ಹೇಗಿದೆಯಾ? ಹಲೋ 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 ಮಕ್ಕಳಿಗೆ ನೀವು ಹೇಳಿ ಹಾಗೆ ಲೈವ್ ಆಗಿದೆಯಾ? ಹಲೋ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ಯಾನ್ ಯು ಹಿಯರ್ ಮಿ ಆಲ್ ಆಫ್ ಯು? ಈಗ ವಾಯ್ಸ್ ಕೇಳಿಸ್ತಾ ಇದೆಯಾ? ಒಂದ್ಸತಿ ಎಸ್ ಅಂತ ಹೇಳಿ ಮಕ್ಕಳೇ. ಇಸ್ ವಾಯ್ಸ್ ಇಸ್ ವೆರಿ ಕ್ಲಿಯರ್? ಎಸ್ ಎಸ್ ಓಕೆ ಯಾ ಓಕೆ. ತುಂಬ ಧನ್ಯವಾದಗಳು, ತುಂಬ ಜನ ವಿಶ್ ಮಾಡ್ತಾ ಇದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಯಿತಾ, ನಾನು ನಿಮ್ಗೆ 2 ನಿಮಿಷ ಕೊಡ್ತೀನಿ, ಎಲ್ಲ ಬೇಗ ವಿಶ್ ಮಾಡಿ ಆಯಿತಾ. ಸೊ ದೆನ್ ವಿಲ್ ಸ್ಟಾರ್ಟ್. ಟುಡೇ ವಿ ಹ್ಯಾವ್ 200 MCQ ಸೆಷನ್ಸ್ ಮಕ್ಕಳೇ. ಸೊ ನಿನ್ನೆ ನಾನು ಆಲ್ಮೋಸ್ಟ್ ಐ ಕೇಮ್ ಫ್ರಮ್ ನಿಮ್ಗೆ ಗೊತ್ತಿರೋಂಗೆ ಒಂದು ಫಂಕ್ಷನಿಂದ ಬಂದಿದ್ದೆ. ನಾನು ಫಂಕ್ಷನಿಂದ ಬಂದುಬಿಟ್ಟು ಸೊ ಲಿಟ್ರಲಿ ತುಂಬ ಟಯರ್ಡ್ ಆಗಿತ್ತು ಆ್ಯಂಡ್ ಸೊ 200 MCQ ಹಾಕೊಂಡು ಬಂದಿದ್ದೀನಿ ಈಗ. ಆ್ಯಂಡ್ ಇಟ್ ಟುಕ್ ಲಾಡ್ ಆಫ್ ಟೈಮ್ ಫಾರ್ ಮಿ, ಹೋಲ್ ನೈಟ್ ಕುತ್ಕೊಂಡು ಮಾಡಿದ್ದಾಯ್ತು ಇದನ್ನೆಲ್ಲ ಫುಲ್ಲು. ಆ್ಯಂಡ್ ಡು ನಾಟ್ ವರಿ, ಸೊ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, ಎಲ್ಲ ನಿಮ್ಮ ಕ್ವಶನ್ ಪೇಪರ್ಸು ಅದು ಇದು ಎಲ್ಲ ತೊಗೊಂಡು ಮಾಡಿದ್ದೀನಿ. ದಯವಿಟ್ಟು ಇದು ನೋಡಲೇಬೇಕು ನೀವು. ಆ್ಯಂಡ್ ಎಲ್ಲ ವಿಶ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಬೇಗ ಬೇಗ ಎಸ್ ಮಕ್ಕಳೇ, ಎಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯುವರ್ ವಿಶಸ್ ಮೀನ್ಸ್ ಎ ಲಾಟ್ ಆ್ಯಕ್ಚುಲಿ. ನಾನು ಹೇಳ್ತೀನಿ. ಸೊ ಇವತ್ತು ಎಕ್ಸಾಕ್ಟ್ಲಿ ಸಿಂಪ್ಲಿಫೈಡ್ ಮೈಂಡ್ಸ್ ಐ ನಾಟ್, ಬಿಕಾಸ್ 200 MCQs ಇದೆ ಮಕ್ಕಳೇ. ಐ ವಾಂಟ್ ಟು ಫಿನಿಶ್ ವೆರಿ ಸೂನ್ ಬೇಸಿಕಲಿ. ಯಾಕಂತ ಹೇಳಿದ್ರೆ 200 MCQs ಮಾಡೋಕ್ಕಂತೇಳಿ ಆಲ್ಮೋಸ್ಟ್ ನಮಗೆ ಏನಿಲ್ಲ ಅಂತ ಹೇಳಿದ್ರು ಐ ಥಿಂಕ್ ಒಂದು 6 hours ಆಗುತ್ತೆ. ಬಟ್ ಐ ವಿಲ್ ಟ್ರೈ ಟು ಫಿನಿಶ್ ವಿತಿನ್ 2 hours. ಆಯಿತಾ, ಬೇಗ ಹೇಳ್ಕೊಂಡು ಹೋಗ್ತೀನಿ. ಆ್ಯಂಡ್ ಸೊ ಅದಕ್ಕೋಸ್ಕರ ವಿಲ್ ಸ್ಟಾರ್ಟ್ ವೆರಿ ಸೂನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಂದ ಒಂದೇ ಒಂದು ರಿಕ್ವೆಸ್ಟು. ಸೊ ಇವತ್ತು ಬಿಫೋರ್ ದಿಸ್ ಸೆಷನ್ ಎಂಡ್ಸ್ ನಾನು ನಿಮಗೆ 200 MCQs ಕೊಡ್ತಾ ಇದ್ದೀನಿ. ನನಗೆ ಅಟ್ ದ ಎಂಡ್ ಆಫ್ ದ ಸೆಷನ್ ನೀವು ಸಿಂಪ್ಲಿಫೈಡ್ ಮೈಂಡ್ಸ್ ಇಷ್ಟೊಂದು ಜನ ವೀಡಿಯೋಸ್ ನೋಡ್ತೀರಾ, ಬಟ್ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಎಷ್ಟೊಂದು ಜನ. ದಯವಿಟ್ಟು ಪ್ರತಿಯೊಬ್ಬರು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ಕ್ಯಾನ್ ಐ ಗೆಟ್ ಇಸ್ ಇಟ್ ವೆರಿ ಬಿಗ್? ಇಟ್ಸ್ ನಾಟ್ ಬಿಗ್ ಅಲ್ವಾ? ಸೊ 2000 ಸಬ್ಸ್ಕ್ರೈಬರ್ಸ್ ಇಷ್ಟೊಂದು ಜನ ನೋಡ್ತೀರಾ, ಅಟ್ಲೀಸ್ಟ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳು ಅಟ್ ದ ಎಂಡ್ ಆಫ್ ದ ವಿಡಿಯೋ. ದಯವಿಟ್ಟು ಅರ್ಥ ಆಯಿತಾ? ಆ್ಯಂಡ್ ಸರ್, ಸಿಂಪ್ಲಿಫೈಡ್ ಮೈಂಡ್ಸ್ ಎಸ್ಟರ್ಡೇ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಎಸ್. ಸೊ ನಿನ್ನೆ ಸಿಂಪ್ಲಿಫೈಡ್ ಮೈಂಡ್ಸ್ ತುಂಬ ಲೇಟ್ ಆಯ್ತು ನಾನು ಬಂದಿದ್ದು. ಆ್ಯಂಡ್ ಯಾಕಾದ್ರೂ 200 MCQs ನಿಮ್ಗೆ ಹೇಳಿದ್ದು ಅನಿಸ್ಬಿಡ್ತು, ಬಿಕಾಸ್ ಹೋಲ್ ನೈಟ್ ಮಾಡಿದ್ದಾಯಿತು. ಆ್ಯಂಡ್ ಸಿಂಪ್ಲಿಫೈಡ್ ಮೈಂಡ್ಸ್ಗೆ ಕರ್ನಾಟಕ ಗೌರ್ಮೆಂಟಿಂದ ನಿಮ್ಗೆ ಗೊತ್ತಿರೋ ಹಂಗೆ ಸ್ಟಾರ್ಟಪ್ ಅವಾರ್ಡ್ ಸಿಕ್ಕಿದೆ. ಆಲ್ಮೋಸ್ಟ್ ಐ ಥಿಂಕ್ 1800. ಐ ಜಸ್ಟ್ ಟೇಕ್ 2 minutes ಮಕ್ಕಳೇ. ತುಂಬ ಜನ ಅಪ್ಲೈ ಮಾಡಿದ್ದು, ಅದ್ರಲ್ಲಿ ಓನ್ಲಿ ಐ ಥಿಂಕ್ 100 people ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಎಜುಕೇಷನಲ್ಲಿ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ಗೆ ಅವಾರ್ಡ್ ಕೊಟ್ಟಿದೆ. ಅವಾರ್ಡ್ ಅಂತ ಅಲ್ಲ, ಅಟ್ ದ ಸೇಮ್ ಟೈಮ್ ಸಮ್ ಗ್ರಾಂಟ್ ಈಸ್ ಆಲ್ಸೋ ಗಿವನ್ ಫಾರ್ ಅಸ್. ಆ್ಯಂಡ್ ಸೊ ಅಂದರೆ ಇಟ್ಸ್ ಅ ವೆರಿ ಗುಡ್ ಅಮೌಂಟ್ ಓನ್ಲಿ ಮಕ್ಕಳೇ. ಆ್ಯಂಡ್ ಇನ್ನೂ ಚೆನ್ನಾಗಿ ಮಾಡಿ ಅಂತ ಆ್ಯಕ್ಚುಲಿ ಲಿಟ್ರಲಿ ಹೇಳ್ತೀನಿ. ವೆನ್ ವಿ ವೆಂಟ್ ಫಾರ್ ಪ್ರೆಸೆಂಟೇಷನ್, ಫಸ್ಟ್ 3 presentations ರಾಹುಲ್ ಸರ್ ಹೋಗಿದ್ರು. ಲಾಸ್ಟ್ ಪ್ರೆಸೆಂಟೇಷನ್ಗೆ ನಾನು ಯಾರು ಕರ್ಕೊಂಬನ್ನಿ ಅವ್ರು RP ಸರ್ನ ಅಂತ. ಅದಾದಮೇಲೆ ಲಿಟ್ರಲಿ ದೇ ಪುಟ್ ಅವರ್ ನಿಮ್ಮೆಲ್ಲ ವೀಡಿಯೋಸು, ನಾನು ಮಾಡೋ ವೀಡಿಯೋಸು, ನಿಮ್ಮ ಕಮೆಂಟ್ಸ್ ಏನೇ ನೀವು ಕಮೆಂಟ್ಸ್ ಮಾಡ್ತೀರಲ್ಲ ಎಲ್ಲನೂ ಕುತ್ಕೊಂಡು ತುಂಬ ಜನ ಟೀಮ್ ಇತ್ತಲ್ಲಿ, ಒಂದು IAS ಆಫೀಸರ್ಸು ಎಷ್ಟೊಂದು ಜನ ಇದ್ದು ಎಲ್ಲ ಚೆಕ್ ಮಾಡ್ತಾಯಿದ್ರು. ಆ್ಯಂಡ್ ಲಿಟ್ರಲಿ ಮಕ್ಕಳು ಎವ್ರಿ ಒನ್ ಅಪ್ರಿಷಿಯೇಟ್ ಲಾಟ್, ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಅರ್ಥ ಆಯಿತಾ? ನಿಮ್ಮ ಕಮೆಂಟ್ಸ್ ನೋಡ್ತಾಯಿದ್ರು. ಆ್ಯಂಡ್ ಅವರೆಲ್ಲ ಕೇಳಿದ್ರು ನೀವು ಎಷ್ಟು ಫೀಸ್ ಚಾರ್ಜ್ ಮಾಡ್ತೀರಾ ಏನು. ನಾವೆಲ್ಲ ಹೇಳಾದ್ಮೇಲೆ ದೇ ಆರ್ ವೆರಿ ಶಾಕ್ಡ್. ಆ್ಯಂಡ್ ವೆನ್ ಯು ಸೆಡ್ ನಾನು ಬೋರ್ಡ್ ಎಕ್ಸಾಮ್ ಏನು ಮಾಡೋದಿಲ್ಲ, ಫುಲ್ಲು ಯೂಟ್ಯೂಬಲ್ಲಿ ಮಾಡ್ತಾಯಿದ್ರು, ದೇ ಆರ್ ಓನ್ಲಿ ಶಾಕ್ಡ್. ಆ್ಯಂಡ್ ಪಾಪ ಅಲ್ಲ ಅವರೇ ಹೇಳ್ತಾ ಇದ್ರು. ಆ್ಯಂಡ್ ಸರ್ ಅವ್ರಿಗೆ ವೆನ್ ಐ ಸೇ ಔಟ್ಸೈಡ್ ಕಾಲೇಜಸ್ 4 ಲಕ್ಷ ಈ ಥರ ಎಲ್ಲ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ದೇರ್ ಆಲ್ ಲೈಕ್ ಓಕೆ, ನಾವು ಫೀಲ್ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಅಷ್ಟು ಕಟ್ಟಬೇಕಾಗಿದೆ ಅಂದ್ಬಿಟ್ಟು. ಆ್ಯಂಡ್ ದೇ ರಿಯಲಿ ಫೆಲ್ಟ್ ಇಟ್ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಎಸ್ಟರ್ಡೇ ನಾವು ಮಿನಿಸ್ಟರ್ ಜೊತೆ ಮೀಟ್ ಆಗಿ ಅವಾರ್ಡ್ ತೊಗೊಂಡ್ರಿ, ನಮ್ಮ ಕರ್ನಾಟಕ IT/BT ಮಿನಿಸ್ಟರ್ ಆ್ಯಂಡ್ ಪ್ರಿಯಾಂಕಾ ಖರ್ಗೆ ಅವರು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಡೈರೆಕ್ಟರ್ ಆಫ್ IIT ಧಾರವಾಡ. ಅವರ ಜೊತೆಯಲ್ಲಿ ಅವ್ರ ಅಂಡರಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದೆ IIT ಖರಗ್ಪುರಲ್ಲಿ. ಅವ್ರನ್ನ ಟೀಚ್ ಮಾಡ್ತಾಯಿದ್ರು. ಸೊ ಲಕ್ಕಿಲಿ ಎಸ್ಟರ್ಡೇ ಸರು ಬಂದಿದ್ದರು. ಆ್ಯಂಡ್ ಅವ್ರನ್ನ ಸಕ್ಕತ್ತಾಗ ವೆರಿ ಗುಡ್ ಕಣೋ, ನಮ್ಮ ಕನ್ನಡದ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಆಲ್ ದ ಥಿಂಗ್ಸ್ ಸ್ಟೂಡೆಂಟ್ಸ್ ಅಂತೂ ಎಲ್ಲರೂ ಸಿಗ್ತಾ ಇರ್ತಾರೆ ಮಕ್ಕಳು. ನನಗಂತೂ ಯಾವ ಫಂಕ್ಷನ್ಗೆ ಹೋದ್ರೂ ತುಂಬ ಇನ್ನೂ ಫೋಟೋಸ್ ಇದೆ. ಐ ವಿಲ್ ಪುಟ್ ಎವ್ರಿಥಿಂಗ್ ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್
ಆ್ಯಂಡ್ ಇಟ್ಸ್ ಆಲ್ ನಿಮ್ಮ ಸಪೋರ್ಟಿಂದ ನಮ್ಮ ಮಕ್ಕಳೇ. ಅರ್ಥ ಆಯ್ತಾ? ತುಂಬ ಧನ್ಯವಾದಗಳು. ಆ್ಯಂಡ್ ಸೊ ಇನ್ನೂ ನಿಮಗೆ ಏನೇನು ಬೇಕೋ ಎಲ್ಲ ಬರುತ್ತೆ. ಅದು ಬಿಟ್ಟು ನಿಮಗೆ ಸಿಂಪ್ಲಿಫೈಡ್ ಮೈಂಡ್ಸ್ ನೀಟ್ ವೆರಿ ಸೂನ್, ಸಿಂಪ್ಲಿಫೈಡ್ ನೀಟ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ. ಸೊ ಅದ್ರ ಕಂಟೆಂಟು ಕನ್ನಡದಲ್ಲಿ ಬರ್ತಾ ಇರುತ್ತೆ ನಿಮಗೆ. ಸೊ ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದು ವಿ ವಿಲ್ ಡೂ ಇಟ್. ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಅದೆಲ್ಲ ವೀಡಿಯೋಸ್ ನಾವೆಲ್ಲ ಮಾಡ್ತಾ ಇರ್ತೀವಿ. ಆ್ಯಂಡ್ ಸೊ ಆಲ್ ಕ್ರೆಡಿಟ್ಸ್ ಟು ರಾಹುಲ್ ಸರ್ ಆಲ್ಸೋ. ರಾಹುಲ್ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಹುಲ್ ಸರ್ ಇಸ್ ನಿಮ್ಗೆ ಗೊತ್ತಿರೋ ಹಂಗೆ ಸಿಂಪ್ಲಿಫೈಡ್ ಕೋ ಫೌಂಡರ್ ಆ್ಯಕ್ಚುಲಿ ಅವರು. ಆ್ಯಂಡ್ ಅವ್ರದ್ದು CET ರ್ಯಾಂಕ್ ಎಲ್ಲ 1000 ಗೊತ್ತಾ ನಿಮಗೆ. ಸೊ ಎನಿವೇರ್ ಅವ್ರದ್ದು ವೀಡಿಯೋಸ್ ಬರುತ್ತೆ. ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ SSLC ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಆಯಿತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ಅನಿಲ್ ಇಷ್ಟು ಸಬ್ಸ್ಕ್ರೈಬರ್ಸ್ ನನಗೆ ಹೇಳ್ತಾ ಇರೋ ಆಯಿತಾ. ಸೊ ಈ ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ನೋಡೋಣ ಎಷ್ಟೊಂದು ಈ ವಿಡಿಯೋ ಎಷ್ಟೊಂದು ಜನ ನೋಡ್ತೀರಾ. ಅಟ್ಲೀಸ್ಟ್ ಒಂದು 23 ಜನ ನೋಡ್ತೀರಾ. ಅದರಲ್ಲಿ ಅಟ್ಲೀಸ್ಟ್ ಒಂದು 10% ಆರ್ ಲೈಕ್ ಈವನ್ 1 lakh ಹೋದ್ರೆ 2%. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನೇನು ಬೇಕು ಕಮೆಂಟ್ ಮಾಡಿ. ಆ್ಯಂಡ್ ನನಗೀಗಲೂ ಒಂದು ನೆನಪಿದೆ, ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಒಂದು ಸ್ಟೂಡೆಂಟ್ ವಾಸ್ ಕಮೆಂಟಿಂಗ್, ಸರ್ ನಾನು ಮಲಗಿದ್ರೆ ಏನೋ ಬರೀ ಹಲೋ ಮಕ್ಕಳೇ ಬರ್ತಾ ಇರುತ್ತೆ. ಐ ಗೆಟ್ ಫುಲ್ಲಿ ಟೆನ್ಷನ್ ಆ್ಯಕ್ಚುಲಿ. ನನಗೆ ಎದ್ದು ಹೋಲ್ ನೈಟ್ ತಲೆಯಲ್ಲಿ ಹಲೋ ಮಕ್ಕಳೇ ಲಿಟ್ರಲಿ ಐ ಆಮ್ ಟೆಲಿಂಗ್ ಯು ಮಕ್ಕಳೇ, ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಇಟ್ ಟಿಲ್ ಬೋರ್ಡ್ ಎಕ್ಸಾಮ್ಸ್. ನಾನು ಹೇಳ್ತಾ ಇದ್ದೀನಿ, ನಿದ್ದೆ ಹೋದ್ರು ಬೆಳಗ್ಗೆ ಎದ್ರೂ ನಿಮ್ಮ ತಲೆಯಲ್ಲಿ ಬರೀ ಹಲೋ ಮಕ್ಕಳೇ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಅಷ್ಟೇ, ನಿಮಗೆ ವಿ ವಿಲ್ ನಾಟ್ ಲೀವ್ ಯು ಆ್ಯಂಡ್ ವಿ ವಾಂಟ್ ಎವ್ರಿ ಒನ್ ಟು ಸ್ಕೋರ್ 70 to 17 ಫಿಸಿಕ್ಸ್ ಎಲ್ಲ ಕಡೆ. ಈವನ್ ವಿ ಗೋನ್ ಟು ಸ್ಟಾರ್ಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ನಿಮಗೆ ಇನ್ಮೇಲೆ ಶಾರ್ಟ್ಸ್ ಬರ್ತಾ ಇರುತ್ತೆ. ಸೊ ಸಿಂಪ್ಲಿಫೈಡ್ ಮೈಂಡ್ಸು ಮತ್ತು RP ಸರ್ ಇವತ್ತು 18th RP ಸರ್ 80 ಅಂತ ಇದೆ, ನೀವು ಅಲ್ಲಿ ಕೂಡ ಫಾಲೋ ಮಾಡಿ. ನೀವು ಎಲ್ಲೇ ಹೋದ್ರೂ ಐ ವಿಲ್ ಮೇಕ್ ಶ್ಯೂರ್ ಐ ಆಮ್ ಬಿಹೈಂಡ್ ಯು. ನೀವೆಲ್ಲೇ ಹೋದ್ರು, ಯಾವುದೇ ಸೋಷಿಯಲ್ ಮೀಡಿಯಾ ಹೋದ್ರೂ RP ಸರ್ ಬರ್ತಾ ಇರ್ತಾರೆ, ಅದು ಮಾತ್ರ ಶ್ಯೂರ್. ಬೋರ್ಡ್ ಎಕ್ಸಾಮ್ ಮುಗಿಯೋರು ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಯು, ಐ ಆಮ್ ಗೋಯಿಂಗ್ ಟು ಗಿವ್ ಲಾಟ್ ಫಾರ್ ಹಿಂದೆನೇ ಇರ್ತೀನಿ. ಅರ್ಥ ಆಯ್ತಾ? ಓಕೆನಾ? ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ವಿಶಸ್ ಎಸ್ ಮಕ್ಕಳೇ, ತುಂಬ ಧನ್ಯವಾದಗಳು. ವಿ ಸ್ಟಾರ್ಟ್ ನಾವು. ಎಸ್, ಸೊ ಇದು 200 MCQs ಮಕ್ಕಳೇ. ಆ್ಯಂಡ್ ಈ 200 MCQs ಅಲ್ಲಿ ಸೊ ವಾಟ್ ಐ ವಿಲ್ ಡೂ ಇಸ್ ಬೇಸಿಕಲಿ, ಸೊ ದಿಸ್ MCQs ಆಲ್ ಟೇಕನ್ ಫ್ರಮ್ ಆಲ್ ದ ಇಯರ್ ಪೇಪರ್ಸ್. ನಿಮ್ಮದು MCQs ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಎಲ್ಲ MCQs ಹೇಳ್ಕೊಡ್ತೀನಿ ನಿಮಗೆ. ಆ್ಯಂಡ್ ಇದರಲ್ಲಿ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಆಲ್ಮೋಸ್ಟ್ 270 ಏನೋ MCQs ಇತ್ತು, 270 300 MCQs ಇತ್ತು. ಬಟ್ ತುಂಬ ರಿಪಿಟೇಷನ್ ಆಗಿತ್ತು, ತುಂಬ ಡಿಲೀಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ 200 ಇಟ್ಸ್ ನಾಟ್ 200, ಐ ಥಿಂಕ್ 210 212 MCQs ಈಗ ಅದು ಆ್ಯಕ್ಚುಲಿ ಸ್ಲೈಡ್ಸಲ್ಲಿ ವಿಲ್ ಸಾಲ್ವ್ ಆಲ್ ದೀಸ್ ಥಿಂಗ್ಸ್. ನಾನು ಆನ್ಸರ್ನ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ತುಂಬ ಡೀಪ್ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಬಿಕಾಸ್ ನಾನೆಲ್ಲ ನೋಡಾದ್ಮೇಲೆ ನನಗನ್ನಿಸ್ತು ಈವನ್ ಕೆಲವೊಂದು ಆರಾಮಾಗಿ ನೀವು ಇದೆಲ್ಲ ನೋಡ್ಕೊಳೋದ್ರೆ ನೀವು ಔಟ್ ಆಫ್ 15 13 14 ಈಸಿಯಾಗಿ ಬರುತ್ತೆ, 12 13 ಎಲ್ಲನೂ. ಬಟ್ ಇನ್ನೂ ಆ 1-2 ಕೂಡ ಮಿಸ್ ಆಗಬಾರ್ದು ನಮಗೆ. ಸೊ ಚಾಪ್ಟರ್ ವೈಸ್ ಮತ್ತೆ ನಿಮಗೆ ಒಂದು ಈವನ್ ಟಫರ್ ಲೆವೆಲ್, ಸ್ವಲ್ಪ ಟಫರ್ ಲೆವೆಲ್ ಕ್ವಶನ್ ಮತ್ತೆ ನಾನು ನಿಮ್ಗೆ ಕೊಡ್ತೀನಿ. ಅರ್ಥ ಆಯ್ತಾ? ಐ ವಾಂಟ್ ಟು ಸ್ಕೋರ್ 15 out of 15 ಅಟ್ ಎನಿ ಕಾಸ್ಟ್ ಇನ್ ದ ನ್ಯೂಮರಿಕಲ್ಸ್ ಆ್ಯಂಡ್ ಐ ವಾಂಟ್ ಟು ಗೆಟ್ 70 out of 70 in physics. ಆ್ಯಂಡ್ ದಿಸ್ ಈಸ್ ಮಸ್ಟ್. ಅರ್ಥ ಆಯ್ತಾ? ಐ ಥಿಂಕ್ ಕೆಲವು ಮಕ್ಕಳು ಕೆಮಿಸ್ಟ್ರಿ ಕಮೆಂಟ್ ಮಾಡ್ತಾ ಇದ್ದೀರಾ. ವೆರಿ ಸೂನ್ ಮಕ್ಕಳು ಕೆಮಿಸ್ಟ್ರಿ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಇವತ್ತೇ ನಿಮ್ಗೆ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಸಿಂಪ್ಲಿಫೈಡ್ ಮೀನ್ಸ್ ಫಿಸಿಕಲ್ ಕೆಮಿಸ್ಟ್ರಿ ನಾನು ನಿಮ್ಗೆ ಟೀಚ್ ಮಾಡ್ತೀನಿ. ನಿಮಗೆ ಗೊತ್ತಿದೆಯೋ ಇಲ್ವೋ, ಐ ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ ಐಮ್ ಟೆಲ್ಲಿಂಗ್ ಯು. ಸೊ 2016-17 ಎಲ್ಲ ನಾನು ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೆ. ಸೊ ಅಪ್ ಟು ಒಂದು ಸೂಪರ್ 30 ಅಂತ ಒಂದು ದೊಡ್ಡದಿದೆ ನಿಮ್ಗೆ ನಾರ್ತ್ ಕರ್ನಾಟಕದಲ್ಲಿ, ಸೊ ನಾರ್ತ್ ಇಂಡಿಯಾದಲ್ಲಿ. ಅಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೆ ಫಾರ್ ನಾರ್ತ್ ಇಂಡಿಯನ್ ಮಕ್ಕಳಿಗೆ. ನಾನು ಅಷ್ಟೊಂದು ಹಿಂದಿ ಬರ್ತಾರೆ, ಇಂಗ್ಲೀಷ್ ಹೇಳ್ತಾ ಇದ್ದು. ಸೊ ಬಟ್ ನನಗೆ JEE ಅಡ್ವಾನ್ಸ್ ಲೆವೆಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ನೀಟು ನಿಮ್ಮ PUC ಎಲ್ಲ ಜುಜುಬಿ, ಫಿಸಿಕಲ್ ಕೆಮಿಸ್ಟ್ರಿ ನಾನೇ ಮಾಡ್ತೀನಿ. ಯು ಡು ನಾಟ್ ವರಿ ಅಬೌಟ್ ದ್ಯಾಟ್. ಆ್ಯಂಡ್ ಅದು ಬಿಟ್ಟು ವೆರಿ ಸೂನ್ ವಿ ಹ್ಯಾವ್ ಸಮ್ 1 more person ಜಾಯ್ನಿಂಗ್ ಫ್ರಮ್ IIT ಮಡ್ರಾಸ್. ಡೋಂಟ್ ವರಿ ಮಕ್ಕಳೇ, ಸೊ ಯು ವಿಲ್ ಗೆಟ್ ಲಾಟ್ ಆಫ್ ಥಿಂಗ್ಸ್. ಓಕೆ, ನಾನೇನು ಹೇಳೋದಿಲ್ಲ. ಅರ್ಥ ಆಯ್ತಾ? ನಿಮ್ಗೆ ಎಲ್ಲ ಬರುತ್ತೆ, ಯು ವಿಲ್ ಗೆಟ್ ಎವ್ರಿಥಿಂಗ್. ಅರ್ಥ ಆಯ್ತಾ? ವಿ ಸ್ಟಾರ್ಟ್ ದ ಕ್ವಶನ್ಸ್ ನಾವು. ಎಸ್, ಥ್ಯಾಂಕ್ ಯು ಸೋ ಮಚ್. ಆಯಿತಾ? ನೆಕ್ಸ್ಟ್, ಓಕೆ. ಸೊ KCET ಕ್ರ್ಯಾಶ್ ಕೋರ್ಸ್. ಎಸ್ ಮಕ್ಕಳು, ಅಗೇನ್ ಯು ಹ್ಯಾವ್ ಡಿಸ್ಕೌಂಟ್ ಟುಡೇ. ಸ್ಪೆಷಲಿ RP ಸರ್ 18 ಅಂತ ಏನೋ ಒಂದು ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಯು ಜಾಯ್ನ್ ದ ಸಿಂಪ್ಲಿಫೈಡ್ ಮೈಂಡ್ಸ್ ಕ್ರ್ಯಾಶ್ ಕೋರ್ಸಸ್ ಆ್ಯಂಡ್ ಆಲ್. ಆ್ಯಂಡ್ ಅಲ್ಲಿ ನಮ್ಮ ಪ್ರೈಸ್ ಎಲ್ಲ ಕೇಳಿದ್ರು, ದೇ ಆರ್ ವೆರಿ ಹ್ಯಾಪಿ ದಟ್ ಆಫೀಸರ್ಸ್ ಆ್ಯಂಡ್ ಆಲ್ IAS ಆಫೀಸರ್ಸ್. ಎನಿವೆ, ಐ ಡೋಂಟ್ ಟೇಕ್ ಮಚ್ ಟೈಮ್, ಲೆಟ್ಸ್ ಕಮ್ ಟು ಹಿಯರ್ ಮಕ್ಕಳೇ. ಓಕೆ, ಸೊ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಡೌಟ್ ಬಂದು ದಯವಿಟ್ಟು ಆ ಕಮೆಂಟಲ್ಲಿ ಆ ಪರ್ಟಿಕ್ಯುಲರ್ ಟೈಮ್ ಸ್ಟ್ಯಾಂಪ್ನ ತೊಗೊಂಡು ನೀವು ನನಗೆ ಹೇಳಿ. ಅರ್ಥ ಆಯ್ತಾ? ಸೊ ಟೈಮ್ ಸ್ಟ್ಯಾಂಪ್ ತೊಗೊಂಡು ಸೊ ಯಾವುದೇ ನಿಮ್ಗೆ ಡೌಟ್ ಇದ್ದರೆ ನನಗೆ ಹೇಳ್ಬೋದು, ನಾನು ಚೆಕ್ ಮಾಡ್ತಾ ಇರ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್, ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ ಸರ್ಫೇಸ್ ಎನ್ಕ್ಲೋಸಿಂಗ್ ಎ ಚಾರ್ಜ್. ಐ ಥಿಂಕ್ ದ ವೆರಿ ಈಸಿ ಕ್ವಶನ್ ಮಕ್ಕಳೇ. ವಾಟ್ಸ್ ಆನ್ಸರ್ ಫಾರ್ ದಿಸ್? ದ ಆನ್ಸರ್ ದಯವಿಟ್ಟು ಕಮೆಂಟ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ. ದ ಆನ್ಸರ್ ಇಸ್ 1/6 ಎಪ್ಸಿಲಾನ್ 1
1/ε ಟೈಮ್ಸ್ ಆಫ್ ಚಾರ್ಜ್ ಎನ್ಕ್ಲೋಸ್ ಒಳಗೆ ಎಷ್ಟು ಚಾರ್ಜ್ ಇರಲಿ -q/6 ಇರುತ್ತೆ. ದ ಆನ್ಸರ್ ಬಂದು -q/6. ಅರ್ಥ ಆಯ್ತಾ? ನೆಕ್ಸ್ಟ್, ಎಸ್ ಕನ್ನಡ, ಐ ಆಮ್ ಫ್ರಮ್ ಕನ್ನಡ ಮೀಡಿಯಂ ಸರ್. ನಾನು ಕನ್ನಡ ಮೀಡಿಯಮಲ್ಲೇ ಓದಿರೋದು. ಅರ್ಥ ಆಯ್ತಾ? ಸೊ ಎಸ್, ನೆಕ್ಸ್ಟ್ ಮಕ್ಕಳೇ. ಸೊ ನೆಕ್ಸ್ಟ್ ಒನ್, ದಯವಿಟ್ಟು ಚೆನ್ನಾಗಿ ಓದಿ, ಹಾರ್ಡ್ ವರ್ಕ್ ಮಾಡಿ ಮಕ್ಕಳೇ. ಹಾರ್ಡ್ ವರ್ಕ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕನ್ನಡ ಮೀಡಿಯಮ್ ಆದರೂ ಇಂಗ್ಲೀಷ್ ಮೀಡಿಯಮ್ ಆಗಿದ್ರು ಚೆನ್ನಾಗಿ ಮಾಡ್ತೀರಾ. ನಾನೀಗ ಐ ಡೋಂಟ್ ಟೆಲ್ ಟೂ ಮಚ್, ನನಗೆ ಲೇಟ್ ಆಗುತ್ತೆ. ಸೊ ನಾನು ಕನ್ನಡ ಮೀಡಿಯಮ್ ಒಂದು ಎಷ್ಟು ಕಷ್ಟಪಟ್ಟು ನನಗೆ ಗೊತ್ತಿದೆ ಕನ್ನಡದಿಂದ ಇಂಗ್ಲೀಷ್ ಬರೋದಕ್ಕೆ. ನನಗೆ ಈಗಲೂ ಅಷ್ಟೇ ನನ್ನ ಇಂಗ್ಲೀಷ್ ತುಂಬ ಕೆಟ್ಟದಾಗಿರುತ್ತೆ, ನೀವು ನೋಡಿರ್ಬೋದು. ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ, ಸರ್ ಆ ವರ್ಡ್ ತಪ್ಪಾಗಿ ಈ ವರ್ಡ್ ತಪ್ಪಾಗಿದೆ ಅಂದ್ಬಿಟ್ಟು. ಬಟ್ ಡಸಂಟ್ ಮ್ಯಾಟರ್. ಆ್ಯಂಡ್ ಐ ಹ್ಯಾವ್ ಗ್ರ್ಯಾಜುಯೇಟ್ ಫ್ರಮ್ IIT ಖರಗ್ಪುರ್ ವಿತ್ 9.4 CGPA. ಸೊ ಕನ್ನಡ ಮೀಡಿಯಮು ಅವೆಲ್ಲ ಮ್ಯಾಟರ್ ಆಗೋದಿಲ್ಲ ಸೈನ್ಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಗೆ. ದಯವಿಟ್ಟು ಚೆನ್ನಾಗಿ ಓದಿ, ಆಯಿತಾ? ಓಕೆ, if body contains N1 protons and N2 electrons, then the net charge of the body is basically. So what is the answer for this ಮಕ್ಕಳೇ? Again, so you have very simple, electrons charge -e ಇರುತ್ತೆ ಆ್ಯಂಡ್ ಇದ್ರ ಚಾರ್ಜ್ ಬಂದು e ಇರುತ್ತೆ. ಸೊ N2ಗೆ ನಿಮಗೆ ಮೈನಸ್ ಬರಬೇಕು, N1ಗೆ ಪಾಸಿಟಿವ್ ಬರಬೇಕು. ಆನ್ಸರ್ ಬಂದು B. ಅರ್ಥ ಆಯ್ತಾ? ಸಿಂಪಲ್ ಇಟ್ ಇಸ್. ಸೊ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ N1 ಇಂಟು E ಮೈನಸ್ N2 ಇಂಟು ನಿಮಗೆ E ಅಂತ ಬರುತ್ತೆ. ಈ ಕಾಮನ್ ತೊಗೊಂಡ್ರೆ N1 ಮೈನಸ್ N2 ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ next, okay, let's go for next question now. Why are you commenting, all of you? See, B answer is basically N2 ಗೆ ನೆಗೆಟಿವ್ ಇರುತ್ತೆ and N1 ಗೆ C ಇರುತ್ತೆ. Let's go for next question ಮಕ್ಕಳೇ. Next, the electrostatic force between the pair of unlike, again it's very simple. So unlike charges ಗೆ like charges ಗೆ, so unlike charges basically unlike always attracts and like charges repulse ಆಗುತ್ತೆ. ಪ್ಲಸ್ ರಿಪಲ್ಷನ್ ಆಗುತ್ತೆ, ಅನ್ಲೈಕು ಅಟ್ರಾಕ್ಟ್ ಆಗುತ್ತೆ. ನಾನು ಹೇಳಿಸ್ತೇ ಬೇಕಾಗಿಲ್ಲ, ನನಗಿಂತ ನೀವೆಲ್ಲ ತುಂಬ ಎಕ್ಸ್ಪರ್ಟ್ಸ್ ಇದ್ದೀರಾ ಅದರಲ್ಲಿ. ಅರ್ಥ ಆಯ್ತಾ? ಸೊ ಇಟ್ ಈಸ್ ಬೇಸಿಕಲಿ ದ ಆನ್ಸರ್ ಈಸ್ ವಾಟ್? ಸೊ ಫೋರ್ಸ್ ಬಿಟ್ವೀನ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟಿವ್ ಇರುತ್ತೆ. ಇದೆಲ್ಲ ಕ್ವಶನ್ಸ್ ಬಂದಿದೆ, ಇವನ್ ದೋ ಲುಕ್ ಸಿಂಪಲ್. ಇವೆಲ್ಲ ಕ್ವಶನ್ ತುಂಬ ರಿಪೀಟ್ ಕೂಡ ಆಗಿದೆ ಎಕ್ಸಾಮ್ಸಲ್ಲಿ. ಅರ್ಥ ಆಯ್ತಾ? ಸೊ ಇಟ್ ಇಸ್ ಬೇಸಿಕಲಿ ಅಟ್ರಾಕ್ಟಿವ್. Unlike is basically attractive, like is repulsive. Simple. Let's go for next question now. The point charge Q1 exerts a force F on another charge, point Q2, when placed at a fixed distance. And what's the answer for this, makla? So answer bando idakke. What's the answer? Okay. Okay, idu ಸ್ವಲ್ಪ lag ಇದೆ ಅಲ್ವಾ? Yeah. Next, the answer is basically yes. Previous one is B, and this question is does not change. ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳು, ಎರಡು ಮಧ್ಯೆ ಫೋರ್ಸ್ ಡಿಪೆಂಡ್ ಆಗೋದು ಐದರ್ ಅದೆರಡು ಮ್ಯಾಗ್ನಿಟ್ಯೂಡ್ ಮೇಲೆ ಮತ್ತೆ ಇದೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಇನ್ನೊಂದು ಫೋರ್ಸ್ ತಗೊಂಡ್ರೆ ದ ಫೋರ್ಸ್ ಆನ್ 1 ಡ್ಯೂ ಟು 2 ಡ್ಯೂ ಟು 3 ವಿಲ್ ನಾಟ್ ಚೇಂಜ್. ಇನ್ಫ್ಯಾಕ್ಟ್ ದೇ ಆಲ್ ಆ್ಯಡ್ ಅಪ್. ಸೂಪರ್ ಪೊಸಿಷನ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಎಲ್ಲ ಇಂಡಿವಿಜುವಲಿ ಆ್ಯಡ್ ಅಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಟ್ ಡಸ್ ನಾಟ್ ಚೇಂಜ್. ಅರ್ಥ ಆಯ್ತಾ? ನೆಕ್ಸ್ಟು, ಸೊ ಮಕ್ಳು ಏನಾದರೂ ಹೇಳಿದರೆ ನನಗೆ ಹೇಳು, ಇನ್ಫಾರ್ಮ್ ಮಾಡು. ಸೊ ನಾನು ನೋಡ್ತಾ ಇರ್ತೀನಿ. ಅರ್ಥ ಆಯ್ತಾ? ಸೊ ಅವ್ರೇನೋ ಸಡನ್ನಾಗಿ ಏನಾದರೂ ಕ್ವಶನ್ ಅದು ಹೇಳಿದ್ರೆ ನನಗೆ ಹೇಳಿ ಇನ್ಫಾರ್ಮ್ ಮಾಡು, ಆಯಿತಾ? ಸೊ ನಾನು ನೋಡ್ತಾ ಇರ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟು, ಅದಾದಮೇಲೆ, ಸೊ ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ F ಬಿಟ್ವೀನ್ ದ 2 point charges separated by a distance R. It's very simple. F is inversely proportional to 1/r². So according to Coulomb's law, the electrostatic force F between 2 point charges is inversely proportional to 1/r². Let's go for next question now. The total charge of an electric dipole ತಗೊಂಡಾಗ total charges ಇರುತ್ತೆ basically -q plus q. ಎರಡನ್ನ ಆ್ಯಡ್ ಮಾಡಿದ್ರೆ 0 ಇರುತ್ತೆ. ಅರ್ಥ ಆಯ್ತಾ? ಸೊ ಆನ್ಸರ್ ಈಸ್ 0 ಫಾರ್ ದಿಸ್. ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಯಾಕೆ ಅಂತ ಹೇಳಿದ್ರೆ ಮಕ್ಕಳೇ 200 ಕ್ವಶನ್ಸ್ ಇದೆ ಮಕ್ಕಳೇ. ಸೋ ಮೆನಿ ಕ್ವಶನ್ಸ್ ಆವೆ, ಅದರಿಂದ ವಿಲ್ ಡೂ ಲಿಟಲ್ ಫಾಸ್ಟರ್. ಓಕೆ, ನೆಕ್ಸ್ಟ್ ದ ನೆಕ್ಸ್ಟ್ ಕ್ವಶನ್ ಇಸ್ ದಿಸ್ ಒನ್, ಆ್ಯಂಡ್ ದ ಟೋಟಲ್ ಚಾರ್ಜ್ ಇಸ್ ದಿಸ್ ಮಚ್. ನೋಡೋಣ ಯಾರು ಲಾಸ್ಟ್ವರೆಗೂ ಇರ್ತಿರೋ. ಆ್ಯಂಡ್ ನನಗೆ ಸ್ಟಾರ್ಟಿಂಗಲ್ಲಿ ವಿಶ್ ಮಾಡೋದಲ್ಲ, ನೀವು ಲಾಸ್ಟಲ್ಲಿ ವಿಡಿಯೋ ಎಂಡ್ ಆದಮೇಲೆ. ಸೊ ಐ ವಾಂಟ್ ಎವ್ರಿ ಒನ್ ಬಿ ದೇರ್. ವಿ ವಿಲ್ ಟಾಕ್ ಫಾರ್ ಸಮ್ ಟೈಮ್. ಒಂದು 5 ನಿಮಿಷ ಮಾತಾಡ್ತೀನಿ ನಾನು ಜಾಸ್ತಿ. ಇನ್ನೂ ಎಲ್ಲ ಮುಗಿದಾದ್ಮೇಲೆ then we will go for this one. ಅರ್ಥ ಆಯ್ತಾ? The electric dipole plays a uniform electric field is unstable if the angles between the electric field and the dipole moment is. ಸೊ ವೆರಿ ಸಿಂಪಲ್ ಮಕ್ಕಳೇ. ಸೊ ಯಾವಾಗ ಇದು ಅಗೇನ್ ದಿಸ್ ಕೈಂಡ್ ಆಫ್ ಕ್ವಶನ್ ರಿಪೀಟಿಂಗ್. ಇಲ್ಲಿ ಡೈಪೋಲ್ ಕೇಳ್ತಾರೆ, ಇನ್ನೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಕೇಳ್ತಾರೆ. ಇದು ನಿಮ್ಮ ಎಲ್ಲ ಕ್ವಶನ್ ಪೇಪರ್ ತುಂಬ ರಿಪೀಟ್ ಆಗ್ತಾ ಇದೆ. ಸೊ ಯಾವಾಗ ಇರುತ್ತೆ ಎಲೆಕ್ಟ್ರಿಕ್ ಡೈಪೋಲ್ಸ್? ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್, ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತಲ್ವಾ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಸಿಂಪಲ್ ಮಕ್ಕಳೇ, ಸೊ ಈ ಕಡೆ ಪಾಸಿಟಿವ್ ಇರುತ್ತೆ, ಈ ಕಡೆ ನೆಗೆಟಿವ್ ಇರುತ್ತೆ. ಸೊ ಸಿ ಇಲ್ಲಿ ಫಾರ್ಮುಲಾಸ್ ಎಲ್ಲ ಹಾಕೊಂಡು ನೀವೆಲ್ಲ ಕಲಿಯಕ್ಕೆ ಹೋಗ್ಬೇಡಿ. ಇಟ್ಸ್ ವೆರಿ ಸಿಂಪಲ್. ನಾವೊಂದು ಎಕ್ಸಾಂಪಲ್ ಕೊಡಲ ಇಲ್ಲಿ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ನೀವು ನಿಂತಿದ್ದೀರಾ, ಸೊ ಯು ಆರ್ ಲೈಕ್ ದಿಸ್. ನಿಮ್ಮನ್ನು ನೇತಾಡಿಸ್ಬಿಟ್ರೆ ಹಿಂಗೆ ನಾನು ಉಲ್ಟಾ ಅಲ್ಲಿ ಟೈಯು ಏನೋ ಸೀಲಿಂಗ್ ಉಲ್ಟಾ ಕಟ್ಬಿಡ್ತೀನಿ, ನಿಮ್ಮ ಕಾಲು ಮೇಲೆ ಹಾಕ್ಬಿಟ್ಟು ಏನೋ ಈ ಥರ ನಿಮ್ಮನ್ನು ಕಟ್ಬಿಟ್ರೆ ಯಾವುದಪ್ಪ ಸ್ಟೇಬಲ್ ಇಲ್ಲಿ ಜಾಸ್ತಿ? ಇಲ್ಲಿ ದಿಸ್ ಇಸ್ ಮೋಸ್ಟ್ ಸ್ಟೇಬಲ್ ಅಲ್ವಾ. ಸೊ ಬಿಕಾಸ್ ಯು ಆಲ್ ವಾಂಟ್ ಟು
we are very enjoying because it's as per the gravity, ನಮ್ಮ ಕಾಲ್ ಕೆರಡೆ ಇದೆ, ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ನಿಮ್ಗೆ ನೇತಾಡ್ಬಿಟ್ರೆ ಇಲ್ಲಿ ಬಿಕಮ್ ವೆರಿ ಅನ್ಸ್ಟೇಬಲ್. ಅದೇ ರೀತಿ ನಮ್ಮ ಚಾರ್ಜ್ ಡೈಪೋಲ್ನೂ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನು ಡೈಪೋಲ್ ತೊಗೊಂಡೀಗ, ಸೊ ಡೈಪೋಲ್ ಪ್ಲಸ್ ಈ ಕಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಮೈನಸ್ ಈ ಕಡೆ ಇದೆಯಾ. ಒಂದು ವೇಳೆ ನಾನು ಡೈಪೋಲ್ನ ಈ ಕಡೆ ಮೈನಸ್ ಕ್ಯೂ ಈ ಕಡೆ ಬಂದರೆ, ಇದು ಪ್ಲಸ್ ಕ್ಯೂ ಬಂದರೆ, ಬೇಸಿಕಲಿ ಡೈಪೋಲ್ ಮೂಮೆಂಟ್ ಇಸ್ ಆಲ್ವೇಸ್ ಫ್ರಮ್ ಪ್ಲಸ್ ಟು ಮೈನಸ್, ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ ಫ್ರಮ್ ಪ್ಲಸ್ ಟು ಮೈನಸ್. ಇಫ್ ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್ ಇಟ್ ಇಸ್ ವೆರಿ ಸ್ಟೇಬಲ್. ಪ್ಲಸ್ಸು ಮೈನಸ್ಸು, ಪ್ಲಸ್ಸು ಮೈನಸ್ಸು ಪ್ಲಸ್, ವೆರಿ ಸ್ಟೇಬಲ್. ಅದನ್ನು ತೊಗೊಂಡೋಗಿ ಉಲ್ಟಾ ಹಿಂಗೆ ಇಟ್ಬಿಟ್ರೆ ನೀವೇನಾದರೂ ಪ್ಲಸ್ಸು ಪ್ಲಸ್ ರಿಪಲ್ಷನ್ನು ಮೈನಸ್ ಮೈನಸ್ ರಿಪಲ್ಷನ್ ಆಗುತ್ತೆ. ದೇರ್ ಫೋರ್ ಇಟ್ ಇಸ್ ವೆರಿ ಅನ್ಸ್ಟೇಬಲ್. ಕ್ವಶನ್ ಏನು ಆ್ಯಕ್ಚುಲಿ ಅನ್ಸ್ಟೇಬಲ್. ಸೊ ವೆನ್ ಇಸ್ ಗೋಯಿಂಟ್ ಟು ಬಿ ಅನ್ಸ್ಟೇಬಲ್? ಇಟ್ಸ್ ಗೋಯಿಂಟ್ ಟು ಬಿ ಅನ್ಸ್ಟೇಬಲ್ ಅಟ್ ದ ಆ್ಯಂಗಲ್ 180 ಡಿಗ್ರೀಸ್. ಅದೇ ಫಾರ್ಮುಲಾ ಹಾಕೋದ್ಬೇಕಲ್ಲ, ಮೈನಸ್ ಪಿ ಕಾಸ್ ಥೀಟಾ ಬರುತ್ತೆ, ಕಾಸ್ 180 ಹಾಕೊಳ್ಳಿ 0 ಬರುತ್ತೆ ನಿಮಗೆ, 1 ಬರುತ್ತೆ, ಮೈನಸ್ ನಿಮ್ಮ ಆನ್ಸರ್ ಬರುತ್ತೆ ನಿಮಗೆ. ಅರ್ಥ ಆಯ್ತಾ? ಸೊ ಇದು ನಾಟ್ ರಿಕ್ವೈರ್ಡ್ ಆಲ್ ದಿಸ್ ಥಿಂಗ್ಸ್. ಸೊ ದಿಸ್ ಇಸ್ ದ ಈಸಿ ವೇ ಟು ರಿಮೆಂಬರ್. ಅರ್ಥ ಆಯ್ತಾ? ಜಸ್ಟ್ ರಿಮೆಂಬರ್ ದಟ್ ವಿ ಗೋಯಿಂಗ್ ಟು ಹ್ಯಾಂಗ್ ಯು ಇನ್ ದ ಸೀಲಿಂಗ್ ಹ್ಯಾಂಗ್ ಮಾಡ್ತೀನಿ ನಿಮ್ಮನ್ನ. ನೆಕ್ಸ್ಟ್, ಹೌ ಮೆನಿ ಎಲೆಕ್ಟ್ರಾನ್ಸ್? ವೆರಿ ಸಿಂಪಲ್ ಮಕ್ಕಳೇ. ಸೊ 1 ಕೂಲಂಬ್ ಆಫ್ ಚಾರ್ಜ್ಗೆ 6.25 into 10 power ಎಲೆಕ್ಟ್ರಾನ್ಸ್ ಇರುತ್ತೆ. ಇಟ್ಸ್ ವೆರಿ ಸಿಂಪಲ್. ಆಯಿತಾ? ಇದೇ ರೀತಿ ಕ್ವಶನ್ಸ್ ಇವನ್ ನಿಮ್ಮ CET ಕೂಡ ಬರ್ತಾ ಇದೆ. ದಟ್ ಈಸ್ ಮೋರ್ ಒಂಥರ. ದ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಅಗೇನ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ. ಯೂನಿಫಾರ್ಮ್ ಅಂದರೆ ಏನಾಗುತ್ತೆ? ಬೇಸಿಕಲಿ ಸಿಂಪಲ್ ಮಕ್ಕಳು. ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ಒನ್ ಡೈಪೋಲ್, ಯಾವುದೋ ಒಂದು ಡೈಪೋಲ್ ತೊಗೊಂಡಾಗ, ಸಾರಿ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಡ್ರೆ, ಸೊ ಯೂನಿಫಾರ್ಮ್ ಅಂದರೆ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ಈಗ ನಾನು ಮೈನಸ್ ಕ್ಯೂ ಪ್ಲಸ್ ಕ್ಯೂ, ಇಫ್ ಐ ಟೇಕ್ ಮೈನಸ್ ಕ್ಯೂ ಪ್ಲಸ್ ಕ್ಯೂ, ಇದು ಈ ಕಡೆ ಪ್ಲಸ್ ಅಂತ ತೊಗೋಣ, ಈ ಕಡೆ ಇದು ತೊಗೋಣ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ವಾಟ್ ಎವರ್ ದ ಫೋರ್ಸಸ್ ಇದೆಯಲ್ವ, ಎರಡು ಫೋರ್ಸಸ್ಸು ಇದು ಈಕ್ವಲ್ ಆ್ಯಂಡ್ ಆಪೋಸಿಟ್, ಈಕ್ವಲ್ ಆ್ಯಂಡ್ ಆಪೋಸಿಟ್, ಈಕ್ವಲ್ ಆ್ಯಂಡ್ ಆಪೋಸಿಟ್, ದೇರ್ಫೋರ್ ದೇ ಗೆಟ್ ಕ್ಯಾನ್ಸಲ್ಡ್ ಈಚ್ ಅದರ್. ಅರ್ಥ ಆಯ್ತಾ? ಆ್ಯಂಡ್ ಇದೇನಾಗುತ್ತೆ, ಇಲ್ಲಿ ಮಾತ್ರ ಹಿಂಗೆ ರೊಟೇಟ್ ಆಗುತ್ತೆ. ಒಂದು ವೇಳೆ ಇದೇ ನಾನ್ ಯೂನಿಫಾರ್ಮ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಈ ಥರ ಎಲ್ಲ ಇದ್ದರೆ, ನಾನ್ ಯೂನಿಫಾರ್ಮ್ ಆಗಿದ್ದರೆ, ಅಲ್ಲೇ ನಾವು ಡೈಪೋಲ್ ಇಟ್ಟರೆ, ಅದರಲ್ಲಿ ನಾವು ಡೈಪೋಲ್ ಇಟ್ಟರೆ, ಈ ಥರ ಡೈಪೋಲ್ ಇಟ್ಟಾಗ ಈ ಕಡೆ ಬೇರೆ ಫೋರ್ಸ್ ಇರುತ್ತೆ, ಈ ಕಡೆ ಬೇರೆ ಫೋರ್ಸ್ ಇರುತ್ತೆ. ಅದರಿಂದ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಬೋತ್ ಲೀನಿಯರ್ ಫೋರ್ಸ್ ಆಸ್ ವೆಲ್ ಆಸ್ ಒಂದು ಟಾರ್ಕ್, ಎರಡೂ ಇರುತ್ತೆ ಇಲ್ಲಿ. ಈ ಕ್ವಶನ್ ಆ್ಯಕ್ಚುಲಿ KCET ಕೇಳಿದ್ದಾರೆ. ಅರ್ಥ ಆಯ್ತಾ? ಇದು ಪ್ಲಸ್ ಮತ್ತು ಮೈನಸ್. ವಾಟ್ಸ್ ಆನ್ಸರ್ ಫಾರ್ ದಿಸ್? ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಓನ್ಲಿ ಟಾರ್ಕ್. ವಾಟ್ಸ್ ಆನ್ಸರ್ ಫಾರ್ ದಿಸ್? ಎಲ್ಲಿದ್ದೀರಾ ನೀವು ಇನ್ನು? ಓನ್ಲಿ ಟಾರ್ಕ್, ಓನ್ಲಿ ಫೋರ್ಸ್ ಇದೆ ಅಲ್ಲಿ. ಓಕೆ, ಸೊ ಓನ್ಲಿ ಟಾರ್ಕ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಕ್ವಿಕ್ಲಿ. ಅಗೈನ್ ಸಿ, ನಾನು ಹೇಳ್ತಾ ಇದ್ದೀನಿ ಮತ್ತೆ ಎಲ್ಲ ಚಾಪ್ಟರ್ಸ್ದು SI ಯೂನಿಟ್ಸ್ ಆಗಿರಲಿ, ಇಲ್ಲ ಅದರದ್ದು ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್, ಫಾರ್ ಎಕ್ಸಾಂಪಲ್ ಇದು ಡೈಮೆನ್ಷನಲ್ ಫಾರ್ಮುಲಾಸ್ NCERT ಏನು ಕೊಟ್ಟಿದ್ರು ಅದ್ರ ಡೈಮೆನ್ಷನಲ್ ಫಾರ್ಮುಲಾಸ್ ಆಗಿರಲಿ, ಇದೆಲ್ಲ ಇಂಪಾರ್ಟೆಂಟ್. SI ಯೂನಿಟ್ಸು, ಡೈಮೆನ್ಷನಲ್ ಫಾರ್ಮುಲಾಸು, ಎಲ್ಲ ಚಾಪ್ಟರ್ ನೀವು ಯಾವುದೇ ಒಂದು ಓದ್ತಾ ಇದ್ರು ಅದ್ರ ನೋಡ್ಕೊಳ್ಳಿ. ಇಟ್ ಇಸ್ ಇಂಪಾರ್ಟೆಂಟ್ ಈವನ್ ಫಾರ್ ಯುವರ್ ಬೋರ್ಡ್ಸ್ ಆಸ್ ವೆಲ್ as CET ಎಕ್ಸಾಮ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಎಸ್, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ಬಳ್ಳಾರಿ. ಆ್ಯಂಡ್ ಸೊ ಮಕ್ಕಳೇ, ಸೊ ವಿ ಆರ್ ಪ್ಲ್ಯಾನಿಂಗ್. ನಾನು ಇನ್ನೊಂದು ಹೇಳ್ತೀನಿ ಮಕ್ಕಳೇ, ಯಾವಾಗಾದ್ರೂ ನಾನು ಬಂದಾಗ, ಇಫ್ ಯು ಸಿ ಸಮ್ವೇರ್, ನಾನು ಎಲ್ಲಾದ್ರೂ ನೋಡಿದಾಗ ನೀವು ಭಯ ಬೀಳಬಾರ್ದು. ಆ್ಯಕ್ಚುಲಿ ಬಂದು ಮಾತಾಡಿಸ್ಬೇಕು. ಕೆಲವು ಸ್ಟೂಡೆಂಟ್ಸು ಅಲ್ಲ ನೋಡಿ RP ಸರ್ ಅಲ್ಲಿ ಹೋಗ್ತಾರೆ ಅಂದ್ಬಿಟ್ಟು, ಆ್ಯಕ್ಚುಲಿ ಲಿಟ್ರಲಿ ದೇ ವಿಲ್ ಬಿ ಶೋಯಿಂಗ್ ಲೈಕ್ ದಿಸ್. ಆ್ಯಂಡ್ ಫೋನಲ್ಲಿ ತೋರಿಸ್ಬಿಟ್ಟು ಪೇರೆಂಟ್ಸ್ ನೋಡಿ ಇವರೇ ಸರ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು. ಯು ಕ್ಯಾನ್ ಆರಾಮ್ಸೆ ಕಮ್ ಆ್ಯಂಡ್ ಟಾಕ್. ನಾವೆಲ್ಲ ವಿ ಆರ್ ಆಲ್ ವೆರಿ ಸ್ಮಾಲ್ ಪೀಪಲ್. ನಾನು ಹೇಳ್ತಾ ಇದ್ದೀನಿ, ವಿ ಆರ್ ಜಸ್ಟ್ ಟೀಚರ್ಸ್ ಆ್ಯಂಡ್ ವಿ ಆರ್, ಬಿಕಾಸ್ ನಾನು ಇವತ್ತು ಇಲ್ಲಿರೋದು ಬಿಕಾಸ್ ಆಫ್ ಯು ಗೈಸ್. ನಾನು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಇಲ್ಲೇ ಬಿದ್ದಿರ್ತೀನಿ. ಇಡೀ ಬೆಂಗಳೂರು ಕನಕಪುರ ರೋಡಲ್ಲಿ ಕನಕಪುರ ರೋಡ್ ಅಂತ ಇದೆ ಇಲ್ಲೊಂದು, ಅಲ್ಲೇ ಬಿದ್ದಿರ್ತೀನಿ ಆ್ಯಕ್ಚುಲಿ. ಅರ್ಥ ಆಯ್ತಾ? ನಮ್ಮ ಆಫೀಸು ವಾರ್ಜಲ್ ಮೆಟ್ರೋಸ್ಟೇಷನ್ ಇರುತ್ತೆ. ಸೊ ದಯವಿಟ್ಟು ಎಲ್ಲಾದರೂ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ RP ಸರ್ನ ಆರಾಮಾಗಿ ಬಂದು ಮಾತಾಡಿ. ಅರ್ಥ ಆಯ್ತಾ? ಸೊ ಇಟ್ ಈಸ್ ವೆರಿ, ನೀವು ಅಲ್ಲೆಲ್ಲೋ ನೋಡಿಕೊಂಡು ಪೇರೆಂಟ್ಸ್ ತೋರಿಸ್ತಾ ಇರ್ತಾರೆ ಫೋನಲ್ಲಿ, ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು. ಆರಾಮಾಗಿ ಬಂದು ಮಾತಾಡಿ. ವಾಟ್ಸ್ ಆನ್ಸರ್ ಫಾರ್ ದಿಸ್ ಮಕ್ಕಳು? SI ಎಲೆಕ್ಟ್ರಿಕ್ ಚಾರ್ಜಸ್ ಕೂಲಂಬ್. ದ ಆನ್ಸರ್ ಈಸ್ ವೆರಿ ಸಿಂಪಲ್, ಇಟ್ ಈಸ್ ಕೂಲಂಬ್. ನೆಕ್ಸ್ಟ್, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್. ಅಗೇನ್ ನಾನು ಹೇಳೋದಿಲ್ಲ ಇದು. It is Gauss law in case of electrostatics. Gauss law in electrostatics. ಇದೇನಿದು Gauss law ಕೂಲಂಬ್ಸ್ ಅಲ್ಲ, Gauss law in electrostatics. ಇದೇ ಕ್ವಶನ್ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲೂ ಬರುತ್ತೆ. ಅಲ್ಲಿ 0 ಇರುತ್ತೆ, ಬಿಕಾಸ್ ಫ್ಲಕ್ಸ್ ಇನ್ ಇಸ್ ಈಕ್ವಲ್ ಟು ಫ್ಲಕ್ಸ್ ಔಟ್, 0 ಇರುತ್ತೆ. ಅದು ಕೂಡ ಒಂದು 3-4 ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್, ದ SI ಯೂನಿಟ್ ಆಫ್ ಎ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ಬಂದು ನಿಮಗೆ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಂತರ ಆಲ್ ಡಿರೈವೇಷನ್ಸ್ ಒನ್ ಶಾಟ್. ಓಕೆ, ನೀವು ಹೇಳಿ, ನೀವೇನು ರಿಕ್ವೆಸ್ಟ್ ಮಾಡಿ ಬರ್ತಾ ಇರುತ್ತೆ ಎಲ್ಲಾನು. ಅರ್ಥ ಆಯ್ತಾ? ನೆಕ್ಸ್ಟ್, ಎಸ್ ಓಕೆ. ದ ಫಿಸಿಕಲ್ ಕ್ವಾಂಟಿಟಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕೂಲಂಬ್. ಅಗೇನ್ ಸೇಮ್ ಮಕ್ಕಳ. ಸೊ ವಿಲ್ ಜಸ್ಟ್ ಕ್ವಿಕ್ಲಿ ಗೋ ವಿತ್ ದಿಸ್. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ದಿಸ್ ಆ್ಯಂಡ್ ದೀಸ್ ಕ್ವಶನ್ಸ್ ಆರ್ ಆಸ್ಡ್. ನಾನು ಹೇಳ್ತಾ ಇದ್ದಲ್ವಾ, ನೀವು ಈ ಎಂಟೈರ್ 200 MCQs ನೋಡಿಬಿಟ್ರೆ ಔಟ್ ಆಫ್ 15, 12, 13 ಬಂದ್ಬಿಡುತ್ತೆ ಈಸಿಲಿ. ಯಾವುದೋ ಒಂದು 2-3 ಕ್ವಶನ್ ಸ್ವಲ್ಪ ಟಫ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಯಾವುದು ನಿಮ್ಗೆ ಟಫ್ ಇರಲ್ಲ. ನೋ ಪ್ರೆಸ್ ಮಾಡು.
ಓಕೆ, ಅಲ್ಲೇನೋ ಅಪ್ಡೇಟ್ ಬಂತು, ಕ್ಲೋಸ್ ಮಾಡೋಕ್ಕೆ ಹೇಳಿದೆ. Next, according to Gauss law, the electrostatics, the electroflux through the closed surfaces, again 1 by epsilon times the charge enclosed. The answer is B. Next, afterwards, let's go for next question now. The electrostatic force between two charges does not depend upon the, so it depends on the magnitude of charges, it depends upon the distance between them, it also depends upon the medium where charges are kept. This is very important. Medium ಎಲ್ಲಿ ಇಟ್ಟಿರ್ತೀನಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೋರ್ಡ್ ಎಕ್ಸಾಮಲ್ಲಿ ಕೂಡ ನಿಮಗೆ ಆಲ್ರೆಡಿ ನ್ಯೂಮರಿಕಲ್ ಚಾಪ್ಟರ್ ಮುಗಿದಿದೆ, ಒನ್ ಶಾರ್ಟ್ ಮುಗಿದಿದೆ. And whatever you want, I give all the videos in description box, and I want everyone to 70 out of 70. You just let me know comment section, yaar 70 out of 7 target ಮಾಡ್ತಾ ಇದ್ದೀರಾ. I want to see who is targeting 70 out of 70. ಅಲ್ಲಿ ನಿಜ ಹೇಳಬೇಕು, 70 out of 70. 70 out of 70 ಯಾರು ಟಾರ್ಗೆಟ್ ಮಾಡ್ತಾ ಇದ್ದೀರಾ? 70 out of 70. KCET videos, one shot lecture, simplified and KCET ಬಂದೇ ಬರುತ್ತೆ. I am telling you, I will teach you the best methods ಮಕ್ಕಳೇ CETಗೆ. 70 out of 70, yes. CET ಅಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಮಕ್ಕಳೇ. 70 out of 70 you can easily score. Yes, I want everyone. Good ಮಕ್ಕಳೇ. ಆ್ಯಂಡ್ ಇಟ್ ಈಸ್ ಈಸಿ. ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಟಫ್. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಟಫ್. ಐ ಆಮ್ ದೇರ್, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಎಕ್ಸಾಮ್ ಮುಗಿದಾದ್ಮೇಲೆ ಐ ವಿಲ್ ಬಿ ಕಮಿಂಗ್ ಟು ಎಕ್ಸಾಮಿನೇಷನ್ ಸೆಂಟರ್. ನಾನು ಈಗಲೇ ಹೇಳ್ತಾ ಇದ್ದೀನಿ, ಅಲ್ಲೇ ಬಂದು ಕುತ್ಕೊಂಡು ಕ್ವಶನ್ ಸಾಲ್ವ್ ಮಾಡೋಣ. ಮಕ್ಕಳು ಅಲ್ಲೇನು ಕ್ವಶನ್ ತೋರಿಸ್ಬಿಟ್ಟು ಸರ್ MCQ ಸರ್ ಇದು ಹೇಳಿದೆ. ಪ್ರತಿ ವರ್ಷ ಔಟ್ ಆಫ್ 15 ಕ್ವಶನ್ಸ್ ಐ ಕ್ಯಾನ್ ಸೇ ಸಿಂಪ್ಲಿಫೈಡ್ ಮೀನ್ಸ್ ಏನು ಟೀಚ್ ಮಾಡ್ತೀವೋ ಅಟ್ಲೀಸ್ಟ್ 13 ಬರ್ತಾ ಇತ್ತು, 12 to 13. ಈ ವರ್ಷ ಐ ವಾಂಟ್ 15 out of 15 ಇನ್ MCQs. ನ್ಯೂಮರಿಕಲ್ಸು ಒನ್ ಶಾಟ್ಸ್ ಬಂದೇ ಬರುತ್ತೆ ಬಿಡಿ. ಅರ್ಥ ಆಯ್ತಾ? ಎಸ್ ಸರ್, ಐ ಹ್ಯಾವ್ ಪ್ರಾಬ್ಲಮ್ಸ್ ಇನ್ ದ ಆ್ಯಪ್. ಓಕೆ, ಚೆಕ್ ಮಾಡಿ ಏನಿಲ್ಲದು. ಓಕೆ ಪ್ಲೀಸ್, ನೀವೇನೇ ಇದ್ದರೂ ಇನ್ನೊಂದು ಹೇಳ್ತಾ ಇದ್ದೀನಿ, ಸಿಂಪ್ಲಿಫೈಡ್ ಮೈಂಡ್ಸ್ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ನಿಮಗೆ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆಫೀಸ್ ನಂಬರ್ 7411-008-008 ಇರುತ್ತೆ. ನೀವು ಕಾಲ್ ಮಾಡಿ ನಿಮ್ಗೆ ಏನು ಬೇಕಾದರೂ ಅದು ಕೇಳಿ ಅವ್ರಿಗೆ, ಓಕೆನಾ? ಅವ್ರು ಹೇಳ್ತಾರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ. ಇಲ್ಲ ಕೆಲವು ಮಕ್ಕಳು ಸರ್ ನಮ್ಮ MCQs ಅಪ್ಲೋಡ್ ಮಾಡಿ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಯು ಕ್ಯಾನ್ ಟೆಲ್ ವಾಟ್ ಎವರ್ ಯು ವಾಂಟ್ ಮಕ್ಕಳೇ. ನನಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಐ ವಿಲ್ ಬಿ ವೆರಿ ಬಿಸಿ ವಿತ್ ಮೇಕಿಂಗ್ ಲಾಟ್ ಆಫ್ ವೀಡಿಯೋಸ್ ಫಾರ್ ಯು. ಧಾರವಾಡಗೆ ಬರ್ತೀನಿ ಮಕ್ಕಳೇ, ವೆರಿ ಸೂನ್ ಧಾರವಾಡಗೆ ಬರಬೇಕು. ಆ್ಯಕ್ಚುಲಿ ನಿಮ್ಮ IIT ಧಾರವಾಡನ ಐ ವಾಂಟೆಡ್ ಟು ವಿಸಿಟ್. ನಮ್ಮ ಸರ್ ಏನೇ ಹೇಳ್ತಾ ಇದ್ರು, ಒಂದು ವೀಡಿಯೋ ಮಾಡಬೇಕು. ನೀವೆಲ್ಲ IIT ಧಾರವಾಡದಲ್ಲಿ ನನಗೆ 99% ನಮ್ಮ ಕನ್ನಡದವರೇ ಇರಬೇಕು. ನನಗೆ ಹೇಳ್ತಾ ಇದ್ದೀನಿ ಈಗಲೇ, ನೀವೇ ಎಲ್ಲ ಇರಬೇಕು. ಸೊ ಅಷ್ಟು ನಾವು ಟೀಚ್ ಮಾಡಬೇಕು. So again, mass, it doesn't depend upon the mass of the charges. What's the answer for this? Mass of the charge. Let's go fast. And nantara. Next is, electric potential. These are the electric charges ಅಲ್ಲಿ ಇದು ಬಂದಿರೋದು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್. ಎಲ್ಲ ಪೇಪರ್ಸ್ ತಗೊಂಡು ಇಷ್ಟೇ ಕ್ವಶನ್ಸು ಆರಾಮಾಗಿ ಈಸಿ ಇರುತ್ತೆ. ಇನ್ನೂ ಕೆಲವೊಂದು ಟಫರ್ ಕ್ವಶನ್ ತಗೊಂಡು ನಾನು ಚಾಪ್ಟರ್ ವೈಸು ಮಾಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಅದಾದ್ಮೇಲೆ ನೆಕ್ಸ್ಟು ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಇಸ್, the two capacitors of C1 and C2 are connected in parallel in the external source of potential V. The equation which not applicable for the given combination. ನೋಡಿ, ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಪ್ಯಾರಲಲ್ ಅಲ್ಲಿ. ಈಗ ನಿಮಗೆ ಪ್ಯಾರಲಲ್ ಇದ್ರೆ ಏನಾಗುತ್ತೆ, ವೋಲ್ಟೇಜ್ ಅನ್ನೋದು ಸೇಮ್ ಇರುತ್ತೆ. ಅದು ರೆಸಿಸ್ಟರ್ಸ್ ಆಗಿರಲಿ, ಕೆಪಾಸಿಟರ್ಸ್ ಆಗಿರಲಿ, ವೋಲ್ಟೇಜ್ ಅನ್ನೋದು ಸೇಮ್ ಇರುತ್ತೆ. ಇಲ್ಲಿ V1 ಇದೆ, ಇಲ್ಲಿ V2 ಇರುತ್ತೆ, ಎರಡು ಸೇಮ್ ಇರುತ್ತೆ. ಸೊ ಬಟ್ ಇಲ್ಲಿ B = V1 + V2 ಕೊಟ್ಟಿರೋ ಅದು ರಾಂಗ್. ದಟ್ ಇಸ್ ನಾಟ್ ಪಾಸಿಬಲ್. ಅರ್ಥ ಆಯ್ತಾ? ಸೊ ಅಫ್ಕೋರ್ಸ್ ಇನ್ನೂ ನೆನ್ಪಿಟ್ಕೊಳ್ಳಿ, ಪ್ಯಾರಲಲ್ ಅಂದರೆ ರೆಸಿಸ್ಟರಲ್ಲಿ 1/R1 + 1/R2. ಸೊ ಕೆಪಾಸಿಟರ್ಸಲ್ಲಿ ಆ್ಯಡ್ ಮಾಡೋಕ್ಕೆ C = C1 + C2 ಆಗುತ್ತೆ. ಯಾಕಂದರೆ ಎರಡು ಉಲ್ಟಾ. ರೆಸಿಸ್ಟರ್ ಅನ್ನೋದು ಎನರ್ಜಿನ ಡಿಸಿಪೇಟ್ ಮಾಡುತ್ತೆ, ಕೆಪಾಸಿಟರು ಎನರ್ಜಿನ ಸ್ಟೋರ್ ಮಾಡ್ಕೊಡುತ್ತೆ. LCR ಈವನ್ ದ ಇಂಡಕ್ಟರ್ ಕೂಡ ಸ್ಟೋರ್ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅದಕ್ಕೋಸ್ಕರ ಇದ್ರದ್ದು ಉಲ್ಟಾ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು, ಸೊ ದ ಎಲೆಕ್ಟ್ರಿಕ್ ಎಲ್ಲ ನ್ಯೂಮರಿಕಲ್ಸ್ ಆಗಿದೆ. ಐ ಥಿಂಕ್ ಸಮ್ ಆರ್ ಸೇಯಿಂಗ್ AC ಆಲ್ಟರ್ನೇಟಿವ್ ಕರೆಂಟ್. ಜಸ್ಟ್ ಮಕ್ಕಳೇ, ಆಲ್ಟರ್ನೇಟಿವ್ ಕರೆಂಟ್ ನ್ಯೂಮರಿಕಲ್ಸ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್. ಐ ಥಿಂಕ್ ನಿಮ್ಮ ಎಕ್ಸಾಮ್ 1 or 2 days ಇದೆ ಅಲ್ವಾ? ಐ ವಿಲ್ ಅಪ್ಲೋಡ್ ಬಿಫೋರ್ ದಟ್. ಐ ವಿಲ್ ಟ್ರೈ ಟು ಅಪ್ಲೋಡ್ ಈವನ್ ಇಫ್ ಪಾಸಿಬಲ್ ಟುಡೇ ಇಟ್ಸೆಲ್ಫ್. ಅರ್ಥ ಆಯ್ತಾ? ನೆಕ್ಸ್ಟು, ಆ್ಯಂಡ್ ಆಫ್ಲೈನ್ ಕೋರ್ಸ್. ಎಸ್, ಈ ವರ್ಷ CET ಕ್ರ್ಯಾಶ್ ಕೋರ್ಸ್ಗಳು ಆಫ್ಲೈನ್ ಇದೆ. ನಾನು ಇನ್ನೂ ಡೀಟೇಲ್ಸ್ ಅದ್ರ ಬಗ್ಗೆ ಏನು ಹೇಳಿಲ್ಲ. ಐ ವಿಲ್ ಟೆಲ್ ಯು. ಸೊ ತುಂಬ ಜನ ಮಕ್ಕಳು ಪ್ರತಿ ವರ್ಷ ನಂಗೆ ಕಂಪ್ಲೇಂಟ್ ಹೇಳ್ತಾ ಇದ್ರು, ಸೊ ಇಲ್ಲೋಗಿದ್ರಿ ಅಲ್ಲಿ ಒಂದು ಎಂಟೈರ್ ಡೇ ಅಲ್ಲಿ ಬರೀ 10 MCQs ಮಾಡ್ತಾರಂತೆ. ಎನಿವೇರ್ ಮಕ್ಕಳು, ಅದ್ರ ಬಗ್ಗೆ ಡೀಟೇಲ್ಸ್ ಆಮೇಲೆ ಲೇಟಾಗಿ ಕೊಡ್ತೀವಿ, ಇದು ಬೇಕಾಗಿಲ್ಲ. ಓಕೆ, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಲ್ವೇಸ್ ನೆನಪಿಕೊಳ್ಳಿ ಮಕ್ಕಳೇ, ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಒಂದು ಪಾಯಿಂಟ್ ಚಾರ್ಜ್ನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು 1/R. ಇಟ್ ಈಸ್ 1/R ಇರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/R ಡ್ಯೂ ಟು ಪಾಯಿಂಟ್ ಚಾರ್ಜ್. ಇದೇ ಕ್ವಶನ್ ಡೈಪೋಲ್ ಕೊಟ್ಟಾಗ
ಡೈಪೋಲ್ ಡ್ಯೂ ಟು ಡೈಪೋಲ್ ಇಟ್ ಇಸ್ ಬೇಸಿಕಲಿ ಇಟ್ ಇಸ್ 1/r². ನೆನ್ಪಿಟ್ಕೊಳ್ಳಿ, ಡೈಪೋಲ್ಗೆ 1/r² ಬರುತ್ತೆ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಡ್ರೆ ನಾನು ಡ್ಯೂ ಟು ಪಾಯಿಂಟ್ ಚಾರ್ಜ್ 1/r², ಡ್ಯೂ ಟು ಡ್ಯೂ ಟು ಡೈಪೋಲ್ ಇಟ್ ಈಸ್ 1/r³. ಇದೇ ಎಕ್ಸಾಕ್ಟ್ಲಿ ಇದೇ ಕ್ವಶನ್ನ 3 to 4 ಒಂದು ಅಟ್ಲೀಸ್ಟ್ ಒಂದು 3 ಕ್ವಶನ್ಸ್ ಕೇಳಿದ್ದಾರೆ CET-ಯಲ್ಲಿ. ಕೆಲವೊಂದ್ಸರಿ ಡೈರೆಕ್ಟಾಗಿ ಕೇಳಿದ್ದಾರೆ, ಕೆಲವೊಂದ್ಸರಿ ಗ್ರಾಫಾಗಿ ಕೇಳಿದ್ದಾರೆ. ಸಿನ್ಸ್ ಐಮ್ ಟಾಕಿಂಗ್ ಅಬೌಟ್ MCQs, I'll talk about even competitive exams. ಇದೇ ಕ್ವಶನ್ ಡಿಟ್ಟು ಒಂದ್ಸತಿ ಗ್ರಾಫ್ ಕೇಳಿದ್ದಾರೆ, ಇನ್ನೊಂದ್ಸತಿ 1/r² ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಸಿಂಪಲ್. ದ ಆನ್ಸರ್ ಇಸ್ ವಾಟ್? It is 1/distance. Let's go for next question now. The electric potential at the surface of a conducting charge spherical shell is, it is 10 centimeters 20. See, for example, ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಒಂದು ಕಂಡಕ್ಟಿಂಗ್ ಚಾರ್ಜ್ ಇದ್ದರೆ, ಸೊ ಕಂಡಕ್ಟಿಂಗ್ ಚಾರ್ಜ್ ಸ್ಪೆರಿಕಲ್ ಇದ್ದರೆ ಚಾರ್ಜ್ ಎಲ್ಲ ಮೇಲೆ ಹೋಗುತ್ತೆ. ನಾನು ಒನ್ ಶಾರ್ಟಲ್ಲಿ ನಿಮಗೆ ಟೀಚ್ ಮಾಡೋಕ್ಕಂತ ಹೇಳಿದ್ನಲ್ಲ ನಿಮಗೊಂದು, ಐ ಟುಕ್ ಎ ಸ್ಮೈಲಿ, ಒಂದು ಸ್ಮೈಲಿ ತೊಗೊಂಡು ಒಂದು ಮೆಟಲ್ ತೊಗೊಂಡು ಹೇಳಿದೆ ನಿಮಗೆ. ಸೊ ಇಲ್ಲಿ ಏನಾಗುತ್ತೆ, ಬೇಸಿಕಲಿ ವೆರಿ ಸಿಂಪಲ್. ಸೊ ಯಾವತ್ತಾಗಲಿ ಪೊಟೆನ್ಷಿಯಲ್ ಥ್ರೂಔಟ್ ದ ಬಾಡಿ ಕಾನ್ಸ್ಟೆಂಟ್ ಇರುತ್ತೆ. ಪೊಟೆನ್ಷಿಯಲ್ ಅನ್ನೋದು ಗ್ರೇಡಿಯಂಟ್ ಬೇಸಿಕಲಿ. ಒಂದು ವೇಳೆ ಏನಾದರೂ ಬೇರೆ ಪೊಟೆನ್ಷಿಯಲ್, ಒಂದು ಇಲ್ಲಿ 10 volts, ಇಲ್ಲಿ 20 volts ಡಿಫ್ರೆಂಟ್ ಆಗಿದ್ದರೆ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇರಲೇಬೇಕು. ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ 0 ಇರಬೇಕಂತ ಹೇಳಿದ್ರೆ ಆಬ್ವಿಯಸ್ಲಿ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇರಲೇಬೇಕು. ಆರ್ ನಮ್ಮ ಬೆಸ್ಟ್ ದಿಸ್ ಇಸ್ ವೈ ಮ್ಯಾಥಮೆಟಿಕ್ಸ್ ಕಮ್ಸ್ ಇನ್ ಟು ಪಿಕ್ಚರ್. ಡಿಫ್ರೆನ್ಸಿಯೇಷನ್. ಸೊ ಡಿ.ವಿ. ಹೌ ಮೆನಿ ಆಫ್ ಯು ಸೀನ್ ಮೈ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಲೆಕ್ಚರ್? ಸೊ ಐ ಹೋಪ್ ಯು ಆಲ್ ಸೀನ್ ಮೈ ಲೆಕ್ಚರ್ಸ್. ಆ್ಯಂಡ್ ಮೈ ಫೇವ್ರೇಟ್ ಈಸ್ ಕ್ಯಾಲ್ಕುಲಸ್. ನಾನು ಕ್ಯಾಲ್ಕುಲಸ್ ಯಾವತ್ತೂ ಬಿಡೋದಿಲ್ಲ. ಸೊ ಕ್ಯಾಲ್ಕುಲಸ್ ಯೂಸ್ ಮಾಡಿದ್ರೆ dV/dt ಈಸ್ ಬೇಸಿಕಲಿ ಎಲೆಕ್ಟ್ರಿಕ್ ಫೀಲ್ಡ್. ಈ ಡಿರೈವೇಷನ್ ತುಂಬ ಇಂಪಾರ್ಟೆಂಟು. And so obviously if you're getting suppose if you want to get something as 0, it should be constant. Differentiation of something is always 0. ಅದರಿಂದ in that way you can understand. Or in another way, ಅಲ್ಲಿ ಹೊರಡೆ ಏನಾದರೂ ಪೊಟೆನ್ಷಿಯಲ್ ಡಿಫ್ರೆಂಟ್ ಆಗಿದ್ದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ದಟ್ಸ್ ನಾಟ್ ಪಾಸಿಬಲ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ಆನ್ಸರ್ ಬಂದಿದ್ದಕ್ಕೆ ವಾಟ್ಸ್ ಆನ್ಸರ್ ಫಾರ್ ದಿಸ್? ಸಿ 20 volts. ದಟ್ಸ್ ಗುಡ್ ಮಕ್ಕಳೇ. ಇದು ನೋಡಿ, ತುಂಬ ಜನ ಮ್ಯಾಥ್ಸ್ ಕೇಳ್ತಾ ಇದ್ದೀರಾ. ನನಗೇನು ಗೊತ್ತಾ, ನಾನೀಗ 20 hours ಚಾಲೆಂಜ್ ಕೊಟ್ಬಿಟ್ಟಿದ್ದೀನಿ. ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್ ನೈಟ್ ಟೈಮ್ಸ್. ನನಗೂ ಅಷ್ಟೇ ನೈಟ್ ಟೈಮ್ ಮಲಗಿದ್ರೆ 20 hours ಚಾಲೆಂಜ್. 20 ಮಕ್ಕಳು ಕಮೆಂಟ್ ಮಾಡ್ತಾರೆ, ಸರ್ 20 hours ನೀವು ಕಂಪ್ಲೀಟ್ ಮಾಡಲಿಲ್ಲ ಸರ್, ಇನ್ನೂ 20 ಕಂಪ್ಲೀಟ್ ಮಾಡಲ್ಲ ಅಂದ್ಬಿಟ್ಟು. ಅದೊಂದು ಟೆನ್ಷನ್ ಆಗಿಬಿಟ್ಟಿದೆ. ಫಿಸಿಕ್ಸ್ ಆಗಿದ ತಕ್ಷಣ ಒನ್ಸ್ ಐ ಮೇಕ್ 70 out of 70 ಐ ಆಮ್ ಕಮಿಂಗ್ ಟು ಮ್ಯಾಥಮೆಟಿಕ್ಸ್. ಐ ಮೇಕ್ ಶ್ಯೂರ್. ಇನ್ನು ಬೋರ್ಡ್ ಎಕ್ಸಾಮ್ ತುಂಬ ಟೈಮ್ ಇದೆ, ಆಯಿತಾ? ಸೊ ಇದಾಗಿದ ತಕ್ಷಣ ನಾನು ಮ್ಯಾಥ್ಸ್ಗೆ ಬರ್ತೀನಿ. ಐ ಆಮ್ ಗೋಯಿಂಗ್ ಟು ಮೇಕ್ ಶ್ಯೂರ್ ದಟ್ ಯು ಗೆಟ್ ಈವನ್ ಔಟ್ ಆಫ್ ಔಟ್ ಇನ್ ಮ್ಯಾಥಮೆಟಿಕ್ಸ್. ಅರ್ಥ ಆಯ್ತಾ? ರೈಟ್? ಓಕೆ. ಸೊ ಮ್ಯಾಥಮೆಟಿಕ್ಸ್ಗೆ ಬಂದೇ ಬರ್ತೀನಿ. ಆ್ಯಂಡ್ ಕೆಮಿಸ್ಟ್ರಿ ಹೇಳ್ತಾ ಇರಿ, ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಇಸ್ equipotent surface for an isolated point charge are in dash shape. It is due to point charge. ಒಂದು ಪಾಯಿಂಟ್ ಚಾರ್ಜ್ಗೆ ಆಲ್ವೇಸ್ ನಮಗೆ ಆನ್ಸರ್ ಹೇಗಿರುತ್ತೆ? ಸ್ಪೆರಿಕಲ್ ಆಗಿರುತ್ತೆ. ಸೊ ವಿ ಆಲ್ವೇಸ್ ಹ್ಯಾವ್ ಸ್ಪೆರಿಕಲ್ equipotential surfaces. ಬಿಕಾಸ್ ಯಾಕೆಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. So and circle, it's everywhere it's equal. Or you can say one more way, the formula is basically we have K divided by we can KQ/R alva, KQ/R. So R constant irbeku. That's possible only when it's a circle. Artha aita simple agi. Next, adadmele, so maximum electric field that an electric medium can withstand without breakdown. Electric field that can withstand, that is called dielectric strength. That is just strength ideo, that's called as dielectric strength. Adadmele nantara ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್. ಮತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ನ್ಯೂಮರಿಕಲ್ಸಲ್ಲಿ ನೀವು ಸ್ಕೋರ್ ಮಾಡೋಕ್ಕಂತ ಹೇಳಿದ್ರೆ ಎವ್ರಿ ಸೆಂಟೆನ್ಸ್ ಈಸ್ ಇಂಪಾರ್ಟೆಂಟ್. MCQs ಅಲ್ಲಿ ಸೆಂಟೆನ್ಸ್ ಇಂಪಾರ್ಟೆಂಟು. ಇದು ಎಕ್ಸಾಕ್ಟ್ಲಿ ಪ್ರಾಪರ್ಟೀಸ್ ನಿಮ್ಮಲ್ಲಿದೆ. ಎಕ್ಸಾಕ್ಟ್ಲಿ ಫಿಕ್ಸ್ ದ ಪ್ರಾಪರ್ಟೀಸ್, ಇಟ್ ಇಸ್ ದೇರ್ ಇನ್ ದ ಪ್ರಾಪರ್ಟೀಸ್. ಈವನ್ ನಾನು ಒನ್ ಶಾರ್ಟ್ ನಿಮ್ಗೆ ಎಲ್ಲ ಪ್ರಾಪರ್ಟೀಸ್ ಟೀಚ್ ಮಾಡಿದ್ದೀನಿ. ಅದ್ರಲ್ಲಿ ಒನ್ ಆಫ್ ದ ಪ್ರಾಪರ್ಟೀಸ್ ರಾಂಗ್ ಇಯರ್. ದಟ್ಸ್ ವೆರಿ ಸಿಂಪಲ್ ಇಟ್ ಈಸ್. ಆಯಿತಾ? ನೆಕ್ಸ್ಟು, identify the wrong statement regarding the electrostatics of conductors. The electric field is inside a charge conductor is 0. Of course, correct. There is no excess charge inside conductor. That's correct. Electric potential constant. That's correct. Electric field is tangential at a point to surface of a charge conductor. That's not possible because electric field ಅನ್ನೋದು ಒಂದು ಯಾವುದೋ ಒಂದು ಸರ್ಫೇಸ್ ತಗೊಂಡಾಗ ಇಟ್ ವಿಲ್ ಬಿ ನಾರ್ಮಲ್. ಬೇಸಿಕಲಿ ಒಂದು ಸರ್ಫೇಸ್ಗೆ ನಾರ್ಮಲ್ ಆಗಿರುತ್ತೆ. ಸೊ ಎಂತಕ್ಕೆ ಅಂತ ನಾರ್ಮಲ್ ಆಗಿ ಇದ್ದರೆ ಮಾತ್ರ ವಿ ಕ್ಯಾನ್ ಸಿ ದಟ್. ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಟ್ಯಾಂಜೆನ್ಷಿಯಲ್ ಕಾಂಪೋನೆಂಟ್, ಒಂದು ನಾರ್ಮಲ್ ಇಲ್ಲ ಅಂತ ಹೇಳಿದ್ರೆ ಇಟ್ ಲ್ಯಾಸ್ ಸಮ್ ಕಾಂಪೋನೆಂಟ್ಸ್. ಒಂದು ನಾರ್ಮಲ್ ಇಲ್ಲ ಅಂತ ಹೇಳಿದ್ರೆ ಅದ್ರ ನಾನು ಕಾಂಪೋನೆಂಟ್ಸ್ ತೊಗೊಂಡ್ರೆ ಸಮ್ ಕಾಂಪೋನೆಂಟ್ ವಿಲ್ ಬಿ ಅಲಾಂಗ್ ದಿಸ್ ಒನ್. ಸೊ ಅದು ಚಾರ್ಜ್ ಆ್ಯಂಡ್ ಡಿಸ್ಟರ್ಬ್ ಎಲ್ಲ ಮಾಡ್ತಾ ಇರುತ್ತೆ. ಸೊ ದೇರ್ಫೋರ್ ಇಟ್ಸ್ ನಾಟ್ ಪಾಸಿಬಲ್. ಸೊ ದೇರ್ಫೋರ್ ದ ಆನ್ಸರ್ ಇಸ್ ಡಿ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಾ? ನೆಕ್ಸ್ಟ್, ದಟ್ಸ್ ವೆರಿ ಗುಡ್ ಮಕ್ಕಳೇ. ನೆಕ್ಸ್ಟ್ ಇಸ್, ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್? sometime they will ask you, sometime they'll ask you, okay, next one is sometimes they'll ask you that half CV square, and some person is continuously commenting KCET crash course. Makle, I already ಹೇಳಿದೆ ನಿಮಗೆ.
KCET ಕ್ರ್ಯಾಶ್ ಕೋರ್ಸ್ ಆ್ಯಕ್ಚುಲಿ ನಿಮಗೆ ಇಟ್ ಈಸ್ ಅವೈಲೇಬಲ್ ಫಾರ್ ಸಮಥಿಂಗ್ ಅರೌಂಡ್ 3500. ಐ ಥಿಂಕ್ ಮೇ ಬಿ ಇವತ್ತು ಇನ್ನೂ ಕಡಿಮೆ, ಸ್ವಲ್ಪ ಕಡಿಮೆ ಇರ್ಬೋದೇನೋ, ಇಸ್ ಇಟ್ ಲೆಸ್ ಸಮಥಿಂಗ್. ಓಕೆ, ಆ್ಯಂಡ್ ಬಟ್ ನಿಜವಾಗ್ಲೂ ಹೇಳ್ತೀನಿ, ಐ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್ ಟು ರೆಕಾರ್ಡ್. ರೆಕಾರ್ಡು ಮಾಡ್ತೀವಿ, ಲೈವಲ್ಲಿ ಬಂದು ಕೆಲವೊಂದು ಡೌಟ್ಸ್, ಈಗ ಮಕ್ಕಳು ಲೈವಲ್ಲಿ ಬಂದಾಗ ವಾಟ್ ಐ ಡೂಸ್ ಬೇಸಿಕಲಿ ಐ ಜಸ್ಟ್ ಗೆಟ್ ದ PDF, ಐ ಶೋ ಎವ್ರಿ ಒನ್, ನಿಮ್ಗೆ ಏನು ಡೌಟ್ಸ್ ಕೇಳಿ ಅಂತ ನಾನು ಡೈರೆಕ್ಟಾಗಿ ಕೇಳ್ತೀನಿ, ಅದು ಸಿಂಪಲಾಗಿ ಮಾಡ್ತೀನಿ. ಬಟ್ ಐ ವಿಲ್ ಸೀಟ್ ಆ್ಯಂಡ್ ರೆಕಾರ್ಡ್ ಹೋಲ್ ಡೇ ಕಾನ್ಸೆಪ್ಟು, ಒಂದು ಪ್ರಾಪರ್ ಸ್ಟ್ರಕ್ಚರ್, ಫಸ್ಟ್ ಕಾನ್ಸೆಪ್ಟ್ ಹೇಳ್ಕೊಟ್ಟು ನಂತರ DPPಸ್ಗೊಳ್ತೀವಿ, ನಂತರ PYQs ಹೇಳ್ತೀವಿ. ಯು ಸಿ ದ ಡೆಮೋ ಕ್ಲಾಸ್ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ನಾನು ವಿ ಪುಟ್ ಲಾಟ್ಸ್ ಆಫ್ ಎಫರ್ಟ್ ಮಕ್ಕಳು. ಕ್ಯಾನ್ ಯು ಇಮ್ಯಾಜಿನ್, ಈಗ 20 hours ಕೋರ್ಸ್ ಇದೆಯಲ್ವಾ ಫಿಸಿಕ್ಸಲ್ಲಿ, ಐ ಕ್ಯಾನ್ ಮೇಕ್ ದ ಸೇಮ್ ಕೋರ್ಸ್ ಆಸ್ ಅ ಪೇಡ್ ಕೋರ್ಸ್. ಐ ಕ್ಯಾನ್ ಟೆಲ್ ಎವ್ರಿ ಒನ್ ಟು ಬೈ, ಈವನ್ ಇಫ್ ಐ ಕೀಪ್ 500, ಎವ್ರಿ ಒನ್ ವಿಲ್ ಬೈ. ಈವನ್ ದಟ್ಸ್ ವಾಟ್ ನಾನು ನಿನ್ನೆ ಪ್ರೆಸೆಂಟೇಷನ್ ಕೊಟ್ಟಾಗ, ನಾವು ಲಾಸ್ಟ್ ಟೈಮ್ ಪ್ರೆಸೆಂಟೇಷನ್ ಕೊಟ್ಟಾಗ ಅವರು ಅದೇ ಹೇಳ್ತಾ ಇದ್ರು, ನೀವು ವೈ ಆರ್ ಯು ಡೂಯಿಂಗ್ ಸೋ ಮಚ್ ಫಾರ್ ಫ್ರೀ ಅಂತ. ಸೊ ಅಟ್ಲೀಸ್ಟ್ ಸಿಂಪ್ಲಿಫೈಡ್ ಮೈಂಡ್ಸ್ ಸಸ್ಟೈನ್ ಆಗೋದಕ್ಕೆ ವಿ ನೀಡ್ ಸಮ್ ಕೈಂಡ್ ಆಫ್ ಸಾರ್ಟ್ ಆಫ್, ಇಲ್ಲ ನನಗೆ ಬಿಟ್ಬಿಡಿ, ನಾನು ಬೇಕಾದ್ರೆ ಹಂಗೆ ಇಫ್ ಯು ಪುಟ್ ಮೀ 0 ಅಗೇನ್ ಕಮ್ ಫ್ರಮ್ 0. ಆಲ್ರೆಡಿ 4-5 ಸಲ 0 ಹೋಗಿದ್ದೀನಿ ಜೀವನದಲ್ಲಿ. ಸೊ ಬಟ್ ಅಟ್ಲೀಸ್ಟ್ ಸಸ್ಟೈನ್ ಮಾಡೋದಕ್ಕೆ ವಿ ನೀಡ್ ಸಮ್ ಕೈಂಡ್ ಆಫ್ ಫಂಡ್ಸ್. ನಾನು ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ, ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ನಮಗೆ ಅರ್ಥ ಆಯ್ತಾ? ಸೊ ಅದರಿಂದ ವಿ ಹ್ಯಾವ್ ಜಸ್ಟ್ ಓನ್ಲಿ ಒಂದೇ ಒಂದು ಕ್ರ್ಯಾಶ್ ಕೋರ್ಸ್ ಅಷ್ಟೇ ಮಕ್ಕಳೇ. ಸೊ ಇಫ್ ಯು ಜಸ್ಟ್ ಇಂಟ್ರೆಸ್ಟೆಡ್ ಬೈ ದ್ಯಾಟ್, ಆರ್ ಒನ್ ಶಾಟ್ ಲೆಕ್ಚರ್ಸ್ ಬರ್ತದೆ, ಅದನ್ನು ನೋಡಿ ಬೋರ್ಡ್ ಔಟ್ ಆಫ್ ಔಟ್ ತೊಗೊಳ್ಳಿ. ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಸ್ ವಾಟ್ಸ್ ಆನ್ಸರ್ ಫಾರ್ ದಿಸ್, ವಾಟ್ ಇಸ್ ಆನ್ಸರ್, ಯು ಗಾಟ್ ಇಟ್? ಸೊ capacitance of a capacitor is 6 × 10⁻⁴. The connected 200 volt cell is basically half CV square ಮಕ್ಕಳು. ಇಟ್ಸ್ ಬೇಸಿಕಲಿ 6 × 2 12 ಬರಬೇಕು. ಸೊ ನಿಮಗೆ ಹಾಫ್ ಇದೆ, 6 × 2 12, ಸಾರಿ 6 × 2 ಸ್ಕ್ವೇರ್ ಅಲ್ವಾ, ಇದು 200 ಸ್ಕ್ವೇರ್. ಸೊ KCET ಬಂದಾಗ ಯು ಕ್ಯಾನ್ ಡೂ ಆಲ್ ದಿಸ್ ಕ್ವಶನ್ ಈವನ್ ವಿತೌಟ್ ಡೂಯಿಂಗ್ ದ ಆ್ಯಕ್ಚುಲಿ ನಂಬರ್ಸ್ ಇಟ್ಕೊಂಡು. 2 2s are 4, ಆ್ಯಂಡ್ ಇದು ಬಂದು ನಿಮಗೆ 10⁴ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ, ಡಿವೈಡ್ ಬೈ ಹಾಫ್. ಆ್ಯಂಡ್ ಅಫ್ಕೋರ್ಸ್ ನಾನು ಇದನ್ನು ಮಾಡೋಷ್ಟು ನೆಸಿಟಿ ಇಲ್ಲ. ವೈ ಆಮ್ ಯೂನ್ ಡೂಯಿಂಗ್ ದಿಸ್? ಬಿಕಾಸ್ MCQs ಯಾರು ನಿಮ್ಗೆ ಸ್ಟೆಪ್ಸ್ ನೋಡೋದಿಲ್ಲ, ಆನ್ಸರ್ ಅಷ್ಟೇ ಅಲ್ವಾ. ಸೊ ಈಗ ನೆನ್ಪಿಟ್ಕೊಳ್ಳಿ. ಸೊ ಇದರ ಅರ್ಧ ಅಲ್ವಾ, ಹಾಫ್ 3 ಇರುತ್ತೆ, ಇದರ ಸ್ಕ್ವೇರ್ 4. ಸೊ 4 3s are 12, ಆನ್ಸರ್ 12 ಆಗಿರಬೇಕು. 24 ನಾಟ್ ಪಾಸಿಬಲ್, 24 ನಾಟ್ ಪಾಸಿಬಲ್, 6 ನಾಟ್ ಪಾಸಿಬಲ್. ಇಲ್ಲಿ ಪವರ್ 4 ಬರುತ್ತೆ, ಇಲ್ಲಿ ಪವರ್ -4 ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಇಸ್ 12 ಜೌಲ್. ಇಟ್ಸ್ ವೆರಿ ಸಿಂಪಲ್ ಕ್ವಶನ್ ಮಾರ್ಕ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಹಿಂಗೆ ಮಾಡೋ ಈಗ ಆ್ಯಕ್ಚುಲಿ ವಿ ವಿಲ್ ನಾಟ್ ಡೂ ಆ್ಯಕ್ಚುಲ್ ಮೆಥಡ್ಸ್. ವಾಟರ್ ಮಾಲಿಕ್ಯೂಲ್ ಪೋಲಾರ್ ಮಾಲಿಕ್ಯೂಲ್ ನಮಗೆಲ್ಲ ಗೊತ್ತಿದೆ, ನಿಮ್ಮ ಕೆಮಿಸ್ಟ್ರಿ ಲೆಕ್ಚರ್ ಏನು. ಓಕೆ, ಸೊ ವಾಟರ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಬೇಸಿಕಲಿ, ಸೊ ಯಾವ ವಾಟರ್ ಮಾಲಿಕ್ಯೂಲ್ ನಿಮ್ಗೆ ಗೊತ್ತಿರುತ್ತಲ್ವ ಆಲ್ರೆಡಿ. ಹೈಡ್ರೋಜನ್ ಎರಡೂ ಇದೆ, ಇಲ್ಲೊಂದು 2 ಕೆಮಿಕಲ್ ಇದೆ, ಇಲ್ಲೊಂದು 2 ಕೆಮಿಕಲ್. ಇಟ್ಸ್ ವೆರಿ ನೈಸ್. ಆ್ಯಕ್ಚುಲಿ ಕೆಮಿಸ್ಟ್ರಿ ಇಸ್ ನೈಸ್. ಕೆಮಿಸ್ಟ್ರಿ ಟೀಚಿಂಗ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಮ್ಯಾಥ್ಸೇ ಬೋರಿಂಗು, ಕೆಮಿಸ್ಟ್ರಿ ಫಿಸಿಕ್ಸ್ ತುಂಬ ಚೆನ್ನಾಗಿರುತ್ತೆ, ಅರ್ಥ ಅಲ್ವಾ. ಸೊ ದೇರ್ ಇಸ್ ಎನ್ ಎಲೆಕ್ಟ್ರೋನೆಗೆಟಿವಿಟಿ. ಇಲ್ಲಿ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ, ಇಲ್ಲಿ ಸ್ವಲ್ಪ ಎಲೆಕ್ಟ್ರೋ ಪಾಸಿಟಿವ್ ಇರುತ್ತೆ. ಅದರಿಂದ ಏನಾಗುತ್ತೆ, ಆಕ್ಸಿಜನ್ ನಾನು ಐ ಶುಡ್ ಟೆಲ್ ಆಲ್ ದಿಸ್ ಥಿಂಗ್ಸ್ ಇನ್ ಡ್ಯೂರಿಂಗ್ ಕೆಮಿಸ್ಟ್ರಿ ವೆನ್ ಐ ಯೂಸ್ ಟು ಟೀಚ್ ಆಲ್ಮೋಸ್ಟ್ 10 years ಬ್ಯಾಕ್. ನಾನು ಓದೋದು ನವೋದಯದಲ್ಲಿ, ನಮ್ಮ ಸ್ಕೂಲಲ್ಲಿ ನಾನು ಎಂಟೈರ್ 3 years ಈಗಲೂ ಹೋದ್ರೆ ನನ್ನ ಮೇಸ್ಟ್ರು ಏನು ಕರೀತಾರೆ, ನಾನೇ ಕೆಮಿಸ್ಟ್ರಿ ಟೀಚ್ ಮಾಡಿರೋದು. ಇಟ್ಸ್ ವೆರಿ ನೈಸ್ ಟು ಎಕ್ಸ್ಪ್ಲೇನ್. ಆಕ್ಸಿಜನ್ ಇಸ್ ಲೈಕ್ ವೆರಿ ಹಂಗ್ರಿ, ನನಗೆ ಎಲೆಕ್ಟ್ರಾನ್ಸ್ ಬೇಕು ಅಂತ ಹೇಳಿದೆ ಅದ್ರ ಕಡೆ ಇಟ್ಕೊಂಡಿರುತ್ತೆ. ಸೊ therefore it becomes electronegative, therefore it becomes electropositive. So there is always some kind of charge separation. ನಾನು ತುಂಬ ಕೆಮಿಸ್ಟ್ರಿ ಹೇಳಿದ್ರೆ ನಿಮಗೆ, the centers of positive and negative charges do not coincide. The centers of positive and negative charges coincide. Obviously they do not coincide. That is the answer for this, and is nice. It's very nice. Chemistry, especially in the plus R effect, minus R effect, inductive effect, resonance effect, that's so beautiful. ಆಯಿತಾ? ಕೆಲವೊಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಬ್ಯೂಟಿಫುಲ್ಲು, ಫಿಸಿಕಲ್ ಕೆಮಿಸ್ಟ್ರಿ ಸ್ವಲ್ಪ ತಲೆನೋವು ಆ್ಯಕ್ಚುಲಿ, ಅದು ಬಿಟ್ಟರೆ ಎಲ್ಲಾನು. ಎ ಸ್ಪಿಯರ್ ದ ಚಾರ್ಜ್ Q is relative, V is 0 at infinity, electrostatic potential V electric field inside a sphere. Again same question. ಸ್ಪಿಯರ್ ಒಂದು ಸ್ಪಿಯರ್ ಇದೆ, ಸೊ ಪೊಟೆನ್ಷಿಯಲ್ ಓಕೆ ಇನ್ಫಿನಿಟಿ 0 ಆಬ್ವಿಯಸ್ಲಿ ಇರುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ಸೊ ಇನ್ಸೈಡ್ ಆಬ್ವಿಯಸ್ಲಿ V is not 0 and E is basically 0 ಅಲ್ವಾ. V is not 0 and E is basically 0. Next is afterwards, next one ಮಕ್ಕಳೇ. So the angle between the equipotential surface and the electric field is angle between equipotential surface. ಒಂದು electric field ತಗೊಂಡ್ರೆ equipotential surface are always perpendicular to it. Therefore the answer is 90 degrees. The next one is, let's go for next question now. And the electric potential due to a negative charge, negative point charge at a distance r is electric potential due to negative charge. It's obviously inversely proportional to 1/r. Potential alwa, negative point charge at a distance of r, it will be negative and it is 1/r. It is due to point charge. Yes, it is basically 1/r. So it's negative because it's negative and 1/r it is. Let's go for next question now. Values of electric field, electric potential at any point on the equatorial plane of a dipole. Okay, and dipole ತಗೊಂಡ್ರೆ again this is very important. They've asked the competitive exams also. ತುಂಬ ಸತಿ ಕೇಳ್ತಾ ಇರ್ತಾರೆ ನಿಮಗೆ.
ನಾನು ಡೈಪೋಲ್ ತೊಗೊಂಡಾಗ ನೆನ್ಪಿಟ್ಕೊಳ್ಳಿ ಮಕ್ಕಳು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಾನು ಹೇಳ್ತಾ ಇದ್ದೆ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕೀಪ್ ಎ ಟೆಸ್ಟ್ ಚಾರ್ಜ್. ಪಾಪ ಟೆಸ್ಟ್ ಚಾರ್ಜ್ ತೊಗೊಂಡು ಇಡಬೇಕು. ಇಟ್ಟಾಗ ಯು ಶುಡ್ ಸಿ ವಾಟ್ ಕೈಂಡ್ ಆಫ್ ಫೋರ್ಸ್ ಇಸ್ ಎಕ್ಸ್ಪೀರಿಯನ್ಸಿಂಗ್. ಈಗ ನಾನು ಟೆಸ್ಟ್ ಚಾರ್ಜ್ ಇಟ್ಟರೆ ಇವನು ಪ್ಲಸ್ ಬಂದು ಇದನ್ನ ಪುಷ್ ಮಾಡ್ತಾನೆ, ಹೀಗೆ ಪುಷ್ ಮಾಡ್ತಾನೆ, ಮೈನಸ್ ಬಂದು ಈ ಥರ ಎಳಿತಾನೆ, ಈ ಕಡೆ ಎಳ್ಕೊತಾನೆ. ದೇರ್ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸಿಸ್ಟ್ along the equatorial plane. But ಆದರೆ ನಾನೇನಾದರೂ ಒಂದು ವೇಳೆ if I take for example if I take minus q and plus q, if I just add at this point, if you just add electric field to minus q, electric field to plus q, and then if you just add potential to plus q, potential ಎರಡು ಆ್ಯಡ್ ಆಗುತ್ತೆ, ಅದರಿಂದ ನಿಮಗೆ 0 ಬರುತ್ತೆ. ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಸ್ ದಟ್ ಈಸ್ ಹೌ ಇಟ್ ಇಸ್. ಅದಾದಮೇಲೆ ನಂತರ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. What is the answer for this? So basically potential 0. Potential 0 ಇರಬೇಕು. Electric field is not 0. The answer is C. Afterwards, the potential difference across the capacitor is doubled. Then the energy is stored in the Afterwards, this potential difference across the capacitor is doubled. The energy stored in the, it's very simple. Potential difference half CV square alva. V ne now double ಮಾಡಿದಾಗ, so obviously potential, the energy stored in it becomes quadrupled. It's very simple, quadrupled. ಇದೇ ಕ್ವಶನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು ಜಾಸ್ತಿ ಮಾಡ್ತೀವಿ, ಅದನ್ನು ಕಡಿಮೆ ಮಾಡ್ತೀವಿ, ಇದನ್ನು 10% ಇನ್ಕ್ರೀಸ್ ಮಾಡ್ತೀವಿ, ಅದನ್ನು 20% ಇನ್ಕ್ರೀಸ್ ಮಾಡ್ತೀವಿ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಮೋರ್ ಆರ್ ಲೆಸ್ ಸಿಂಪಲ್. ಅದಾದಮೇಲೆ ನಂತರ ಎಸ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು the electric field inside the cavity of a charge conductor is 0 because it's called as electrostatic shield. Next is adadmele the example for polar molecule, again same oxygen molecule, we discussed already that. And electric dipole moment per unit volume of electric, actually ಏನಂತಂದರೆ ನಿಮ್ಮ ಪ್ರೀವಿಯಸ್ ಕ್ವಶನ್ಸು ನೀವು ಲಾಸ್ಟ್ ಎಲ್ಲ ಐ ಥಿಂಕ್ MCQ ಸ್ಟಾರ್ಟ್ ಆಗಿದೆ 22 ಇಂದ ಅನಿಸುತ್ತೆ, ಅಲ್ಲಿಂದ ನೀವು ಎಲ್ಲ ಮಾಡೆಲ್ ಪೇಪರ್ಸ್ ಎಲ್ಲ ನೋಡಿದ್ರು ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಆಗಿದೆ. ಅದೇ ಕ್ವಶನ್ನ ಸ್ವಲ್ಪ ಹಾಗೆಗೆ ಚೇಂಜ್ ಮಾಡಿದ್ರು ಅಷ್ಟೇ, ಇನ್ನೇನಿಲ್ಲ. ಐ ಡಿಲೀಟೆಡ್ ಮೋರ್ ದ್ಯಾನ್ ತುಂಬ ಕ್ವಶನ್ ನಾನು ಡಿಲೀಟ್ ಮಾಡಿದೆ ಇದರಿಂದ, ಬಿಕಾಸ್ ಎಲ್ಲ ಸೇಮ್ ಅದೇ ಕ್ವಶನ್ಸೇ ಇದೆ ಬೇಸಿಕಲಿ. ಸೊ ಅದರಿಂದ ಹೇಳ್ತೇನೆ ಇದನ್ನು ಫಸ್ಟ್ ನೋಡ್ಕೊಳ್ಳಿ, ಅದಾದಮೇಲೆ ನೀವು ಯಾವುದನ್ನೇ ನೋಡಿಕೊಂಡ್ರು ನೋಡ್ಕೊಬೋದು ನೀವು. ಓಕೆ, ನೆಕ್ಸ್ಟು the electric dipole moment per unit volume in electric dipole moment per unit volume called how much it got polarized. Basically tells about electric polarization, how much it got dipole. For example, ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಅಲ್ವಾ, ಡೈಪೋಲ್ ಅಂತ ಹೇಳಿದ್ರೆ ಬೇಸಿಕಲಿ when you apply electric field they all get polarized, they all align in one direction. That's very important. So you should get aligned in towards a 70 or 70. ಅದು ತುಂಬ ಇಂಪಾರ್ಟೆಂಟು. ದಟ್ ಐ ವಿಲ್ ಡೂ. ಐ ಆಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಇವರ್ ಆಲ್ ಡೈಪೋಲ್ಸ್, ನೀವೆಲ್ಲ ಡೈಪೋಲ್ಸ್ ಪಾಪ. ನಿಮ್ಮನ್ನೆಲ್ಲ ಈಗ ಅಲೈನ್ ಮಾಡ್ತೀನಿ ನಾನೀಗ ಹಾಕಿದ ತಕ್ಷಣ. ಸೊ ಎಷ್ಟು ಅಲೈನ್ಮೆಂಟ್ ಇದೆ, ಜಾಸ್ತಿ ಅಲೈನ್ಮೆಂಟ್ ಆದಷ್ಟು ಒಳ್ಳೆಯದು. ಇಟ್ಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೋಲರೈಸೇಷನ್. ಅರ್ಥ ಆಯ್ತಾ? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆನ್ ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಎನ್ ಈಕ್ವಲ್ 0 ಇರುತ್ತೆ. ಆನ್ಸರ್ ಈಸ್ 0 ಫಾರ್ ದಿಸ್. ನೆಕ್ಸ್ಟ್, ಓಕೆ, ದೀಸ್ ಆರ್ ದ ಕ್ವಶನ್ಸ್ ದಟ್ ಹಸ್ ಕಮ್ ಇನ್ ದ ಆಲ್ ದ ಕ್ವಶನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ಕರೆಂಟ್ ಎಲೆಕ್ಟ್ರಿಸಿಟಿ ಎಲ್ಲ ಹೋಗ್ತಾ ಕಡಿಮೆ ಆಗಿಬಿಟ್ಟಿದ್ದೀರಾ? ಎಸ್, ತುಂಬ ಜನ ಹೇಳ್ತಾ ಇದ್ರಿ ಇನ್ನೂ ಕ್ರ್ಯಾಶ್ ಕೋರ್ಸಲ್ಲಿ ವೀಡಿಯೋಸ್ ಬರುತ್ತೆ. ಬಿಕಾಸ್ ಏನಾಗಿದೆ ಅಂತ ಹೇಳೋ ಮಕ್ಕಳೇ, ಬೇಸಿಕಲಿ ಸೊ ಫಸ್ಟ್ ನಿಮಗೆ ಬೋರ್ಡ್ ಎಕ್ಸಾಮ್ ನಾನು ಮುಗಿಸ್ಬಿಟ್ಟು ಇಮಿಡಿಯೇಟ್ಲಿ ಈಗ ಸೊ ಇಟ್ಕೊಂಡು ಕಂಪ್ಲೀಟ್ ಆದ 1 hour ಫಿಸಿಕ್ಸ್ ಮುಗೀತು. ಸೊ ಈ ಫಿಸಿಕ್ಸ್ ಮುಗಿದ ತಕ್ಷಣ ನಿಮಗೆ ಎಲ್ಲ ವೀಡಿಯೋಸ್ ಒನ್ ಶಾಟ್ ಲೆಕ್ಚರ್ಸ್. ಮಕ್ಕಳಿಗೆ ಏನಾದ್ರು ಭಯ ಆಗಿದೆ, ಅಯ್ಯೋ ಬೋರ್ಡ್ ಎಕ್ಸಾಮ್ ಮಾಡೋಕ್ಕೆ, CET ಮಾಡೋಕ್ಕೆ, ಅದನ್ನು ಮಾಡೋಕ್ಕೆ, ಇದನ್ನು ಮಾಡೋಕ್ಕಂತ. ಸೊ ಯು ವಿಲ್ ಗೆಟ್ ಆಲ್ ದ ಲೆಕ್ಚರ್ಸ್ ವೆರಿ ಸೂನ್. ಐ ಆಮ್ ಗೋಯಿಂಗ್ ಟು ಅಪ್ಲೋಡ್. ಐ ಸ್ಟಿಲ್ ನೀಡ್ ಟು ಅಪ್ಲೋಡ್ ದ ಲೆಕ್ಚರ್ಸ್. ಐ ನೀಡ್ ಟು ರೆಕಾರ್ಡ್ ಅಂಡ್ ಅಪ್ಲೋಡ್ ಇಟ್ ಎವ್ರಿಥಿಂಗ್ ಆಸ್ ಪರ್ ಇಯರ್ 2026. ಅರ್ಥ ಆಯ್ತಾ? ನೆಕ್ಸ್ಟು ಅದಾದ್ಮೇಲೆ ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಮಕ್ಕಳೇ, ವೆರಿ ಸಿಂಪಲ್. ಸೊ ಲೆಟ್ಸ್ ಕೀಪ್ ಇಟ್ ಜಾಸ್ತಿ ಪ್ಲೀಸ್. ಲೆಟ್ಸ್ ಫೋಕಸ್ ಆನ್ ದಿಸ್. ತುಂಬ ಟೈಮ್ ತೊಗೊಳುತ್ತೆ. ಸೊ ಇದನ್ನು ಫೋಕಸ್ ಮಾಡೋಣ. ಆ್ಯಂಡ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಲಾಸ್ಟಲ್ಲಿ ನಾನು ಒಂದು 5 minutes ಮಾತಾಡ್ತೀನಿ. ದೆನ್ ಯು ಕ್ಯಾನ್ ವಿಶ್ ಮಿ ಆಲ್ ಆಫ್ ಯು. ಆ್ಯಂಡ್ ಪವರ್ ಶಾರ್ಟ್ ಲೆಕ್ಚರ್, ಎಸ್ ದೇ ವಿಲ್ ಕಂಟಿನ್ಯೂ, ಬರುತ್ತೆ. ಓಕೆ, ನೆಕ್ಸ್ಟ್, ಇನ್ ಕೇಸ್ ಆಫ್ ಮೆಟಲ್ಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಓಕೆ, ಟೆಂಪ್ರೇಚರ್ ನೋಡಿ ನೆನ್ಪಿಟ್ಕೊಳ್ಳೋ ಈಸಿಯಾಗಿ. ಮೆಟಲ್ಸ್ದು ಟೆಂಪ್ರೇಚರ್ನ ಅದೊಂದು ಫಾರ್ಮುಲಾ ಇದೆ. ನೀವು ಮೆಟಲ್ಸ್ ಬಂದು ಆಲ್ರೆಡಿ ಒಳ್ಳೆ ಕಂಡಕ್ಟರ್ಸ್, ದೇ ಆರ್ ಆಲ್ರೆಡಿ ಗುಡ್ ಕಂಡಕ್ಟರ್ಸ್. ಬೈ ಹೀಟಿಂಗ್ ಮೆಟಲ್ಸ್ ಬೇಸಿಕಲಿ, ಸೊ ಆಗೇನಾಗುತ್ತೆ ಬೇಸಿಕಲಿ ಆನ್ಸರು, ಅದನ್ನು ಹಾಳು ಮಾಡ್ತಾ ಇದ್ದೀರಾ, ಒಂದು ಮೆಟಲ್ನ ಹಾಳು ಮಾಡ್ತಾ ಇದ್ದಾರೆ. ಅಂದರೆ ಏನು ಆನ್ಸರು, ಪಾಪ ಮೆಟಲ್ ಇದೆ, ಅದು ಆಲ್ರೆಡಿ ಒಳ್ಳೆ ಕಂಡಕ್ಟರು, ಅದನ್ನು ಹೀಟ್ ಮಾಡಿದ್ರೆ ಅದು ಹಾಳಾಗುತ್ತೆ. ಸೊ ಅಂದರೆ ಏನು, ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಪಾಪ ಇಟ್ಸ್ ಅ ಗುಡ್ ಕಂಡಕ್ಟರ್, ಅದನ್ನ ಯಾಕೆ ಹಾಳು ಮಾಡ್ತಾ ಇದ್ದಾರೆ. ಸೊ ಹಿಂಗೆ ನೆನ್ಪಿಟ್ಕೊಂಬೇಡಿ. ಸೊ ಮೆಟಲ್ ಅಂದರೆ ಏನು, ಹೀಟ್ ಮಾಡಿದ್ರೆ ಹಾಳಾಗುತ್ತೆ. ಸೆಮಿ ಕಂಡಕ್ಟರ್ ಹೀಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಹಿಂಗೆ ನೆನ್ಪಿಟ್ಕೊಂಡ್ರೆ ಸಾಕು ನಿಮಗೆ. ಇಲ್ಲ ಸರ್ ಫಾರ್ಮುಲಾ ಬೇಕು ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಇದೆ, ಸಿಗ್ಮಾ = NE² τ/m ಅಂತ.
ಸೊ ನೀವು ಹೀಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಈ ಎಲೆಕ್ಟ್ರಾನ್ಸ್ ಒಂದಕ್ಕೊಂದು ಈ ಥರ ಜಾಯ್ ಹೊಡಿತಾ ಇರ್ತಲ್ಲ, ಹೀಗೆ ಒಂದಕ್ಕೊಂದು ಡಿಶ್ಯೂಮ್ ಮಾಡ್ತಾ ಇರ್ತಲ್ವ, ಆ ಟೈಮ್ ಕಡಿಮೆ ಆಗುತ್ತೆ. ದಟ್ಸ್ ಕಾಲ್ಡ್ ರಿಲ್ಯಾಕ್ಸೇಷನ್ ಟೈಮ್. ದಟ್ ಟೈಮ್ ವಿಲ್ ಡಿಕ್ರೀಸಸ್, ಸೊ ಸಿಗ್ಮಾ ವಿಲ್ ಡಿಕ್ರೀಸ್. ಸೊ ಇವೆಲ್ಲ ನೆನ್ಪಿಟ್ಕೋದು ತುಂಬ ಕಷ್ಟ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ ಹೇಳಿ ಬೇಸಿಕಲಿ, ಸೊ ಹಾಳಾಗುತ್ತೆ. ಕಂಡಕ್ಟರ್ಸ್ನ ಹೀಟ್ ಮಾಡಿದ್ರೆ ಹಾಳಾಗುತ್ತೆ, ಆ ಥರ. ಸೊ ಹಿಂಗೆ ನಮ್ಗೆ ಈಸಿಯಾಗಿ ನೆನ್ಪಿಟ್ಕೊಂಡ್ರೆ ಫಿಸಿಕ್ಸ್ ಇಸ್ ವೆರಿ ಈಸಿ. ಅದಾಗಿದೆ. ಸೊ ಫಾರ್ಮುಲಾಸ್ ಆಲ್ ಸೆಕೆಂಡರಿ ಇಟ್ ಇಸ್. ನೆಕ್ಸ್ಟ್ ದ ಆನ್ಸರ್ ಈಸ್, ಸೊ ದ ಟೆಂಪ್ರೇಚರ್ ಇನ್ಕ್ರೀಸಸ್, ದ ರೆಸಿಸ್ಟಿವಿಟಿ ಆಫ್ ದ ಮೆಟಲ್ಸ್ ಇನ್ಕ್ರೀಸಸ್. ಆ್ಯಂಡ್ ಓಕೆ, ಅಗೇನ್ ಇಲ್ಲೂ ಅಷ್ಟೇ ನೀವೇ ಆನ್ಸರ್ ಮಾಡಿ ಮಕ್ಕಳು, ಇದಕ್ಕೆ ಯು ಕ್ಯಾನ್ ಟೆಲ್ ದ ಆನ್ಸರ್. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಸೊ ಏನಾಗುತ್ತೆ, ಕಂಡಕ್ಟರ್ಸು ಹಾಳಾಗ್ತವೆ, ಸೆಮಿ ಕಂಡಕ್ಟರ್ಸು ಚೆನ್ನಾಗಾಗುತ್ತೆ. ಸೊ ಅಂದರೆ ಸೆಮಿ ಕಂಡಕ್ಟರ್ಸ್ದು ಬೇಸಿಕಲಿ ಮೆಟಲ್ದು ಏನಾಗುತ್ತೆ, ರೆಸಿಸ್ಟಿವಿಟಿ, ದೇ ಆಸ್ಕಿಂಗ್ ರೆಸಿಸ್ಟಿವಿಟಿ, ರೈಟ್? ಓಕೆ, ರೆಸಿಸ್ಟಿವಿಟಿ ಇಸ್ ಉಲ್ಟಾ ಆಫ್ ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ ಇಟ್ಸ್ ಉಲ್ಟಾ ಆಫ್ ಯುವರ್ ಕಂಡಕ್ಟಿವಿಟಿ. So rho is equal to basically 1 by sigma. Sigma is equal to ne square tau by m. This is m divided by ne square tau. ಅರ್ಥ ಆಯ್ತಾ? This is m divided by ne square. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಉಲ್ಟಾ ಮಕ್ಕಳು, ಜಸ್ಟ್ ಉಲ್ಟಾ. ಸೊ ರೆಸಿಸ್ಟಿವಿಟಿ ಅಲ್ಲ, ಮೆಟಲ್ದು ಇನ್ಕ್ರೀಸ್ ಆಗುತ್ತೆ, ಸೆಮಿ ಕಂಡಕ್ಟರ್ ಡಿಕ್ರೀಸ್ ಆಗುತ್ತೆ. ಸೊ ಇಟ್ ಈಸ್ ಮೆಟಲ್ದು ಇನ್ಕ್ರೀಸ್ ಆಗುತ್ತೆ, ಸೆಮಿ ಕಂಡಕ್ಟರ್ಸು ಡಿಕ್ರೀಸ್ ಆಗುತ್ತೆ. ಬಿಕಾಸ್ ಯಾಕಂದರೆ ಇದು ನೆನ್ಪಿಟ್ಕೊಳ್ಳಿ, ಹೀಟ್ ಮಾಡಿದ್ರೆ ಆಯಿತಾ, ಕಂಡಕ್ಟರ್ಸು ಹಾಳಾಗುತ್ತೆ. ಸೊ ಹಾಳಾಗೋದ್ರಿಂದ ಅಂದರೆ ಅದ್ರದ್ದು ಕಂಡಕ್ಟಿವಿಟಿ ಕಡಿಮೆ ಆಗುತ್ತೆ. ಅದೇ ಕಂಡಕ್ಟಿವಿಟಿ ಕಡಿಮೆ ಆದರೆ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ, ಬಿಕಾಸ್ ರೆಸಿಪ್ರೋಕಲ್. ಅದೇ ಇಂಡಕ್ಟರ್ಸ್ ಏನಾಗುತ್ತೆ ಇಂಡಕ್ಟರ್ಸ್ ಅಲ್ಲ, ಸೆಮಿ ಕಂಡಕ್ಟರ್ಸ್ ಏನಾಗುತ್ತೆ ಉಲ್ಟಾ. ಸೊ ಹೀಟ್ ಮಾಡಿದ ತಕ್ಷಣ ಅದ್ರಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ಬರುತ್ತೆ. ಏನು ಗೊತ್ತಾ, ಎನ್ ಇದೆಯಲ್ವಾ, ಈ ಎನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಸೆಮಿ ಕಂಡಕ್ಟರ್ಸಲ್ಲಿ ಎಲೆಕ್ಟ್ರಾನ್ಸೇ ಇಲ್ಲ, ಫ್ರೀ ಎಲೆಕ್ಟ್ರಾನ್ಸ್. ಹೀಟ್ ಮಾಡಿದಷ್ಟು ಬಾಂಡ್ ಬ್ರೇಕ್ ಆಗುತ್ತೆ, ಎನ್ ಜಾಸ್ತಿ ಆಗುತ್ತೆ. ಸೊ ಎನ್ ಜಾಸ್ತಿ ಆಗೋದ್ರಿಂದ ಬೇಸಿಕಲಿ ನಿಮ್ಗೆ ಏನಾಗುತ್ತೆ, ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ, ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದು ನೆನ್ಪಿಟ್ಕೊಂಬಿಡಿ, ಇದನ್ನ ಎಕ್ಸಾಮಲ್ಲಿ ತುಂಬ ಸತಿ ಕೇಳ್ತಾ ಇರ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟು ಅದಾದಮೇಲೆ ಸಿಂಪ್ಲಿಫೈಡ್ ನಿಮಗೆ PDF ಸಿಗುತ್ತೆ, ಸಿಂಪ್ಲಿಫೈಡ್ ಮೀನ್ಸ್ ಆ್ಯಪಲ್ಲಿ. ಐ ವಿಲ್ ಮೇಕ್ ಶೂರ್ ದಟ್ ಆಲ್ಸೋ ವಿಲ್ ಗೆಟ್ ಇಟ್. ಅರ್ಥ ಆಯ್ತಾ? ನೆಕ್ಸ್ಟು Kirchhoff's junction rule is based on, ನೀವು ಹೇಳಿ, KCL is based on conservation of charge. Let's go for next question now. ಅದಾದಮೇಲೆ resistivity of a metal wire depends on its. So it resistivity ಅನ್ನೋದು does not depends upon the dimensions, length, volume, air pressure depend ಆಗೋದು. It depends on the material medium. ಅರ್ಥ ಆಯ್ತಾ? Next, let's go for next question ಮಕ್ಕಳೇ. The electric current per unit area of cross section is basically called current density. Current density, J is equal to I divided by current density. Simple it is. And it is current density is the answer for this. And current density ನೆನ್ಪಿಟ್ಕೊಳ್ಳಿ, it is not a current is a scalar, but current density is a vector ಆಗಿರುತ್ತೆ. ಬಿಕಾಸ್ ಎಂತಕ್ಕಂದ್ರೆ ಏರಿಯಾ ಇರುತ್ತಲ್ವಾ, ಸೊ ಇಟ್ ಹ್ಯಾಸ್ ಅ ಡೈರೆಕ್ಷನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ ಆಫ್ ದಟ್. ಅದು ಕೊಡಲಿ ಕ್ವಶನ್ ಇದೆ ಆ್ಯಕ್ಚುಲಿ. ದ magnitude of drift velocity per unit electric field is called as mobility. Mobility ಅಂದರೆ how easily electrons are mobile. Drift velocity per electric field, ಸ್ವಲ್ಪ electric field ಕೊಟ್ಟರು they are all moving very easily. That means mobility is very high. ಅರ್ಥ ಆಯ್ತಾ? ಅದಾದಮೇಲೆ next let's go for next question. The ratio of magnetic drift velocity in an electric field is the ratio of magnitude of drift velocity again same mobility. I don't know why they asked. ಅದೇ ಇದೇ ರೀತಿ ಮಕ್ಕಳ ಸಮ್ ಕ್ವಶನ್ನ ರಿಪೀಟ್ ಮಾಡಿದ್ದಾರೆ ತುಂಬ ಸತಿ. ಇದೇ ಕ್ವಶನ್ ಎಕ್ಸಾಕ್ಟ್ಲಿ ಕೂಡ ಬಂದಿತ್ತು. ಐ ಹ್ಯಾವ್ ಡಿಲೀಟೆಡ್. ಸಮಟೈಮ್ಸ್ ದೇ ಸೇ ರೇಷಿಯೋ ಅಂತ ಕೊಡ್ತಾರೆ. ಅಗೇನ್ ದಟ್ ಈಸ್ ಆಲ್ಸೋ ಮೊಬಿಲಿಟಿ ಓನ್ಲಿ. ಅಗೇನ್ ದೇ ಸೇ ಕರೆಂಟ್ ಡೆನ್ಸಿಟಿ. ನಾನು ಹೀಗೆ ತಾನೆ ಹೇಳಿದೆ ನಿಮಗೆ, ಕರೆಂಟ್ ಡೆನ್ಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಕರೆಂಟ್ ಸ್ಕೇಲರೇ, ಕರೆಂಟ್ ವೆಕ್ಟರ್ ಕ್ವಾಂಟಿಟಿ. ಬಿಕಾಸ್ ಏರಿಯಾ ಇರುತ್ತೆ, ಅದು ಡೈರೆಕ್ಷನ್ ಇಸ್ ನಥಿಂಗ್ ಬಟ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ. ಅರ್ಥ ಆಯ್ತಾ? ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಈ ವಿಡಿಯೋ ಸ್ವಲ್ಪ ಶಾರ್ಟಾಗಿ ಮಾಡೋಣ. ಸೊ ನಿಮ್ಗೆ ಏನಾದರೂ ಡೌಟ್ ಬಂದಾಗ ಯಾವ್ದಾದ್ರು ಕ್ವಶನ್ ಆಗಲಿ ದಯವಿಟ್ಟು ಟೈಮ್ ಸ್ಟ್ಯಾಂಪ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ನಿಮ್ಮ ಡೌಟ್ಸ್ಗೆ. ಆಯಿತಾ? ಅರ್ಥ ಆಯ್ತಾ? ದಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ಶುಡ್ ನಾಟ್ ಹ್ಯಾವ್ ಎನಿ ಡೌಟ್ಸ್. The resistance of an R of metallic conductor is inversely proportional to the length of the conductor, area of cross section of the conductor. Resistance ಅನ್ನೋದು inversely proportional to area. So because we know the formula, R is equal to rho into L divided by A, it is inversely proportional to the area of cross section of the conductor. Area of cross section of the conductor. Next, ಅದಾದಮೇಲೆ ನಂತರ ಸೊ ದ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅಗೇನ್ ಸೇಮ್ ಕ್ವಶನ್ ಹೇಳಿಸಬೇಕಾಗಿಲ್ಲ. ಸೊ ಎಸ್, ಇಟ್ ಈಸ್ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ, ಯಾಕಂದರೆ ಹಾಳಾಗುತ್ತೆ ಮೆಟಲ್ಸು. ಇನ್ಕ್ರೀಸಿಂಗ್ ಟೆಂಪರೇಚರ್ ಆಫ್ ಮೆಟಲ್ ಕಾಸಸ್ ಫ್ರೀಕ್ವೆಂಟ್ ಕಲ್ಯೂಷನ್. ಎಸ್, ಕರೆಕ್ಟ್. ನೀವು ಜಾಸ್ತಿ ಟೆಂಪರೇಚರ್ ರೈಸ್ ಮಾಡಿಬಿಟ್ರೆ ಫ್ರೀಕ್ವೆಂಟ್ ಕಲ್ಯೂಷನ್, ಡಗ ಹೊಡಿತಾ ಇರ್ತೀವಿ, ಎಲ್ಲ ಒಂದಕ್ಕೊಂದು ಡ್ಯಾಶ್ ಮಾಡ್ತಾ ಇರ್ತಾರೆ ಟೆಂಪರೇಚರ್ ಜಾಸ್ತಿ ಆದರೆ. ಸೊ ಅದೇನಾಗುತ್ತೆ, ಟೆಂಪರೇಚರ್ ಅದರಿಂದ ಟೌ ಕಡಿಮೆ ಆಗುತ್ತೆ. ಸೊ ಅದರಿಂದ ಟೌ ಕಡಿಮೆ ಆಗುತ್ತೆ. ದಟ್ಸ್ ದ ರೀಸನ್ ವೈ ಇಟ್ ಇಸ್ ಇನ್ಕ್ರೀಸಿಂಗ್. ಸೊ ಆನ್ಸರ್ ಬಂದಿದ್ದಕ್ಕೆ ಬೋತ್ ಒನ್ and true, both are true, and second is the correct explanation of I. That's the correct answer. Let's go for next question now. And identify the wrong statement from the following.
The drift speed acquired by the free electrons per unit electric field is called mobility. Correct. Okay. The conductivity of semiconductors. What's the answer for this? Alloys drift velocity per unit electric field is mobility. Okay. The conductivity of semiconductors decreases with increase in temperature. Alla conductivity and ಜಾಸ್ತಿ ಆಗುತ್ತೆ semiconductors because they become good. So this is a wrong statement. ಅದು ಬಿಟ್ಟು conductivity of conductors decreases with that's correct. Yeah, they decreases. And alloys are widely used in case of yes, correct answers. Always ನೆನಪಿಟ್ಕೊಳ್ಳಿ ಮಕ್ಕಳೇ, ಮತ್ತೆ ಹೇಳ್ತೇನೆ, ಈ ಕ್ವಶನ್ ಅಂತೂ ತುಂಬಾ ರಿಪೀಟ್ ಆಗಿದೆ. ಕಂಡಕ್ಟರ್ಸ್ ಹಾಳಾಗ್ತವೆ, ಸೆಮಿಕಂಡಕ್ಟರ್ಸ್ ಒಳ್ಳೇದಾಗುತ್ತೆ ಜೀವನದಲ್ಲಿ ಇನ್ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ. ಎಷ್ಟು ನೆನಪಿಟ್ಕೊಳ್ಳಿ, ದಟ್ ಇಸ್ ಸಾಕು. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಯಾವ್ದಲ್ಲಿ ಬಿ ಅಂತ ಹೇಳ್ತಾ ಇದ್ದೀರಾ? ಕಂಡಕ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ಸ್. ಕಂಡಕ್ಟಿವಿಟಿ ಆಫ್ ನಾನೇನು ಹೇಳಿದೆ ಅಲ್ಲಿ? The drift speed of acquired by free electrons per unit electric field is called mobility. Correct. Conductivity of semiconductors decreases. Conductivity ಬಂದು ಕಡಿಮೆ ಆಗುತ್ತೆ. Yes. Conductivity of conductors decreases. Okay. The answer is C for this. What's the answer ಮಕ್ಕಳೇ? C. ಹೊಸಪೇಟೆ. ಎಸ್. ನೋಡಿ, ಕಡಿಮೆ ಜನ ಆಗ್ಬಿಟ್ಟೆ ಎಲ್ಲ ಈಗ. ಸೊ ಪಾಪ ನಿಮ್ಗೆ ಬೇರೆ ಎಕ್ಸಾಮ್ಸ್ ಎಲ್ಲ ಇರುತ್ತೆ ಪಾಪ. ಐ ಅಂಡರ್ಸ್ಟ್ಯಾಂಡ್ ಮಕ್ಕಳೇ. ಬಟ್ ಒನ್ ಥಿಂಗ್ ಐ ಟೆಲ್ ಯು, ಈ ವರ್ಷ ಲಾಸ್ಟ್ ಇಯರ್ ಮಕ್ಕಳು ಯಾರು ನೋಡ್ತಾ ಇದ್ದೆ, ದೇ ವಿಲ್ ಆಲ್ ಗೆಟ್ ಯಾಕೆ ದೇ ವಿಲ್ ಥಿಂಕ್ ಲೈಕ್ ಸರ್ ವಾಟ್ ಈಸ್ ದಿಸ್ ಲಾಸ್ಟ್ ಇಯರ್ ಇವೆಲ್ಲ ನಾನು ಮಾಡಿದ್ದು ಬೋರ್ಡ್ ಎಕ್ಸಾಮ್ಗೆ 1 week ಬಿಫೋರ್. ಬಟ್ ದಿಸ್ ಇಯರ್ ಐ ಹ್ಯಾವ್ ಡಿಸೈಡೆಡ್ ಟು ಫಿನಿಶ್ ಎವ್ರಿಥಿಂಗ್ ಸೂನ್. ಇನ್ಫ್ಯಾಕ್ಟ್ ನಿಮ್ಮದು ಎಂಟೈರ್ ಫಿಸಿಕ್ಸ್ ಒನ್ ಶಾಟ್ ಲೆಕ್ಚರ್ಸ್ ಮೆಜಾರಿಟಿ ದೊಡ್ಡ ಚಾಪ್ಟರ್ಸ್ ಆಲ್ರೆಡಿ ಆಗಿದೆ, ನ್ಯೂಮರಿಕಲ್ಸು ಆಗಿದೆ, MCQs ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಡೀಟೇಲ್ 2-3 ಮಾರ್ಕ್ಸ್ ಮಿಸ್ ಆದರೆ ಅದನ್ನು MCQs ನಾನು ಮಾಡಿಸ್ತೀನಿ ನಿಮ್ಮ ಕೈಯಲ್ಲಿ. ಸೊ ಅದರಿಂದ ಇಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಐ ವಾಂಟ್ ಎವ್ರಿ ಒನ್ ಟು ಸ್ಕೋರ್ ಔಟ್ ಆಫ್ ಔಟ್. ಅರ್ಥ ಆಯ್ತಾ ಸಿಂಪಲ್ ಆಗಿ? ನೆಕ್ಸ್ಟ್, ದ ವೈರ್ ಆಸ್ ಎ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್. ಓಕೆ, ದ ವೈರ್ ಆಸ್ ಎ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ area shown in the figure. I is a steady current that I flows through it. Which one of the following statement is correct? The formula we have a formula I is equal to ANEVD. We can see VD is actually inversely proportional to 1 by area. ಸೊ ಏರಿಯಾಗೆ 1/a ಆಗಿರುತ್ತೆ. ನೀವು ಹೇಳಿ ಮಕ್ಕಳು, ಇಲ್ಲಿ ಈಗ ಎಲ್ಲಿ ಏರಿಯಾ ಕಡಿಮೆ ಇದೆ, ಸೊ ಏರಿಯಾ ಇಲ್ಲಿ ಕಡಿಮೆ ಇದೆ, ಸೊ ಆಬ್ವಿಯಸ್ಲಿ ಇಲ್ಲಿ ವಿ ಡಿ ಅನ್ನೋದು ಜಾಸ್ತಿ ಇರುತ್ತೆ. ಇಲ್ಲಿ ಏರಿಯಾ ಬಂದು ಜಾಸ್ತಿ ಇದೆ, ಸೊ ವಿ ಡಿ ಅನ್ನೋದು ಕಡಿಮೆ ಇರುತ್ತೆ. ಸೊ ಜಾಸ್ತಿಯಿಂದ ಕಡಿಮೆಗೆ ಬರ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಜಾಸ್ತಿಯಿಂದ ಕಡಿಮೆ ಅಂತ ಹೇಳಿದ್ರೆ ಡಿಕ್ರೀಸಸ್ ವಿತ್ ಮೂವಿಂಗ್ ಫ್ರಮ್ A to B. ಆನ್ಸರ್ ಇಸ್ ಡಿಕ್ರೀಸಸ್ ವಿತ್ ಮೂವಿಂಗ್ ಫ್ರಮ್ A to B. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸರ್, ನೀವು ಮಾಡಿರೋ ನ್ಯೂಮರಿಕಲ್ಸ್ ವಿಡಿಯೋ ನೋಡಿದ್ರೆ ಸಾಕಾ? ನಾನು ಹೇಳ್ತಾ ನಿಮ್ಗೆ ಅಷ್ಟು ವಿಡಿಯೋಲಿ ಹೇಳಿದ್ದೀನಿ. ದಟ್ ಆರ್ ಐ ಹ್ಯಾವ್ ಕವರ್ಡ್ ಎವ್ರಿ ಟೈಪ್ ಆಫ್ ಕ್ವಶನ್. ನೀವು ಅಷ್ಟನ್ನು ಮಾಡ್ಕೊಂಡು ಹೋದರೆ ಔಟ್ ಆಫ್ 4 ಕ್ವಶನ್ 4 ಬರೋದಿಲ್ಲ, 2 2 ಸೇಮ್ ಬರೋ ಚಾನ್ಸಸ್ ಇರುತ್ತೆ, 3 ಸೇಮ್ ಆರ್ ಸಿಮಿಲರ್ ಬರುತ್ತೆ. ಸೊ ಇಲ್ಲಿವರೆಗೂ ಲಾಸ್ಟ್ 6 years ಬಂದಿದೆ ಮಕ್ಕಳ. ಸೊ ಪ್ರಾಬಿಲಿಟಿ ಆಫ್ ನೆಕ್ಸ್ಟ್ ಇಯರ್ ಆಲ್ಸೋ ಇಸ್ ಹೈ ಓನ್ಲಿ. ಸೊ ಐ ಆಮ್ ಎ ಮ್ಯಾಥ್ಸ್ ಟೀಚರ್, ಆಲ್ವೇಸ್ ಥಿಂಕ್ ಲೈಕ್ ಮ್ಯಾಥ್ಸ್. ಪ್ರಾಬಿಲಿಟಿ ಇಸ್ ಹೈ. ಆಯಿತಾ? ಕಂಡಕ್ಟರ್ ಅಟ್ ರೂಮ್ ಟೆಂಪರೇಚರ್ ಇಸ್ ಹೀಟೆಡ್, ದೆನ್ ಇಟ್ಸ್ ರೆಸಿಸ್ಟಿವಿಟಿ. ಅಗೇನ್ ಸೇಮ್ ಆನ್ಸರ್ ನೀವೇ ಹೇಳಬೇಕು. ಕಂಡಕ್ಟರ್ನ ಹೀಟ್ ಮಾಡಿದಾಗ ಅದು ರೆಸಿಸ್ಟಿವಿಟಿ ಬಂದು ಜಾಸ್ತಿ ಆಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಹಾಳಾಗ್ತಾ ಇದೆ ಅದು. ಸೊ ಇನ್ಕ್ರೀಸಸ್. ನೆಕ್ಸ್ಟ್ ಅಗೇನ್ ಸಿ, ಇದೇ ಕಂಡಕ್ಟರ್ ಮೇಲೆ ಗ್ರಾಫ್ಸ್ ಕೊಟ್ಟು ಎಲ್ಲ ದೇ ನಾಟ್ ಆಸ್ಕಿಂಗ್ ದಿಸ್ ಕ್ವಶನ್ಸ್. ಇಲ್ಲೇನಾಗಿದೆ ಅಂತೇಳಿ ಈ ಕ್ವಶನ್ಸ್ನ ದೇ ನಾಟ್ ಆಸ್ಕಿಂಗ್ ಇನ್ 2 markers ಅನ್ನೋ, ಅದಕ್ಕೋಸ್ಕರ ದೇ ಆರ್ ಕವರಿಂಗ್ ಮೋರ್ ಇನ್ ದ MCQs. ಇದೇನಿದು ಬೇಸಿಕಲಿ ನೀವೇ ಹೇಳಿಬಿಡಿ ಮಕ್ಕಳೇ. ಸೊ ಇದು ಬಂದು ನೈಕ್ರೋಮ್ಗೆ. ಸೊ ದಿಸ್ ಇಸ್ ಸಮ್ ಪರ್ಟಿಕ್ಯುಲರ್ ಕೇಸ್ ಆಫ್ ನೈಕ್ರೋಮ್. ಆ್ಯಂಡ್ ಸೆಮಿಕಂಡಕ್ಟರ್ಸ್ಗೆ ಕಡಿಮೆ ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್. ಅದಾದಮೇಲೆ ನಂತರ ಸೊ ಕಾಪರ್ ಇಸ್ ಎ ಕಂಡಕ್ಟರ್, ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ, ಕಾಪರ್ ಜಾಸ್ತಿ ಆಗುತ್ತೆ. ಸಿಂಪಲ್, ಇದು ನೆನ್ಪಿಟ್ಕೊಂಬೇಡಿ. ಕಂಡಕ್ಟರ್ ಹಾಳಾಗುತ್ತೆ, ಹೀಟ್ ಮಾಡಿದ್ರೆ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೆಮಿ ಕಂಡಕ್ಟರ್ ಚೆನ್ನಾಗಿರುತ್ತೆ, ಹೀಟ್ ಮಾಡಿದ್ರೆ ಅದರದ್ದು ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ, ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಯು ಕ್ಯಾನ್ ಮಾರ್ಕ್ ದ ಆನ್ಸರ್ ಬೈ ಯುವರ್ ಸೆಲ್ಫ್. Next comes moving charges and magnetism. So again it is very simple makle. So I'm very happy to see a lot of you. Adadmele moving charges and magnetism. Let's take this question now. And a galvanometer can be converted into voltmeter by connecting an okay, these are very common question. ಮತ್ತೆ ಹೇಳ್ತಾ ಇದೀನಿ, ಗ್ಯಾಲೋಮೀಟರು, ವೋಲ್ಟ್ಮೀಟರು, ರೆಸಿಸ್ಟರ್ ಕನೆಕ್ಟ್ ಮಾಡೋದು, ಯಾವ ಸೀರೀಸು, ಯಾವ ಪ್ಯಾರಲಲ್ಲು, ಇದಲ್ಲೇ 4-5 ಕ್ವಶನ್ನ ಫ್ರೇಮ್ ಮಾಡ್ತಾರೆ ಅವರು. ಆ್ಯಂಡ್ ಸೇಮ್ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕ್ವಶನ್ ಏನಾಗುತ್ತೆ, ಗ್ಯಾಲೋಮೀಟರ್ ಕ್ಯಾನ್ ಬಿ ಕನ್ವರ್ಟ್ ಟು ವೋಲ್ಟ್ ಮೀಟರ್. ನೋಡಿ, ವೋಲ್ಟ್ ಮೀಟರ್ ಅಂದರೆ ಏನಪ್ಪ? ವೋಲ್ಟ್ ಮೀಟರ್ ಅಂದರೆ ಜಾಸ್ತಿ ವೋಲ್ಟೇಜು. ಸೊ ವೋಲ್ಟ್ ಮೀಟರ್ ಶುಡ್ ಆಲ್ವೇಸ್ ಹ್ಯಾವ್ ಹೈ ವೋಲ್ಟೇಜ್. ಅಂದರೆ ನಾನು ಯಾವುದೋ ಒಂದು ರೆಸಿಸ್ಟರ್ ತಗೊಂಡ್ರೆ, ಸೊ
ಇಫ್ ಯು ಹ್ಯಾವ್ ಹೈ ರೆಸಿಸ್ಟೆನ್ಸ್ ನೆನ್ಪಿಟ್ಕೊಳ್ಳಿ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಷ್ಟು ಜಾಸ್ತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ರೆಸಿಸ್ಟರ್ ಹೆಂಗೆ ಗೊತ್ತಾ, ಇಟ್ಸ್ ವೆರಿ ಹಂಗ್ರಿ ಫಾರ್ ವೋಲ್ಟೇಜ್. ನಂಗೆ ಜಾಸ್ತಿ ವೋಲ್ಟೇಜ್ ಬೇಕು ಅಂತ ಕಿತ್ಕೊಳುತ್ತೆ ಬೇಸಿಕಲ್ ರೆಸಿಸ್ಟರು. ಸೀರೀಸಲ್ಲಿ ಕೊಟ್ಬಿಟ್ರ ದಟ್ಸ್ ದ ರೀಸನ್ ವಿ ಪ್ಯಾರಲಲ್. ಅರ್ಥ ಆಯ್ತಾ? ಯಾರೋ ನಾವೇನಂದರೆ ಹೋಗಿ ಅಂತ ಕೊಟ್ಬಿಟ್ರೆ ಯಾರು ಪವರ್ಫುಲ್ ಇದ್ದಾರೆ ಅವ್ರು ತೊಗೊಂಡ್ಬಿಡ್ತಾರೆ ಸೀರೀಸಲ್ಲಿ. ಅದೇ ಪ್ಯಾರಲಲ್ ಅಂತ ಹೇಳಿದ್ರೆ ದೇರ್ ಇಸ್ ನೋ ಆಪ್ಷನ್, ಪ್ಯಾರಲಲ್ ಇಷ್ಟೇ ಕೊಡ್ತೀವಿ. ಈಕ್ವಲ್ ಆಪರ್ಚುನಿಟೀಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈವನ್ ಟುಡೇಸ್ ವರ್ಲ್ಡ್. ಇವತ್ತು ಪ್ರಪಂಚ ಅದೇ ಆಗಿರೋದು. ರೆಸಿಸ್ಟರ್ ಜಾಸ್ತಿ ಇದ್ರೆ ಏನಾಗುತ್ತೆ, ವೋಲ್ಟೇಜ್ ಜಾಸ್ತಿ ಕಿತ್ಕೊಂಡ್ಬಿಡುತ್ತೆ. ಬಟ್ ವೋಲ್ಟ್ ಮೀಟರ್ ವಿ ಹ್ಯಾವ್ ಟು ಮೆಷರ್ ವೋಲ್ಟೇಜ್ ಓನ್ಲಿ. ಅದರಿಂದ ಏನಾಗುತ್ತೆ, ಹೈ ರೆಸಿಸ್ಟೆನ್ಸ್ ವಿ ಗೋನ್ ಟು ಕನೆಕ್ಟ್ ಇನ್ ರೆಸ್ಪೆಕ್ಟ್ ಟು ದ ಜಿ, ಆ್ಯಂಡ್ ದಟ್ ಈಸ್ ಡಿ ಫಾರ್ ದಿಸ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. The path traced by a charged particle moving in a perpendicular to uniform magnetic field. ನೆನ್ಪಿಟ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಬಂದರೆ ಅದು ಇದು ಒನ್ ಆಫ್ ದ ಫೇಮಸ್ ಕ್ವಶನ್. 100% I can tell even this year this question will come in CET in some way or other way. They'll ask. Some way, ಯಾವುದೋ ಒಂದು ರೀತಿಯಲ್ಲಿ ಕ್ವಶನ್ ಕೇಳ್ತಾರೆ ಇದನ್ನ. ಸೊ they'll ask you ratio of the radius, ratio of the masses, ratio of the velocities, or they give you, this is a very famous question, a proton, neutron, alpha particle, find the ratio of the velocities, find the ratio of the radiuses, magnetic field same, kinetic energy same. These kind of questions are very common. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಸಿಂಪಲ್, ಇಲ್ಲಿ ಬೋರ್ಡ್ ಎಕ್ಸಾಮ್ ತುಂಬ ಸಿಂಪಲ್ಲು. ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗಿದ ತಕ್ಷಣ ಏನಾಗುತ್ತೆ, ಬೇಸಿಕಲಿ ದೇ ವಿಲ್ ಆಲ್ವೇಸ್ ಅಂಡರ್ಗೋ ಸರ್ಕ್ಯುಲರ್. ಪರ್ಪೆಂಡಿಕ್ಯುಲರ್ ಇದೆ, ಸರ್ಕ್ಯುಲರ್ ಆಗಿರುತ್ತೆ. ನನಗೆ ಫೀಲ್ಡಿಂಗ್ ತೊಗೊಂಡು ಪರ್ಪೆಂಡಿಕ್ಯುಲರ್ ಹೋದರೆ ಅದು ಸರ್ಕ್ಯುಲರ್ ಆಗುತ್ತೆ. ಇಲ್ಲಿ ಪರ್ಪೆಂಡಿಕ್ಯುಲರಲ್ಲಿ ಅದೇ ಒಂದು ವೇಳೆ ಇನ್ ದ ಡೈರೆಕ್ಷನ್, ಪರ್ಪೆಂಡಿಕ್ಯುಲರ್ ಸರ್ಕ್ಯುಲರ್, ಇನ್ ದ ಡೈರೆಕ್ಷನ್ ಜೊತೆ ಹೋದಾಗ ಇಟ್ ವಿಲ್ ಬಿಕಮ್ 0, ಇಟ್ ವಿಲ್ ಬಿ ಲೀನಿಯರ್. ಯಾವುದೋ ಒಂದು ಆ್ಯಂಗಲ್ ಬಿಟ್ವೀನ್ 0 to 90 ಡಿಗ್ರೀಸ್ ಹೋದಾಗ ಅದು ಹೆಲಿಕಲ್ ಆಗುತ್ತೆ. ಆಯಿತಾ? ಸೊ 0 to 90 ಅಂದರೆ ಹೆಲಿಕ್ಸ್ ಆಗಿರುತ್ತೆ. ಇಲ್ಲೇನು ಕ್ವಶನ್ ಆ್ಯಕ್ಚುಲಿ ಪರ್ಪೆಂಡಿಕ್ಯುಲರ್ ಅಲ್ವಾ, ಪರ್ಪೆಂಡಿಕ್ಯುಲರ್ ಅಂದರೆ ಸರ್ಕಲ್ ಆಗಿರುತ್ತೆ. ಆಯಿತಾ? ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಇಸ್, ದ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್, then choose the wrong statement of the following. A charged particle moving in a circular path in a uniform electric field. Okay, the radius of circular path is inversely proportional. R is ಈ ಥರ ಫಾರ್ಮುಲಾ ಹೇಳ್ದಲ್ಲ ನಮಗೆ, R is equal to mv divided by qb. So the radius is basically inversely proportional to the radius is directly, radius is obviously proportional to velocity. The radius of the circular path varies inversely proportional to magnetic field is correct. B ಕೆರಡೆ ಬರುತ್ತೆ. ಅದಾದ್ಮೇಲೆ frequency of revolution it varies directly with the charge. Yes, frequency F is T is equal to 2 pi mbq and F is equal to Q. Time period is ಬಂದು ನಿಮಗೆ 2 pi mb by qb ಇರುತ್ತೆ, and frequency ಬಂದು ನಿಮಗೆ opposite qb divided by 2 pi m ಇರುತ್ತೆ. It's directly proportional to that. Frequency of revolution varies directly, frequency of revolution, kinetic energy ಮೇಲೆ ಡೈರೆಕ್ಟ್ ಆಗಿ kinetic energy ಮೇಲೆ ಡಿಪೆಂಡ್ ಆಗೋದಿಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಅನ್ನೋದು ಇಟ್ ಇಸ್ ನಾಟ್ ಡಿಪೆಂಡ್ ಆನ್ ವೆಲಾಸಿಟಿ ಮಕ್ಕಳು. kinetic energy ವೆಲಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. So ಅದರಿಂದ we don't have the velocity term, therefore it is not, answer is D for this. That's good. Next is the following table is, and some students asking 2 marker 3 markers numerical chapter ಇಂದ ನಾನು ಒಂದೇ ಒಂದು ವಿಡಿಯೋ ಮಾಡ್ತೀನಿ, ಒನ್ ಶಾರ್ಟ್. ಅದರಲ್ಲಿ ಎಲ್ಲ 2 markers 3 markers ಕವರ್ ಮಾಡ್ತೀನಿ. ಹೇಳೋಕ್ಕಾಗಲ್ಲ, ಯು ಕ್ಯಾನ್ ಗೆಟ್ ಫ್ರಮ್ ಯೂಶಲಿ ನ್ಯೂಕ್ಲಿಯರ್ ಮೇಲೆ ಜಾಸ್ತಿ ಬರುತ್ತೆ. ಅದು ಬಿಟ್ಟರೆ ಈವನ್ ಹಿಯರ್ ಅಂಡ್ ಇಟ್ ಕ್ಯಾನ್ ಕಮ್, ಈ ಕೆಲವೊಂದು ಚಾಪ್ಟರ್ಸ್ ಬರ್ಬೋದು. ಐ ವಿಲ್ ಕವರ್ ದಟ್. ಮೂವಿಂಗ್ ಚಾರ್ಟ್ಸಲ್ಲಿ ಬರೋದು ಕೂಡ ಬರುತ್ತೆ, ಸ್ಮಾಲ್ ನ್ಯೂಮರಿಕಲ್, ಈವನ್ EMIಲೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಕವರ್ ಮಾಡಿಕೊಡ್ತೀನಿ. ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಹಲೋ RP ಸರ್, ಹ್ಯಾಪಿ ಬರ್ಡೇ, ಹ್ಯಾಪಿ ಬಾರ್ನ್ ಡೇ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲ ಹೋಗ್ಬಿಟ್ಟಿದ್ದೀರಾ? ಓಕೆ ಮಕ್ಕಳು, ಲೆಟ್ಸ್ ಡೂ ಇಟ್ ಫಾಸ್ಟ್. ಓಕೆ, ಬಿಕಾಸ್ ತುಂಬ ಜನ ಮಕ್ಕಳು ನೀವು ಇದನ್ನು ಆಮೇಲೆ ನೋಡ್ತೀರಾ. ಸೊ ಐ ಡೂ ಲಿಟಲ್ ಫಾಸ್ಟರ್. ದ ಫಾಲೋಯಿಂಗ್ ಟೇಬಲ್ ಲಿಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಡಿಫ್ರೆಂಟ್ ಕರೆಂಟ್ ಕಾನ್ಫಿಗರೇಷನ್ ಕಾಲಮ್. ಓಕೆ, ಟೇಬಲ್ ಕೊಟ್ಟಿದ್ದೀರಾ? ದ ಡಿಸ್ಟೆನ್ಸ್ ಆರ್ ಫ್ರಮ್ ಇನ್ಫೈನಿಟ್ಲಿ ಲಾಂಗ್ ಇದ್ದರೆ μ0 I ಡಿವೈಡ್ ಬೈ 2 pi r. ಅಟ್ ದ ಸೆಂಟರ್ ಇದೆ μ0 I by 2 ಇಲ್ಲೇ ಇದೆ ಡೈರೆಕ್ಟ್ಲಿ. ಆ್ಯಂಡ್ ಸೊಲೆನಾಯ್ಡಿಂದ ಇದು μ0 ಇಂಟು NI. ಇದು ಯಾವ್ದು ಆಪ್ಷನ್ ಇದೋ ಅದನ್ನು ಟಿಕ್ ಮಾಡಿ ನೀವು. ಸಿಂಪಲ್. ಗ್ಯಾಲೋಮೀಟರ್ ವಿಚ್ ಇಸ್ ಕನ್ವರ್ಟೆಡ್ ಟು ಆ್ಯಮ್ಮೀಟರ್. ಗ್ಯಾಲೋಮೀಟರ್ನ ಆ್ಯಮ್ಮೀಟರ್ ಮಾಡೋಕ್ಕಂದ್ರೆ ಸಣ್ಣ ರೆಸಿಸ್ಟೆನ್ಸು ಪ್ಯಾರಲಲ್ ಆಗಿಡ್ಬೇಕು ನಾವು. ಸಣ್ಣ ರೆಸಿಸ್ಟೆನ್ಸ್, ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ನೆಕ್ಸ್ಟ್ ಅದಾದಮೇಲೆ ನಂತರ ಸ್ಟೇಟ್ಮೆಂಟ್ ಎ, ಗ್ಯಾಲೋಮೀಟರ್ ಇಸ್ ಕನ್ವರ್ಟೆಡ್ ಟು ಆ್ಯಮ್ಮೀಟರ್ ಬೈ ಕನೆಕ್ಟಿಂಗ್ ರೆಸಿಸ್ಟರ್ ಆಫ್ ಲೋ ರೆಸಿಸ್ಟೆನ್ಸ್ ಇನ್ ದ ಪ್ಯಾರಲಲ್ ವಿತ್ ಇಟ್. ದ ಸ್ಟೇಟ್ಮೆಂಟ್ ದ ವೋಲ್ಟೇಜ್ ಸೆನ್ಸಿಟಿವಿಟಿ ಆಫ್ ಎ ಗ್ಯಾಲೋಮೀಟರ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಎಲೆಕ್ಟ್ರಾನ್. ಓಕೆ, ಆ್ಯಮ್ಮೀಟರ್ ಬೈ ಕನೆಕ್ಟಿಂಗ್ ರೆಸಿಸ್ಟರ್ ಆಫ್, ಓಕೆ ಕರೆಕ್ಟ್. ಅದೊಂದು
voltage sensitive galvanometer depends upon number of end. First one antu correct, parallel. Voltage, okay, yeah, this is very important. Always ನೆನ್ಪಿಟ್ಕೊಳ್ಳಿ, voltage sensitivity ಅನ್ನೋದು doesn't depend upon the number of turns. See, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಕ್ಚುಲಿ ಇದು. ಇಫ್ ಯು ಸಿ ದ ಡಿಫ್ಲೆಕ್ಷನ್ ಕರೆಂಟ್ ಸೆನ್ಸಿಟಿವಿಟಿ ಚೆಕ್ ಮಾಡಿದ್ರೆ ಒಂದು ಫಾರ್ಮುಲಾ ಬರುತ್ತೆ NAB/K ಅಂತ. ಅದೇ ನೀವೀಗ ಡಿಫ್ಲೆಕ್ಷನ್ ಪರ್ ಅಲ್ವಾ, ಸೆನ್ಸಿಟಿವಿಟಿ ಪರ್ ಕೇಳಿದ್ರೆ ನೀವು NAB/K ಅಂತ ಒಂದು ಫಾರ್ಮುಲಾ ಬರುತ್ತೆ. ಸೊ ಅದಾದ ಬೇಸಿಕಲಿ ಏನಾಗುತ್ತೆ ಮಕ್ಕಳಲ್ಲಿ ಐ ಇದೆಯಲ್ವಾ, ಐ ನೀಡ್ ವೋಲ್ಟೇಜ್. ಸೊ ಇಂಟು ರೆಸಿಸ್ಟೆನ್ಸ್ ಮಾಡಿದಾಗ ನಾನು ಇಂಟು ರೆಸಿಸ್ಟೆನ್ಸ್ ಮಾಡ್ತೀನಿ. ಸೊ ದಿಸ್ ಬಿಕಮ್ಸ್ ದ ವೋಲ್ಟೇಜ್. ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್. ಸೊ ಎನ್ ಜಾಸ್ತಿ ಆದರೆ ಆರು ಜಾಸ್ತಿ ಆಗುತ್ತೆ. ಇಫ್ ಎನ್ ಇನ್ಕ್ರೀಸಸ್ ಆರ್ ಆಲ್ಸೋ ವಿಲ್ ಇನ್ಕ್ರೀಸಸ್. ದೇರ್ ಫೋರ್ ಎರಡು ಕ್ಯಾನ್ಸಲ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಇಟ್ ಇಸ್ ನಾಟ್ ಡಿಪೆಂಡಿಂಗ್ ಆನ್ ದಿಸ್ ಒನ್. ಸೊ ಆನ್ಸರ್ ಏನು, ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಎಸ್, ದಟ್ಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. So the current flows along the length of an infinitely long straight thin walled pipe, then the parallel, then the magnetic field is at all the points inside the pipe it is same but not zero. At the point inside the pipe is zero. Okay, now for example if I take infinitely long, okay, yeah, so ಯಾವುದೋ infinitely long ನಾನು long straight thin walled pipe ತಗೊಂಡಾಗ the magnetic field is basically very simple ಮಕ್ಕಳು. if I take inside ಕೇಳ್ತಾರಲ್ವ ಅವರು thin walled long straight thin walled pipe, then the magnetic field, okay, ಒಳಗಡೆ all the points of the pipe is zero. Okay, ನೋಡಿ, ನಾನು ಯಾವುದೇ ಪಾಯಿಂಟ್ ಒಳಗಡೆ ತಗೊಂಡಾಗ if I take any point inside, so if I take any point inside basically, so there is no charge or there is no electric field is coming basically. At any point inside the pipe is zero. The zero only at axis of the pipe, and it is different at different points on the pipe. It is zero at axis. Question, magnetic field. Oh, if you use your ನಮ್ಮ ಆಂಪಿಯರಿಯನ್ ಸರ್ಕ್ಯೂಟ್ ಲಾ ಯೂಸ್ ಮಾಡಿದ್ರೆ there is no charge is enclosed, no current is inside that. Therefore it's always zero on the axis of the zero, only on the axis of, not only sorry all the points inside the point same but not zero. It's at any point inside the pipe is zero basically. ಅರ್ಥ ಆಯ್ತಾ? ಸೊ ನಾನು ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕಾದ್ರೆ ಏನಾದರೂ ಒಂದು ಮಿಸ್ಟೇಕ್ ಆದರೆ ನಾನು ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ಓಕೆ ಆಯಿತಾ? ಸೊ ವಿಲ್ ಆಲ್ಸೋ ಡೂ ಮಿಸ್ಟೇಕ್ಸ್. ನಂದು ಔಟ್ ಆಫ್ ಅಲ್ಲ ಸೆಕೆಂಡ್. ನಾನು PUC ಅಲ್ಲಿ ಐ ಥಿಂಕ್ ಔಟ್ ಆಫ್ 100ಗೆ 96 ತೊಗೊಂಡಿದ್ದೆ. ಸೊ ನಾನು ಅದೇ CBSEಲಿ, ನವೋದಯ ಸ್ಕೂಲ್ಸ್ ಎಲ್ಲ CBSEನೇ ಅಲ್ವಾ, ಏನು ಮಾಡೋದು, ಕನ್ನಡ ಮೀಡಿಯಮಿಂದ ಅಲ್ಲೋಗಿ ಇಂಗ್ಲೀಷ್ ಕಲಿತು ಇಟ್ ವಾಸ್ ಎ ವೆರಿ ಡಿಫಿಕಲ್ಟ್. ಓಕೆ, ಎಸ್ ಮಕ್ಕಳೇ, ಮ್ಯಾಥ್ಸ್ MCQs ಮಾಡ್ತೀವಿ, ಯು ಡು ನಾಟ್ ವರಿ. ಅರ್ಥ ಆಯ್ತಾ? ನೆಕ್ಸ್ಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿಶಸ್. The assignment of magnetic field is Tesla, and don't forget Tesla is a great scientist ಮಕ್ಕಳೇ. Okay, I want to talk more about it. We'll talk in the later. I mean, the formula, very famous formula, mu naught into epsilon into mu naught is equal to 1/c square. This question even asked in CET. Direct question banide. The moving coil galvanometer can be converted into voltmeter by connecting. Moving coil galvanometer can be converted into, again same question, voltmeter ಅಂದ್ರೆ high resistance should be in the series. High resistance series with the galvanometer. Option is D. ನೆಕ್ಸ್ಟ್ ಬರುತ್ತೆ ನಿಮಗೆ, ಕಮ್ ಆನ್ ಗೆಟ್ ದ ಆನ್ಸರ್ ಫಾರ್ ದ ಸೇಮ್ ಕ್ವಶನ್. ಇದೇ ರೀತಿ ಈ ಸೇಮ್ ಕ್ವಶನ್ಸ್ನ ಉಲ್ಟಾ ಪಲ್ಟಾ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ θ is equal to 0 ಅಂತ ಹೇಳಿದ್ರೆ ನಿಮಗೆ ಒಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ, 45 ಡಿಗ್ರಿ ಅಂದರೆ ಹೆಲಿಕ್ಸ್ ಆಗಿರುತ್ತೆ, 90 ಅಂತ ಹೇಳಿದ್ರೆ ಸರ್ಕಲ್ ಆಗಿರುತ್ತೆ. ಸೊ ಸೇಮ್ ಥಿಂಗ್ ವಾಟ್ ಐ ಥಾಟ್, ಇಟ್ ಇಸ್ ಸೇಮ್ ಕ್ವಶನ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಸ್ ದ ಸ್ಟೇಟ್ಮೆಂಟ್ ವೆನ್ ದ ಟೂ ಪ್ಯಾರಲಲ್ ವೈರ್ಸ್ ಆರ್ ಹ್ಯಾಂಗಿಂಗ್ ಫ್ರೀಲಿ ಆರ್ ಕನೆಕ್ಟೆಡ್ ಇನ್ ದ ಸೀರೀಸ್ ಟು ಎ ಬ್ಯಾಟ್ರಿ, ದೇ ಅಟ್ರಾಕ್ಟ್ ಈಚ್ ಅದರ್. ಓಕೆ, ಸೀರೀಸ್ ಅಲ್ಲ. ಓಕೆ, ಸಿ ಯೂಶಲಿ ಏನಾಗುತ್ತೆ, ಕರೆಂಟ್ ನಾವು ವೈರ್ಸ್ ತೊಗೊಂಡಾಗ ಮಕ್ಕಳೇ, ಸೊ ಯೂಶಲಿ ನೀವೇ ಅಂದ್ಕೊಂಡಿದ್ದೀರಾ ಆಪೋಸಿಟ್ ಅಂತ ಹೇಳಿದ್ರೆ ಸೇಮ್ ಅಂದರೆ ರಿಪಲ್ಷನ್ ಅಲ್ವಾ, ಸೇಮ್ ಅಂದರೆ ರಿಪಲ್ಷನ್. ಫಾರ್ ಎಕ್ಸಾಂಪಲ್ ಎರಡು ಸೇಮ್ ಇದ್ದರೆ ರಿಪಲ್ಷನ್ ನಾವು ಬೈ ಡಿಫಾಲ್ಟ್ ಅಂದ್ಕೊಂಡಿದ್ದೀವಿ. ಬಟ್ ಕರೆಂಟ್ಸಲ್ಲಿ ಇದು ಉಲ್ಟಾ, ಸೇಮ್ ಇದ್ದರೆ ಅಟ್ರಾಕ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸೇಮ್ ಇದ್ದರೆ ಅಟ್ರಾಕ್ಟ್ ಆಗುತ್ತೆ, ಸೊ ಡಿಫ್ರೆಂಟ್ ಇದ್ದರೆ ರಿಪಲ್ಷನ್ ಆಗುತ್ತೆ, ಫ್ಲೋ ಆಫ್ ಕರೆಂಟ್. ಅದು ನಾವು ಡೈರೆಕ್ಷನ್ ಫೈಂಡ್ ಮಾಡೋದು ಯೂಸಿಂಗ್ ಯುವರ್ ಸಮ್ ರೂಲ್ಸ್, ಯು ಕ್ಯಾನ್ ಫೈಂಡ್ ಡೈರೆಕ್ಷನ್. ದಿಸ್ ಜಸ್ಟ್ ರಿಮೆಂಬರ್ ದಿಸ್, ಇಟ್ ಇಸ್ ಉಲ್ಟಾ ಇದೆ. when two wires connected in series, ನಾನು ಎರಡು ವೈರ್ನ ಸೀರೀಸ್ ಕನೆಕ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ obviously current will go like this, again I'm going to connect the wire, again it is series. So ಎರಡಕ್ಕೂ ಸೇಮ್ ಡೈರೆಕ್ಷನ್ ಇರುತ್ತೆ. So if you say for example if you take the wire, so both will have same direction of the current flowing in that, and then therefore they attract each other. So same direction. Okay, the parallel carries current in the same direction, attract each other. Yeah, correct. Both the statements are correct, and then first one is the correct answer for the second one. Both the statements are correct, and statement 2 is a correct explanation of statement 1. Okay. Next question is magnetic field is due to a straight wire, mu naught I divided by 2 pi r. Formula, numericals very important. So B is equal to mu naught I by 2 pi. Option is C, answer for this. Next we will come to magnetism and matter. Simple. So these are the questions that are coming in your
ನಿಮ್ಮ ಮ್ಯಾಗ್ನೆಟಿಸಮ್ ಆ್ಯಂಡ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಕ್ವಶನ್ ಬಂದು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಸೊ ಈ ಚಾಪ್ಟರ್ ಅಗೇನ್ ಸಿಂಪಲ್ ಕ್ವಶನ್ಸ್ ಇರುತ್ತೆ ಮಕ್ಕಳೇ. ಸೊ ಪ್ಯಾರಾಮ್ಯಾಗ್ನೆಟಿಸಮ್ ಅಂತ ಹೇಳಿದ್ರೆ ನೋಡಿ, ಡಯಾಮ್ಯಾಗ್ನೆಟಿಸಮ್ ಅಂತ ಹೇಳಿದ್ರೆ ಓಕೆ ನೋಡಿ, ಡಯಾಮ್ಯಾಗ್ನೆಟಿಸಮ್ ಇಸ್ ಲೈಕ್ ಸಮಥಿಂಗ್ ಲೈಕ್ ವಿಚ್ ಇಸ್ ಯೂನಿವರ್ಸಲ್ ಪ್ರಾಪರ್ಟಿ. ಎಲ್ಲದಕ್ಕೂ ಇರುತ್ತೆ, ಬಟ್ ಕೆಲವೊಂದಕ್ಕೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ದೇ ಆರ್ ಬಿಕಮ್ ಪ್ಯೂರ್ಲಿ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಕೆಲವೊಂದು ಕಡಿಮೆ ಇರುತ್ತೆ. ಸೊ ಇಟ್ಸ್ ಎ ಯೂನಿವರ್ಸಲ್ ಪ್ರಾಪರ್ಟಿ. ಫಾರ್ ರಿಮೆಂಬರ್ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ ಮೆನಿ ವೇಸ್. ಎಷ್ಟೊಂದು ಸರಿ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಅದಾದಮೇಲೆ ಪ್ಯಾರಾಮ್ಯಾಗ್ನೆಟಿಸಮ್ ಅಂತೇಳಿ ಬೇಸಿಕಲಿ ಏನಾಗುತ್ತೆ, ಪ್ಯಾರಾ ಇಸ್ ಬೇಸಿಕಲಿ ಎಕ್ಸಾಂಪಲ್ ಆಫ್ ಸೋಡಿಯಮು, ಕ್ಯಾಲ್ಶಿಯಮು, ಇದೆಲ್ಲ ಪ್ಯಾರಾ. ಫೆರೋ ಅಂತ ಹೇಳಿದ್ರೆ ಡೊಮೈನ್ಸ್. ಇಲ್ಲಿ ಡೊಮೈನ್ಸ್ ಫಾರ್ಮ್ ಆಗುತ್ತೆ. ಇದೆ ಆಲ್ ಅಲೈನ್ ಇನ್ ಒನ್ ಡೈರೆಕ್ಷನ್. ಇಟ್ಸ್ ಬಿಕಮ್ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್. ಅರ್ಥ ಆಯ್ತಾ? ಎಸ್, ಸಿಂಪ್ಲಿಫೈಡ್ ಮೈಂಡ್ಸ್ ನೀಟ್ ಚಾನಲ್ ಸ್ಟಾರ್ಟ್ ಆಗುತ್ತೆ ವೆರಿ ಸೂನ್. ಐ ಮೀನ್ ಇಟ್ಸ್ ಆಲ್ರೆಡಿ ದೇರ್. ತುಂಬ ಜನ ಮಕ್ಕಳು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಿಂಪ್ಲಿಫೈಡ್ ಮೈಂಡ್ಸ್ ನೀಟ್. ಐಲ್ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀಟ್ ಮಕ್ಕಳಿಗೆ, ಬಿಕಾಸ್ ನಾನು ಫಿಸಿಕ್ಸ್ ಅಲ್ಲ ಮಕ್ಕಳೇ, ಸೊ ಐ ಹ್ಯಾವ್ ಟು ಹೆಲ್ಪ್ ನಿಮಗೆ ಅದಕ್ಕೋಸ್ಕರ. ಆ್ಯಂಡ್ ಪೇಪರ್ ಲೀಕ್ ಓಕೆ, ಫೈನಲ್ ಎಕ್ಸಾಮ್ ಎಲ್ಲ ಥರ ಆಗೋದಿಲ್ಲ ಮಕ್ಕಳೇ. ಸೊ ಸಮ್ ವಾಟ್ ಇಟ್ ಹ್ಯಾಪನ್ ಫಾರ್ ಪ್ರಿಪರೇಟ್ರಿ, ಬಟ್ ಫೈನಲ್ ಎಕ್ಸಾಮ್ಗೆ ಇಟ್ ವೋಂಟ್ ಬಿ ಹ್ಯಾಪನ್. ಎಸ್, ಸಮ್ ಪೀಪಲ್ ಸೇಯಿಂಗ್ ಇಟ್ ವಿಲ್ ಬಿ ಟಫ್ ಬಿಕಾಸ್ ಆಫ್ ಲೀಕ್. ಸೊ ಐ ಡೋಂಟ್ ಥಿಂಕ್ ಸೊ ಮಕ್ಕಳೇ. ನೀವು ಸಿಂಪ್ಲಿಫೈಡ್ ಮೀನ್ ಒನ್ ಶಾರ್ಟ್ ಲೆಕ್ಚರ್ಸ್ ನೋಡ್ಕೊಂಡು ಹೋಗಿ, ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಅಗೇನ್ ಸೇಮ್ ಥಿಂಗ್, ಡಯಾಮ್ಯಾಗ್ನೆಟಿಕ್ ಅಂದರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯೂ ಅಲ್ವಾ ಇದು. ಪರ್ಮಿಯಬಿಲಿಟಿ, ಸಸೆಪ್ಟಿಬಿಲಿಟೀಸ್, ಬೋತ್ ಆರ್ ಸಿಮಿಲರ್. ಸೊ ಡಯಾಮ್ಯಾಗ್ನೆಟಿಕ್ ಅಂದರೆ ಆಚೆ ಓಡಿಸುತ್ತೆ, ನೆಗೆಟಿವ್ ಇಟ್ ವೋಂಟ್ ಅಟ್ರಾಕ್ಟ್. ಆ್ಯಂಡ್ ಪ್ಯಾರಾ ಅಂದರೆ ಓಕೆ ಸ್ವಲ್ಪ ಸ್ಮಾಲ್ ಆ್ಯಂಡ್ ಪಾಸಿಟಿವ್. ಫೆರೋ ಅಂದರೆ ಇಟ್ ಲವ್ಸ್ ಎಲೆಕ್ಟ್ರಿಕ್ ಫೀಲ್ಡ್, ಇಟ್ ಲೀವ್ ಇನ್ಸೈಡ್ ಟು ಪಾಸ್ ಥ್ರೂ ಇಟ್, ಆ್ಯಂಡ್ ದೇರ್ ಫೋರ್ ಇಟ್ ಈಸ್ ವೆರಿ ಲಾರ್ಜ್ ಆ್ಯಂಡ್ ಪಾಸಿಟಿವ್. ನೆಕ್ಸ್ಟ್, ಸೊ ಐ ಆಮ್ ರೈಟಿಂಗ್ ಜಸ್ಟ್ ದಿಸ್ ಮಚ್, ಯು ಕ್ಯಾನ್ ಓನ್ಲಿ ಚೆಕ್ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಫಾರ್ ಎಕ್ಸಾಂಪಲ್ 1ಗೆ 6, 1ಗೆ 6, ಆಮೇಲೆ 2ಗೆ P ಆ್ಯಂಡ್ ಇದಕ್ಕೆ Q. ಆ ರೀತಿ ಯು ಕ್ಯಾನ್ ಜಸ್ಟ್ ಡೂ ಬೈ ಯುವರ್ ಸೆಲ್ಫ್. ಇದೊಂಥರ ಮ್ಯಾಚ್ ದ ಫಾಲೋಯಿಂಗ್ ನೆನಪು ಬರುತ್ತೆ. ಮ್ಯಾಗ್ನೆಟಿಕ್ ಡೈಪೋಲ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ M is placed in a uniform magnetic field B such that the magnetic M is the magnetic dipole is stable. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಎಕ್ಸಾಂಪಲ್ ಕೊಟ್ಟರೆ ಸೇಮ್ ಥಿಂಗ್ ಇವನ್ ದೇ ಲಾಸ್ಟ್ ಯು ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆಲ್ಸೋ. ದೇ ಆರ್ ಸ್ಟೇಬಲ್ ವೆನ್ ದೇ ಆರ್ ಸ್ಟೇಬಲ್ ಈಕ್ವಿಲಿಬ್ರಿಯಮ್. ಸಪೋಸ್ ಇಫ್ ದೇರ್ ಆ್ಯಂಗಲ್ ಈಸ್ ಬೇಸಿಕಲಿ 0, ಸಪೋಸ್ ಈಗ ನಿಮ್ಮ ಆ್ಯಂಗಲ್ ಏನು 0 ತೊಗೊಂಡ್ರೆ then it will be stable equilibrium. The magnetic dipole moment of M is in a uniform magnetic field such that angle between M and B is theta. The magnetic dipole is stable when it is in equilibrium position. So it is actually energy ಬಂದು ನಿಮಗೆ -MB ಇಲ್ಲಿ ನಿಮಗೆ -MB cos theta ಇರುತ್ತೆ. ಸೊ -MB cos theta ಇರೋದ್ರಿಂದ ನೀವು theta 0 ಡಿಗ್ರಿ ಹಾಕಿದ್ರೆ ನೀವು, ಸೊ ಬೇಸಿಕಲಿ ಇಫ್ ಯು ಪುಟ್ theta 0 ಡಿಗ್ರಿ ಯು ಗೋಯಿಂಗ್ ಟು ಗೆಟ್ -MB. ಸೊ ಅಗೇನ್ ಬೇಸಿಕಲಿ ಏನಾಗುತ್ತೆ, ನೆಗೆಟಿವ್ ಇಸ್ ಲೋಯೆಸ್ಟ್ ಅಲ್ವಾ. ಸೇಮ್ ಥಿಂಗ್ ಫಾರ್ ಈವನ್ ಯುವರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಲ್ಸೋ. ಈಗ -P cos theta ಇರುತ್ತೆ ಎನರ್ಜಿ ಬಂದು, ಅಲ್ಲಿ ಟೀಟಾ ನೀವು 0 ಡಿಗ್ರಿ ಹಾಕಿದ್ರೆ ಬೇಸಿಕಲಿ ಯು ಗೋಯಿಂಗ್ ಟು ಗೆಟ್ ಸೇಮ್ ಕ್ವಶನ್ ಇತ್ತಲ್ವಾ, ಟೀಟಾ 0 ಡಿಗ್ರಿ ನಿಮ್ಗೆ ಕಡಿಮೆ ಬರುತ್ತೆ, -P cos theta ಬರುತ್ತೆ, cos 0, ನೆಗೆಟಿವ್ ಇಸ್ ಲೆಸ್. ಸೊ ಬೇಸಿಕಲಿ ಇಟ್ ಇಸ್ ನೆಗೆಟಿವ್ ಇಸ್ ಸ್ಮಾಲರ್ ದ್ಯಾನ್ 0, therefore it is very stable. Answer is theta is equal to 0 for this. ನೆಕ್ಸ್ಟು ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇದು ಜಸ್ಟ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೇತಾಡ್ದಂಗೆ ನಿಮ್ಮ ಇಫ್ ಯು ಆರ್ ಇನ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ ಡೈರೆಕ್ಷನ್ ಆಫ್ ಗ್ರಾವಿಟೇಷನ್, ನಿಮ್ಮ ಕಾಲು ಕೆಳಗಡೆ ತಲೆ ಮೇಲೆ ನೀವು ಆರಾಮಾಗಿದ್ದೀರಾ. ಉಲ್ಟಾ ಮಾಡಿದ್ರೆ ನಿಮಗೂ ಅನ್ಸ್ಟೇಬಲ್ ಆಗಿಬಿಡ್ತೀರ ಅಷ್ಟೇ. ಸೊ ದಿಸ್ ಇಸ್ 0 ಡಿಗ್ರೀಸ್. ಇನ್ನು ನಿಂತಿದೆ 0 ಡಿಗ್ರೀಸ್. ನಾವು ಉಲ್ಟಾ ತಲೆ ಮೇಲೆ ಕೆಳಗಡೆ ಕಾಲ್ ಮೇಲೆ ಎತ್ತಿದ್ರೆ ಇಟ್ ವಿಲ್ ಬಿಕಮ್ 180 ಡಿಗ್ರೀಸ್. ಇಟ್ಸ್ ವೆರಿ ಅನ್ಸ್ಟೇಬಲ್. ಅರ್ಥ ಆಯ್ತಾ? ಅದಾದಮೇಲೆ ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ 0. ಇಟ್ ಇಸ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. Next question is the substances which have the tendency to move from stronger to weak. Stronger in the weak field ಹೋಗ್ತಾರೆ ಅಂದರೆ they don't like magnetic field. That means they are diamagnetic. Next, ಅದಾದಮೇಲೆ so the small compass needles of magnetic dipole moment M is placed in a uniform magnetic field. The magnetic dipole potential is magnetic potential minus MB cos theta. Formulas ಕೇಳ್ತಾ ಇದ್ದಾರೆ ಅಷ್ಟೇ ಸಿಂಪಲ್ ಆಗಿ. ಬರೋದಿಲ್ಲ cos theta. The universal property among all substances, diamagnetism. It is universal for all the properties. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು the net magnetic moment per unit volume. Magnetic moment per unit volume is called magnetization. It is magnetic moment per unit volume is called as M divided by EV. Magnetic moment small m by capital V is capital M. So magnetization. The below two statements are related to diamagnetism. Diamagnetic materials do not have permanent magnetic moment. Yes, they don't have resultant magnetic fields of individual electrons neutralized. Yes, correct. So both the answers both are correct. First is explanation of second is a correct explanation of first one. Correct.
Next, the net magnetic flux through any closed surface is 0. Yes, again same question. Gauss law magnet. I think this is repeated. Okay, delete marthoide ansuthe nanu. Repeated. It's not into. It is repeated. Idu estone question repeat agide makkale. The bar magnet is suspended freely. It always points towards north and south. This is, we know it. Next, the ferromagnetic material among this nickel. Nickel is a ferromagnetic material, and calcium bandu para, lead bandu copper bandu dia. Next, below are the two statements related to magnetic flux, and magnetic field lines. The net magnetic flux to any closed surface is net magnetic flux to any closed surface is 0. Okay, correct. Number of field lines entering is equal to number of fields leaving. That is the explanation. ಎಷ್ಟು entry ಆಗುತ್ತೋ ಅಷ್ಟು ಆಚೆ ಬರುತ್ತೆ. Therefore, there is no charge stays inside. Can you imagine ಈ ಕ್ವಶನ್ನು KCET 2025 ಅಲ್ಲಿ 2 ಕ್ವಶನ್ ಕೇಳಿದ್ದಾರೆ. 2 ಕ್ವಶನ್, ಇದೇ ಕ್ವಶನ್ನ 2 ಕ್ವಶನ್ ಕೇಳಿದ್ದಾರೆ, ಆ್ಯಂಡ್ ಬೋತ್ ಆನ್ಸರ್ ಇಸ್ 0. ಈ 2025 ಅಲ್ಲಿ 2024 ಸ್ವಲ್ಪ ಒಳ್ಳೆ ಸ್ಟ್ಯಾಂಡರ್ಡ್ ಕ್ವಶನ್ ಕೇಳಿದ್ರು. ಅಂದರೆ ದೇ ಆರ್ ಗಿವನ್ ಹೌ ಮಚ್ ಗೋಸ್, ಒಳ್ಳೆ ಒಂದು ವ್ಯಾಲ್ಯೂ ಕೊಟ್ಟೆ ಆಚೆ ಒಂದು ವ್ಯಾಲ್ಯೂ ಬರ್ತಾ ಇತ್ತು. ವಿ ನೀಡ್ ಟು ಫೈಂಡ್ ವಾಟ್ ಇಸ್ ದ ಚಾರ್ಜ್ ಇನ್ಸೈಡ್. ಚೆನ್ನಾಗೈತೆ ಕ್ವಶನ್ನು. ಲಾಸ್ಟ್ ಇಯರ್ ಅಂತೂ ಬೇಜನ್ ಈಸಿ ಕ್ವಶನ್ ಪೇಪರ್ಸ್. ಓಕೆ, ಗಾಡ್ ನೋಸ್ ವೈ ದೇ ಗಿವನ್ ಸೋ ಈಸಿ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಆ್ಯಂಡ್ 2 ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಫಸ್ಟ್ ಒನ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಒನ್ ಇಸ್, ಅದಾದಮೇಲೆ ರೇಷಿಯೋ ಆಫ್ ಮ್ಯಾಗ್ನೆಟೈಸೇಷನ್ ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. Magnetization to magnetic intensity is called magnetic susceptibility. That is basically magnetization divided by H ಬರುತ್ತೆ ಕೆಳಗಡೆ ನಿಮಗೆ, M divided by H. Basically it is magnetic susceptibility. Xi is equal to magnetic susceptibility. ಅದಾದಮೇಲೆ the magnetic flux is basically flux on a scale of number of field lines, so the unit is Weber. Next ಅದಾದಮೇಲೆ electromagnetic induction. Let's go for next chapter now. So the conductor length L is moving with a velocity v and the direction of the uniform in the direction of electric field. The magnetic field induces the EMF across the ends of the conductor. So abbe direct formula ide BLV. In the direction of uniform electric field. Okay, sorry. Direction of uniform electric field andre ಏನು basically wait a minute. See, ಅರ್ಥ ಮಾಡ್ಕೊಳ್ಳಿ ಇದನ್ನ. If I take for example electric field, and I need to always move the conductor perpendicular ಆಗಿ ಮೂವ್ ಮಾಡಿದ್ರೆ ನನಗೆ ಐ ಗೆಟ್ BLV. ನಾಟ್ ಇಟ್ ಈಸ್ ಇನ್ ದ ಡೈರೆಕ್ಷನ್, ಸೇಮ್ ಡೈರೆಕ್ಷನಲ್ಲಿ ಮೂವ್ ಮಾಡಿದ್ರೆ ನನಗೆ ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದೇ ಡೈರೆಕ್ಷನಲ್ಲಿ ಮೂವ್ ಮಾಡಿದಾಗ ನನಗೆ ಸಿಗೋದಿಲ್ಲ. ದ ಆನ್ಸರ್ ಇಸ್ 0. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಇಸ್ ದ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. AC generator works on the principle of correct mutual induction ವರ್ಕ್ ಆಗುತ್ತೆ. The AC generator as the armature rotates, the magnetic flux linked with the coil changes. That's a principle. Yes, correct. Both the statements are true. Next question is, adadmele along a straight wire the having increasing current. So current inge mele increase agta ide. They saying that current is increasing. I will go from here to here. Rate along the axis of a circular metal ring as shown in the figure. When the viewed from the top, okay. ಏನು ಕೇಳ್ತಾ ಅವರು? ಓಕೆ, ವಾಟ್ ಈಸ್ ನೋಡಿ ಮಕ್ಕಳೇ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, if some current is going, obviously an EMF, magnetic field is produced. This magnetic field will come in touch with the coil, that ring ಅಲ್ವಾ, ರಿಂಗ್ ಮೆಟಲ್ ರಿಂಗ್ ಇದೆ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಬೇಸಿಕಲಿ ನಿಮ್ಮ ರಿಂಗ್ ಹೀಗಿದೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಹೀಗೆ ಪ್ರೊಡ್ಯೂಸ್ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರೊಡ್ಯೂಸ್ ದ ಸೇಮ್ ಥಿಂಗ್. ಐ ಥಿಂಕ್ ದ ಫೀಲ್ಡ್ ಲೈನ್ಸ್ ಆರ್ ನಾಟ್ ಕಟ್ಟಿಂಗ್ ದ ರಿಂಗ್ನ ಕಟ್ ಮಾಡ್ತಾ ಇಲ್ಲ ಅದು ಆ್ಯಕ್ಚುಲಿ ಬೇಸಿಕಲಿ. ಸೊ ಸಿನ್ಸ್ ದೇ ನಾಟ್ ಕಟ್ಟಿಂಗ್ ದ ರಿಂಗ್, ಐ ಡೋಂಟ್ ಥಿಂಕ್ ಡಸ್ ನಾಟ್ ಇಂಡ್ಯೂಸ್ ಎನಿ ಕರೆಂಟ್ ಇನ್ ದ ರಿಂಗ್. ಎಸ್, ಆ್ಯಕ್ಚುಲಿ ಇಸ್ ಅ ಗುಡ್ ಕ್ವಶನ್. ಈ ಥರ ಕ್ವಶನ್ಸು ನಾನೇನು ಮಾಡ್ತೀನಿ ಅಂದರೆ, ಈ ಥರ ಕ್ವಶನ್ಸ್ ಇನ್ನೂ ಕೆಲವೊಂದು ತೊಗೊಂಡು, ಆ್ಯಕ್ಚುಲಿ ಈ ಥರ ಕ್ವಶನ್ ಬೋರ್ಡ್ ಎಕ್ಸಾಮಲ್ಲೂ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ದಿಸ್ ಇಸ್ ವೇರ್ ಲಿಟಲ್ ಟಫರ್ ಕ್ವಶನ್ಸ್ ಅಂತ ಹೇಳ್ತೀನಿ ನಾವು ಅಷ್ಟೇ. ನಾವು ಬೇಸಿಕಲಿ ಐ ಟೇಕ್ ಸಮ್ ಮೋರ್ ಕ್ವಶನ್, ಐ ಡೂ ಚಾಪ್ಟರ್ ವೈಸ್ ಆಲ್ಸೋ ನಿಮ್ಗೆ ಕೊಡ್ತೀನಿ, ಅರ್ಥ ಆಯ್ತಾ? ಸೊ ಡಸ್ ನಾಟ್ ಇಂಡ್ಯೂಸ್ ಅ ಕರೆಂಟ್ ಇನ್ ದ ರಿಂಗ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒನ್ ಇಸ್ ದಟ್ the rectangular loop is moving out of the loop. Okay, out of the this one with a field reach from field to non-field ಹೋಗ್ತಾ ಇದ್ರೆ ಏನಾಗುತ್ತೆ, then the coil is basically, and EMF is definitely induced. No EMF induced, no current is induced, and constant EMF is induced because it's constantly put with a constant velocity, and constant EMF is induced. Next, the bar magnet is kept along the axis of a circular coil if the magnet is rotated about the axis. ಓಕೆ, ಬಾರ್ ಮ್ಯಾಗ್ನೆಟ್ ಇಸ್ ಕೆಪ್ಟ್ ಅಲಾಂಗ್ ದ ಸರ್ಕ್ಯುಲರ್ ಕಾಯಿಲ್ ಇದೆ. ಒಂದು ಬಾರ್ ಮ್ಯಾಗ್ನೆಟ್ನ ನಾನು ಕಾಯಿಲ್ ಹೊರಡೆ ಇಡ್ತಾ ಇದ್ದೀನಿ, ಆ್ಯಂಡ್
ಇಟ್ಸ್ ರೊಟೇಟ್ ಅಲಾಂಗ್ ದ ಆಕ್ಸಿಸ್. ಇಟ್ಸ್ ರೊಟೇಟ್ ಅಲಾಂಗ್ ದ ಆಕ್ಸಿಸ್. ಹಿಂಗೆ ರೊಟೇಟ್ ಮಾಡ್ತಾ ಇದೀವಿ. ಹಿಂಗೆ ಆಕ್ಸಿಸ್ ರೋಡೆ ನೋಡಿ, ಹಿಂಗೆ ಆಕ್ಸಿಸ್ ರೋಡೆ ರೊಟೇಟ್ ಮಾಡೋಕ್ಕಂತ ಹೇಳಿದ್ರೆ ಬೇಸಿಕಲಿ ಏನಾಗುತ್ತೆ, ದ ಫ್ಲಕ್ಸ್ ಇಸ್ ನಾಟ್ ಚೇಂಜಿಂಗ್. ದ ಫ್ಲಕ್ಸ್ ಲಿಂಕ್ ನೆಗೆಟಿವ್ ಫೀಲ್ಡ್ ಹಿಂಗಿನ ಹೋಗ್ತಾ ಇದೆ, ಬಟ್ ಹಿಂಗೆ ಅಲ್ಲೇ ರೊಟೇಟ್ ಮಾಡಿದ್ರೆ ಚೇಂಜ್ ಆಗೋದಿಲ್ಲ. ಇದು ಫ್ಲಕ್ಸ್ ಲಿಂಕ್ ವಿತ್ ದ ಕಾಯಿಲ್ ಇಸ್ ನಾಟ್ ಚೇಂಜಿಂಗ್. ದೇರ್ಫೋರ್ ವಾಟ್ ಹ್ಯಾಪನ್, ಇ ಎಮ್ ಎಫ್ ಇಸ್ ನೋ ಕರೆಂಟ್, ಎ ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್, ನೋ ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ರೈಟಾ? 88. The current in the coil is from 1 to 0.2 in 2 seconds, inducing an EMF of 2.8 volts. The value of the self inductance is, I think ತುಂಬಾ ಕಡಿಮೆ ಕ್ವಶನ್ಸ್ ಕೇಳ್ತಾರೆ. ಇನ್ಫ್ಯಾಕ್ಟ್ ಈ ಥರ ಕ್ವಶನ್ಸ್ ನಿಮಗೆ 3 ಮಾರ್ಕ್ ನ್ಯೂಮೆರಿಕಲ್ ಕೇಳ್ಬೋದು ಫ್ರಮ್ ದ ಇ ಎಮ್ ಐ ಚಾಪ್ಟರ್. ಅರ್ಥ ಆಯ್ತಾ? ಸೊ ಕರೆಂಟ್ ಇನ್ ಎ ಕಾಯಿಲ್ ಚೇಂಜಸ್ ಫ್ರಮ್ 1 to, ಓಕೆ ಅವರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ಸೊ phi is equal to L into di/dt ನಿಮಗೆ. ಸೊ L ಕೇಳ್ತಾ ಇದ್ದಾರಲ್ವಾ, EMF induced is equal to L into di/dt. Sorry, flux changes from current. Okay, yes, EMF is L into di/dt. EMF is d∅/dt. ಬಿಡಿ, ಇಲ್ಲಿ ಇಂಡಕ್ಷನ್ ಬರುತ್ತೆ. ಸೊ ಕ್ವಶನ್ ಕೇಳ್ತೆ ವೋಲ್ಟೇಜ್ 2.8 ಅವ್ರು ಕೊಟ್ಟಿದ್ದಾರೆ ನಿಮಗೆ. ಸೊ ಎಲ್ ಬಂದು ನನಗೆ ಗೊತ್ತಿಲ್ಲ. di/dt ಬಂದು ಚೇಂಜ್ ಬಂದು 0.8. ಡೋಂಟ್ ವರಿ, ಪ್ಲಸ್ ಅಂಡ್ ಮೈನಸ್, ಟೇಕ್ ದ 0.8. ಟೈಮ್ ಬಂದು 2. ಸೊ 2 ಬಂದರೆ, ಸೊ ಇದು 0.4 0.4 ಇಂಟು 7 ಅಲ್ವಾ? 7 56. How 56 it is? Minus 0.2. ಬಸ್ ಅದಿರ ಹೆಂಗಿದ್ರು 2 into 28 56 ಆಗುತ್ತೆ. ಬಟ್ ಇಲ್ಲಿ ನಂಬರ್ ಇದೆಯಲ್ವಾ? ಐ ಥಿಂಕ್ ಮೇ ಬಿ ಕ್ವಶನ್ ನಾವು ಟೈಪ್ ರಾಂಗ್ ಮಾಡಿರ್ಬೋದು. ಓಕೆ, ಎನಿವೇರ್ ಮಕ್ಕಳ ಚೆಕ್ ಮಾಡ್ತೀನಿ. 7 Henry. ಇದು ಸಿಂಪಲ್ ಕ್ವಶನ್. ಆಬ್ವಿಯಸ್ಲಿ 7 ಬರ್ತಾ ಇದೆ. ಐ ಥಿಂಕ್ ದ ಆನ್ಸರ್ ಮೇ ಬಿ, ಐ ಥಿಂಕ್ ಇಟ್ ಮಸ್ಟ್ ಬಿ 2, ಐ ಗೆಸ್. 0.2 instead of 0.2 ಇದ್ರೆ ಐ ಕ್ಯಾನ್ ಗೆಟ್ 1 minus 2. ದೆನ್ ಇಟ್ ಬಿಕಮ್ ಅದು 28 or 2. 1 minus 2. ಓಕೆ, ಮೇ ಬಿ ಇನ್ ದಟ್ ಕೇಸ್ ಇಟ್ಸ್ ಪಾಸಿಬಲ್. ಐ ಥಿಂಕ್ ಡೆಸಿಮಲ್ ಎಲ್ಲ ಮಿಸ್ ಆಗಿದೆ. ಮೇ ಬಿ ಇಟ್ ಇಸ್ 2 ಅನ್ಸುತ್ತೆ. 1 minus 2 2 ಆಗುತ್ತೆ. ಅಲ್ಲಿ 2 minus 1 1 ಇರುತ್ತೆ. 1 divided by 2 ನಿಮಗೆ 28 ಬರುತ್ತೆ ಇಲ್ಲಿ. ಐ ಥಿಂಕ್ ಮೇ ಬಿ ದಿಸ್ ಆಲ್ಸೋ 28 ಅನ್ಸುತ್ತೆ. ಆಗ ನಿಮ್ಗೆ 56 ಬರೋ ಚಾನ್ಸ್ ಇದೆ. ಬಟ್ ಆಸ್ ಆಫ್ ನೌ ಆನ್ಸರ್ ಇಸ್ 7. ಓಕೆ, ಐ ಜಸ್ಟ್ ಚೆಕ್ ದಿಸ್. ಓಕೆ, ನಿಯರೆಸ್ಟ್ ಆನ್ಸರ್ ಇಸ್ 7 ಅಂದರೆ ನಿಯರೆಸ್ಟ್ ಆನ್ಸರ್ ಸಿ ಅಂತ ತೊಗೊಳ ಬಿಡಿ, ನಿಯರೆಸ್ಟ್ ಆನ್ಸರ್. ಬಟ್ ಚೆಕ್ ಮಾಡ್ತೀನಿ, ಕ್ವಶನ್ ಮೇ ಬಿ ರಾಂಗ್ ಆಗಿದೆ ಅಷ್ಟೇ ಮಕ್ಕಳೇ. ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ EMF ಇಸ್ ಇನ್ ಸರ್ಕ್ಯೂಟ್, ಬಿಕಾಸ್ ಲಿಟ್ರಲಿ ನನಗೆ ನೋಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಸೊ ಐ ಕೇಮ್ ವೆರಿ ಲೇಟ್. ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡು ತುಂಬ ಲೇಟಾಗಿ ಬಂದಿದ್ದ ತಕ್ಷಣ ನಾನು ನಿಮ್ಗೆ ಆಲ್ರೆಡಿ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ 200 MCQs. ಸೊ ನಾನು ಅಂದ್ಕೊಂಡೆ 200 ಬೇಕಾದ್ರೆ 100 ಮಾಡಬೇಡ ಅಂತ. ಆಮೇಲೆ ನೀವೆಲ್ಲ ಜಗಳ ಮಾಡಿಬಿಡ್ತೀರಾ, ಸರ್ ಯು ಟೋಲ್ಡ್ 200 ಯು ಡೂಯಿಂಗ್ 100 ನಾವು ಅಂದ್ಬಿಟ್ಟು. ಅದರಿಂದ ಬೇಡಪ್ಪ ಏನಾದರೂ ಆಗಲಿ ಅಂದ್ಬಿಟ್ಟು ಐ ಸ್ಲೆಪ್ಟ್ ಓನ್ಲಿ ಅಟ್ ಆಲ್ಮೋಸ್ಟ್ ನೈಟ್. ನಾನು ಮಲಗಿದ್ದೆ ಒಂದು 3 o'clock ಆಯಿತು. ಆ್ಯಂಡ್ ತುಂಬ ಚೆಕ್ ಮಾಡೋಕ್ಕಾಗಿತ್ತು ಎಲ್ಲಾನು. ಬೆಳಗ್ಗೆನೇ ಎದ್ದು ಚೆಕ್ ಮಾಡೋ ಅನ್ಸೋದು ಎಲ್ಲಾನು. ಬಟ್ ತುಂಬ ಮಿಸ್ ಆಗಿದೆ. ಐ ಥಿಂಕ್ ಇಟ್ಸ್ ಎನಿಥಿಂಗ್ ಈಸ್ ರಾಂಗ್, ಪ್ಲೀಸ್ ಫರ್ಗಿವ್ ಮೀ. ಐ ರೆಕ್ಟಿಫೈ ದಟ್, ಐ ಗೆಟ್ ಅಗೇನ್ ಇನ್ ದ ಸೊಲ್ಯೂಷನ್ಸ್ ಕೊಡ್ತೀನಿ. ಅರ್ಥ ಆಯ್ತಾ? ಕ್ವಶನ್ ಟೈಪಿಂಗೆಲ್ಲ ಮಿಸ್ ಆಗಿದೆ. ಅರ್ಥ ಆಯ್ತಾ? ಆ್ಯಂಡ್ ಲಿಟ್ರಲಿ ಹೇಳ್ಬೇಕಂದ್ರೆ ಐ ಹ್ಯಾವ್ ನಾಟ್ ಈವನ್ ಈಟನ್. ನಾನಿನ್ನೂ ಊಟನೂ ಮಾಡಿಲ್ಲ. ಆ್ಯಂಡ್ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಖನೂ ತೊಳೆದಿಲ್ಲ. ಆ್ಯಂಡ್ ಸೊ ಹಾಗೆ ಮಕ್ಕಳೇ ಫೈನ್, ಏನೂ ಆಗಲ್ಲ ಬಿಡಿ ಕೆಲವೊಂದು ದಿವಸ. ಸೊ ಯು ಶುಡ್ ಬಿ ಆನ್ ಬರ್ಡೇಸ್, ಯು ಶುಡ್ ಬಿ ಲೈಕ್ ದಿಸ್ ಓನ್ಲಿ, ಆಯಿತಾ? ಸೊ ನನಗಂತೂ ಬರ್ಡೇಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಹ್ಯಾಪಿ ಡೇಸ್ ಫಾರ್ ಮೀ. ಆ್ಯಂಡ್ ಕೆಲವೊಬ್ರು ಏನೇನೋ ಪರ್ಸ್ನಲ್ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಎಸ್, ಎನಿವೇರ್. ಸೊ ಯು ವಿಲ್ ಗೆಟ್ ಟು ನೋ ಅಬೌಟ್ ದ್ಯಾಟ್. ಸೊ ಆ ಥರ. ಓಕೆ, ಎನಿವೇರ್ 89. ವಿಲ್ ಜಸ್ಟ್ ಫಿನಿಶ್ 100. ವೈಟ್ ಫಸ್ಟ್, ವಿಲ್ ಫಿನಿಶ್ ಹಾಫ್ ಸೆಂಚುರಿ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡ್ಯೂಸ್ EMF ಸರ್ಕ್ಯೂಟ್ is equal to the time rate of change of magnetic flux. The magnitude of induced EMF is equal to time rate of change of magnetic flux. Magnitude of induced EMF, what the question is, magnitude of induced EMF is equal to rate of change. Of course, that's correct. Okay, Faraday's law. Okay, next one. The Lenz's law is law of conservation of energy. ನಾನು ಹೇಳ್ತಾ ಇದ್ದೀನಿ ನಿಮಗಲ್ವಾ, ಎನರ್ಜಿ ಅಂತ ಹೇಳಿದ್ರೆ ನೀವು ಹೆಂಗೆ ಮೂವ್ ಮಾಡ್ತಾರೆ ಮ್ಯಾಗ್ನೆಟ್, ನೀವು ಮೂವ್ ಮಾಡಿದ್ರೆ ಅದು ರೊಟೇಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಅದಾದಮೇಲೆ ನಂತರ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ measures its magnetic flux, and magnetic flux is basically what happens. Self inductance ಅಂದರೆ ಇಟ್ಸ್ ಎ ಇನರ್ಷಿಯಾ ಮಕ್ಕಳೇ. ಬೇಸಿಕಲಿ ಇಂಡಕ್ಟೆನ್ಸ್ ಏನು ಗೊತ್ತಾ, ಇಟ್ ಟ್ರೈ ಟು ಆಲ್ವೇಸ್ ಆಪೋಸ್ ಕರೆಂಟ್ ಫ್ಲೋ ಹೋಗಿ ಬಂದರೆ ವೆನ್ ದ ಕರೆಂಟ್ ಸ್ಟಾರ್ಟ್ ಫ್ಲೋಯಿಂಗ್, ರೈಟ್, ದಿಸ್ ವಿಲ್ ಟ್ರೈ ಟು ಆಪೋಸ್ ದಟ್. ಬರಬೇಡ ಜೊತೆ ಇಲ್ಲ ಅಂತ ಆಪೋಸ್ ಮಾಡೋದಕ್ಕೋಸ್ಕರನೇ ಎನರ್ಜಿ ಡೆವಲಪ್ ಮಾಡ್ಕೊಳುತ್ತೆ. ಇದು ಎನರ್ಜಿ ಸ್ಟೋರ್ ಮಾಡುತ್ತೆ.
That is called as, you have called energy stored inductors called half Li square. Because it acts like inertia. ನೋಡಿ ನೆನ್ಪಿಟ್ಕೊಳ್ಳಿ, ಯಾವತ್ತೇ ಅಪೋಸಿಷನ್ ಇದ್ರೇನೆ ಹಾರ್ಡ್ ವರ್ಕ್ ಮಾಡ್ಬೇಕು ನಾವು. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಈಸಿ ಇದ್ದರೆ ಎಲ್ಲರೂ ಮಾಡ್ತಾರೆ, ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಈಸಿ, ಎಲ್ಲ ಮಾಡೇ ಮಾಡ್ತೀರಾ. ಸೊ ಬಟ್ ಅಪೋಸಿಷನ್ ಯಾವತ್ತು ಟಫ್ ಪೇಪರ್ ಇದ್ದಾಗ ನಿಮಗೆ ಇನ್ನೂ ಚೆನ್ನಾಗುತ್ತೆ. ಇನ್ಫ್ಯಾಕ್ಟ್ ನಾನೇನಾದರೂ ಒಂದು ವೇಳೆ ಬೈ ಮಿಸ್ಟೇಕಾಗಿ ಏನಾದರೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಾನು ಇಂಪಾಸಿಬಲ್, ನಾನೇ ಎಜುಕೇಷನ್ ಮಿನಿಸ್ಟರ್ ಆಗಿಬಿಟ್ರೆ ಐ ವಿಲ್ ಡೆಫಿನೆಟ್ಲಿ ಗಿವ್ ಟಫೆಸ್ಟ್ ಪೇಪರ್ಸ್ ಆಫ್ ಫಿಸಿಕ್ಸ್. ನಾನು ಹೇಳ್ತಾ ಇದ್ದೀನಿ ಈಗಲೇ. ಸೊ ನಾನು ಬೈ ಮಿಸ್ಟೇಕ್ ಪ್ರೇ ಮಾಡಿ ಐ ವಿಲ್, ಸುಮ್ಮನೆ ಕಾಮಿಡಿ ಅಲ್ಲ, ಇಟ್ ಈಸ್ ಪ್ರಾಬಿಲಿಟಿ ಈಸ್ ಮೈನಸ್ ಇನ್ಫಿನಿಟಿ. ಸೊ ಮೈನಸ್ ಸಾಧ್ಯನೇ ಇಲ್ಲ. ವಾಟ್ ಈಸ್ ಮೈ ಲಾಜಿಕ್ ಇಸ್ ದ್ಯಾಟ್, ಯಾವತ್ತೇ ಆಗಲಿ ಮಕ್ಕಳೇ, ಸೊ ಚೆನ್ನಾಗಿ ಟೀಚ್ ಮಾಡಬೇಕು, ಪೇಪರ್ ಟಫ್ ಕೊಡಬೇಕು. ಇಲ್ಲಿ ಟೀಚೇ ಮಾಡೋದಿಲ್ಲ, ದೆನ್ ದೇ ವಿಲ್ ಗಿವ್ ಈಸಿ ಪೇಪರ್, ಆ ಥರ ಅಷ್ಟೇ. ಸೊ ನಾನು ಅದಕ್ಕೆ ಹೇಳೋದು, ದ ಮೊಮೆಂಟ್ ಯು ಗೋ ಟು IITs ಇಲ್ಲ ಇನ್ನೊಂದು ಎಲ್ಲ ಹೋದಾಗ ಅಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ಸೋದು ನಿಮ್ಮ ಕೈಯಲ್ಲಿ. ಇಲ್ಲ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಇವತ್ತು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಮಾಡ್ತೀರಾ, ನೆಕ್ಸ್ಟ್ ಇಯರ್ ಮಾಡಲ್ಲ ಅಂದರೆ ಅದು ನೆಕ್ಸ್ಟ್ ಇಯರ್ ಮಾಡ್ತೀರಾ. ಈಗ ಇಂಜಿನಿಯರಿಂಗಲ್ಲೂ ಮಾಡಿಲ್ಲ, ಮೆಡಿಕಲ್ಲೂ ಮಾಡಿಲ್ಲ ಅಂತ ಹೇಳಿದ್ರೆ ಮಾಸ್ಟರ್ಸಲ್ಲಿ ಮಾಡ್ತೀರಾ. ನೀವು ಅಲ್ಲೂ ಮಾಡಲಿಲ್ಲ ಅಂದರೆ ಜಾಬಲ್ಲಿ ಮಾಡ್ತೀರಾ. 100% ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಲೇ ಮಾಡ್ತೀರಾ. ಇವತ್ತಲ್ಲ, ನಾಳೆ ಅಲ್ಲ, ನಾಳಿದ್ದಲ್ಲ, ಬಟ್ ಇವತ್ತೇ ಮಾಡಿದ್ರೆ ಬೆಟರ್ ಅಲ್ವಾ? ಇವತ್ತೇ ಹಾರ್ಡ್ ವರ್ಕ್ ಚೆನ್ನಾಗಿ ಮಾಡಿದ್ರೆ ಮುಂದೆ ದಾರಿ ಸ್ಮೂತ್ ಇರುತ್ತಲ್ವಾ? ಅಷ್ಟೇ ನಾನು ಹೇಳೋದು. ಸೊ ಯು ಆಲ್ವೇಸ್ ಡೂ ಹಾರ್ಡ್ ವರ್ಕ್ ನೌ, ಸೊ ದ ಲೈಫ್ ಬಿಕಮ್ಸ್ ಈಸಿ. ಸರ್ ನಾವು ಪಾಸ್ಔಟ್ ಆದಮೇಲೆ ಕೊಡಿ ಅಂತ ಕೇಳ್ತಾರೆ. ಡೋಂಟ್ ವರಿ ಬಿಡಿ, ಆಯಿತಾ? ನಾನು ಆಗೋದು ಇಲ್ಲ, ಕೊಡೋದು ಇಲ್ಲ ನಿಮಗೆ. ಅವನ ವೇಳೆ ನಾನು ಪೇಪರ್ ಸೆಟ್ ಮಾಡಿದ್ರು ಅಷ್ಟೇ, ಬಟ್ ಎನಿವೇರ್ ನಾನು ಸೆಟ್ ಮಾಡೋಕ್ಕೂ. ಇನ್ಫ್ಯಾಕ್ಟ್ ನಿಮಗೆಲ್ಲ ಗೊತ್ತಿದೆಯಾ ಮಕ್ಕಳೇ, ಐ ಆಮ್ ನಾಟ್ ಎಲಿಜಿಬಲ್ ಟು ಟೀಚ್ ಸೆಕೆಂಡ್ PUC. ನಿಮ್ಗೆ ಗೊತ್ತಾ ಅದು ಇನ್ನೊಂದು? ಹೌ ಮೆನಿ ಆಫ್ ಯು ನೋ ದಟ್ ಐ ಆಮ್ ನಾಟ್ ಎಲಿಜಿಬಲ್ ಟು ಟೀಚ್? ಐ ಆಮ್ ಎಲಿಜಿಬಲ್ ಟು ಟೀಚ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ BEd. ನಾನು BEd ಮಾಡಿಲ್ಲ, ಅದಕ್ಕೆ ಐ ಆಮ್ ನಾಟ್ ಎಲಿಜಿಬಲ್ ಟು ಟೀಚ್ ಯುವರ್ ಎಕ್ಸಾಮ್. ದಟ್ಸ್ ದ ರೂಲ್ಸ್ ಆಫ್ ದ ಗೌರ್ಮೆಂಟ್. ಆ್ಯಕ್ಚುಲಿ ಗೊತ್ತಾ ನಿಮಗೆ? ಆ್ಯಕ್ಚುಲಿ ನಾನು ಟೀಚ್ ಮಾಡಬಾರ್ದು, ಬಟ್ ನಾನು ಟೀಚ್ ಮಾಡ್ತಾ ಇದ್ದೀನಿ. ಏನು ಮಾಡೋದು? ಸೊ ವಿ ಹ್ಯಾವ್ ಸಮ್ ರೂಲ್ಸ್ ಆಲ್ ದ ಟೈಮ್. ಬಟ್ ಎನಿವೇರ್, ಸೊ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಸಾಕು, ಯು ಕ್ಯಾನ್ ಆಲ್ವೇಸ್ ಡೂ ಇಟ್. ಅದಕ್ಕೆ ಹೇಳೋದು, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಡೂ ಇಟ್. ಸರ್ ಟ್ರೀಟ್ ಕೊಡಿ, ಯಾರು ಟ್ರೀಟ್ ಕೇಳ್ತಾ ಇದ್ದೀರೋ 100% ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವು ಫಿಸಿಕ್ಸ್ ಎಕ್ಸಾಮ್ ದಿವಸ ನಾನು ಎಕ್ಸಾಮ್ ಸೆಂಟರ್ ಹತ್ರ ಬರ್ತೀನಿ, ಅವತ್ತು ನಾನು ನಿಮ್ಗೆ ಎಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ. ಯಾರ್ಯಾರು ಬರ್ತಿರೋ ಫಿಸಿಕ್ಸ್ ಎಕ್ಸಾಮ್ ಸೆಂಟರ್ಗೆ, ಐ ಆಮ್ ಗೋನ್ ಟು ಗಿವ್ ಟ್ರೀಟ್ ಫಾರ್ ಎವ್ರಿ ಒನ್. ಲಾಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಕೊಡ್ತಿದ್ದೆ ಆ್ಯಕ್ಚುಲಿ ಮಕ್ಕಳೇ. ಲಾಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೆ ಐ ವೆಂಟ್ ಟು ಬ್ಯಾಂಗ್ಳೂರ್, ಇಲ್ಲೇ ಹೋಗಿದ್ದೆ. ಆ್ಯಂಡ್ ಲಿಟ್ರಲಿ ಅಲ್ಲಿ ಕೂಲ್ ಜಾಯಿಂಟ್ ಇದೆ ಜಯನಗರದಲ್ಲಿ, ಕೂಲ್ ಜಾಯಿಂಟ್ ಕರ್ಕೊಂಡೋಗಿ ಎಲ್ಲ ಮಕ್ಕಳಿಗೂ ಐ ಗೇವ್ ಜ್ಯೂಸಸ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಜ್ಯೂಸ್ ಕೊಡಿಸು, ಸ್ಯಾಂಡ್ವಿಚಸ್ ಕೊಡಿಸಿ, ಆ್ಯಂಡ್ ಅದು ಫೋಟೋಸ್ ಎಲ್ಲ ಇದೆ. ದೆನ್ ಐ ವೆಂಟ್ ಟು ಶಿವಮೊಗ್ಗದಲ್ಲಿ ಐ ಥಿಂಕ್ ಐ ಗೇವ್ ಲಂಚ್ ಟ್ರೀಟ್ ಫಾರ್ ಎವ್ರಿ ಒನ್. ಆಯಿತಾ? ನಾನು ಯಾವ ಎಕ್ಸಾಮ್ ಸೆಂಟ್ರಿಗೆ ಬರ್ತೀನೋ 100% ನೀವೆಲ್ಲ ಎಕ್ಸಾಮ್ ಚೆನ್ನಾಗೇ ಮಾಡ್ತೀರಾ, ಫಿಸಿಕ್ಸ್ ಮ್ಯಾಥ್ಸ್ ಎಲ್ಲನೂ. ನಿಮ್ಗೆ ಎಲ್ಲರಿಗೂ ಟ್ರೀಟ್ ಅಂತೂ ಖಂಡಿತ. ಸೊ ಯಾರ್ಯಾರಿಗೆ ಟ್ರೀಟ್ ಬೇಕೋ ನೆನ್ಪಿಟ್ಕೊಂಡಿರಿ. ಓಕೆ, ಯಾ, ಸೊ ವಿಲ್ ಟಾಕ್ ಆಫ್ಟರ್ 100. ಓಕೆ, ಅರ್ಥ ಆಯ್ತಾ? ಸೊ ಟ್ರೀಟ್ ಅಂತೂ ಕನ್ಫರ್ಮ್ ಮಕ್ಕಳೇ. So you will get treat for sure. Energy is what basically establishing energy stored in inductor is L. Establishing the current is half Li square. Energy of inductor is half Li square. Let's finish fast. Last time matadana. Okay. The following are the statements related to self-inductance. Self-inductance is inductance of a coil depends upon geometry. Yes, it depends on geometry because it is mu naught mu r into A into N, A into L into something, but N square into A into L ಬರುತ್ತೆ. ಸೊ ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೆಲ್ಫ್ ಇಂಡಕ್ಟೆನ್ಸ್ ಇಸ್ ಮೆಷರ್ ಆಫ್ ಎಲೆಕ್ಟ್ರಿಕಲ್ ಇನರ್ಷಿಯಾ. ಯೆಸ್, ದಟ್ಸ್ ಆಲ್ಸೋ ಕರೆಕ್ಟೆಡ್. ಆ್ಯಂಡ್ ಆಪೋಸ್ ದ ಚೇಂಜ್ ಇನ್ ದ ಕರೆಂಟ್ ಟೈಮ್. ಯೆಸ್, ಕರೆಕ್ಟ್. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹಲೋ, both the statements are correct. Next one is, so a polarity of induced EMF in a coil depends upon the Lenz's law. It always opposes the law. It always opposes in such a way that it always opposes. These kind of questions are very important. CET. Next is unit of the mutual inductance of a pair of coils is Henry. Mutual inductance is Henry. Next, let's go for next question now. The number of turns of a solenoid is doubled. The self-inductance of the solenoid will be remain unchanged. Number of turns double ಆದರೆ ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ಮುಲಾ ಈಗ ನಾನು ಹೇಳಿದೆ ನಿಮಗೆ. ಅಲ್ಲಿ n ಸ್ಕ್ವೇರ್ ಬರುತ್ತೆ, mu naught mu r ಸ್ಕ್ವೇರ್ ಇಂಟು n ಸ್ಕ್ವೇರ್ ಇಂಟು a ಇಂಟು l ಏನೋ ಬರುತ್ತೆ. n ಸ್ಕ್ವೇರ್ ಡಬಲ್ ಮಾಡಿದಾಗ ಇದು ಕ್ವಾಡ್ರಿಬಲ್ಸ್ ಆಗುತ್ತೆ, ಬಿಕಮ್ಸ್ 4 times. ನೆಕ್ಸ್ಟ್ ಬಂದು ದ ಮೋಷನಲ್ EMF ಇಂಡ್ಯೂಸ್ ಸ್ಟ್ರೈಟ್ ಕಂಡಕ್ಟರ್ ಇಸ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. Depends on the strength of the magnetic field, speed of the conductor, length of the conductor. Yes, it depends on all, right? BLV alva formula.
V ಮೇಲೆ ಡಿಪೆಂಡ್ ಆಗುತ್ತೆ, L ಮೇಲೆ ಡಿಪೆಂಡ್ ಆಗುತ್ತೆ, V ಮೇಲೆ ಡಿಪೆಂಡ್ ಆಗುತ್ತೆ. ಯಾ ಕರೆಕ್ಟ್, ಇಟ್ ಡಿಪೆಂಡ್ಸ್ ಆನ್ ಆಲ್. ಕರೆಕ್ಟ್ ಅಲ್ವಾ? ವಾಟ್ ಇಸ್ ದಿಸ್ ಕ್ವಶನ್ ಇಸ್ EMF, ಮೋಷನಲ್ EMF ಫಾರ್ಮುಲಾ BLV, ಪರ್ಪೆಂಡಿಕ್ಯುಲರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ ಆದಾಗ ಪರ್ಪೆಂಡಿಕ್ಯುಲರ್, ಎಸ್ ಇಟ್ಸ್ ಗೋನ್ ಇಂಡ್ಯೂಸ್. B ಮೇಲೆ ಡಿಪೆಂಡ್ ಆಗುತ್ತೆ, ಸ್ಪೀಡ್ ಆಫ್ ಕಂಡಕ್ಟರ್, ಲೆಂತ್ ಆಫ್, ಎಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಆಲ್ ದ ಫ್ಯಾಕ್ಟರ್ಸ್. ಆಲ್ the magnitude of induced EMF in coil is equal to the rate of change in magnetic flux. ಇವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ now. Yes, next comes alternating currents. We are right now at 99th slide, but actually it has, I think it's not 200 questions. ನಾನು ನಿಮ್ಗೆ ಮೋಸ ಮಾಡಿದ್ದೀನಿ. I think 210 12 15 ಏನಿದೆ ಮಕ್ಕಳೇ. ಓಕೆ, ಸೊ ಐ ಥಿಂಕ್ ಸ್ಟಿಲ್ ಇಟ್ಸ್ ದೇ. ಐ ಥಿಂಕ್ 225 ಏನೋ ಸ್ಲೈಡ್ಸ್ ಇರೋದು, ಬಟ್ ಅದ್ರ ಹೆಡಿಂಗ್ಸ್ ಒಂದು 12 ಚಾಪ್ಟರ್ಸ್ ಇದೆ, 14 ಚಾಪ್ಟರ್ಸ್. ಅದು ಬಿಟ್ಟು ಇನ್ನೊಂದು 10 ಕ್ವಶನ್ ಜಾಸ್ತಿ ಇದೆ. ಸೊ ವಿಲ್ ಸಿ ದಟ್. The resonance of frequency of LCR circuit remains constant even if there is any variation in the, ನೋಡಿ resonance ಅನ್ನೋದು F naught ನಿಮ್ಮದು, it depends on 1/2 pi root LC. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, L and C ಎರಡು ಮೇಲೆ ಡಿಪೆಂಡ್ ಆಗುತ್ತೆ. It does not constant even if there is any variation in the R. ನಂತರ next comes when alternating voltage is applied to a resistor, which of the following statement is wrong? So which of the following statement is wrong? Alternating current is applied to resistor. Okay, the current is 0, yes. Average voltage complete cycle is 0. The average dissipated power by resistor over a complete cycle, this is not 0 makle, because hinting and and one student commented very beautiful comment. So ನಾನು ಟೀಚ್ ಮಾಡಕ್ಕೆ ಅಂತ ಹೇಳಿದ್ರೆ ನಾನೇನೋ ಹಂಗೆ ನಾರ್ಮಲ್ ಲೈಫ್ ಲೆಸನ್ ಹೇಳ್ತಾ ಇರ್ತೀನಿ. ಈ ಟೋಲ್ಡ್ ಕಮೆಂಟ್ ನನ್ನ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಅನ್ಸುತ್ತೆ. ಸೊ ಐ ವಾಂಟ್ ಟೇಕ್ ಇಸ್ ನೇಮ್. ಚೆನ್ನಾಗಿತ್ತು, ಚೆನ್ನಾಗಿ ಕಮೆಂಟ್ ಮಾಡಿದ್ರಿ. ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇರ್ತೀನಿ. ಎಲ್ಲೋ ಇದೆ ವಿಡಿಯೋ, ಚೆಕ್ ಮಾಡ್ತೀನಿ. ಆ್ಯಂಡ್ ಸೊ ಲೈಫಲ್ಲಿ, ಸೊ ಯು ಸೇಯಿಂಗ್ ಜೀವನದಲ್ಲಿ ಸ್ವಲ್ಪ ಫೇಸ್ ಡಿಫ್ರೆನ್ಸ್ ಇದ್ದರೂ ಔಟ್ ಆಫ್ ಫೇಸ್ ಹೋಗ್ಬಿಡ್ತೀವಿ ಸರ್. ಜೀವನದಲ್ಲಿ ಯಾವತ್ತೇನಾಗಲೂ ಇನ್ ಫೇಸಲ್ಲಿ ಇರಬೇಕು ನಾವು ಅಂತ. ಐ ವಾಸ್ ಸೇಯಿಂಗ್ ಅಬೌಟ್ ವೋಲ್ಟೇಜ್ ವರ್ಸಸ್ ಕರೆಂಟ್. ಸೊ ವೋಲ್ಟೇಜ್ ಒಂದು ಕರೆಂಟ್ ರೆಸಿಸ್ಟರಲ್ಲಿ ಇನ್ ಫೇಸ್ ಇರುತ್ತೆ. ನಾವು ರೆಸಿಸ್ಟರ್ ಥರ ಜೀವನದಲ್ಲಿ ಯಾವತ್ತು ಬಿಟ್ವೀನ್ ಫ್ಯೂಚರ್. ಈಗೆಲ್ಲ ನೀವೆಲ್ಲ ಚಿಕ್ಕ ಮಕ್ಕಳೇನಿಲ್ಲ, ಇನ್ನೊಂದು ವರ್ಷ ಆದಮೇಲೆ ನೀವೆಲ್ಲ ದೊಡ್ಡ ಮಕ್ಕಳೇ. ಸೊ ಯು ವಿಲ್ ಆಲ್ ಹ್ಯಾವ್ ಸಮ್ ಪರ್ಸನ್ ಇನ್ ಯುವರ್ ಲೈಫ್ in the future. So that person and you should have in face. ಈಗೆಲ್ಲ ಎಕ್ಸಾಮ್ಸ್ ಎಲ್ಲ ಆಗಿ, ಬೋರ್ಡ್ ಎಕ್ಸಾಮ್ಸ್ ಆಗಿ, ಇಂಜಿನಿಯರಿಂಗ್ ಆಗಿ, once you get your placements and you join companies, that time I'm talking about. ನೀವು ಈಗಲೇ ಡ್ರೀಮ್ ಹೋಗಬೇಡಿ. ಓಕೆ, ಸೊ that time it's very difficult nowadays. You won't be in phase, you'll be always in out of phase. It's always inductor and capacitor. So resistorally it's ಕಷ್ಟ. So when alternating current applied, then petkoli average power dissipated over resistor is always 0, because they always, it's actually not 0, but they given here is 0. That's wrong. Okay, the student has commented very nicely. Even the lay it should have that in the devices connected to an AC circuit, AC source are listed in the first column. Okay, resistor same makle. So resistor alli in phase irutte. ಅದಾದ್ಮೇಲೆ ಇಂಡಕ್ಟರ್ ಅಲ್ಲಿ ವೋಲ್ಟೇಜ್ ಮುಂದೆ ಇರುತ್ತೆ, ಕರೆಂಟ್ ಹಿಂದೆಗಡೆ ಇರುತ್ತೆ. ವೋಲ್ಟೇಜ್ ಮುಂದೆ, ಕರೆಂಟ್ ಹಿಂದೆಗಡೆ ಇರುತ್ತೆ. ಸೊ ದಟ್ ಮೀನ್ಸ್ ವಾಟ್? ಕರೆಂಟ್ ಹಿಂದೆ ಅಲ್ವಾ, ಲ್ಯಾಕ್ಸ್ ಬಿಹೈಂಡ್ ದ π/2, ಕರೆಂಟ್ ಅನ್ನು ಹಿಂದೆ ಇರುತ್ತೆ. ಸೊ ಕೆಪಾಸಿಟರಲ್ಲಿ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್. ಎಸ್, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ π/2. ಅದಾದ್ರೆ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ π/2. ಇನ್ ಫೇಸ್ ಅವ್ರಿಗೆ ಎಲೆಕ್ಟ್ರಿಕ್ ಕರೆಂಟ್ ಹೇಳ್ತಾ ಇರೋದು. ಇಂಡಕ್ಟರಲ್ಲಿ ವೋಲ್ಟೇಜ್ ಮುಂದೆ ಇರುತ್ತೆ, ಕರೆಂಟ್ ಹಿಂದೆ ಇರುತ್ತೆ. ಸೊ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ π/2. ಅದಂತರ ಅಗೇನ್ phase, you have to be in phase. The variation of voltage and the current through AC circuit with the time of shown in the figure. So along the AC source, the circuit is the variation of voltage and current through an AC circuit with the time. Okay, they're given. So as a series combination, you can't know resistance and capacitance. There's some value there. They won't be in series. Only inductance, no, they won't be in series. As only capacitance, I don't think so. No, not possible. May have only, of course, only resistance irutte, or may also have combination of XL and XC, but XL and XC ಎರಡು ಇರುತ್ತೆ. ಬಟ್ ಅದು ಹೇಗಿರುತ್ತೆ ಅಂದರೆ ಎರಡು ಕ್ಯಾನ್ಸಲ್ ಔಟ್ ಆಗಬೇಕು. ಸೊ ಆರ್ ಇದ್ದರೆ, ಸೊ ಫಾರ್ ಎಕ್ಸಾಂಪಲ್ the impedance, ನಿಮಗೆ ಅಗೈನ್ they can ask this questions also. The impedance ಅನ್ನೋದು XC minus XL or XC minus, ಓಕೆ ಯಾವ್ದಾರು ಓಕೆ, that divided by root of your R square. ಫಾರ್ ಎಕ್ಸಾಂಪಲ್ ಇವೆರಡು ಈಕ್ವಲ್ ಇದ್ದಾಗ ಏನಾಗುತ್ತೆ, ಇದು ಅಗೈನ್ ದಿಸ್ ಕ್ವಶನ್ ಆಸ್ಟ್ ಈವನ್ ಯುವರ್ CET ಆಲ್ಸೋ, 2-3 ಸಲ ಕೇಳಿದ್ದಾರೆ. ಎರಡು ಈಕ್ವಲ್ ಆಗಿದ್ದರೆ ಏನಾಗುತ್ತೆ, ಬೇಸಿಕಲಿ Z will become 0, ಇಟ್ಸ್ ಕಾಲ್ಡ್ ಮಿನಿಮಮ್. Z ಮಿನಿಮಮ್ ಆಗುತ್ತೆ. Z ಮಿನಿಮಮ್ ಅಂದರೆ ವಿ ಕಾಲ್ ರೆಸೊನೆನ್ಸ್. ಅಟ್ ದಟ್ ಕೇಸ್ ಇಟ್ ಬಿಕಮ್ ಪ್ಯೂರ್ಲಿ ರೆಸಿಸ್ಟಿವ್ ಆ್ಯಂಡ್ ಇಟ್ ಬಿಕಮ್ ಲೈಕ್ ದಟ್. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಕಷ್ಟಗಳಿರುತ್ತೆ XL ಮತ್ತು XC ಮಧ್ಯೆ, ಬಟ್ ಅವೆರಡನ್ನು ನೀವು ಬ್ಯಾಲೆನ್ಸ್ ಮಾಡಿದಾಗ ಇನ್ ಫೇಸ್ ಜೊತೆಯಲ್ಲಿ ಇಬ್ಬರು ಹೋಗ್ಬೋದು. ಅರ್ಥ ಆಯ್ತಾ? ಸೊ ಡೋಂಟ್ ಡ್ರೀಮ್. ನೆಕ್ಸ್ಟ್,
ಫಿಸಿಕ್ಸ್ ತುಂಬ ಫಿಲಾಸಫೀಸ್ ಇದೆ. ಟ್ರಾನ್ಸ್ಫರ್ಸ್ ಇನ್ಫ್ಯಾಕ್ಟ್ ದ ಗ್ರೇಟೆಸ್ಟ್ ಫಿಸಿಕ್ಸ್ ಪೀಪಲ್ ಆರ್ ಗ್ರೇಟೆಸ್ಟ್ ಫಿಲಾಸಫರ್ಸ್. ಅದೇ ಟೂ ಮಚ್ ಫಿಸಿಕ್ಸಲ್ಲಿ ತುಂಬ ಡೆಪ್ತ್ ಹೋಗ್ಬಿಟ್ರೆ ನೀವು ತುಂಬ ಫಿಲಾಸಫಿ ಕಡೆ ಹೋಗ್ಬಿಡ್ತೀರ, ಅದಕ್ಕೆ ನಾನು ಜಾಸ್ತಿ ಡೆಪ್ತ್ ಹೋಗೋದಿಲ್ಲ. ಬನ್ನಿ, ಟ್ರಾನ್ಸ್ಫರ್ಸ್ ಕೋರ್ಸ್ ಆರ್ ಯೂಶಲಿ ಲ್ಯಾಮಿನೇಟೆಡ್ ಟು ಅವಾಯ್ಡ್ ದ ಎಡ್ಡಿ ಕರೆಂಟ್ಸ್. ಕೋರ್ ತಿಕ್ಕಾಗಿದ್ರೆ ಜಾಸ್ತಿ ಎಡ್ಡಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಕಟ್ ಮಾಡಿ ಲ್ಯಾಮಿನೇಟ್ ಮಾಡಿದ್ರೆ ಆಗೋದಿಲ್ಲ. ನೆಕ್ಸ್ಟ್ ಆಫ್ಟರ್ವರ್ಡ್ಸ್ ಇಸ್ ದ ಟ್ರಾನ್ಸ್ಫಾರ್ಮರ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಇದು ಮ್ಯೂಚುವಲ್ ಇಂಡಕ್ಷನ್ ಮೇಲೆ ವರ್ಕ್ ಆಗುತ್ತೆ. ವಾಟ್ ಆರ್ ದ ಫ್ಲಕ್ಸ್ ಪ್ರೊಡ್ಯೂಸ್ ಬೈ ದ ಪ್ರೈಮರಿ ಕಾಯಿಲ್ ವಿಲ್ ಕಮ್ ಇನ್ ಟು ಸೆಕೆಂಡರಿ ಕಾಯಿಲ್, ದ ಮ್ಯೂಚುವಲ್ ಇಂಡಕ್ಷನ್ಸ್. ನೆಕ್ಸ್ಟ್ ಅದಾದಮೇಲೆ ಪ್ಯೂರ್ಲಿ ಇಂಡಕ್ಟಿವ್ ಸರ್ಕ್ಯೂಟ್ ಪವರ್ ಬಂದು ನಿಮಗೆ 0 ಇರುತ್ತೆ. ಇಟ್ಸ್ ಕಾಲ್ಡ್ ವ್ಯಾಟ್ಲೆಸ್ ಕರೆಂಟ್, ಇಂಡಕ್ಟಿವ್ ಆರ್ ಕೆಪಾಸಿಟಿವ್. ನಂತರ the resonance of phenomena of exhibited by the circuit only if the following components are present. ರೆಸೊನೆನ್ಸ್ ಆಗಬೇಕಂದ್ರೆ 100% LNC ಇರಲೇಬೇಕು. ಅರ್ಥ ಆಯ್ತಾ? LC ಸರ್ಕ್ಯೂಟ್. ಅದಾದಮೇಲೆ ಮ್ಯೂಚುವಲ್ ಇಂಡಕ್ಷನ್ ಇಸ್ ವರ್ಕಿಂಗ್ ದ ಪ್ರಿನ್ಸಿಪಲ್, ಅಗೇನ್ ಸೇಮ್ ಥಿಂಗ್. ಉಲ್ಟಾ ಆಯಿತು. ಮ್ಯೂಚುವಲ್ ಇಂಡಕ್ಷನ್ ಇಸ್ ಬೇಸ್ಡ್ ಆನ್ ಟ್ರಾನ್ಸ್ಫಾರ್ಮರ್ಸ್. ಆಯಿತಾ? ನೆಕ್ಸ್ಟ್ ಅದಾದಮೇಲೆ ದ ಕಂಪೋಸಿಷನ್ ಆಫ್ ಕರೆಂಟ್ ಇನ್ LCR ಸರ್ಕ್ಯೂಟ್ ಇಸ್ ಕಾಲ್ಡ್ ಎಸ್ ಅಪೋಸಿಷನ್ ಫಾರ್ ದ ಕರೆಂಟ್ is called as impedance. Opposition for the flow of LCR circuit is called as impedance. Okay, next ಅದಾದಮೇಲೆ ಐಡಿಯಲ್ ಸ್ಟೆಪ್ ಆಫ್ ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ವೋಲ್ಟೇಜ್ನ ಜಾಸ್ತಿ ಮಾಡುತ್ತೆ, ವೋಲ್ಟೇಜ್ನ ಸೆಕೆಂಡ್ರಿಲಿ ಜಾಸ್ತಿ ಮಾಡುತ್ತೆ, ಪ್ರೈಮರಿಯಲ್ಲಿ ಕಡಿಮೆ ಇರುತ್ತೆ. ಪ್ರೈಮರಿ ಈಸ್ ವೇರ್ ಯು ಗಿವಿಂಗ್ ಇನ್ಪುಟ್ ಆ್ಯಂಡ್ ಇಲ್ಲೇನು ಕೇಳ್ತಾ ಇದ್ದಾರೆ ಅವರು, ವಿಲ್ ಡಿಕ್ರೀಸ್. ವೋಲ್ಟೇಜ್ನ ಜಾಸ್ತಿ ಮಾಡುತ್ತೆ, ಕರೆಂಟನ್ನ ಕಡಿಮೆ ಮಾಡುತ್ತೆ. ಬಿಕಾಸ್ ಸಿ ವಾಟ್ ಹ್ಯಾಪನ್ಸ್, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಒನ್ ಶಾರ್ಟ್ ಲೆಕ್ಚರ್ಸಲ್ಲಿ ವಿ ಎ ಅನ್ನೋದು ಕಾನ್ಸ್ಟೆಂಟ್ ಇರಬೇಕು, ಒಂದು ಜಾಸ್ತಿ ಏನೋ ಕಡಿಮೆ ಆಗಲೇಬೇಕು. ದ ಆನ್ಸರ್ ಈಸ್ ಇಟ್ ಡಿಕ್ರೀಸಸ್ ದ ಕರೆಂಟ್. ನೆಕ್ಸ್ಟು ದ ಟ್ರಾನ್ಸ್ಫಾರ್ಮರ್ NP and NS ಆರ್ ದ ನಂಬರ್ ಆಫ್ ಟರ್ನ್ಸ್ ಪ್ರೆಸೆಂಟ್ ಇನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾಯಿಲ್ಸ್. ಓಕೆ, ದೇ ಆಸ್ಕಿಂಗ್ ದಟ್ ಸ್ಟೆಪ್ ಅಪ್ ಅಂತ ಹೇಳಿದ್ರೆ ನಂಬರ್ ಆಫ್ ಕಾಯಿಲ್ಸ್ ಏನಾಗುತ್ತೆ ಬೇಸಿಕಲಿ ಸ್ಟೆಪ್ ಅಪ್ ಅಲ್ವಾ. ಸೆಕೆಂಡ್ರಿಯಲ್ಲಿ ಜಾಸ್ತಿ ಇರುತ್ತೆ, ಪ್ರೈಮರಿಯಲ್ಲಿ ಕಡಿಮೆ ಇರುತ್ತೆ. ಸೊ NS ಈಸ್ ಮೋರ್ ದೆನ್ NF. ದ ಆನ್ಸರ್ ಈಸ್ ಫಸ್ಟ್ ಒನ್, ಆಪ್ಷನ್ ಎ. ನೆಕ್ಸ್ಟ್ ಒನ್ ಇಸ್ ದ ಟ್ರಾನ್ಸ್ಫಾರ್ಮರ್ ದ ವೈಂಡಿಂಗ್. ಎಲ್ಲ ಈಸಿ ಫಾಸ್ಟ್ ಮಾಡ್ಕೊಳ್ಳೋಣ. The winding of the primary and secondary coils are wound around the one on top of it, ಒಂದ್ರ ಮೇಲೆ ಇನ್ನೊಂದು. ಸೊ ಹಾಕಿರೋದ್ರಿಂದ ಏನಾಗುತ್ತೆ, ಸೊ ಫ್ಲಕ್ಸ್ ಲಿಂಕೇಜ್ ಲಾಸ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಫ್ಲಕ್ಸ್ ಲಿಂಕೇಜ್ ಲಾಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್ ಅದಾದಮೇಲೆ ದ ರಿಲೇಷನ್ ಬಿಟ್ವೀನ್ ದ ಪೀಕ್ ವ್ಯಾಲ್ಯೂ ಕರೆಂಟ್ ಆ್ಯಂಡ್ I sub M sub ಮಿಸ್ಟೇಕ್ ಆಗಿದೆ. ಓಕೆ ಬಿಡಿ. ಸೊ I is equal to I0/√2. The peak value ಒಂದು I RMS. By default it did not mention anything, it's RMS. I is equal to I0/√2. ಆಯಿತಾ? ನೆಕ್ಸ್ಟು I think we are almost finished the half. The pure inductive circuit, the phase difference between the current and the voltage. The pure inductive circuit, ಸೊ π/2 ಇರುತ್ತೆ. ಇಂಡಕ್ಟಿವ್ ಸರ್ಕ್ಯೂಟ್ ಮಧ್ಯದಲ್ಲಿ π/2 ಇರುತ್ತೆ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಯಿತು. ಸ್ವಲ್ಪ ನಾನು ನೀರು ಕುಡಿತೀನಿ. ಎಷ್ಟೊತ್ತಾಯಿತು ಮಕ್ಕಳು ಸ್ಟಾರ್ಟ್ ಮಾಡಿ? ಐ ಥಿಂಕ್ ವಿ ಫಿನಿಶ್ 1.5 hour ಅಲ್ವಾ? ಓ ಇಲ್ ಗೋ ವಿಟಲ್ ಫಾಸ್ಟ್ ಮಕ್ಕಳೇ. ಇದ್ದೀರಾ? ಎಲ್ಲಿದ್ದು? ಯಾರು ಇದ್ದೀರಾ? ವಿಡಿಯೋ ಓ ತುಂಬ ಕಡಿಮೆ. ಹಾಯ್ ವಿ ಆರ್ ಫಿನಿಶ್ ಹಾಫ್ ಇನ್ 1.5 hour. ನಾನು ಬ್ರೇಕ್ ತೊಗೋದಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಮಕ್ಕಳೇ, ಬಿಕಾಸ್ ಲೆಂತಿ ವಿಡಿಯೋ ಆಗುತ್ತೆ. ನಾನು ಫಿನಿಶ್ ಮಾಡ್ತೀನಿ ಮಕ್ಕಳೇ ಬೇಗ. ನೀವು ಜಸ್ಟ್ ಕೇಳ್ಕೊತಾ ಇರಿ, ಆಯಿತಾ? ಸ್ವಲ್ಪ ನಾನು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನಿಮ್ಗೇನು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿರಿ ಸಾಕು. Yes, whatever you're asking, everything will come. Happy birthday, sir. Thank you. And so how is Simplified Minds helping you, all of you? Help ಆಗ್ತಾ Simplified Minds ಇಂದ? MS ರಾಮಯ್ಯ AMI. I'll do all this after the exams ಮಾಡ್ತೀನಿ. ಫಸ್ಟು ಬೋರ್ಡ್ ಎಕ್ಸಾಮ್ಗೆ ಫೋಕಸ್ ಮಾಡಿ ಮಕ್ಕಳೇ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಮ್ಯಾಥ್ಸ್ MCQs 100 ಸಾಕೋ 200 ಬೇಕೋ? ಯಾರೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಸರ್, 100 ಸಾಕು ಅಂತ, 100 ಬೇಕು ಸರ್ ಅಂತ. ಓಕೆ, ಎಸ್ ಮಕ್ಕಳೇ, ವಿಲ್ ಗೆಟ್ ಎವ್ರಿಥಿಂಗ್. ಎಸ್
ಓಕೆ, ಆ್ಯಪಲ್ಲಿ ನಾನು ಆಲ್ರೆಡಿ ಸ್ಕೋರ್ ಬೂಸ್ಟರ್ ಅಂತ ಕೋರ್ಸ್ ಲಾಂಚ್ ಇಟ್ಟಿದೆಯಲ್ಲ, ಅದರಲ್ಲಿ ನಿಮಗೆ PDF ಎಲ್ಲದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನ್ಯೂಮರಿಕಲ್ ಸೊಲ್ಯೂಷನ್ಸ್ ಹೋಮ್ವರ್ಕ್ಸ್ ಇದೆಯಲ್ವಾ, ಅದನ್ನು ಬರೀಬೇಕು ನಾನು. ಸೊ ಫಸ್ಟ್ ನ್ಯೂಮರಿಕಲ್ಸಲ್ಲಿ ನಾನು ಎಲ್ಲ ಟೀಚ್ ಮಾಡಿದ್ದೀನಿ, ಕೆಲವೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ ನಿಮಗೆ. ಅದನ್ನು ನೀವು ಜಸ್ಟ್ ಅದಕ್ಕೆ ಸೊಲ್ಯೂಷನ್ ಅಪ್ಲೋಡ್ ಮಾಡ್ತೀನಿ, ಜಸ್ಟ್ ನೋಡಿಕೊಂಡ್ರೆ ಸಾಕು ನೀವು, ಆಯಿತಾ? ಎಸ್, ಒಂದೊಂದು ತುಂಬ ಜನ ಅನ್ಕೊಂತಿರೋ ಮಕ್ಕಳು JEE ಮೇನ್ಸ್ ಎಲ್ಲ ಓದಿದ್ದೀನಿ ಅಂತ ಹೇಳಿ CET ಮಾಡ್ಬೋದು ಅಂದ್ಬಿಟ್ಟು. ಈ ಎರಡು ಅಪ್ರೋಚ್ ಡಿಫ್ರೆನ್ಸ್ ಇರುತ್ತೆ. ಇಟ್ಸ್ ನಾಟ್ ಸೇಮ್. ಬೇಸಿಕಲಿ CETಯಲ್ಲಿ ಯು ಹ್ಯಾವ್ ಟು ಕಡಿಮೆ ಸಮಯದಲ್ಲಿ ಫಾಸ್ಟಾಗಿ ನೀವು ಆನ್ಸರ್ ಮಾಡ್ಬೋದು. ನೀವು ಮೇನ್ಸ್ ಆಪ್ಷನ್ಸ್ ತೊಗೊಂಡ್ರೆ ಕೆಲವೊಂದು ಆಪ್ಷನ್ ಎಲಿಮಿನೇಟ್ ಮಾಡೋಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಡೂ ಇಟ್ ಫುಲ್ಲಿ. ಅದರಿಂದ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕರ್ನಾಟಕದಲ್ಲಿದ್ದಾಗ, ಕರ್ನಾಟಕದಲ್ಲಿ ನಮ್ಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ. ನಿಜವಾಗ್ಲೂ ಹೇಳ್ತೀನಿ ಮಕ್ಕಳೇ, ಪಾಪ UP ಕಡೆ, ಬಿಹಾರ್ ಕಡೆ ಅವ್ರಿಗೆ ಯಾವುದು ಕಾಲೇಜಸ್ಸೇ ಇಲ್ಲ. ನಮ್ಗೆ ಎಷ್ಟು ಚೆನ್ನಾಗಿರೋ ಎಜುಕೇಷನ್ ನಮ್ಮದು. ನೀವು ದಯವಿಟ್ಟು ಫಸ್ಟ್ ಯು ಪ್ರಿಪೇರ್ ಫಾರ್ ಯುವರ್ ಗೌರ್ಮೆಂಟ್ ಎಕ್ಸಾಮ್ಸ್, ನಿಮ್ಮ CET ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ, ಬಿಕಾಸ್ ವಿ ಹ್ಯಾವ್ ವೆರಿ ಲೆಸ್ ಟೈಮ್ ನಾವು. ನೀವು ಯಾಕೆ ಹೋಗಿ ಎಲ್ಲ ಫುಲ್ ನೀವು ಇಟ್ಸ್ ವೆರಿ ಗುಡ್. ಐ ಆಮ್ ಫ್ರಮ್ IIT. ಬೇರೆಯವ್ರು ಹೇಳಿದರೆ ಓಕೆ, ನೀವು ಹೇಳ್ಬೋದು ಎಲ್ಲ ಸರ್ IIT ಹಾರ್ಶ್ ಟ್ರೂತ್ ನಿಮ್ಗೆ ಗೊತ್ತಿಲ್ಲ. ಐ ಕ್ಯಾನ್ ಟಾಕ್ ಅಬೌಟ್ ದ್ಯಾಟ್, ಬಿಕಾಸ್ ನಾನು ಅಷ್ಟೇ, ಐ ಆಲ್ವೇಸ್ ಡ್ರೀಮ್ಡ್ ಅಬೌಟ್ IIT. ಐ ಕುಡ್ ನಾಟ್ ಸಾಲ್ವ್ ವೆನ್ ಐ ವಾಸ್ ಇನ್ PUC. PUCಯಲ್ಲಿ ನಾನು ನಿಜವಾಗ್ಲೂ ಮಾಡೋಕ್ಕಾಗಿಲ್ಲ ಮಕ್ಕಳೇ. ಸೊ ಯಾಕೆ ಅಂತ ಹೇಳಿದ್ರೆ ಐ ಡಿಡ್ ಸೇಮ್ ಮಿಸ್ಟೇಕ್ಸ್. ನಿಮ್ಮನ್ನು ನೋಡಿದ್ರೆ ಐ ಕ್ಯಾನ್ ಸಿ ಮೈಸೆಲ್ಫ್. ನನ್ನ ನೋಡ್ದಂಗೆ ಅನಿಸುತ್ತೆ, ನಿಮ್ಮ ಥರನೇ ಇದ್ದೆ. ಬಟ್ ಇಂಜಿನಿಯರಿಂಗಲ್ಲಿ ಫುಲ್ಲು ಒಂಥರ ಡಿಫ್ರೆಂಟ್ ಸ್ಟೂಡೆಂಟ್ ಆಗಿಬಿಟ್ಟೆ. ಐ ವೋಂಟ್ ಸ್ಟಡಿ ಫಾರ್ ಬೋರ್ಡ್ಸ್ ಓನ್ಲಿ. ನಾನು ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೆ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಓದ್ತಾ ಇದ್ರು ಇಂಜಿನಿಯರಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನಾನು ಓದ್ತಾ ಇದ್ದೆ ಬರೀ ಕಾಂಪಿಟೇಟಿವ್ ಗೇಟ್ ಎಕ್ಸಾಮ್ಗೆ ಓದ್ತಾ ಇದ್ದೆ ಕೂತ್ಕೊಂಡು. MCQs ಎಲಿಮಿನೇಟ್ ಮಾಡೋದು, ಅದನ್ನ ಎಲಿಮಿನೇಟ್ ಮಾಡೋದು ಅಂದ್ಬಿಟ್ಟು. ಸೊ ದಟ್ ಚೇಂಜ್. ಅಲ್ಲಿಂದ ನನ್ನ ಸ್ವಲ್ಪ ಲೈಫ್ ಚೇಂಜ್ ಆಯಿತು. ದ ಮೊಮೆಂಟ್ ಐ ಚೇಂಜ್ ದ್ಯಾಟ್, ಆ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಿಕೊಂಡೆ ನಾನು. ಆ ಚೇಂಜ್ ಆದಾಗ ಅದು ಚೇಂಜ್ ಆಯಿತು. ನಾನು ಇಷ್ಟೇ ಹೇಳೋದು ನಿಮಗೆ, ಚೇಂಜ್ ಮಾಡ್ಕೊಳ್ಳಿ. ಬೋರ್ಡ್ ಎಕ್ಸಾಮ್ಸ್ ಆರ್ ಈಸಿ. ಸೊ ಚೆನ್ನಾಗಿ ಓದಿ. ಆ್ಯಂಡ್ ನಾರ್ಮಲ್ ಥರ ಎಲ್ಲರೂ ಓದ್ದಂಗೆ ಓದಬೇಡಿ, ಅಷ್ಟೇ ನಾನು ಹೇಳೋದು. ಅರ್ಥ ಆಯ್ತಾ? ಆ್ಯಂಡ್ IITಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳು, ನಾನು ಹೇಳ್ತಾ ಇದ್ದಾನೆ, ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಒಳ್ಳೆ ಚೆನ್ನಾಗಿರೋ ಕಾಲೇಜ್ ಚೆನ್ನಾಗಿ ಓದಿ, ಅಲ್ಲೋಗಿ ಹಾರ್ಡ್ ವರ್ಕ್ ಮಾಡಿ. ಇನ್ಫ್ಯಾಕ್ಟ್ ಈಗ ಎಷ್ಟೊಂದು ನೌ ಇಟ್ ಹಸ್ ಚೇಂಜ್ ಬಿಕಾಸ್ ಆಫ್ ಟೆಕ್ನಾಲಜಿ. AI ಬಂತಲ್ವಾ, AI ಅದು ಇದು ತುಂಬ ಬಂತು. AI ಟೆಕ್ನಾಲಜಿ ಬಂದಾಗಿಂದ ದಿಸ್ ಲಾಟ್ ಆಫ್ ಇದೆಲ್ಲ ಇದೆ. ನೀವು ಎಲ್ಲಿಂದ ಕಲಿಬೇಕಾದ್ರೆ ಕಲಿಬೋದು. ಯಾರಿದು ಯಲಾಂಕನ? ಓಕೆ, ವೆಲ್ಕಮ್. ಡೆಫಿನೆಟ್ಲಿ ಎಕ್ಸಾಮ್ಗೆ ಬರ್ತೀನಿ ಮಕ್ಕಳೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ವಿ ಹ್ಯಾವ್ ಫಿನಿಶ್ಡ್ ಅ ಹಾಫ್. ಐ ವಿಲ್ ಗೋ ಲಿಟಲ್ ಫಾಸ್ಟ್, ಮೋರ್ ದೆನ್ ಹಾಫ್. ದ ಥಿಕ್ ವೈಂಡಿಂಗ್ ಥಿಕ್ಕಾಗಿರುತ್ತೆ. ಏನು ಥಿಕ್ ಅಂತ ಹೇಳಿದ್ರೆ ಮಕ್ಕಳೇ, ಬೇಸಿಕಲಿ ರೆಸಿಸ್ಟೆನ್ಸ್ನ ಕಡಿಮೆ ಮಾಡೋಕ್ಕೋಸ್ಕರ. ಆಯಿತಾ? ಹಿಸ್ಟರೆಸಿಸ್ ಬಂದು ಆ ಕೋರ್ ಇದೆಯಲ್ವ, ಅದು ಸಾಫ್ಟ್ ಐರನ್ ಕೋರ್ ತೊಗೊತೀವಿ. ಎಡ್ಡಿ ಕರೆಂಟ್ ಬಂದು ಲ್ಯಾಮಿನೇಟ್ ಮಾಡ್ತೀವಿ. ಇಲ್ಲೇ ಹೇಳ್ಬಿಡ್ತೀನಿ ಎಲ್ಲದನ್ನು, ಯಾವ್ದಾದ್ರು ಬಂದು MCQ. ಓಕೆ, ಫ್ಲಕ್ಸ್ ಲಿಂಕೇಜ್ ಅಂದರೆ ಒಂದ್ರ ಮೇಲೆ ಇನ್ನೊಂದನ್ನು ಇದು ಮಾಡ್ತೀವಿ, ಸೊ ದಟ್ ಇಟ್ ವಿಲ್ ಬಿ ಈಸಿ. ನೆಕ್ಸ್ಟ್ ಒನ್ EM ವೇವ್ಸಲ್ಲಿ ನೋಡಿ ಮಕ್ಕಳೇ, ಐ ಥಿಂಕ್ ಕ್ವಶನ್ಸ್ ಆರ್ ವೆರಿ ಈಸಿ. ಜಸ್ಟ್ ರಿಮೆಂಬರ್ ದೀಸ್ ಥಿಂಗ್ಸ್. ನಿಮಗೆ ಅಪ್ಲಿಕೇಶನ್ಸು ಅದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಮತ್ತು ಅದರದ್ದು ವೇವ್ ಲೆಂತು. ಫಸ್ಟು ನಿಮಗೆ ಗಾಮಾ ರೇಸ್ ಬರುತ್ತೆ, ನಂತರ X-ರೇಸ್ ಬರುತ್ತೆ, ನಂತರ UV ರೇಸ್ ಬರುತ್ತೆ, ದೆನ್ ಅದಕ್ಕೆರಡೇ ವಿಸಿಬಲ್ ರೇಸ್ ಬರುತ್ತೆ. ದೆನ್ ವಿ ಹ್ಯಾವ್ ಇನ್ಫ್ರಾರೆಡ್, ಮೈಕ್ರೋವೇವ್, ದೆನ್ ರೇಡಿಯೋ ವೇವ್ಸ್. ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಡೌನ್ ದ ಲೈನ್ ಅದಿದ್ರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಮಾಡ್ಬೋದು. ಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ನೋಡಿ, ಪ್ರೊಡ್ಯೂಸ್ ಬೈ ಆಲ್ವೇಸ್ ಆಕ್ಸಿಲರೇಟಿಂಗ್ ಚಾರ್ಜ್. ಆ್ಯಕ್ಚುಲಿ ಒಂದು ಚಾರ್ಜ್ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಆಸ್ಕ್ ಸರ್, ಏನು ಸರ್ ಇಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಲ್ವ ಸರ್, ನೀವೇ ಹೇಳಿದ್ದೀರಾ. ಮ್ಯಾಗ್ನೆಟಿಕ್ ಫೀಲ್ಡು ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡು ಇರುತ್ತೆ. ಮೂವ್ ಆಗ್ತಾ ಇದ್ರೆ ಸಾಕು. ಬಟ್ ಆಕ್ಸಿಲರೇಟಿಂಗ್ ಚಾರ್ಜಸ್ ಯಾಕೆ ಅಂತ ಹೇಳಿದ್ರೆ ಮಕ್ಕಳೇ, ವಾಟ್ ಈಸ್ ಇನ್ EM ವೇವ್? EM ವೇವ್ ಬೇಸಿಕಲಿ ಇಟ್ ಈಸ್ ಇನ್ ಈ ಥರ ಇರುತ್ತೆ. ಈ ಥರ ಒಂದಿರುತ್ತೆ. ಅದಾದಮೇಲೆ ವಿ ಹ್ಯಾವ್ ಒನ್ ಮೋರ್ ಥಿಂಗ್ ಪರ್ಪೆಂಡಿಕ್ಯುಲರ್ ಟು ದಿಸ್. ಈ ಥರ ಒಂದಿರುತ್ತೆ. ಸೊ ದೇ ಆರ್ ಬೋತ್ ಪರ್ಪೆಂಡಿಕ್ಯುಲರ್ಸ್. ಈ ಥರ ಎರಡು ಮೇಲೆ ಹೀಗಿರುತ್ತೆ. ಸೊ ಯು ನೀಡ್ ಅ EM ವೇವ್, ಯು ನೀಡ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ವೇವ್ ವಿಚ್ ಆರ್ ಕಾನ್ಸ್ಟೆಂಟ್ಲಿ ವೇರಿಂಗ್ ವಿತ್ ಟೈಮ್. So that is possible when you get a charge which is varying with time. That's accelerated charges. In that case, you're going to get the answer. Let's go for next question now. And which are the following is electromagnetic waves are used to kill the germs in a water purifier? Water purifier germs kill ಮಾಡೋಕ್ಕೋಸ್ಕರ ನಾವು ಅಲ್ಟ್ರಾವೈಡ್ ಯೂಸ್ ಮಾಡ್ತೀವಿ. ಮೈಕ್ರೋವೇವ್ಸ್ನ ಮನೇಲಿ ಫುಡ್ ಹೀಟ್ ಮಾಡೋಕೆ ಅವೆಲ್ಲ ಯೂಸ್ ಮಾಡ್ತೀವಿ, ಅದನ್ನು ಅಷ್ಟು ಕಿಲ್ ಮಾಡೋದಿಲ್ಲ. IRSನ ರಿಮೋಟ್ಸ್ ಅಲ್ಲಿ ಇಲ್ಲಿ ಗಾಮಾ ರೇಸು ಡೇಂಜರಸ್ಸು, ಅವೆಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ so they are going to kill the cells of the cancer. And adon tumba important. And when it comes to cancer, I can tell you something. So
ಐ ಹ್ಯಾವ್ ಸೀನ್ ಇಟ್ ಫ್ರಮ್ ವೆರಿ ಕ್ಲೋಸ್. ಆ್ಯಂಡ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಸೊ ಎಲ್ಲರೂ ಚೆನ್ನಾಗಿರಿ. ಔಟ್ಸೈಡ್ ಈ ಫ್ರೈಡ್ ಫುಡ್ಡು ಅದು ಇದು ಎಲ್ಲ ತಿನ್ನೋದು ಬಿಡಿ, ಸ್ವಲ್ಪ ಕಡಿಮೆ ಮಾಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಇಸ್ ನಾಟ್ ಸೇಮ್ ಮಕ್ಕಳೇ, ವರ್ಲ್ಡ್ ಇಸ್ ನಾಟ್ ಸೇಮ್ ಅಗೇನ್. ದ ಎಕ್ಸ್ಪ್ರೆಷನ್ ಆಫ್ ಅ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಗಿವನ್ ಬೈ ದ ಸಿಂಬಲ್ಸ್ ಹ್ಯಾವ್ ಯೂಶುವಲ್ ಮೀನಿಂಗ್ಸ್. ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಐ ಡಿ ಈಸ್ ಈಕ್ವಲ್ ಟು mu naught times of ಐ ಡಿ ಒಂದು mu naught times of d5 by dt ಆ್ಯಕ್ಚುಲಿ, ಅಲ್ಲ mu naught epsilon naught times, ಸಾರಿ, ಐ ಡಿ ಈಸ್ ಈಕ್ವಲ್ ಟು epsilon naught times ಬೇಸಿಕಲಿ ಇಂಟಿಗ್ರೇಷನ್ ಆಫ್ ಲೈನ್ ಇಂಟಿಗ್ರಲ್ ಆಫ್ ಬಿ ಡಿ ಎಲ್. ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಷನ್ ಮಾಡ್ತಾರೆ ಅವರು ಮ್ಯಾಕ್ಸ್ವೆಲ್ಲು. ಸೊ ಇಲ್ಲಿ mu naught ಟೈಮ್ಸ್ ಆಫ್ ಐ ಕಂಡಕ್ಷನ್ ಕರೆಂಟ್ ಪ್ಲಸ್ ನಿಮಗೆ ಐ ಸಿ ಇನ್ನೊಂದು ಇದು ಕಂಡಕ್ಷನ್ ಕರೆಂಟ್ ಬರುತ್ತೆ, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ epsilon naught ಟೈಮ್ಸ್ ಆಫ್ d5 by dt ಬರುತ್ತೆ. ಸೊ ಅಂದರೆ mu naught ಮಲ್ಟಿಪ್ಲೈ ಮಾಡಿದಾಗ ನಿಮಗೆ mu naught ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಬಂದು epsilon naught d5 by dt. ಅರ್ಥ ಆಯ್ತಾ? ಅಗೇನ್ ದ ಆಂಪಿಯರ್ಸ್ ಮ್ಯಾಕ್ಸ್ವೆಲ್ಸ್ ಲಾ, ಅಗೇನ್ ದೇ ಹ್ಯಾವ್ ಜಸ್ಟ್ ನಾಟ್ ಟೋಲ್ಡ್ ಯು, ದ ಆಪ್ಷನ್ ಈಸ್ ಎ ಫಾರ್ ದ್ಯಾಟ್. ಓಕೆ ಅಲ್ವಾ? mu naught ಇರಬೇಕು. ನೆಕ್ಸ್ಟ್ ಒಂದು ದ ಎಕ್ಸಿಸ್ಟೆನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸೆಟ್ ಬೈ ಅವರೇ ಮ್ಯಾಕ್ಸ್ವೆಲ್ ಹೇಳಿದ್ದಾರೆ ಬಟ್ ಓಕೆ. ಫ್ಯಾರಡೆ ಅವರು ಇದನ್ನೇ ಹೇಳಿದ್ರು, ಇ ಎಮ್ ಐ ಹೇಳಿದ್ರು, ಆಲ್ಬರ್ಟ್ ಐನ್ಸ್ಟೈನ್ ಅವರು ಫೋಟೋ ಎಲೆಕ್ಟ್ರಿಕ್ ಹೇಳಿದ್ರು. ಆ್ಯಕ್ಚುಲಿ ಆಲ್ಬರ್ಟ್ ಐನ್ಸ್ಟೈನ್ ಅವ್ರಿಗೆ ಸಿಕ್ಕಿದ್ದೇ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ ಸಿಕ್ಕಿತ್ತು, ಏನು ಇದು. ಆ್ಯಂಡ್ ಆಂಡ್ರ್ಯೂ ಆಂಪಿಯರ್ ಅಂದರೆ ಆಂಪಿಯರ್, ಓಕೆ, ಅಂದರೆ ಆಂಪಿಯರ್ ಅದೇ ಇದು ಆಂಡ್ರ್ಯೂ ಅನಿಸುತ್ತೆ. ಓಕೆ, ನಾವು ಅಂದರೆ ಆಂಪಿಯರ್ ಅಂತ ನೋಡೋಣ. ಸೊ ಅವ್ರು ಹೇಳಿದರು ಆಂಪಿಯರ್ ಸರ್ಕ್ಯೂಟ್ ಇಲ್ಲ. ಓಕೆ, ಆ್ಯಂಡ್ ಸೊ ಎಸ್ ಅವರೆಲ್ಲ ಇದ್ದಾರೆ, ಬಟ್ ನನ್ನ ಫೇವ್ರೆಟ್ ಸೈಂಟಿಸ್ಟ್ ಟೆಸ್ಲಾ. ಆ್ಯಂಡ್ ಆಲ್ಸೋ ರೀಸೆಂಟ್ಲಿ ನನಗೆ ವೆನ್ ಐ ರೆಡ್ ಅಬೌಟ್ ರಾಮಾನುಜನ್ ಅವ್ರದ್ದು, ಓ ಗಾಡ್, ಅವ್ರು ನೆಕ್ಸ್ಟ್ ಲೆವೆಲ್ ಮ್ಯಾಥಮೆಟಿಷಿಯನ್. ದ ಫಾಲೋಯಿಂಗ್ ಸೀಕ್ವೆನ್ಸಸ್ ಡಸ್ ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅರೇಂಜ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ಇದು ಅಗೇನ್ ಸೇಮ್ ಕ್ವಶನ್ಸ್ ಎಷ್ಟೊಂದು ಬರುತ್ತೆ ಮಕ್ಕಳೇ. ಐ ಹ್ಯಾವ್ ಡಿಲ್ಟೆಡ್ ಮೆನಿ ಕ್ವಶನ್ಸ್ ಆಫ್ ದಿಸ್ ಕೈಂಡ್, ಎಲ್ಲ ಇದೇ ಇತ್ತು ಈ ಚಾಪ್ಟ್ರಲ್ಲಿ. ಸೊ ಒನ್ಸ್ ಇಫ್ ಯು ರಿಮೆಂಬರ್ ದ ರೇಸ್, ಒಂದು ನಿಮ್ಗೆ ಗಾಮಾ ರೇಸ್ ಬರುತ್ತೆ, ಅದಾದಮೇಲೆ ನಿಮ್ಗೆ ಎಕ್ಸ್ ರೇಸ್ ಬರುತ್ತೆ, ನೆಕ್ಸ್ಟ್ ಯು ವಿ ರೇಸ್ ಬರುತ್ತೆ, ಇಲ್ಲಿ ನಿಮಗೆ ವಿಸಿಬಲ್ ಸ್ಪೆಕ್ಟ್ರಮ್ ಬರುತ್ತೆ, ಅದಾದಮೇಲೆ ನಿಮಗೆ ಇನ್ಫ್ರಾರೆಡ್ ರೇಸು, ಮೈಕ್ರೋವೇವು ಆ್ಯಂಡ್ ರೇಡಿಯೋ ವೇವ್ ಬರುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಸೊ ಇದ್ರದ್ದು ಏನು ಹೇಳ್ತಾರೆ ಇಲ್ಲಿ, ಫ್ರೀಕ್ವೆನ್ಸಿ ನಿಮ್ಗೆ ನೆನ್ಪಿಟ್ಕೊಳ್ಳಿ. ಫ್ರೀಕ್ವೆನ್ಸಿ ಅಂದರೆ ಬೇಸಿಕಲಿ ಎಫ್. ಇಲ್ಲಿ ಫ್ರೀಕ್ವೆನ್ಸಿ ನಿಮಗೆ ತುಂಬ ಜಾಸ್ತಿ ಇರುತ್ತೆ, ಆ್ಯಂಡ್ ಇಲ್ಲಿ ಲ್ಯಾಂಬ್ಡಾ ಬಂದು ಕಡಿಮೆ ಇರುತ್ತೆ ಯಾವುದಕ್ಕೆ, ಗಾಮಾ ರೇಸ್ಗೆ. ಸೊ ಡೌನ್ ದ ಲೈನ್ ಲ್ಯಾಂಬ್ಡಾ ಜಾಸ್ತಿ ಆಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಅವರು ಕೇಳ್ತಾ ಇದ್ದಾರೆ, ಏನು ಕ್ವಶನ್ ಕೇಳ್ತಾ ಇದ್ದಾರೆ, ಆಸ್ಕಿಂಗ್ ದ್ಯಾಟ್ ಅರೇಂಜ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ಕಡಿಮೆ ವೇವ್ ಲೆಂತ್ ಫಸ್ಟ್ ತೊಗೊಬೇಕು ನಾವು. ಕಡಿಮೆ ವೇವ್ ಲೆಂತ್ ಎಕ್ಸ್ರೇಸು, ಸೊ ಮೈಕ್ರೋವೇವ್ ದೊಡ್ಡ ಜಾಸ್ತಿ ಇದೆ. ಆ ಎಕ್ಸ್ರೇಸ್ ಆದಮೇಲೆ ಆಬ್ವಿಯಸ್ ಇದೇ ಆರ್ಡರ್ ಮಕ್ಕಳು, ಇನ್ಕ್ರೀಸಿಂಗ್ ಆರ್ಡರ್ ವೇವ್ ಅಂದರೆ ಎಕ್ಸಾಕ್ಟ್ ಡೌನ್ ಓನ್ಲಿ. ಸೊ ಎಕ್ಸ್ರೇಸು, ಅದಾದಮೇಲೆ ಅಲ್ಟ್ರಾವೈಲೆಟ್ ರೇಸು, ಅದಾದಮೇಲೆ ಮೈಕ್ರೋವೇವ್ಸ್. ಆನ್ಸರ್ ಇಸ್ ಫಸ್ಟ್. Next question is that according to the generalized ampere circuit law, indication BDL is equal to first. Again, the same question repeated, the first expression. Next, which of the following is electromagnetic waves has the highest frequency? The highest frequency bandu gamma rays ge. Gamma rays highest frequency ಇದೆ because they want to kill the cancer cells, therefore it's highest frequency. That means the concept of displacement current is introduced by the concept of displacement current ಹೇಳಿದ್ದೆ ಮ್ಯಾಕ್ಸ್ವೆಲ್ ಅವರು. ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ವೆರಿ ಸಿಂಪಲ್ ಮಕ್ಕಳು. ಈಗ ಒಂದು ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್, ಚೆನ್ನಾಗಿದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಬಟ್ ಟೈಮ್ ಇಲ್ಲ. ಸೊ ನೀವು ಒಂದು ವೇಳೆ ಇಲ್ಲಿ ತೊಗೊಂಡು ಇಲ್ಲಿ ಸಪೋಸ್ ಇಫ್ ಯು ಸಿ ಇಲ್ಲಿ ಕರೆಂಟ್ ಬರ್ತಾ ಇದೆ ಬೇಸಿಕಲಿ, ಸೊ ವಿ ಹ್ಯಾವ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ. ಸೊ ಆಬ್ವಿಯಸ್ಲಿ ಇಲ್ಲಿ ಬಂದಾದ್ಮೇಲೆ ನೋಡಿ, ಇಲ್ಲಿ ಕರೆಂಟ್ ಬರ್ತಾ ಇದೆ, ಇಲ್ಲೂ ಕರೆಂಟ್ ಬರ್ತಾ ಇದೆ, ದಟ್ ಮೀನ್ಸ್ ಸಮ್ ಕರೆಂಟ್ ಅಸ್ ಪ್ರೊಡ್ಯೂಸ್ ಹಿಯರ್ ಆಲ್ಸೋನು. ಹೆಂಗೆ ಕರೆಂಟ್ ಇಲ್ಲಿ ಬರ್ತಾ ಇದೆ, ಅದು ಹೆಂಗೆ ಮತ್ತೆ ಇಲ್ಲಿ ಬರ್ತಾ ಇಲ್ಲ, ವಿಡ್ ಎ ಕೆಪಾಸಿಟರ್ ದೇರ್ ವಾಸ್ ಸಮ್ ಕೈಂಡ್ ಆಫ್ ಇನ್ಕನ್ಸಿಸ್ಟೆನ್ಸಿ. ಸೊ ಅದನ್ನು ವಿ ಡುಕ್ ಎ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ will produce a current. How changing magnetic field also produces, ಈಗ how changing electric current will produce a magnetic field, ಅದೇ ರೀತಿ changing electric field produces a current, that's called displacement current, ID, changing electric field. I think ಈ ಕ್ವಶನ್ ಕೇಳ್ತಾರೆ, the changing electric field produces ID, displacement current. ಅದನ್ನು ಮ್ಯಾಕ್ಸ್ವೆಲ್ ಅವರು ಹೇಳಿದ್ದು. displacement current is due to ಇಲ್ಲಿ changing electric field. ಓಕೆ, ನೆಕ್ಸ್ಟ್ ಅದಾದಮೇಲೆ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸೂಟೇಬಲ್ ಫಾರ್ ರೇಡಾರ್ಗೆ ಯೂಶಲ್ ಮೈಕ್ರೋವೇವ್ಸ್ ಯೂಸ್ ಮಾಡ್ತೀವಿ ಮಕ್ಕಳೇ. ಗಾಮಾ ವೇವ್ಸ್ ತುಂಬ ಹೈ, ಆ್ಯಂಡ್ ಇದೆಲ್ಲ ಸರ್ಫೇಸಲ್ಲಿ ಅಟ್ಮಾಸ್ಫಿಯರ್ ಅಬ್ಸರ್ವ್ ಆಗಿಬಿಡುತ್ತೆ. IRS ವಿ ನಾಟ್ ಗೋಯಿಂಗ್ ಟು ಯೂಸ್ ಇಟ್. ಮೈಕ್ರೋವೇವ್ಸ್ ಆರ್ ಯೂಸ್ ಫಾರ್ ದ ರೇಡಾರ್ ಸಿಸ್ಟಮ್ಸ್. ಎಲ್ಲ ಅಪ್ಲಿಕೇಶನ್ ನೋಡ್ಕೊಂಡ್ಬಿಟ್ರೆ ಸಾಕು ನಿಮಗೆ. ಅಲ್ಟ್ರಾವೈಲೆಟ್ ರೇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸ್ಪೆಕ್ಟ್ರಮ್ ಲೈಸ್ ಬಿಟ್ವೀನ್ UV ಅಲ್ವಾ. ಸೊ ಎಕ್ಸು ಯು ಯಾವ್ದು ಹೇಳಿ, ದೇಸ್ ಅಲ್ಟ್ರಾವೈಲೆಟ್ ರೇಜನ್ನ. ಯು ಹ್ಯಾವ್ ಫಸ್ಟ್ ಗಾಮಾ ರೇಸ್ ಆ್ಯಂಡ್ ದೆನ್ ಎಕ್ಸ್ ರೇಸ್ ಆ್ಯಂಡ್ ದೆನ್ UV ರೇಸ್, ಆ್ಯಂಡ್ UV ರೇಸ್ ಇಸ್ ಇನ್ ಬಿಟ್ವೀನ್ ದ ಎಕ್ಸ್ ರೇ ಆ್ಯಂಡ್ ಡೌನ್. ಎಕ್ಸ್ರೇ ಮತ್ತು ಯಾವುದಿದೆ, ಎಕ್ಸ್ರೇ ಕೆರಡೆ ವಿಸಿಬಲ್, UV ಅದಾದಮೇಲೆ ವಿಸಿಬಲ್ ಇರುತ್ತಲ್ವಾ. ಅಲ್ಟ್ರಾವೈಲೆಟ್ ರೀಜನ್ ಇಸ್ UV ಆ್ಯಂಡ್ ವಿಸಿಬಲ್. ಸೊ ಗಾಮಾ ರೇಸ್, ಎಕ್ಸ್ ರೇಸ್, UV ರೇಸ್, ವಿಸಿಬಲ್ ರೇಸ್, ಇನ್ಫ್ರಾರೆಡ್ ರೇಸ್,
ಏನು ಕ್ವಶನ್ ಇದು? Ultraviolet spectrum is between ultraviolet is in between X-rays and X-rays and visible alva. Correct. X-rays and visible. Gamma and micro region, micro radial la kedai ide bidi. Gamma and X-ray, gamma and X. Visible region and micro. Yeah. Answer is that. Answer is between X-rays and visible region ultraviolet. Yes, between that UV is there. Okay. Next is the source of electromagnetic wave is always accelerated charge. Same question. Next is the heavy metals are bombarded with high energies to produce X-rays, because you get always X-rays when you produce that. There's different ways to produce it. That's simple. So we have finished almost entire part 1. Now we go to part 2. Aita. So real object is placed in between the pole. Hello, kill Saria. Hello. The real object is placed between the pole and the principal focus of a concave mirror. The image is formed at. How many of you are there? Thank you so much, wishes, Maklai. You're not studying because of any health issues. Maklai, ಹೇಳ್ತಾ ಇದ್ದೀನಿ ದಯವಿಟ್ಟು ತುಂಬ ಟೈಮ್ ಇದೆ ಬೋರ್ಡ್ ಎಕ್ಸಾಮ್ ತುಂಬ ಟೈಮ್ ಇದೆ, ಚೆನ್ನಾಗಿ ಸ್ಟಡಿ ಮಾಡಿ. ಆ್ಯಂಡ್ ಈ ವರ್ಷ CETಗೂ ಒಳ್ಳೆ ಟೈಮ್ ಇದೆ. ಯು ಕ್ಯಾನ್ ರಿಯಲಿ ಏನು ಸ್ಟಡಿ ಮಾಡಿದ್ರೆ ಮಾಡ್ಬೋದು ನೀವು. ಅರ್ಥ ಆಗ್ತಾ ಇದೆಯಾ? ಹಲೋ, okay, thank you so much for the wishes. Let's go for next question, Makle. So real object is placed between the pole and a principal pole. We have first pole ಬರುತ್ತಲ್ವಾ, ಏನಿದು ಕಾನ್ಕೇವ್ ಮಿರರ್, ಇದು ಪೋಲು, ಫೋಕಸ್ಸು, ಇದು ಮಧ್ಯದಲ್ಲಿ ಪ್ಲೇಸ್ ಮಾಡಿದಾಗ ನಾನು ಟೀಚಿಂಗ್ ಮಾಡೋಕ್ಕೆ ನಿಮ್ಗೆ ಆಲ್ಸೋ ಟೋಲ್ಡ್ ಆಲ್ ದ ಡಯಾಗ್ರಾಮ್, ನ್ಯೂಮರಿಕಲ್ ಟೀಚ್ ಮಾಡೋಕ್ಕೆ ಎಲ್ಲ ಡಯಾಗ್ರಾಮ್ ಹಾಕ್ಕೊಟ್ಬಿಟ್ಟಿದ್ದೀನಿ ನಿಮಗೆ. ರಿಯಲ್ ಆಬ್ಜೆಕ್ಟ್ ಇಟ್ಟಾಗ ಸೊ ಇಲ್ಲೇನಾಗುತ್ತೆ, ಇಲ್ಲಿ ಒಂದು ರೇ ಹೋಗಿ ಇದು ಡೈವರ್ಟ್ ಆಗುತ್ತಲ್ವಾ. ಎನಿಥಿಂಗ್ ವಿಚ್ ಗೋಸ್ ಥ್ರೂ ದಿಸ್ ವಿಲ್ ಗೋಸ್ ಥ್ರೂ focus, and this will go to this, and then if you produce back you'll get a image somewhere here, and it's basically virtual and magnified. Between P and F ittaga normal cases alli you will get a real image, but illa you will get a virtual image. Virtual and magnified image. Idira, that's good. Next, the angle of minimum deviation of a prism depends upon minimum deviation ಅನ್ನೋದು ಡಿ ಮಿನಿಮಮ್ ರಿಫ್ರಾಕ್ಟೆಡ್, yes, ಡಿಪೆಂಡ್ ರಿಫ್ರಾಕ್ಟೆಡ್ ಇಂಡೆಕ್ಸ್ ಸರೌಂಡಿಂಗ್, yes, ಬಿಕಾಸ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲೂ ಕ್ವಶನ್ ಕೇಳ್ತಾ ಇದ್ದಾರಲ್ವಾ, ಪ್ರಿಸಮ್ ವಿಚ್ ಇಸ್ ಕೆಪ್ಟ್ ಇನ್ ದ ವಾಟರ್, ವಾಟ್ ಈಸ್ ಇಟ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಹೌ ಇಟ್ ಚೇಂಜಸ್, ಹೌ ಡಿ ಮಿನಿಮಮ್ ಚೇಂಜಸ್, ವಿ ನೀಡ್ ಸೇಮ್ ನ್ಯೂಮರಿಕಲ್ಸ್. ಆಯಿತು, ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಇಟ್ ಡಿಪೆಂಡ್ಸ್ ಆನ್ ಆಲ್ ದ ಆಪ್ಷನ್ಸ್, ಆಪ್ಷನ್ ಆಲ್. ನೆಕ್ಸ್ಟ್, ದ ರೇಂಜ್ ಆಫ್ ಎ ರಿಯಲ್ image of a real object formed by a simple microscope when the object is placed at a distance of less than f. ನೀವು ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಎಫ್ಗಿಂತ ಒಳಗೆ ಇಟ್ಟಾಗ ಅಂದರೆ ಹೀಗೆ ಹೋಗುತ್ತೆ, ಇನ್ನೊಂದರೆ ನಿಮಗೆ ಬೇಸಿಕಲಿ ಹೀಗೆ ಹೋಗುತ್ತೆ, ಇನ್ನೊಂದೇ ವಿಲ್ ಪಾಸ್ ಥ್ರೂ ದಿಸ್, ಆ್ಯಂಡ್ ಇಫ್ ಯು ಜಸ್ಟ್ ದಟ್ಸ್ ನಿಮಗೆ ಒಂದು ಎನ್ಲಾರ್ಜ್ ಇಮೇಜ್ ಸಿಗುತ್ತೆ. ಸೊ ಇಟ್ ಈಸ್ ವರ್ಚುವಲ್, ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್, ಮ್ಯಾಗ್ನಿಫೈಡ್, ವರ್ಚುವಲ್, ಎರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ದ ಕಾನ್ವೆಕ್ಸ್ ಲೆನ್ಸ್, ಆಬ್ಜೆಕ್ಟಿವ್ ಲೆನ್ಸ್ ಆಫ್ ಎ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಇಸ್ ದ ಆಬ್ಜೆಕ್ಟಿವ್ ಲೆನ್ಸು ದೊಡ್ಡದೇ ಇರುತ್ತೆ ಯೂಶಲಿ ಟು ಗೆಟ್ ಮೋರ್ ದಿಸ್ ಒನ್. ಇಟ್ಸ್ ಎ ಲಾರ್ಜ್ ಅಪಾರ್ಚರ್ ಆ್ಯಂಡ್ ಇಟ್ಸ್ ಆಲ್ವೇಸ್ ಹ್ಯಾವ್ f0/f. ಲಾರ್ಜ್ ಅಪಾರ್ಚರ್ ಅಂತಂದರೆ ಜಾಸ್ತಿ ಬರೋಲ್ಲ ಲೈಟು, ಅದಕ್ಕೋಸ್ಕರ ಇರುತ್ತೆ. ಆನ್ಸರ್ ಬಂದು f0/f. ನೆಕ್ಸ್ಟ್ ಕ್ವಶನ್ ಬಂದು ಸೊ ರಿಯಲ್ ಇಮೇಜ್. ಸೊ ಲೆಟ್ಸ್ ಡೂ ಮಕ್ಕಳೇ, ಲೆಟ್ಸ್ ಫೋಕಸ್. ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ, ಆ್ಯಂಡ್ ವಿಡಿಯೋ ಮುಗಿದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ವಿಲ್ ಡಿಸ್ಕಸ್, ಆಯಿತಾ? ಒಂದು 5 ನಿಮಿಷ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ ವೆರಿ ಫಾಸ್ಟ್. ನೀವು ಫಾಸ್ಟ್ ಹೇಳ್ತಿರ್ಬೇಕು, ನಾನು ಫಾಸ್ಟ್ ಮಾಡ್ತಾ ಇರ್ತೀನಿ, ಓಕೆನಾ? ನೆಕ್ಸ್ಟ್, ಅ ರಿಯಲ್ ಇಮೇಜ್ ಇಸ್ ಅ ರಿಯಲ್ ಆಬ್ಜೆಕ್ಟ್ ಫೌಂಡ್ ಬೈ ಕಾಂಪೌಂಡ್ ಮೈಕ್ರೋಸ್ಕೋಪ್. ರಿಯಲ್ ಇಮೇಜಸ್ ಆಫ್ ಎ ರಿಯಲ್ ಆಬ್ಜೆಕ್ಟ್ ಫೌಂಡ್ ಬೈ ಕಾಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಆಬ್ಜೆಕ್ಟ್. ಓಕೆ, ಸೊ ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ ತೊಗೊಂಡಾಗ ನಾವು ಚಿಕ್ಕದಾಗಿರುತ್ತೆ, ದೊಡ್ಡದಾಗಿರುತ್ತೆ. ಸೊ ಅದರದ್ದು ಇಮೇಜ್ ನಿಮ್ದು ಏನಿದೆ ಅಲ್ವಾ, ಇದೊಂದು ಫಸ್ಟ್ ರಿಯಲ್ ಬರುತ್ತೆ. ಸೊ ಅದರದ್ದು ನೀವು ವರ್ಚುವಲ್ ಇಮೇಜ್ ಇಲ್ಲೆಲ್ಲೋ ಫಾರ್ಮ್ ಆಗುತ್ತೆ.
So it's basically it's a virtual image. Basically rays aache hote, but if you produce back, you'll get this one. The answer is basically it is an virtual image and virtual inverted and magnified. So it's virtual inverted and magnified. ನಂತರ ಅದಾದಮೇಲೆ ಸೊ ರಿಲೇಷನ್ ಬಿಟ್ವೀನ್ ಗೊತ್ತು ನಿಮಗೆ ಎಫ್ ಇಸ್ ಈಕ್ವಲ್ ಟು ಆರ್ ಡಿವೈಡ್ ಬೈ 2. ನೆಕ್ಸ್ಟ್ ದ ರೇ ಲೈಟ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್ undergoes total interreflection when I is more than, answer is B, angle of incidence is more than critical angle. Next ಬಂದು the modern telescopes called as reflecting telescope use a concave mirror rather than, ಯಾಕೆ ನಾನು ಇವನ್ ಥಿಯರಿ ಹೇಳಿದ್ದೀನಿ, ಮಿರರ್ಸ್ ಆಗೋದ್ರಿಂದ ಈ ಅಬ್ರಿಯೇಷನ್ ಆಗೋದಿಲ್ಲ. ಇಟ್ಸ್ ಅ ಗುಡ್ ಕರೆಕ್ಟ್, and it also becomes easy because the weight becomes less. Both one are true, both are true. Next is the ratio of speed of light in vacuum to the speed of light in medium. See, if you take vacuum with respect to any medium, it's called absolute. If you take any two different mediums, it's called as different medium again, we call it as relative. Same idre with respect to this one, it's called absolute. So answer is A, absolute refractive index. And afterward, the object of finite height is placed in front of a concave mirror when it's within its focus. Concave, same question alva, concave mirror thana, yeah, same question, within focus agidre basically ray ಒಂದು ಹೀಗೆ ಹೋಗುತ್ತೆ, ಸೇಮ್ ಡಯಾಗ್ರಾಮ್ ಮಕ್ಕಳು. ಸೊ ಇಟ್ಸ್ ಗೋಯಿಂಗ್ ಟು ಆಲ್ವೇಸ್ ಫಾರ್ಮ್ ಅ ವರ್ಚುವಲ್ ಎನ್ಲಾರ್ಜ್ ಇಮೇಜ್. ಆನ್ಸರ್ ಇಸ್ ಅ ವರ್ಚುವಲ್ and enlarged image, not real image, virtual. The ray of light is incident on a glass hair interface an angle greater than critical angle, it undergoes total internal reflection. Next is the Snell's law is refraction is at an angle of incident I. So mathematics, mu is equal to sin I by sin R. If I have both, if a ray is coming like this, the angle of incidence will be 0 because we always measure with respect to normal. So it's 0. So 0 barutte, R 0 barutte, therefore 0 by 0 is not defined, and it is 0. Some people can say 90 also, 90 agodilla makla, because 90 not hige barutte, it just goes on the surface. So it's not even undergoing refraction. Okay, so answer is 0. Next, so the working principle of optical fibers, I heard TIR. Next comes wave optics. Radmele, they are wave coming from a two coherent source of overlap at a point to give maximum intensity. So yavatte nenpitkoli, if you have multiples of even multiples of 2 pi do even multiples, and there 2 pi, 4 pi, 5 pi, 6 pi, and I remember ASTC rules. Maths trigonometry we have ASTC rules alva. When you have even multiples of pi, you have to write sin as sin only. That's I can remember in that way also. Okay, anyway, even multiples of pi, 2 pi idre coherent, or you can have multiples of pi andre lambda ಕೊಂಡ್ರ, ಒಂದು pi ಅಂದ್ರೆ ಒಂದು lambda ನೋಡಿ, ಒಂದು ಫುಲ್ ಒಂದು pi ಅಂದ್ರೆ ಒಂದು 2 pi ಅಂತ ಹೇಳಿದ್ರೆ lambda. ಅದರಿಂದ this is only path difference and phase difference. This I am also thinking to numericals of wave optics because model paper ಬಂದಿತ್ತು, ಅದಕ್ಕೋಸ್ಕರ ಅದನ್ನು ಒಂದು ಮಾಡ್ತೀನಿ. So it will be nice. So ಅಂದ್ರೆ ಆನ್ಸರ್ ಬಂದಿದ್ದಕ್ಕೆ 6 pi. Afterwards is identify the correct statement, light wave exhibits diffraction. See, one ನೆನ್ಪಿಟ್ಕೊಂಬಿಡಿ ಮಕ್ಕಳೇ. ಸೊ ಡೈಫ್ರಾಕ್ಷನ್ ಇದೆಯಲ್ವಾ, ಡೈಫ್ರಾಕ್ಷನ್ ಅನ್ನೋದು it is all the waves will exhibit diffraction. Diffraction, it is common for, it is a fundamental property for all waves. Light waves ಮಾಡುತ್ತೆ, sound waves ಮಾಡುತ್ತೆ, waves. So light waves exhibit both diffraction and polarization ಅನ್ನೋದು it's mainly for light waves only, it's not for sound waves, because light waves have particle nature, they also transverse nature. ಈ ಟ್ರಾನ್ಸ್ವರ್ಸ್ ನೇಚರ್ನ ಎಕ್ಸ್ಪ್ಲೇನ್ ಮಾಡೋದೇ ಪೋಲರೈಸೇಷನ್. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಒಂದು ಅನ್ಪೋಲರೈಸ್ ಲೈಟ್ನ ಕೊಟ್ಟರೆ ಯು ಗೆಟ್ ಸಮ್ ಪೋಲರೈಸ್ ಲೈಟ್, ಒಂದು ಯು ಮಸ್ಟ್ ಹ್ಯಾವ್ ಸೀನ್ ಅಲ್ವಾ, ಅಟ್ ಸಮ್ ಆ್ಯಂಗಲ್ ಯು ಗೆಟ್ ಎ ಪೋಲರೈಸ್ಡ್ ಲೈಟ್. ನೀವೆಲ್ಲ ನೋಡಿರ್ಬೋದು ಟಿವಿಗೆ 3D ಮೂವೀಸ್ ನೋಡ್ತೀರಲ್ವಾ, ಕ್ಲಾಸ್ ಮತ್ತು ಎಲ್ಲ ಇಲ್ಲೇ ಇದೆ. ಐ ಹ್ಯಾವ್ 3D ಕ್ಲಾಸಸ್ ಐ ಕ್ಯಾನ್ ವೇರ್. ಲಾಸ್ಟ್ ಟೈಮ್ ಅವತಾರ ಮೂವಿಗೆ ಹೋಗಿದ್ದೆ, 3 ಗ್ಲಾಸ್ ತೊಗೊಂಬಂದಿನಿ 3D ಗ್ಲಾಸಸ್. ಐ ಗಾಟ್ 3D ಗ್ಲಾಸಸ್ ಫ್ರಮ್ ಅವತಾರ್ ಮೂವಿ. ಸಿಕ್ಕಾಪಟ್ಟೆ ದುಡ್ಡು ತೊಗೊಂತಾರೆ, ಒಂದು 3D ಗ್ಲಾಸ್ ತೊಗೊಂಡು ಏನಾಗಲ್ಲ. ಐ ಸಜೆಸ್ಟ್ ಯು ಗೆಟ್ ಇಟ್ ಆಲ್ ದ ಥಿಂಗ್ಸ್. ಸಾರಿ, ಯಾವುದು ಮೂವಿಯವ್ರು ನೋಡ್ಬಿಟ್ರೆ ಕಷ್ಟ. ಎತ್ತಾಗ ಅವ್ನು ಜೋಬಲ್ಲಿ ಇಟ್ಕೊಂಬನ್ನಿ, ಯಾರೂ ಕೇಳೋಲ್ಲ, ಬಿಕಾಸ್ ದೇ ಚಾರ್ಜ್ ಸೋ ಮಚ್. ಆ ಪಾಪ್ಕಾರ್ನ್ಗೆ 1000 ರೂಪಾಯಿ ಆಗ್ತಾರಲ್ಲಿ. ಐ ನೆವರ್ ಇಟ್ ಆ್ಯಕ್ಚುಲಿ, ಇಟ್ಸ್ ಅ ವೆರಿ ಅನ್ಹೆಲ್ದಿ, ಯೂಸ್ಲೆಸ್ ಇಟ್ ಇಸ್. ಆ್ಯಂಡ್ ನಾನಂತೂ ಸ್ಯಾಟರ್ಡೆ ಸಂಡೇ ಅಂತೂ ಜಾಸ್ತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಾನು ಅರ್ಲಿ ಮಾರ್ನಿಂಗ್ ಬಂದುಬಿಡ್ತೀನಿ, ಸೊ ದಟ್ ಮೂವಿ ನೋಡ್ಬೇಕಂತ ಹೇಳಿದ್ರೆ, ಸೊ ದಟ್ ಐ ಲ್ಯಾವ್ ಮೋರ್ ಟೈಮ್ ಇನ್ ದ ಈವ್ನಿಂಗ್. ಐ ನೆವರ್ ಎವರ್ ಗೋ ನೈಟ್ ಟೈಮ್ ಆ್ಯಂಡ್ ಆಲ್. ಓಕೆ, ಯೂಸ್ಲೆಸ್. ಎನಿವೇರ್, ಇದು ಪೋಲರೈಡ್ ಅಂದರೆ ಅದು ಗ್ಲಾಸು, ಆಯಿತಾ. ಇಟ್ಸ್ ವೆರಿ ನೈಸ್ ಮಕ್ಕಳೇ. ಆ ಮೂವಿ ಶೂಟ್ ಮಾಡೋದು ಹಾಗೆ 2 ಡಿಫ್ರೆಂಟ್ ಆ್ಯಂಗಲ್ ಶೂಟ್ ಮಾಡ್ತಾರೆ.
ಸೊ ಪೊಲರೈಡ್ ಲೆನ್ಸ್ ಇರೋದ್ರಿಂದ ಟೂ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು. ಸೊ ಲೈಟ್ ವೇವ್ಸ್ ಎಕ್ಸಿಬಿಟ್ ವಾಟ್ಸ್ ಆನ್ಸರ್ ಫಾರ್ ದಿಸ್? ಓಕೆ, ಏನಿದು ಸರ್? ಎಸ್ ಎಸ್, ಕೇಕ್ಸ್ ಗೇಮಿಂಗ್. ಓ, ನೀವು ತಿಂದಿಲ್ವಾ? ಗುಡ್ ಗುಡ್ ಮಗಳು. ಲಾಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಸಮಥಿಂಗ್ ಆನ್ ದಟ್, ಎವ್ರಿಥಿಂಗ್ ವಿಲ್ ಡಿಸ್ಕಸ್. ನೀವೇನು ಕೇಳ್ತಾ ಇದ್ದೀರಾ ಅದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, 22nd JE ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. I'll help you ಮಕ್ಕಳು. ಸೊ ಮ್ಯಾಥಮೆಟಿಕ್ಸ್ ಎಲ್ಲ ಅದನ್ನು ಬರುತ್ತೆ. ಓಕೆ, ನೆಕ್ಸ್ಟ್. So consider the following two statements regarding the diffraction of a light. We do not possibly encounter diffraction in everyday life observation. Don't encounter diffraction effects of light in everyday observations. Okay, the wave, correct, that's true. The wavelength of light is much smaller. Yes, very very smaller compared to the dimensions of the obstacle. The obstacle ತುಂಬಾ ದೊಡ್ಡದಾಗಿರುತ್ತೆ. Both the statements are true. First is the correct explanation of second one. Both are true. First is the statement 2 is the correct explanation of first one. Next question is that among the given two statements, one is wavefront is the surface of the constant phase, correct. When a plane wavefront is passed through the thin prism, it emerges out as a spherical wavefront. When plane wavefront is passed through a thin prism, okay, sorry, so wavefront is correct. Wavefront andre, so if you see that you have so many things. ನಾನು ಯಾವಾಗ wavefront ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ವೈಫೈ ಸಿಗ್ನಲ್, ಯಾರು ವೈಫೈ ಇಲ್ಲ ಅಂದರೆ ವೀಡಿಯೋಸೇ ಮಾಡೋ ವೈಫೈ ನೋಡಿ, ವೈಫೈ ಸಿಗ್ನಲ್ ಇದೆಯಲ್ವಾ, ಇಟ್ ಈಸ್ ಫ್ರಮ್ ದ ವೇವ್ ಫ್ರೆಂಡ್ಸ್ ಓನ್ಲಿ, ಬಿಕಾಸ್ ಇಟ್ ಇಸ್ ಫ್ರಮ್ ದ ವೇವ್ ಫ್ರೆಂಡ್ಸ್ ಈ ಥರ. ಸೊ ಎಲ್ಲೆಲ್ಲಿ ಟ್ರಫ್ ಬರುತ್ತೋ ದಿಸ್ ಇಸ್ ಅ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ಆ್ಯಂಡ್ ದೆನ್ ವೆನ್ ದ ಪ್ಲೇನ್ ವೇವ್ ಫ್ರಂಟ್ ಇಸ್ ಪಾಸ್ ಥ್ರೂ ದ ಪ್ರಿಸಮ್, ನಾನು ಪ್ರಿಸಮ್ ತೊಗೊಂಡು ಪ್ಲೇನ್ ಕೊಟ್ಟಾಗ ಇಟ್ ಓಂಟ್ ಕಮ್, ಇಟ್ ವಿಲ್ ಕಮ್ ಲೈಕ್ ದಿಸ್ ಸ್ಲ್ಯಾಂಟ್ ಆಗಿ ಬರುತ್ತೆ. ಬಟ್ ಅದೇ ನೀವು ಒಂದು ಲೆನ್ಸ್ ತೊಗೊಂಡು ಕೊಟ್ಟಾಗ ದೆನ್ ಯು ಗೆಟ್ ಎ ಸ್ಪೆರಿಕಲ್. ಐ ಥಿಂಕ್ ದ ಆನ್ಸರ್ ಒನ್ ಇಸ್ ಸ್ಟೇಟ್ಮೆಂಟ್ 1 is correct, statement 2 is wrong. Next, so the transmitting audio video signals long distance through a optical fiber, total internal reflection. ನಾನು ಈ ಚಾಪ್ಟರ್ ಮಾಡೋಕ್ಕಂದ್ರೆ ಐ ಜಸ್ಟ್ ಪುಟ್ ದಟ್ ಎಂಟೈರ್ ವರ್ಲ್ಡ್ ಮ್ಯಾಪ್ ಹಾಕೊಂಡಿದ್ದೆ. ಯು ಕಾಂಟ್ ಇವನ್ ಇಮ್ಯಾಜಿನ್ ಟುಡೇ ಆರ್ ವಾಚಿಂಗ್ ದ ವಿಡಿಯೋ, ಇಟ್ಸ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎವ್ರಿಥಿಂಗ್ ಫಿಸಿಕ್ಸ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಪೊಲರೈಡ್ಸ್ ಆರ್ ಯೂಸ್ಡ್ ಇನ್ ಸನ್ ಗ್ಲಾಸಸ್ ಟು ಇನ್ಕ್ರೀಸ್ ದ ಇಂಟೆನ್ಸಿಟಿ ಆಫ್ ಸನ್ ಗ್ಲಾಸಸ್, ಟು ಕಂಟ್ರೋಲ್ ದ ಇಂಟೆನ್ಸಿಟಿ ಆಫ್ ದ ಲೈಟ್. ಯು ಮಸ್ಟ್ ಹ್ಯಾವ್ ಹರ್ಡ್ ಪೊಲರೈಡ್ ಗ್ಲಾಸಸ್. ಆ್ಯಂಡ್ ಪಾಪ ನಾವೆಲ್ಲ ಸ್ಪೆಕ್ಸ್ ಹಾಕೋರಿಗೆ ಕಷ್ಟ ಆ್ಯಕ್ಚುಲಿ, ಪೊಲರೈಡ್ ಗ್ಲಾಸನ್ನೇ ಯೂಸ್ ಮಾಡೋಕ್ಕಾಗಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ರಾಂಗ್ ಅಬೌಟ್ ದ ಇಂಟರ್ಫೇಸ್ ಆಫ್ ಲೈಟ್? Light waves are same wavelength coming from two different sources. You should never get 2D independent sources. Always to get the interference, it should be same sources, and it should have either same or constant phase difference, and intensity should be almost same. Then only you can get it. First option itself is wrong. Option A. Next one is that the statement wavefronts obtained from a point source of a light in isotropic medium, always spherical in wavefront. Yes, if you take a point source, always spherical in a medium. Correct. Speed of light in isotropic medium is constant. Yes, in isotropic medium ಎಲ್ಲ ಕಾನ್ಸ್ಟೆಂಟ್ ಇರುತ್ತೆ. ಯಾವ ಕಡೆ ಒಂದು ಕಾನ್ಸ್ಟೆಂಟ್ ಇರುತ್ತೆ. both the answers are correct. Next ಬಂದು, which of the following is phenomena is confirms the transverse nature of the light waves? Transverse nature ಬಂದು polarization. Next ಬರುತ್ತೆ ನಿಮಗೆ, which of the following phase differences between the two coherent sources of constructive ಗೆ always should have multiples of 2 pi, destructive ಗೆ multiples of pi. Polarides are used to, again same question, control, same question. Light is a transverse electromagnetic wave. Polarization confirms that. Yes, perfect. This is also correct, this is also correct. And second one is the correct explanation of this one. Both statements are correct. Second is the correct explanation. According to Huygens principle, the speed of the secondary wavelets is same as the wave. Ella onde speed of light irutte. Nantara next question is, the beam of unpolarized light is intensity I0 is passed through the polarides with this one polar axis. Okay, ಎರಡು ಪೊಲರೈಡ್. ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಬರುತ್ತೆ, ನಿಮ್ಮ CET ಅಲ್ಲೂ ಬಂದಿದೆ ತುಂಬ ಸತಿ. ಸೊ ಪೊಲರೈಡ್ಸ್, ಎರಡು ಪೊಲರೈಡ್ಸ್ ತಗೊಂಡಾಗ ನಾವು ವಾಟ್ ಎವರ್ ದ ಇಂಟೆನ್ಸಿಟಿ ಯು ಗಿವ್ ಹಿಯರ್, irrespective of the first one angle, it always becomes half. Second one ಹೋಗ್ಬೇಕಂದ್ರೆ it depends upon the angle between these two. Whatever is coming here, ಅದರದ್ದು ಅಲ್ಲಿ ಇಲ್ಲೇನು ಬರ್ತಾ ಇದೆ ಅಲ್ವಾ, ಅದರದ್ದೇನಿದೆಯಲ್ವಾ, that into cosine of the cos of the angle.
So cosine of the angle basically square of the theta. That is the square of the cosine of the theta. It's basically I naught by 2 into cos square it is. Whatever you're going to get, that will be half of this secondary. ಅದಾದಮೇಲೆ I naught by 2 into half of that angle ಬರುತ್ತೆ ನಿಮಗೆ. This question is asked in so many times in the exam. So just ನೆನ್ಪಿಟ್ಕೊಳ್ಳಿ ನಿಮಗೆ. Option is D. Now next ಬಂದ್ಬಿಟ್ಟು ನಿಮಗೆ. So the diffraction effect is exhibited by diffraction ಅನ್ನೋದು only by sound waves, only by light waves. Diffraction is a common for all types of waves. It is a universal property, diffraction. Next, the sustain. To observe that, what we need is, we need, of course, it should be coherent, of course, it should be narrow, and it should be very close. All the answers are correct. Next. So when a point source of a light placed at a principal focus of a thin convex lens, the shape of the emerging wavefront. Point source is placed at the principal focus of a convex lens. Okay, convex lens ತಗೊಂಡಿದ್ದೀವಿ, ಅದರದ್ದು principal focus ಅಂತ ಮಾಡ್ತಾ ಇದ್ದೀವಿ. So wavefront ನಿಮಗೆ ಇದೆಲ್ಲ ನಾರ್ಮಲ್ ಸ್ಟ್ರೈಟ್ ಆಗಿಬಿಡುತ್ತೆ, wavefront ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. Wavefront ನಿಮಗೆ okay, you will get a plane wavefront. Answer is C. ನಂತರ ಯಾವುದು D? Okay, I think you are answering correct. Okay, next ಮಕ್ಕಳೇ, ನಾನು ಸ್ವಲ್ಪ ಫಾಸ್ಟ್ ಹೇಳ್ತೀನಿ. ಐ ಆಮ್ ಆಲ್ಸೋ ಥಿಂಕಿಂಗ್ ಟು ಡೂ ಒನ್ ಅಗೇನ್ ಚಾಪ್ಟರ್ ವೈಸ್ ಮಾಡಿ ಅನ್ಕೊಂಡಿದ್ದೀನಿ. ಅಷ್ಟೆಲ್ಲ ಆಯ್ತಲ್ಲ, ಬಿಟ್ಟಿದೆ ಕ್ವಶನ್ ಆದರೂ. ಓಕೆ, ನೆಕ್ಸ್ಟ್ ವಿಲ್ ಕಮ್ಸ್ ಡ್ಯೂ ನೇಚರ್ ಆಫ್ ರೇಡಿಯೇಷನ್. The photoelectric experiment, the graph of the related. Again, this question is very important, Makle. So this question comes from, Einstein's photoelectric equation. H nu is equal to pi plus EV naught. So obviously, ನಿಮಗೆ ಈ ಇದೆ given h by e ಮಕ್ಕಳ. h by e ಅಂತ ಹೇಳಿದ್ರೆ pi ಅನ್ನೋದು ವರ್ಕ್ ಫಂಕ್ಷನ್ ಕಾನ್ಸ್ಟೆಂಟ್ ಇರುತ್ತೆ, h ನಿಮಗೆ ಕಾನ್ಸ್ಟೆಂಟ್ ಇರುತ್ತೆ. ಇಟ್ ಶುಡ್ ಬಿ ಬಿಟ್ವೀನ್ ದ ಫ್ರೀಕ್ವೆನ್ಸಿ ಅಂಡ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್. h and e ಬರಬೇಕಂದ್ರೆ ಫ್ರೀಕ್ವೆನ್ಸಿ ಆ್ಯಂಡ್ stopping potential and frequency. Yes, this is the correct answer. And if I get, if you want exactly, you can keep EV naught as it is and shift h nu that side, h nu minus 5. Alva? So nimge V naught bandu nimge h by e into frequency minus 5 by nimge e anta barutte. If you use y is equal to mx plus c. Now idu constant plus c. h by e is constant m. So m is a h by e. h by e bandu nimge answer. Answer, what is the answer? Stopping point and frequency. The process of emission of electrons from natural metal surface by applying electric field andre field emission, heat andre thermic emission, light andre this emission, photoelectric emission. Netpitcoin. The alpha particle, protons, electrons and neutrons are moving with same velocity. Then the same velocity. Now lambda is equal to h divided by mv. They're all moving at same velocity. ಒಂದೇ velocity ಮೂವ್ ಆಗ್ತಾ ಇರ್ತವೆ. ದಟ್ ಮೀನ್ಸ್ ಯಾವುದ್ರದ್ದು ಏನು ಕೇಳ್ತಿದ್ದಾರೆ, ಲಾಂಗೆಸ್ಟ್ ಡಿ ಬ್ರೋಗ್ಲಿ ಅಂದರೆ ಡಿ ಬ್ರೋಗ್ಲಿ ಜಾಸ್ತಿ ಇರಬೇಕು. ಸೊ ಮಾಸ್ ಕಡಿಮೆ ಇದ್ದರೆ ಲೆಂತ್ ಜಾಸ್ತಿ ಇರುತ್ತೆ. ಅಮಾಂಗ್ ದಿಸ್ ಮಾಸ್ ಇಸ್ ಲೆಸ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಒನ್ ಇಸ್ ದ ಮಿನಿಮಮ್ ಎನರ್ಜಿ ಆಫ್ ರಿಕ್ವೈರ್ಡ್ ಟು ಫ್ರೀ ದ ಎಲೆಕ್ಟ್ರಾನ್. ಗ್ರೌಂಡ್ ಸ್ಟೇಟಲ್ಲಿ ಅದರ ಎನರ್ಜಿ ಬಂದು -13.6 ಇರುತ್ತೆ. ರಿಮೂವ್ ಮಾಡೋದಕ್ಕೆ ಆಪೋಸಿಟ್ ಬೇಕು 13.6. ಅದಾದ್ಮೇಲೆ ನಂತರ ಅಗೇನ್ ಡಿ ಬ್ರೋಗ್ಲಿ ವೇವ್ ಆಫ್ ಎ ಪ್ರೋಟಾನ್, ಎರಡರಲ್ಲಿ ಮಾಸ್ ಕಡಿಮೆ, ಇದ್ರ ಜಾಸ್ತಿ ಕಡಿಮೆ ಮಾಸ್ ಇರುತ್ತೆ, ಇದ್ರದ್ದು ಜಾಸ್ತಿ ಇರುತ್ತೆ ಲ್ಯಾಂಬ್ಡಾ ಪ್ರೋಟಾನ್ಗಿಂತ. ಅರ್ಥ ಆಯ್ತಾ? Thank you so much. Good. A lot of students are constantly watching. ನೆಕ್ಸ್ಟ್ ವರ್ಷ IITಗೆ ಹೋಗಬೇಕು. ಇಟ್ಸ್ ಗುಡ್, IIT ಇಸ್ ಗುಡ್ ಮಕ್ಕಳು. ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್. ಡ್ರಾಪ್ ತೊಗೊಂಡು ಮಾಡ್ಬೋದು, ಬಟ್ CETಗೆ ನಾಟ್ ಅಡ್ವೈಸಬಲ್. ನಾನು ಹೇಳ್ತೀನಿ ಯಾವತ್ತಾಗಲಿ. ಆನ್ಸರ್ ಇಸ್ ಎ. There is a German experiment proved that wave nature of light basically. So light ಬಂದು ಆ್ಯಕ್ಚುಲಿ ಪಾರ್ಟಿಕಲ್ ನೇಚರ್ನ ಐನ್ಸ್ಟೈನ್ ಹೇಳ್ತಾರೆ. ದಿಸ್ ಎ ವೇವ್ ನೇಚರ್. Microscopic particles in our life do not show the wavelength because the wavelength is extremely low, extremely small. Adrinda not possible. So the following particles are moving with same speed. Which one of the following is longest? What? Okay, it's repeated question. I have taken more than stone delete ಮಾಡೋದು ಮರ್ತೋಗಿದ್ದೀನಿ delete ಮಾಡೋದು. Electron. So there's more than 200 questions are there, not just 200 because I delete many questions.
The statement is given below are related to the properties of photons. Photons are electrical, yes, they don't have any charge, correct? And photons are unaffected. Of course, they don't have charge, they're unaffected by that. And photons are light waves. No, they're actually particle nature. The answer is basically 1 and 2 are correct. Next. The ball is dropped from a certain height, the falls freely under the gravity. During the fall, the de Broglie wavelength associated with it. Lambda is equal to h divided by mv, and when it's falling, velocity always increases. Mass constant irutte, velocity ಜಾಸ್ತಿ ಆದರೆ wavelength ಕಡಿಮೆ ಆಗುತ್ತೆ. Velocity ಜಾಸ್ತಿ ಆದರೆ wavelength ಕಡಿಮೆ ಆಗುತ್ತೆ. Answer is what? Keeps decreasing. ಇನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ವೆರಿ ಸಿಂಪಲ್. ಒಂದು ಪೇಪರ್ ಬಾಲ್ ಇದೆಯಲ್ವಾ, ಪೇಪರ್ ಬಾಲ್ ಹಿಂಗೆ ಬಿಸಾಕಿದ್ರೆ ಅದು ಸ್ವಲ್ಪ ವೆಯ್ಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ವೇವಿ ಇರುತ್ತೆ. ಬುಲೆಟ್ ಹೊಡೆದ್ರೆ ನಿಮಗೆ, ಯು ಕ್ಯಾನ್ ಇಮ್ಯಾಜಿನ್, ನೋ, ಇಟ್ ವಿಲ್ ನೆವರ್ ಡಿವೇಟ್ ಈವನ್ ಇಫ್ ದಿಸ್ ಇಸ್ ವೇ ಎಟ್ 1 kilometer bullet. Okay. Next, emission of electrons from metal surface by heating, thermic emission, thermic. Next one though, again it is same thing makla. I think the Planck's constant basic electric charge, same question ulta kelidare. Stopping potential versus frequency iddaga it is h by e. Now already calculate madadalva. Next one is the photoelectric effect is experiment only the frequency of incident radiation is increased. Okay. Then the frequency, ನೋಡಿ, frequency ಜಾಸ್ತಿ ಮಾಡಿದ್ರೆ, frequency is like energy ಅಲ್ವಾ, energy is frequency. ಜಾಸ್ತಿ ಮಾಡಿದಷ್ಟು whatever the electrons, photoelectrons emitted, they will come with more kinetic energy. Kinetic energy ಜಾಸ್ತಿ ಆಗುತ್ತೆ. This is very important. It will not affect number of electrons, it will affect only the frequency. Frequency and the energy. Right? Simple. ಈಗ ಒಂದು we have something called tennis ball and we have a cork, ಅದೇನು ಬರ್ತದೆ, ಕಾರ್ಕ್ ಬಾಲ್ ಅಂದ್ಬಿಟ್ಟು. ಕಾರ್ಕ್ ಬಾಲ್ ಎನರ್ಜಿ ಜಾಸ್ತಿ ಇರುತ್ತೆ, ಹೊಡೆದ್ರೆ ಗೊತ್ತಾಗುತ್ತೆ ನಿಮ್ಗೆ, ಅದರಲ್ಲಿ ಬಿದ್ದರೆ. ಅದಕ್ಕೆ ಎಲ್ಲ ಗಾರ್ಡ್ಸ್ ಎಲ್ಲ ಹಾಕೋದು ಎಂತಕ್ಕೆ ಎಲ್ಲ ಕಡೆನೂ. ಓಕೆ, ಇದು ಏನು ಕಾರ್ಕ್ ಬಾಲ್, ಏನು ಟೆನ್ನಿಸ್ ಬಾಲ್ ಇರ್ತಲ್ಲ, ಟೆನ್ನಿಸ್ ಬಾಲ್ ಆಟ ಇರ್ತೀರ, ಟೆನ್ನಿಸ್ ಬಾಲಲ್ಲಿ ಏನೂ ಆಗಲ್ಲ. ಸೊ ಇಟ್ಸ್ ಲೈಕ್ ಎನರ್ಜಿ ಇಸ್ ಮೋರ್. ಸೊ ಹೈಯರ್ ದಿಸ್ ಒನ್ h nu, ಎನರ್ಜಿ ಇಸ್ ಮೋರ್, therefore hit the electron more energy going to come out. ಸೊ ಅದರಿಂದ so photoelectric effect experienced by a frequency of incident radiation, maximum kinetic energy, yes, correct. Yeah, sorry, maximum kinetic energy of photoelectron, no, wrong, it increases alva. Stopping potential, yes, it's very difficult to stop it. Aita stopping potential is correct. The photoelectric current depend, current number will depend ಆಗುತ್ತೆ ಎಷ್ಟು ಹೋಗುತ್ತೆ ಅಂದ್ಬಿಟ್ಟು, not about this. So not this. The photoelectric current decreases. Photoelectric current no, photoelectric effect ಆಗೋದಿಲ್ಲ. So question ಏನು, wrong or right? The photoelectric effect, stopping potential increases. The de Broglie wavelength of a moving particle is independent of. De Broglie wavelength of a moving particle is it doesn't depend upon lambda is equal to h by mv. It depends on m, v, momentum, everything. It not depends on charge. Charge will depend ಆಗೋದಿಲ್ಲ. Come on ಮಕ್ಕಳೇ, we're almost at 170 slides, almost 180 slides. ಎಷ್ಟು ಜನ ಇದ್ದೀರಾ? We're 180 slides. ಮಕ್ಕಳೇ ಇನ್ನೊಂದು, ಐ ಥಿಂಕ್ ಇನ್ನೊಂದು 40 ಸ್ಲೈಡ್ಸ್ ಇದೆ, ಮುಗಿಸ್ಬೇಡ. Next one is the total energy of electron moving in nth orbit of hydrogen atom is released least for minus 13 points. Minus 13.6 by n square ಇರುತ್ತೆ. n 1 ಹಾಕಿದ್ರೆ ನಿಮಗೆ ಲೀಸ್ಟ್ ಅಲ್ವಾ, ಮೈನಸ್ ನೆಗೆಟಿವ್ ಇದೆ ಇದು. ಆನ್ಸರ್ ಇಸ್ 1. ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವತ್ತೇ ಆಗಲಿ ಟೋಟಲ್ ಎನರ್ಜಿ ಆಫ್ ಎನಿ ಇದು ನಿಮಗೆ ನೀವು ತೊಗೊಂಡಾಗ ಎಲೆಕ್ಟ್ರಾನ್, ಈಗ ಏನು ಎಲೆಕ್ಟ್ರಾನ್ಸ್ ಇವಾಲ್ವ್ ಮಾಡಿದ ನ್ಯೂಕ್ಲಿಯಸ್ ತೊಗೊಂಡ್ರೆ ದೇ ಆರ್ ಬೌಂಡ್ ಟು ನ್ಯೂಕ್ಲಿಯಸ್, ದಟ್ ಮೀನ್ ದೇ ಹ್ಯಾವ್ ಲಾಸ್ಟ್ ದ ಎನರ್ಜಿ. ಇಟ್ ಶುಡ್ ಬಿ ನೆಗೆಟಿವ್. ಟೋಟಲ್ ಎನರ್ಜಿ ಆಲ್ವೇಸ್ ನೆಗೆಟಿವ್ ಇರಬೇಕು. ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್ ಇರುತ್ತೆ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ನಿಮಗೆ ಬೇಸಿಕಲಿ ನೆಗೆಟಿವ್ ಇರುತ್ತೆ. ಸೊ ದ ಪೊಟೆನ್ಷಿಯಲ್ ಇಸ್ ನೆಗೆಟಿವ್. ಇನ್ಫ್ಯಾಕ್ಟ್ ಹೇಳಬೇಕಂತೇಳಿ ಪೊಟೆನ್ಷಿಯಲ್ ಎನರ್ಜಿ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಸಮ್ ಕಾನ್ಸ್ಟೆಂಟ್ ಮೈನಸ್ 2k ಅಂತ ತೊಗೊಂಡ್ರೆ ಕೈನೆಟಿಕ್ ಎನರ್ಜಿ k ಇರುತ್ತೆ. ಟೋಟಲ್ ಎನರ್ಜಿ ಎರಡು ಆ್ಯಡ್ ಮಾಡೋಕೆ ಮೈನಸ್ k ಬರುತ್ತೆ. ಟೋಟಲಿ ನಿಮಗೆ ಯಾವತ್ತು ನೆಗೆಟಿವ್ ಬರಬೇಕು, ಬಿಕಾಸ್ ಇಟ್ ಈಸ್ ಬೌಂಡ್ ಟು ದ ನ್ಯೂಕ್ಲಿಯಸ್. ಸೊ ಇದರ ಬೇಸಿಸ್ ಮೇಲೆ ಏನು ಕ್ವಶನ್, ಇಲ್ಲಿ ತುಂಬ ಕ್ವಶನ್ಸ್ ಕೇಳಿದ್ರು, ನಾನೆಲ್ಲ ಡಿಲೀಟ್ ಮಾಡಿದ್ದೀನಿ. ಈ ಥರ ಕ್ವಶನ್ಸ್ ಫ್ರೀಕ್ವೆಂಟಾಗಿ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಎನರ್ಜಿ ಇಸ್ ಲೆಸ್ ದ್ಯಾನ್ 0, ದಟ್ಸ್ ಇಲ್ಲಿ ಮೋರ್ ದ್ಯಾನ್ 0 ಇದೆ, ದಟ್ಸ್ ನಾಟ್ ಪಾಸಿಬಲ್. ಲೆಸ್ ದ್ಯಾನ್ 0 ಇರಬೇಕು. ಓಕೆ, ಅದಾದಮೇಲೆ ಯು ಬಂದು ಪಾಸಿಟಿವ್, ಯು ಬಂದು ನೆಗೆಟಿವ್ ಇರಬೇಕು.
ಎಸ್ ದಿವ್ 2 ಆ್ಯಂಡ್ ಕೆ ಬಂದು ಪಾಸಿಟಿವ್ ಇರಬೇಕು. ದಟ್ಸ್ ಆನ್ಸರ್. ನೆಕ್ಸ್ಟ್, Rutherford nuclear model of atom fails to explain. He explained about scattering of particles, everything. He could not explain line spectrum of hydrogen. ಯಾಕಂದರೆ ಸೊ ಎಲೆಕ್ಟ್ರಾನ್ ರಿವಾಲ್ವ್ ಆದಾಗ ಇಟ್ ಲೂಸಸ್ ರೇಡಿಯೇಷನ್ ಆ್ಯಂಡ್ ಇಟ್ ಸ್ಪೈರಲ್ ಆಗಿ ಬೀಳುತ್ತೆ. ಆಗಬೇಕಾಗಿತ್ತು, ಬಟ್ ಅದು ಆಗೋದಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ದ ವಾಲ್ಯೂಮ್ ಆಫ್ ಅಟಾಮಿಕ್ ನ್ಯೂಕ್ಲಿಯಸ್ ಇಸ್ ಡೈರೆಕ್ಟ್ ಪ್ರಪೋರ್ಷನ್. Volume is proportional to the r cube, whereas r is proportional to the a to the power of 1 by 3 atomic mass. So sorry, r is proportional to a to the power of 1 by 3. So r cube ಅಂತ ಹೇಳಿದ್ರೆ a to the power of 1 by 3 to cube again is proportional to a. 3 this question asks even CET also. So it is directly proportional to mass number. A, V is proportional to A. Bohr's atomic model is called as quantum because he says quantum numbers. Always he says electron can revolve in only those orbits in which energy is always quantized. Is integral multiple of h by 2 pi. Other in the quantized. So when alpha particles are passed through a thin gold foil, the most of them undergo undeviated. Most of the region is empty in the space. That is true. Alpha particles are positively charged. No. It's mostly empty. Full empty. No dot. It's not even a dot actually. An example ಕೊಡ್ತೀನಿ ನಿಮಗೆ. Imagine if a tennis ball, on the tennis ball ನಿಮ್ಗೆ ಏನಾದರೂ ಒಂದು ನ್ಯೂಕ್ಲಿಯಸ್ ಆದರೆ, you take 5 kilometers radius, 5 kilometers, then you draw a circle. So if tennis ball is a nucleus and that much size is your atom, so ತುಂಬಾ ದೊಡ್ಡದು. ಇನ್ಫ್ಯಾಕ್ಟ್ ಹೇಳ್ಬೇಕು, ಹಿಂಗೆ ನೋಡ್ಬಿಟ್ರೆ we're all empty. We're all human beings, everything on the earth is 99.9999% empty. Alva? So, this by size between that center nucleus and this one is empty. So that means we're all empty. Navella empty. Everything is empty. Okay. And based on this, there's also numerical. Based on this, there's also movie. There's a movie called Ant-Man. Ant-Man ಅಲ್ಲಿ ಸ್ಟಾರ್ಟಿಂಗ್ ಪ್ರೊಫೆಸರ್ ಅಂತ ಹೇಳ್ತಾನೆ, ಇದನ್ನೇ ಹೇಳೋದು. There's a huge space between the electrons and between the nucleus and the electrons ಲಾಸ್ಟ್ ಅಲ್ಲಿ ಇರೋದು. ಸೊ ಆಟಮ್ದಲ್ಲಿ, ಸೊ ಅದನ್ನು ಕಡಿಮೆ ಮಾಡಿದ್ರೆ ನಾವು ಸೈಜ್ ಕಡಿಮೆ ಮಾಡ್ಬೋದು. ದಟ್ಸ್ ವೈ ವಿ ಹ್ಯಾವ್ ಡಿಸೈನ್ ಎ ಸ್ಪೆಷಲ್ ಸೂಟ್. ಇಫ್ ಯು ವೇರ್ ದಟ್ ವಿಲ್ ಬಿಕಮ್ ಎ ಸ್ಮಾಲ್. ಇದೆಲ್ಲ ಚೆನ್ನಾಗಿರ್ತಾಯ್ತಲ್ವಾ. ಸೊ ಯು ಕ್ಯಾನ್ ಬಿಕಮ್ ವೆರಿ ಸ್ಮಾಲ್ ಆ್ಯಂಡ್ ಗೋ ಸಮ್ವೇರ್ ಆ್ಯಂಡ್ ಡೂ ಸಮಥಿಂಗ್. ಓಕೆ. ಆರ್ ಯು ಕ್ಯಾನ್ ಟೇಕ್ ಮೀ, ಯು ಕ್ಯಾನ್ ಪುಟ್ ದ ಸೂಟ್ ಆ್ಯಂಡ್ ಟೇಕ್ ಮೀ ಟು ದ ಎಕ್ಸಾಮ್ ಆ್ಯಂಡ್ ಪುಟ್ ಇನ್ ದ ಒಂದು ಸೂಟ್ ಹಾಕ್ಬಿಟ್ಟು ಆ ಸ್ಪೇಸ್ನ ಕಡಿಮೆ ಮಾಡಿಬಿಟ್ಟು ನಾನು ಸಣ್ಣದಾಗ್ಬಿಡ್ತದೆ. ಅಲ್ಲಿ ಬಿಕಮ್ ಲೈಕ್ ಎ ದಿಸ್ ಒನ್. ಏನು ಪುಟ್ ಮೀ ಇಂದ ಜಾಬ್ ಅಲ್ಲಿ ಹಾಕೊಂಡ್ಬಿಟ್ಟು ಎಕ್ಸಾಮ್ ಬರೀಬೋದಾಯ್ತಲ್ವಾ. ಸೊ ಆರಾಮಾಗಿ ನಾನು ಆನ್ಸರ್ ಹೇಳ್ತಾ ಇರ್ತೀನಿ. ಐ ವಿಲ್ ಸಿ ಲೈಕ್ ಬಿಗ್ ಕ್ವಶನ್ಸ್. ಓಕೆ, ಆಗ ಓದೋದು ಕಷ್ಟ ಆಗ್ಬಿಡ್ತದೆ ನನಗೆ, ಬಿಕಾಸ್ ಐ ವೆರಿ ಟೈನಿ, ರೈಟ್? ಸೊ ಕ್ವಶನ್ ಈಸ್ ವೆರಿ ಬಿಗ್. ಯು ಹ್ಯಾವ್ ಟು ರೀಡ್ ದ ಕ್ವಶನ್. ದಟ್ ಆಲ್ಸೋ ಬಿಕಮ್ ಡಿಫಿಕಲ್ಟ್ ಬಿಕಾಸ್ ವೆನ್ ಯು ರೀಡ್ ಇಟ್ ರೈಟ್, ದ ಫ್ರೀಕ್ವೆನ್ಸಿ ಇಸ್ ವೆರಿ ಹೈ. ಸೊ ಐ ಆಮ್ ವೆರಿ ಟೈನಿ. ಸೊ ವೆರಿ ನೈಸ್. ಸೊ ಏನೇ ಮಾಡೋಕ್ಕಾದರೂ ಆ ಥರ. ಒನ್, the impact parameter is minimum and alpha scattering experiment for the scattering angle is impact parameter. So what is impact parameter ಅಂತ ಹೇಳಿದ್ರೆ, ಸೊ ಈ ಥರ ಹೋಗ್ತಾ ಇದೆ. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಸೊ ವಾಟ್ ಇಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್? ಬೇಸಿಕಲಿ ಹೀಗೆ ಹೋಗುತ್ತಲ್ವಾ, ಡಿವಿಯೇಟ್. ಸೊ ನಾರ್ಮಲ್ ಲೈನಿಂದ ಬಿಕಾಸ್ ಆಫ್ ದಿಸ್ ಗೋನ್ ಟು ಗೆಟ್ ಡಿವಿಯೇಟ್ ಫ್ರಮ್ ಸೆಂಟ್ರಲ್ ಲೈನ್. ಎಷ್ಟು ಡಿವಿಯೇಟ್ ಆಗುತ್ತೆ ಅದು ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಬಿ ಅಂತ ಹೇಳ್ತೀವಿ. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಸ್ ಮಿನಿಮಮ್ ಇನ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಇಂಪ್ಯಾಕ್ಟ್ ಇಸ್ ಮಿನಿಮಮ್ ಅಲ್ವಾ, ಬಿ. ಸೊ ಇಟ್ ಈಸ್ ಮಿನಿಮಮ್. ಬಿ ಝೀರೋ, ಆಲ್ಮೋಸ್ಟ್ ಝೀರೋ ಆಗುತ್ತೆ. ದಟ್ ಹ್ಯಾಪನ್ಸ್ ಓನ್ಲಿ ವೆನ್ ಯು ಗೋ ಲೈಕ್ ದಿಸ್ ಆ್ಯಂಡ್ ಸಡನ್ಲಿ ಟೇಕ್ ಟರ್ನ್. ಈ ಥರ ಆಗಿಬಿಟ್ರೆ in that case it will be minimum. That means it goes like this, comes like this. The angle should be 180 degrees. Here for example, ನಮ್ಮ traffic police ಇದರಲ್ಲಿ Bangalore traffic police. Okay. Our PU students are there who are under 12 years. ನಮ್ಮ PUC ಅಂಡರ್ 18 ಕೆಲವರು ಇರ್ತಾರೆ, ಹೆಲ್ಮೆಟ್ ಹಾಕೊಂಡಿರೋದಿಲ್ಲ. ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ BTC ಅಲ್ಲ, BT, ವಾಟ್ ಇಸ್ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್, BTP. ಓಕೆ. ಸೊ ನಮ್ಮ ಸ್ಟೂಡೆಂಟ್ಸ್ ಐ ಹ್ಯಾವ್ ಸೀನ್ ಸೋ ಮೆನಿ ಟೈಮ್ಸ್. ನಮ್ಮ ಸ್ಟೂಡೆಂಟ್ಸ್ ಹೋಗ್ತಾ ಇರ್ತಾರೆ, ಅಲ್ಲಿ ಪೊಲೀಸ್ ನೋಡಿದ ತಕ್ಷಣ ಯೂಟರ್ನ್, ಇಮ್ಮಿಡಿಯೇಟ್ಲಿ ಯೂಟರ್ನ್. ಅವರೇನಾದರೂ ಹಿಂಗೆ ಟರ್ನ್ ಮಾಡೋಕ್ಕೆ ಹೋದರೆ ಪೊಲೀಸ್ ಬಂದು ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಹಿಂಗೆ ಪೊಲೀಸ್ ಹಿಂಗೆ ಓಡ್ಬರ್ತಾನೆ, ಇಡೋದಕ್ಕೆ ನಮ್ಮ ಎಲ್ಲಿದ್ದೀರ ಅಂದ್ಬಿಟ್ಟು. ಸೊ ನೆನ್ಪಿಟ್ಕೊಂಡಿರಿ. ಸೊ ಯೂಟರ್ನ್, ಎಕ್ಸಾಕ್ಟ್ ಯೂಟರ್ನ್ ತೊಗೊಂಡ್ಬಿಡ್ತಾರೆ ಹಿಂಗೆ ಆಪೋಸಿಟ್. ಐ ಹ್ಯಾವ್ ಸೀನ್ ದಿಸ್ ಎಕ್ಸಾಂಪಲ್ ಸೋ ಮಚ್. ಸೊ ಇನ್ ದಟ್ ಕೇಸ್ ಎಲೆಕ್ಟ್ರಾನ್ ಅಷ್ಟೇ, ಆಲ್ಫಾ ಪಾರ್ಟಿಕಲ್ ಬರ್ತಾ ಇರುತ್ತೆ, ನ್ಯೂಕ್ಲಿಯಸ್ ನೋಡ್ತಾ
ಹಂಗೆ ಎಕ್ಸಾಕ್ಟ್ ಯೂಟರ್ನ್ ತೊಗೊಂಡು ಹೋಗ್ತಾ ಇರ್ತವೆ ವಾಪಸ್ಸು. ಅದು ಸ್ವಲ್ಪ ದೂರ ಇದ್ದರೆ ಡಿವೇಟ್ ಆಗುತ್ತೆ ಹಿಂಗೆ. ಸೊ ದಟ್ಸ್ ದ ಸೇಮ್ ಥಿಂಗ್. ನೀವು ಪೊಲೀಸ್ ನೋಡಿದ್ರೆ ಡಿವೇಟ್ ಆಗ್ತೀರಾ, ತುಂಬ ಹತ್ರ ಬಂದುಬಿಟ್ರೆ ಯೂಟರ್ನ್ ತೊಗೊತೀರಾ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಪೊಲೀಸ್ ಪೀಪಲ್, ಕ್ಯಾನ್ ಯು ಇಮ್ಯಾಜಿನ್ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ವಿಲ್ ಬಿ ಹೈಡಿಂಗ್ ಟು ಕ್ಯಾಚ್ ಯು. ಆ್ಯಂಡ್ ತುಂಬ ಸತಿ ನನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೌ ಡು ಯು ನೋ ಹೂ ವಿಲ್ ಹೈಡ್ ಆ್ಯಂಡ್ ಕ್ಯಾಚ್ ಮ್ಯಾನ್? ಎನಿವೆ, ಸೊ ನಮಸ್ಕಾರ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ಗೆ. ಆ್ಯಂಡ್ ನಾನು ಎಷ್ಟು ಹೈಡಿಂಗ್, ದೇ ಲಿಟ್ರಲಿ ಹೈಡಿಂಗ್ ಬಿಹೈಂಡ್ ದ ಟ್ರೀ. ಅವ್ನು ಬರ್ತಾನೆ ಇಲ್ಲಿ ಕ್ಯಾಚ್ ಹಾಕ್ತೀನಿ ಅಂದ್ಬಿಟ್ಟು. ಸೊ ದಯವಿಟ್ಟು ನೀವೆಲ್ಲ ಚಿಕ್ಕ ಮಕ್ಳು ಇನ್ನೂ 18 ಇಯರ್ಸ್ ಆದಮೇಲೆ ಹಾಕ್ಕೊಳ್ಳಿ ಹೆಲ್ಮೆಟ್ ಎಲ್ಲನೂ. ಹೆಲ್ಮೆಟ್ ಹಾಕ್ಕೊಂಡು ಓದಿ, ಹೆಲ್ಮೆಟ್ ಹಾಕ್ಕೊಂಡು ಮಾಡಿ, ಓಕೆನಾ? ಆ್ಯಂಡ್ ಎಲೆಕ್ಟ್ರಾನ್ ಇವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, electron is evolving around a nucleus. Then what happened, the kinetic, same thing ಮಕ್ಕಳು ಆಲ್ರೆಡಿ ಹೇಳಿದ್ನಲ್ವ ನಿಮಗೆ. ಕೈನೆಟಿಕ್ ಎನರ್ಜಿ ಬಂದು ನೆಗೆಟಿವ್ ಇರಬೇಕು, ಸಾರಿ ಕೈನೆಟಿಕ್ ಎನರ್ಜಿ ಬಂದು ಪಾಸಿಟಿವ್ ಇರುತ್ತೆ, ಆ್ಯಂಡ್ ಟೋಟಲ್ ಎನರ್ಜಿ ಬಂದು ನೆಗೆಟಿವ್ ಇರುತ್ತೆ, ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಬಂದು ನಿಮಗೆ ನೆಗೆಟಿವ್ ಇರುತ್ತೆ. ಆ್ಯಕ್ಚುಲಿ ಟೋಟಲ್ ಎನರ್ಜಿ ಬಂದು ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪೊಟೆನ್ಷಿಯಲ್ ಇಸ್ ಲೈಕ್ -2k ಅಂತಿದ್ರೆ ಇದು k ಇರುತ್ತೆ, ಇದು ನಿಮಗೆ -k ಇರುತ್ತೆ. ಇದನ್ನು ಕ್ವಶನ್ ಕೇಳ್ಬೋದು CET-ಯಲ್ಲಿ. ದ ಆನ್ಸರ್ ಈಸ್ ವಾಟ್ ಎವರ್ ದಟ್ ಈಸ್ ದಟ್ ಇಸ್ ಆನ್ಸರ್. At distance of closest approach alpha particle, the gold nucleus, ನೋಡಿ ಇಲ್ಲಿ. ಸೊ ಎಂಟೈರ್, ಸೊ ನ್ಯೂಕ್ಲಿಯಸ್ ಇರುತ್ತಲ್ವಾ, ಹಿಂಗೆ ಬರುತ್ತೆ. ಸೊ ಇಟ್ ಹ್ಯಾಸ್ ಲಾಟ್ ಆಫ್ ಕೈನೆಟಿಕ್ ಎನರ್ಜಿ, ತಕ್ಕ ಜೋಶಲ್ಲಿ ಬರ್ತಾ ಇರುತ್ತೆ. ಅಲ್ಲಿ ನ್ಯೂಕ್ಲಿಯಸ್ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಪ್ ಆಗಿಬಿಟ್ಟು ಯೂಟರ್ನ್ ತೊಗೊಂಡ್ಬಿಡುತ್ತೆ. ವೆನ್ ಇಮಿಡಿಯೇಟ್ಲಿ ಸ್ಟಾಪ್ಸ್, ದಟ್ ಮೀನ್ ದೆರ್ ಇಸ್ ಅನ್ ಫೋರ್ಸ್ ಬಿಟ್ವೀನ್ ದೀಸ್ ಟು ಅಲ್ವಾ. ಎಂಟೈರ್ ಕೈನೆಟಿಕ್ ಎನರ್ಜಿ ಗಾಟ್ ಕನ್ವರ್ಟೆಡ್ ಟು ಪೊಟೆನ್ಷಿಯಲ್ ಎನರ್ಜಿ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, then again it comes back. So both the kinetic energy and potential energy are equal. The entire kinetic energy is converted to potential energy. That's the answer. ಅರ್ಥ ಆಯ್ತಾ? ನೆನ್ಪಿಟ್ಕೊಂಡಿರಿ, ಬೈಕಲ್ಲಿ ಹೋಗ್ಬೇಕು ನೆಕ್ಸ್ಟ್ ಟೈಮು ನೆನ್ಪಿಟ್ಕೊಂಡಿರಿ. ದ ಪ್ಲಮ್ ಪುಡಿಂಗ್ ಮಾಡೆಲ್ ಆಫ್ ಆಟಮ್ ಇಸ್ ಗಿವನ್ ಬೈ ಪ್ಲಮ್ ಪುಡಿಂಗ್ J. ಥಾಮ್ಸನ್. ಪುಡಿಂಗ್ ದ ರಿಸಲ್ಟ್ಸ್ ಆ್ಯಂಡ್ ಆ್ಯಕ್ಚುಲಿ ಸಿಂಪ್ಲಿಫೈಡ್ ಮೈ ನಂಗೆ ಪ್ಲಮ್ ಪುಡಿಂಗ್ ಅನ್ನೋ ನೆನಪು ಬಂತು, ಬಿಕಾಸ್ ಐ ಡೋಂಟ್ ಈಟ್ ಎನಿ ಕೇಕ್ ಆ್ಯಂಡ್ ಆಲ್. ಸೊ ನಮ್ಮ ಸಿಂಪ್ಲಿಫೈಮೆಂಟ್ಸಲ್ಲಿ, ಬಿಕಾಸ್ ಆಬ್ವಿಯಸ್ಲಿ ನನ್ನ ಬರ್ಡೇ ಅಂದರೆ ಸ್ವಲ್ಪ ಕೇಕ್ಸ್ ತರ್ತಾರಲ್ಲ, ಸೊ ಐ ಟೋಲ್ಡ್ ಸ್ಟ್ರಿಕ್ಟ್ಲಿ ಆರ್ಡರ್ ದೆಮ್ ನೋ ಕೇಕ್ಸ್ ನಥಿಂಗ್, ಬಿಕಾಸ್ ನಾನು ಸ್ವೀಟ್ ತಿನ್ನೋದೇ ಇಲ್ಲ. ಐ ಲೆಫ್ಟ್ ಸ್ವೀಟ್ ಲಾಂಗ್ ಬ್ಯಾಕ್. ಸೊ ಸ್ವೀಟ್ ಈಸ್ ಕ್ವೈಟ್ ಡೇಂಜರಸ್. ಐ ಡೋಂಟ್ ಈವನ್ ಈಟ್ ಶುಗರ್ಸ್, ಎನಿಥಿಂಗ್ ಎವ್ರಿಥಿಂಗ್. ನೋಡಿಬೋದಲ್ವಾ ನಾನು ಹಳೆ ವೀಡಿಯೋಸ್ ಯಾರು ನೋಡಿದರೆ, ಹ್ಯಾವ್ ಯು ಸೀನ್ ಮೀ? ಐ ವಾಸ್ ಲೈಕ್ ಎ ಚಬ್ಬಿ, ಈ ಥರ ಇಷ್ಟು ದೊಡ್ಡದಾಗಿದೆ, ನನ್ನ ಕೈ ದೊಡ್ಡದಾಗಿತ್ತು. ಹೌ ಮೆನಿ ಆಫ್ ಯು ಸೀನ್ ಮೈ ಎನಿ ಆಫ್ ಮೈ ಓಲ್ಡ್ ವೀಡಿಯೋಸ್? ನೋಡಿ ನಾನು ಯಾವ್ದಾದ್ರು ಐ ಸೀನ್ ಮೈ ಓಲ್ಡ್ ವೀಡಿಯೋಸ್? ಎನಿವನ್? ಐ ಹ್ಯಾವ್ ಸೀನ್ ಚಬ್ಬಿ RP ಸರ್? ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಡಯಟ್ ಕೇಕ್ ಅಲ್ಲ, ನಾನು ಕೇಕೇ ತಿನ್ನೋದಿಲ್ಲ. ಐ ಡೋಂಟ್ ಈಟ್ ಸ್ವೀಟ್ಸ್. ನಾನು ಬಿಟ್ಬಿಟ್ಟು 100% ನಾನು ಸ್ವೀಟ್ ಒಂಚೂರು ತಿನ್ನಲ್ಲ. ನೀವೆಲ್ಲ ತಿನ್ನಿ, ನೀವೆಲ್ಲ ಚೆನ್ನಾಗಿ ತಿನ್ನಿ. ಐ ಟೆಲ್ ಯು, ಪಿಜ್ಜಾ ತಿನ್ನಿ. ಪಿಜ್ಜಾ ಈಸ್ ಡೇಂಜರಸ್. ಸೊ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ T-shirt ಐ ಆಮ್ ವೇರಿಂಗ್ ನೌ M. ಅಲ್ಲೇ ಯೂಸ್ ಟು ವೇರ್ L. ಎಲ್ಲೂ ದಪ್ಪ ಆಗ್ಬಿಡ್ತಾ ಇತ್ತು. ಸೊ ಆ ಥರ ಆಯಿತು. ಎನಿವೇರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬರ್ಡೇ ವಿಶಸ್ ಮಕ್ಕಳೇ. ಆ್ಯಂಡ್ ನಾನು ಹೇಳ್ತೀನಿ, ಓಕೆ, ನಿಮ್ಗೆ ಒಂದು ಲೈಫ್ ಸೆಂಟೆನ್ಸ್. ಓಕೆ, ಸಿನ್ಸ್ ಐ ಆಮ್ ಟೆಲಿಂಗ್ ಯು, ಐ ಟೆಲ್ ಯು. ಸೊ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಿಮ್ದೆಲ್ಲ ಏಜ್ ಕಡಿಮೆ ಇದೆ. ನಾನು ಈಗ ಬಿಟ್ಟಿದ್ದೀನಿ, ನೀವು ತಿಂದ್ರೋ, ನಾನು ನೀವು ತಿನ್ನೋಕ್ಕೆ ಹೇಳ್ತಾ ಇಲ್ಲ. ನೀವು ತಿನ್ಬಿಡಿ ಅಂತ ಹೇಳ್ತಾ, ಚೆನ್ನಾಗಿ ತಿನ್ನಿ. ಅಪ್ ಟು 20 years, 20-25 ನೀವು ಏನು ಬೇಕಾದರೂ ಕಸ ಕಡ್ಡಿ, ಪಿಜ್ಜಾ, ಬರ್ಗರ್ಗಳು, ಆ ರೋಡ್ ಸೈಡು ಏನು ಬೇಕಾದರೂ ತಿನ್ನಿ. ಅಪ್ ಟು 25, ಮ್ಯಾಕ್ಸಿಮಮ್ ಈವನ್ ಅಪ್ ಟು 28 ಆದರೂ ಓಕೆ, ಈವನ್ 30 ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಓಕೆ. ನೆನ್ಪಿಟ್ಕೊಂಡಿರಿ, ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ. ಲೈಫ್ ಅಡ್ವೈಸ್ ಐಮ್ ಗಿವಿಂಗ್ ಇಟ್ ಯು. ದ ಮೊಮೆಂಟ್ ಆಫ್ಟರ್ ಯು ಸಿ ದಿಸ್ ಇಸ್ ಕಾಲ್ಡ್, ಏನು ತಿಂದರೂ ನಿಮ್ಗೆ ಆಗುತ್ತೆ ಮಕ್ಕಳ, ಯು ಕ್ಯಾನ್ ಡೂ ಇಟ್. ಬಟ್ 30 to 40 ಆಫ್ ಯುವರ್ ಏಜ್ ಈಸ್ ಅ ಮೇಂಟೆನೆನ್ಸ್ ಏಜ್. ನೀವೇನು ತಿಂದಿದ್ದೀರೋ 30 to 35 ಕಡಿಮೆ ಮಾಡಿಕೊಂಡು ನಾರ್ಮಲ್ ಹೆಲ್ತ್ ತರಬೇಕು ನೀವು ವಾಪಸ್ಸು. 35 ಇಂದ 40 ಅದು ಮೇಂಟೈನ್ ಮಾಡ್ಕೊಂಡು ಹೋದರೆ 40 ವರ್ಷ ಆದಮೇಲೆ ಚೆನ್ನಾಗಿ ಬದುಕಿರ್ತೀರ, ಆರೋಗ್ಯವಾಗಿರ್ತೀರ. ಆರೋಗ್ಯ ಇಂಪಾರ್ಟೆಂಟು. ಇಲ್ಲ ಅಂತ ಹೇಳಿದ್ರೆ ನಾನು ಹಂಗೆ ತಿಂತೀನಿ ಸರ್ ಕಸ ಕಡ್ಡಿ ಅಂತ ಹೇಳಿದ್ರೆ 45-50 ಗಾನ್. ಅರ್ಥ ಆಯ್ತಾ? ಸೊ ನೆನ್ಪಿಟ್ಕೊಂಡಿರಿ, ಅರ್ಥ ಆಯ್ತಾ? ದಿಸ್ ಇಸ್ ಲೈಫ್ ಅಡ್ವೈಸ್ ಫ್ರಮ್ RP ಸರ್. ವಾಟ್ಸ್ ಲೈಫ್ ಅಡ್ವೈಸ್? ಈಟ್ ವಾಟ್ ಎವರ್ ಯು ವಾಂಟ್. ಕಸ ನನಗೆ ಗೊತ್ತು ನೀವೇನು ತಿಂತೀರಾ ಅಂದ್ಬಿಟ್ಟು ಎಲ್ಲ ತಿನ್ನಿ, ಏನೂ ಆಗಲ್ಲ. ನಿಮ್ಮ ಬಾಡಿ ತುಂಬ ಸ್ಟ್ರಾಂಗ್ ಇರುತ್ತೆ. ಕಲ್ಲು ತಿಂದು ಕಲಿಸ್ಕೊಂಡ್ಬಿಡ್ತೀರಾ. ಬಟ್ ಡೂ ಎನಿಥಿಂಗ್ ಯು ವಾಂಟ್ ಅಪ್ ಟು ಓನ್ಲಿ 25. ಅದಾದಮೇಲೆ 25 ನಾನು ಹೇಳಿ 25ಗೆ ಸ್ಟಾಪ್ ಮಾಡಿ, ಪರವಾಗಿಲ್ಲ. 25 ಆದಮೇಲೆ ಪಾಪ ನಿಮಗೆ ಮದುವೆ ಅದು ಇದು ಎಲ್ಲ ಮಕ್ಕಳು ಎಲ್ಲ ಇರುತ್ತಲ್ವ. ಸೊ ಸ್ಟಾರ್ಟ್ ಡೂಯಿಂಗ್ ಹೆಲ್ತ್ ಪಾಯಿಂಟ್ ಆಫ್ ಸ್ವಲ್ಪ ಫೋಕಸ್ ಮಾಡಿ. ಅಲ್ಲಿವರೆಗೂ ನೀವೇನು ಕಾಲೇಜು, ಬ್ರೇಕ್ರಿ, ಅದು ಏನದು ಕಾಲೇಜ್ ಪಕ್ಕದಲ್ಲಿ ಒಂದು ಇರುತ್ತಲ್ವ, ವಾಟ್ ಈಸ್ ದಟ್, ಐ ರಿಮೆಂಬರ್, ಏನದು
ಕಚೋರಿ ಯಾವತ್ತಿನ ಕಚೋರಿನೋ ಯಾವತ್ತಿನ ಕರಡೋ ಆನಿಯನ್ಸ್ ಯಾವತ್ತಿಂದೋ ಅವ್ನ ಕೈ ಯಾಕೆ ಕೊಡ್ತಾ ನೀವು ತಿಂದ್ಕೊಂಡು ಸಕ್ಕತ್ತಾಗಿ ಅದು ಪೇಪರಲ್ಲಿ ಹಾಕಿ ಕೊಡ್ತಾನೆ ಅವನು, ನ್ಯೂಸ್ ಪೇಪರಲ್ಲಿ ಕಸ ಹಾಕ್ಕೊಂಡು. ಸೊ ನಾನು ತಿಂದಿದ್ದೀನಿ ಮಕ್ಕಳೇ, ಲಿಟ್ರಲಿ ನಾನು ಹೇಳ್ತೀನಿ, ನಾನು ಇಂಜಿನಿಯರಿಂಗ್ ಮಾಡೋಕ್ಕಂತ ಹೇಳಿದ್ರೆ ಐ ಯೂಸ್ ಟು ಹ್ಯಾವ್ ಎವ್ರಿ ಡೇ ಒಂದು ಕಚೋರಿ ವಿತೌಟ್ ಫೇಲ್. ಕಾಲೇಜ್ ಮುಗಿಸ್ಕೊಂಬಂದ ತಕ್ಷಣ ಐ ಯೂಸ್ ಟು ಫೀಲ್, ನಾನು ಮಾಸ್ಟರ್ಸ್ ಮಾಡಿದೆ IIT-ಯಲ್ಲಿ, ಇಂಜಿನಿಯರಿಂಗ್ ಇಲ್ಲೇ ಮಾಡಿದೆ ಬಿಡಿ, ಯಾವುದೊಂದು ಕಾಲೇಜ್ ಐ ನಾಟ್ ಸೇ, ಐ ಡೋಂಟ್ ದೇರ್ ಇಸ್ ಅ ಡಿಫ್ರೆಂಟ್ ರೀಸನ್ ಫಾರ್ ದ್ಯಾಟ್. ಬಿಕಾಸ್ ನವಡೇಸ್ ಏನಾಗಿದೆ ಅಂತ ಹೇಳಿದ್ರೆ, ಗುಡ್ ಟೀಚರ್ಸ್ ದೇ ಡೋಂಟ್ ಗಿವ್ ರೆಸ್ಪಾನ್ಸ್. ಒಳ್ಳೆ ಟೀಚರ್ ಆಗಿದ್ದರೆ ದೇ ಡೋಂಟ್ ಗಿವ್ ದೇ ಡೋಂಟ್, ಎಸ್ಪೆಷಲಿ ಕಾಲೇಜಸ್, PUC ಕಾಲೇಜಸ್, ಎಜುಕೇಷನ್ ಯಾಕೆ ಹಾಳಾಗಿದೆ ಅಂತ ದಟ್ಸ್ ದ ರೀಸನ್. ದೇ ಡೋಂಟ್ ವಾಂಟ್ ಗುಡ್ ಟೀಚರ್ಸ್, ದೇ ಜಸ್ಟ್ ವಾಂಟ್ ಸಮನ್ ಹೂ ಫಿನಿಶ್ ದ ಪೋರ್ಷನ್ಸ್. ಅದರಿಂದ ಬಿಡಿ, ಓಕೆ, ಎನಿವೇ ಡಸಂಟ್ ಮ್ಯಾಟರ್. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ದ್ಯಾಟ್, ಸೊ ಎವ್ರಿ ಟೈಮ್ ಐ ಫಿನಿಶ್ ಇಂಜಿನಿಯರಿಂಗ್, ನಂಗೆ ಕ್ಲಾಸಸ್ ಇರ್ತಾಯಿತ್ತು, ತುಂಬ ಕ್ಲಾಸ್ ತೊಗೊತಾ ಇದ್ದೆ ಆಗಲೂ ನಾನು. ಸೊ PUC ಮಕ್ಕಳಿಗೆಲ್ಲಾನು ಎವ್ರಿ ಡೇ ಐ ಒಂದು ಕಚೋರಿ. ನೌ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಸೊ ನೀವೆಲ್ಲ ತಿನ್ನಿ ಆರಾಮಾಗಿ, ಏನೇನು ಬೇಕೋ ತಿನ್ನಿ ಮಕ್ಕಳೇ, ಕಸ ಕಡ್ಡಿ ಎಲ್ಲ ತಿನ್ನಿ, ಯಾರು ಬೇಕಲ್ಲ ಎಂಜಾಯ್ ಮಾಡಿ, ಯಾಕೆ ಸುಮ್ಮನೆ. ರಿಸಲ್ಟ್ ಆಫ್ ಎನ್ ಅಪ್ ಟು 30, ಡೋಂಟ್ ಆಫ್ಟರ್ ದ್ಯಾಟ್, ಓಕೆ. ರಿಸಲ್ಟ್ ಆಫ್ ಓಕೆ, ಇವರಿಬ್ಬರು ಸ್ಟೂಡೆಂಟ್ಸ್ ಅಪ್ಪ, ರುದರ್ಫೋರ್ಡ್ ಸ್ಟೂಡೆಂಟ್ಸ್ ಇವರಿಬ್ಬರು, ನೋಡಿ ನೀವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದೀರಾ, ಆಯಿತಾ. ಸೊ ದೇ ಡಿಡ್ ಅನ್ ಎಕ್ಸ್ಪೆರಿಮೆಂಟ್ ಲೀಡ್ಸ್ ಟು ಡಿಸ್ಕವರಿ ಆಫ್ ದ ನ್ಯೂಕ್ಲಿಯಸ್. ರುದರ್ಫೋರ್ಡ್ ಹೇಳ್ತಾರೆ ಕನ್ವರ್ಟ್ ಮಾಡಿ ಅಂತ ಅವ್ರು ಮಾಡ್ತಾರೆ. 190. Rutherford's alpha scattering experiment is alpha particles specific energy are projected towards the goal. Impact parameter of alpha particle is 0. The angle of scattering is 180 degrees. Same thing alva idu. So iದೇನು ಸೇಮ್ ಕ್ವಶನ್, ಹಿಂಗೆ ಹೋದಾಗ ಹಿಂಗೆ ವಾಪಸ್ ಬರುತ್ತೆ, ಆಗ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0, ಡಿಸ್ಟೆನ್ಸ್ ಇರೋದಿಲ್ಲ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ಸಮ್ ಪಾಯಿಂಟ್ ಸಮ್ವೇರ್, ದಟ್ ಈಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. Answer is 180. I think the question is repeated. Next, Bohr model is applicable only for hydrogen atom or hydrogen-like nucleus. The de Broglie hypothesis provides explanation for J.J. Thomson. It explains some Bohr's second postulates of this. That's very important. Board exam al keltare. Nuclei. Next we have 2 more chapters. Let's finish this, then we'll talk. Isotones, again isobars. Hille helbirtini nodi. What are isotopes? Topes andre same atomic number, different mass number. Mass number different ಆಗಿರುತ್ತೆ. Isotopes andre basically same elements. Hydrogen, ಟ್ರಿಟ್ರಿಯಮ್, ಡಿಟ್ರಿಯಮ್ ಎಲ್ಲ ಬರುತ್ತಲ್ವಾ, ಅವೆಲ್ಲರೂ ಬೇಸಿಕಲಿ ಸೇಮ್ ಎಲಿಮೆಂಟ್ ಇರುತ್ತೆ, ಅದ್ರ ಮಾಸ್ ನಂಬರ್ ಡಿಫ್ರೆಂಟ್ ಇರುತ್ತೆ, ಬಿಕಾಸ್ ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇರುತ್ತೆ, ಆಯಿತಾ. ಅದು ಐಸೋಟ್ರೋಪ್ಸು. ಅದಾದಮೇಲೆ ಐಸೋಬಾರ್ಸ್ ಅಂತ ಬರುತ್ತೆ ನಿಮಗೆ. ಐಸೋಬಾರ್ಸ್ ಅಂದರೆ ಮಾಸ್ ನಂಬರ್ ಸೇಮ್ ಇರುತ್ತೆ, ಮಾಸ್ ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಮಾಸ್ ನಂಬರ್ ಸೇಮ್ ಇರುತ್ತೆ, ಬಿಕಾಸ್ ಮಾಸ್ ನಂಬರ್ ಸೇಮ್ ಆ್ಯಂಡ್ ನಂಬರ್ ಆಫ್ ನ್ಯೂಕ್ಲಿಯನ್ ಸೇಮ್ ಇರುತ್ತೆ, ಅದಕ್ಕೆ ಮಾಸ್ ನಂಬರ್ ಸೇಮ್ ಇರುತ್ತೆ. ಐಸೋಬಾರ್ಸ್ ಇನ್ನೊಂದು ಇದೆ ಐಸೋಟೋನ್ಸ್, ಇನ್ನೊಂದು ಐಸೋಟೋನ್ಸ್ ಇದೆ. ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್, ಡಿಫ್ರೆಂಟ್ ಎಲಿಮೆಂಟ್ ಎಲ್ಲ ಆಗಿರ್ಬೋದು, ಬಟ್ ಡಿಫ್ರೆನ್ಸ್ ಮಾಡಿದಾಗ ನೀವು A - Z ಮಾಡಿದ್ರೆ ಅದು ನಿಮಗೆ ಸೇಮ್ ಬರುತ್ತೆ ಇನ್ ಕೇಸ್ ಆಫ್ ಐಸೋಟೋನ್ಸ್. ದ ಆನ್ಸರ್ ಏನಿದಕ್ಕೆ? ಎಕ್ಸಾಂಪಲ್ ಫಾರ್ ಐಸೋಬಾರ್ಸ್ ಅಂದರೆ ಮಾಸ್ ಸೇಮ್ ಐಸೋಬಾರ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಬಾರ್, not any other bars and all. I'm talking about candy. Isobars is basically same mass number, right? So the mass number is same. Answer is D. Okay. Next one is among the following which set of the nuclei are isotones? Tones ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಸೇಮ್ ಇರಬೇಕು. ಸೊ ಆಬ್ವಿಯಸ್ಲಿ 6 - 12 ಸೇಮ್ ಇಲ್ಲ, ಇದು ಸೇಮ್ ಇಲ್ಲ, 2 14 ಇರೋದ್ರಿಂದ ಅದೆಲ್ಲ ಮಾಸ್ ನಂಬರ್ ಸೇಮ್ ಇದೆ. 2 - 1 is 1, 3 - 2 is 1. Oh, same question alva. I think yado option mistake adanಗಿದೆ, it's okay. So I think it should be same. Both are the correct, okay. Next, so the nuclear binding energy, idu curve ನೋಡಿ ನಿಮಗೆ ಇದೇ ಕ್ವಶನ್ಸ್ ಕೇಳ್ತಾರೆ. ನೀವು just remember that curve somewhat ಹಿಂಗೆ ಬಂದು ಮತ್ತೆ ಹಿಂಗೆ ಡಿಕ್ರೀಸ್ ಆಗುತ್ತೆ. Almost for A less than 30 and A more than 130, both the cases binding energy per nucleon is always, it is less for both light and heavy nucleus. And next one, the nucleids are something typing wrong, okay. I think it's a nucleus with different mass numbers but same number of neutrons are called as isotopes, isotones, isotopes, isobars. Different mass number but same number of neutrons same with that, it's called isotones. Right. Next one, the function of a moderator in a nucleus. Moderator ಅನ್ನೋದು
ಸ್ಲೋ ಡೌನ್ ಮಾಡುತ್ತೆ ಫಾಸ್ಟ್ ಮ್ಯೂಟಿಂಗ್ ಎಲೆಕ್ಟ್ರಾನ್ಸ್ನ. ಕಂಟ್ರೋಲ್ ರಾಡ್ಸು ಕಂಟ್ರೋಲ್ ಮಾಡುತ್ತೆ, ಆ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಮಾಡ್ರೇಟರ್ ಬಂದು ಹೆವಿ ವಾಟರ್ ಆಗಿರುತ್ತೆ, ಕಂಟ್ರೋಲರ್ಸ್ ಬಂದು ಗ್ರಾಫೈಟ್ ಎಲ್ಲ ಯೂಸ್ ಮಾಡ್ತಾರೆ. ನ್ಯೂಕ್ಲಿಯರ್ ಫೋರ್ಸ್ ಇಸ್, ಸಪೋಸ್ ನೀವು ಗ್ರಾಫ್ ಚೆಕ್ ಮಾಡಿದ್ರೆ ನ್ಯೂಕ್ಲಿಯರ್ ಫೋರ್ಸ್ದು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ತುಂಬ ಕಡಿಮೆ ಇರುತ್ತೆ, 1.8 ಏನೋ ಬರುತ್ತೆ. ಈ 0.8 ಫಾರ್ಮಿಗೆ ಕೆರಡೆ ಇದ್ದರೆ ತುಂಬ ಹೈಲಿ ರಿಪಲ್ಸಿವ್ ಅದು. ಬಿಕಾಸ್ ಆಫ್ ದಟ್ ಓನ್ಲಿ ಯುವರ್ ಹೋಲ್ಡಿಂಗ್ ಎವ್ರಿಥಿಂಗ್. ದೇ ಆರ್ ಹೈಲಿ ರಿಪಲ್ಸಿವ್ ಇನ್ ಹೋಲ್ಡಿಂಗ್ ದೆಮ್. ದಟ್ ಮೀನ್ ಇಟ್ ಹ್ಯಾಸ್ ಎ ಎನರ್ಜಿ. ಇಟ್ಸ್ ಕಾಲ್ಡ್ ನ್ಯೂಕ್ಲಿಯರ್ ಬೈಂಡಿಂಗ್. ನ್ಯೂಕ್ಲಿಯರ್ ಎನರ್ಜಿ ಎಷ್ಟು ಪವರ್ಫುಲ್ ಗೊತ್ತಾ ಮಕ್ಕಳೇ, ನ್ಯೂಕ್ಲಿಯರ್ ವೆಪನ್ಸ್. ನಾನು ಹೇಳ್ತಾ ಇದ್ದೀನಿ, ಐ ಜಸ್ಟ್ ವಾಂಟ್ ಟೆಲ್ ದಿಸ್. ದಯವಿಟ್ಟು ಇವತ್ತು ಅವ್ನು ಟ್ರಂಪ್ ಇದ್ದಾರಲ್ವ, ಓಕೆ ನಾನು ಏನಿಲ್ಲ ಹೋಗಲ್ಲ ಬಿಡಿ ಎಲ್ಲರಿಗೂ. ಟ್ರಂಪ್ ಇದ್ದಾನಲ್ವ, ಸೊ ಅವನೋಗಿ ಇವತ್ತು ನಮ್ಮದು ವೆನ್ಯೂನ್ಸ್ದಾಗೂ ಅಟ್ಯಾಕ್ ಮಾಡಿಲ್ಲ, ವೆನ್ಯೂಸ್ನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದಾನೆ. ಯಾಕೆ ಹೇಳಿ? ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಅವತ್ತು ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ, ಇವತ್ತು ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಸೊ ಅದರಿಂದ ಆ್ಯಂಡ್ ಟೆಕ್ನಾಲಜಿ ಅವ್ರದ್ದು ಅದು ಯಾವುದೋ ಫ್ಲೈಟ್ ಇದೆ, ಒಂದು ಬಾಂಬರ್ ಫ್ಲೈಟ್ ಅಂತ, ಅದಂತೂ ನೆಕ್ಸ್ಟ್ ಲೆವೆಲ್ಲು. ಸೊ ನಮ್ಮ ಇಂಡಿಯಾದಲ್ಲಿ ನೀವೆಲ್ಲ ನೆಕ್ಸ್ಟ್ ಲೆವೆಲ್ ಇಂಜಿನಿಯರ್ಸು ನೀವೆಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅಲ್ಲೋಗೆಲ್ಲ ನಮ್ಮವರೇ ಕೆಲಸ ಮಾಡ್ತಾರೆ. ನಮ್ಮ KJP ಅವರೇ ಅಲ್ಲಿರೋದು, IIT ಖರಗ್ಪುರ ಸುಂದರ್ ಪಿಚಾಯಿ ಅವ್ರು ಕೂಡ, ಆಯಿತಾ. ಈವನ್ ನೀವೆಲ್ಲ ವಿ ಆರ್ ದ ಬೆಸ್ಟ್ ಮೈಂಡ್ಸ್. ನೀವೆಲ್ಲ ಇನ್ವೆಂಟ್ ಮಾಡ್ಬೇಕು ಮಕ್ಕಳೇ. ಸೊ ಪೀಪಲ್ ಶುಡ್ ಸ್ಕೇರ್ಡ್ ಆಫ್ ಇಂಡಿಯಾ ನೋಡೋದು ಭಯ ಬೆಳ್ಕೊಬೇಕು. ಅಫ್ಕೋರ್ಸ್ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಬಿಡಿ, ಥ್ಯಾಂಕ್ಸ್ ಟು ಅಬ್ದುಲ್ ಕಲಾಂ ಆ್ಯಂಡ್ ಆಲ್. ದಯವಿಟ್ಟು. ಆ್ಯಂಡ್ ಅದೊಂದು ಸ್ಟೋರಿ ಇದೆ, ಈ ಹೋಮಿ ಜಹಾಂಗೀರ್ ಬಾಬಾದು, ಅದೆಲ್ಲ ಹೇಳಬೇಕು, ಬಟ್ ನನಗೆ ಹೇಳೋಕ್ಕೆ ಇಷ್ಟ ಆಗೋದಿಲ್ಲ ಬಿಡಿ, ಹೇಳ್ತೀನಿ ಆಮೇಲೆ. ಹೋಮಿ ಜಹಾಂಗೀರ್ ಬಾಬಾ ಆಗಿರಲಿ, ಇವನು ಸರ್ದಾರ್ ಏನು ರಾಜೇಶ್ ಮಾಡ್ತಾರೆ, ವಾಟ್ ಇಸ್ ನೇಮ್ ಮಕ್ಕಳೇ ಅವ್ರದ್ದು? ಹೋಮಿ ಜಹಾಂಗೀರ್ ಬಾಬಾ ಅವರ ಫ್ರೆಂಡು B2 ಬಾಂಬರ್ ಹೂ ಇಸ್ ವಿಕ್ರಮ್ ಸಾರಾಭಾಯ್ ಆಗಲಿ, ವಿಕ್ರಮ್ ಸಾರಾಭಾಯ್, ಹೋಮಿ ಜಹಾಂಗೀರ್ ಬಾಬಾ. ಅದೊಂದು ಸ್ಟೋರಿ ಇದೆ ಮಕ್ಕಳೇ, ನಾನು ರೀಸೆಂಟಾಗಿ ಸ್ಟೋರಿ ಓದಿದೆ ಆ್ಯಕ್ಚುಲಿ. ಹೋಮಿ ಜಹಾಂಗೀರ್ ಬಾಬಾ ವಾಸ್ ಕಿಲ್ಡ್, ಲಿಟ್ರಲಿ ನಿಜವಾಗಿ ಬೇಕು ಅಂತಲೇ ಸಾಯಿಸಿದವ್ರನ್ನ. ಆ್ಯಂಡ್ ವಿಕ್ರಮ್ ಸಾರಾಭಾಯ್ ವಾಸ್ ಸೋ ಹೆಲ್ದಿ ಪರ್ಸನ್, ಆ್ಯಂಡ್ ನೈಟ್ ಹೋಗಿ ಮಲ್ಕೊಂಡ್ರೆ ಬೆಳಗ್ಗೆ ಸರೋಗಿರ್ತಾರೆ. ಕಾಮಿಡಿ, ಬಿಕಾಸ್ ವಿ ಆರ್ ಡೂಯಿಂಗ್ ಆಲ್. ಸೊ ದಯವಿಟ್ಟು ಹೇಳ್ತೀನಿ, ಸೊ ಚೆನ್ನಾಗಿ ಮಾಡಿ ಇಟ್ಕೊಳ್ಳಿ. ಸೊ ಅಂದರೆ ನೀವೆಲ್ಲ ಟೆಕ್ನಾಲಜಿ ಡೆವಲಪ್ ಮಾಡೋಕೆ ಇನ್ನೂ ನಾವು B2 ಬಾಂಬರ್ ಥರ ಒಂದು ಕಮೆಂಟ್ ಮಾಡಿದ್ದು, ಆ ಥರ ಮಾಡಬೇಕು, ಅರ್ಥ ಆಯ್ತಾ? ರಾಕಿ ಬಾಯ್ ಅಂತೆ. ಎಸ್, ರಾಕಿ ಬಾಯ್ನ ಕಳಿಸ್ಬಿಡಿ, ಎಲ್ಲರನ್ನು ಎಲ್ಲರನ್ನು ಎತ್ತಾಕ್ಬೇಡ ಬನ್ನಿ. ಏನೇ ನಮ್ಮ ಇಂಡಿಯಾದಲ್ಲಿ ಅಷ್ಟು ಈಸಿಯಾಗಿ ಯಾರೂ ಮಾಡೋಕ್ಕಾಗಲ್ಲ. ರಾಕಿ ಬಾಯ್, ಡಿ ಬಾಸ್, ಗುಡ್. ಫೈನಲಿ ನನ್ನ ನೇಮ್ ಎಷ್ಟು ನನಗೆ ಗೊತ್ತಿಲ್ಲ, ರಾಜೇಂದ್ರ ಪ್ರಸಾದ್ ಅಂದ್ಬಿಟ್ಟು. ಲಿಟ್ರಲಿ ನಾನು ಎಲ್ಲರೂ ಮಕ್ಕಳು ಮೀಟರ್ ಹೋದಾಗ ಅವ್ರು ಹೇಳ್ತಾರೆ, ಸರ್ ಸಿಂಪ್ಲಿಫೈಡ್ ಮೈಂಡ್ಸ್, ಐ ನೋ ಸಿಂಪ್ಲಿಫೈಡ್ ಮೈಂಡ್ಸ್, ಐ ಡೋಂಟ್ ನೋ ಯುವರ್ ನೇಮ್ ಅಂತ. RP ಸರ್, ವಿ ನೋ ಇಟ್, ವಾಟ್ ಇಸ್ ಫುಲ್ ಫಾರ್ಮ್ RP ಸರ್? ಅಯ್ಯೋ, ಎನಿವೇ ರಾಜೇಂದ್ರ ಪ್ರಸಾದ್ ಫಸ್ಟ್ ಫ್ಯಾಕಲ್ಟಿ. IIT ಮದ್ರಾಸ್ ಫ್ಯಾಕಲ್ಟಿ ಅಂದರೆ IIT ಮಾಸ್ಟರ್ಸ್ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡಿದ್ದಾರೆ. ಐ ಟೆಲ್ ಯು, ದೇ ಆರ್ ಆಲ್ಸೋ ಎಕ್ಸ್ಪರ್ಟ್ ಇನ್ ಕೆಮಿಸ್ಟ್ರಿ ಆ್ಯಂಡ್ ದೇ ವಿಲ್ ಜಾಯಿನ್ ಫಾರ್ ಕೆಮಿಸ್ಟ್ರಿ. ಆ್ಯಂಡ್ ನಾನು ಇರ್ತೀನಿ ಕೆಮಿಸ್ಟ್ರಿ ನಿಮಗೆ ಸ್ವಲ್ಪ. ಓಕೆ, ವಿಚ್ ಆರ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರ್ಸ್ ಆಫ್ ಎ ನ್ಯೂಕ್ಲಿಯರ್. ಟೈಮ್ ತೊಗೊಂಡು ಕ್ಲೈಂಟ್ ಸ್ವಲ್ಪ, ಬಿಕಾಸ್ ಸಿಂಪ್ಲಿಫೈಡ್ ಮೈಂಡ್ಸ್ ವಿ ಆರ್ ಇನ್ನು ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡಬೇಕು. ನಮ್ಮ ಕರ್ನಾಟಕಕ್ಕೆ ವಿ ನೀಡ್ ಸಮಥಿಂಗ್ ಫ್ರಮ್ ಕರ್ನಾಟಕ ಅಲ್ವಾ? ದಟ್ಸ್ ವಾಟ್ ಇಸ್ ಒನ್. ಆ್ಯಂಡ್ ತುಂಬ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆಯಿತಾ? RP ಬಾಸ್ ಅಂತೆ, ಥ್ಯಾಂಕ್ ಯು. ಓಕೆ, ಬೇಗ ಮುಗಿಸ್ಬೇಡ ಬನ್ನಿ. ವಿಚ್ ಆರ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರ್ಸ್ ಆಫ್ ಎ ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಡಸಂಟ್ ಡಿಪೆಂಡ್ ಆನ್ ಅ ಚಾರ್ಜ್, ಇಟ್ ಇಸ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್, ಇದಕ್ಕೆ ಚಾರ್ಜ್ ಡಿಪೆಂಡೆಂಟ್ ಫೋರ್ಸ್. 201. ನೆಕ್ಸ್ಟ್, ಸ್ಟೆಲ್ಲರ್ ಎನರ್ಜಿ ಇಸ್ ಡ್ಯೂ ಟು ದ ನ್ಯೂಕ್ಲಿಯರ್ ಫ್ಯೂಷನ್ ಆದರೆ ನಿಮಗೆ ಸ್ಟೆಲ್ಲರ್ ಎನರ್ಜಿ ಬರೋದು ಸ್ಪೇಸಲ್ಲೆಲ್ಲಾನು. ಓಕೆ, ನೆಕ್ಸ್ಟ್, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಸ್ ಈಸ್ ಮೆಷರ್ ಆಫ್ ಬೈಂಡಿಂಗ್ ಎನರ್ಜಿ. ಜಾಸ್ತಿ ಬೈಂಡಿಂಗ್ ಎನರ್ಜಿ ಇದೆ, ಸ್ಟೆಬಿಲಿಟಿ ಮೇಲೆ ಜಾಸ್ತಿ ಹೇಳುತ್ತೆ ಅದು. ಓಕೆ, ಅದಾದಮೇಲೆ ಸೊ ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಐ ಥಿಂಕ್ ಐ ಗಿವನ್ ದಿಸ್, ನೀವೇ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐಸೋಟೋಪ್ಸ್ ಅಂದರೆ ಏನು? ಐಸೋಟೋಪ್ಸ್ ಅಂದರೆ ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್. ಐಸೋಟೋನ್ಸ್ ಅಂದರೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಆ್ಯಂಡ್ ಐಸೋಬಾರ್ಸ್ ಅಂತ ಹೇಳಿದ್ರೆ ಮಾಸ್ ನಂಬರ್ ಸೇಮ್ ಅಂದರೆ ನ್ಯೂಕ್ಲಿಯನ್ ಸೇಮ್ ಇರುತ್ತೆ. ಐಸೋಟೋಪ್ಸ್ ಅಂದರೆ ನ್ಯೂಕ್ಲಿಯರ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಪ್ರೋಟಾನ್, Z ಸೇಮ್ ಇರುತ್ತೆ ಇದರಲ್ಲಿ. ಸೊ ದಟ್ಸ್ ದ ರೀಸನ್ ವೈ ದಿಸ್ ಒನ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಬೈ ಯೋರ್ ಸೆಲ್ಫ್. ಆ್ಯಂಡ್ ಅಗೇನ್ R is 8⁻1/3. ದಿಸ್ ಕ್ವಶನ್ಸ್ CET ಕೊಟ್ಟಿದ್ದಾರೆ, ಅದರಲ್ಲಿ ನ್ಯೂಮರಿಕಲ್ ಕೇಳ್ತಾರೆ CET. ನ್ಯೂಕ್ಲಿಯರ್ ವಿತ್ ಸಮ್ ಅಟಾಮಿಕ್ ನಂಬರ್ ಆರ್ ಕಾಲ್ಡ್ ಸೇಮ್ ಅಟಾಮಿಕ್ ನಂಬರ್, Z ಸೇಮ್ ಇದ್ದರೆ ವಿ ಕಾಲ್ ಇಟ್ ಆಸ್ ಐಸೋಟೋಪ್ಸ್. ಅಟಾಮಿಕ್ ನಂಬರ್ ಇಸ್ ಸೇಮ್ ಅಲ್ವಾ, Z. ನೆಕ್ಸ್ಟ್ ಬಂದು ರೇಡಿಯೋಆಕ್ಟಿವ್ ಡಿಕೆ ಇನ್ ವಿಚ್ ಹೈ ಎನರ್ಜಿ ಫೋಟಾನ್ಸ್. ಆಲ್ಫಾ ಬೀಟಾ ಎಲ್ಲ ಏನಾದೊಂದು ಪಾರ್ಟಿಕಲ್ಸ್ ಬರುತ್ತೆ, ಓನ್ಲಿ ಎನರ್ಜಿ ಇಸ್ ಗಿವನ್ ಫ್ರಮ್ ಗಾಮಾ ಡಿಕೆ.
So ratio of the densities of this, it's a very good question ಮಕ್ಕಳೇ. Actually this comes somewhat like CET level question. Actually CET somewhat ಈ ಥರ question ಬರುತ್ತೆ CET ಅಲ್ಲಿ. ಸೊ ನಿಮಗೆ ಡೆನ್ಸಿಟಿ ಅಂದರೆ ಏನು ಗೊತ್ತಾ, ನ್ಯೂಕ್ಲಿಯರ್ ಡೆನ್ಸಿಟಿ ಆಫ್ ಎನ್ ಡೆನ್ಸಿಟಿ ಅಂದರೆ ಮಾಸ್ ಬೈ ವಾಲ್ಯೂಮ್ ಅಲ್ವಾ. ವಾಟ್ಸ್ ಆನ್ಸರ್ ಫಾರ್ ದಿಸ್? ಟ್ರೈ ಮಾಡಿ ನೀವು. ಮಾಸ್, ವಾಟ್ ಇಸ್ ಅ ಮಾಸ್? ಬೇಸಿಕಲಿ ಮಾಸ್ ಅಂತ ಹೇಳಿದ್ರೆ ಮಾಸ್ ಇಸ್ ಪ್ರಪೋರ್ಷನಲ್ ಟು ಆಲ್ವೇಸ್, mass is proportional to A, atomic mass. Volume, we just now calculate, volume is proportional to R cube, whereas again R is proportional to A to the power of 1 by 3 to the power of 3. So ಇದು ಮತ್ತೆ ನಿಮಗೆ A ಅಂತ ಬರುತ್ತೆ. ಸೊ ಇಲ್ಲಿ A ಬರುತ್ತೆ ನಿಮಗೆ. ಸೊ if you cancel A by A, it is 1:1. So it is very beautiful concept. This question is coming even CET also. ಸೊ ನಿಮಗೆ ನ್ಯೂಕ್ಲಿಯರ್ ಡೆನ್ಸಿಟಿ ಅನ್ನೋದಲ್ವಾ, ಅದು ಡಸ್ ನಾಟ್ ಡಿಪೆಂಡ್ ಅಪಾನ್ ದಿಸ್ ಮಾಸ್ ಅಂಡ್ ವಾಲ್ಯೂಮ್. So this question is coming to CET. Different ಕೇಳಿದೆ ನಾನು, ಬರ್ತೋಗಿದ್ದೀನಿ ಕ್ವಶನು. ಬಿಕಾಸ್ ಐ ಹ್ಯಾವ್ ನಾಟ್ ಸ್ಟಿಲ್ ರೆಕಾರ್ಡ್ ದೀಸ್ ಲೆಕ್ಚರ್ಸ್, ಐ ಶುಡ್ ಸ್ಟಿಲ್ ರೆಕಾರ್ಡ್. CET ಯಾರ ಬ್ಯಾಚ್ ತೊಗೊಂಡಿರೋ 1 or 2 days ವೆಯ್ಟ್ ಮಾಡಿ, ಫಿಸಿಕ್ಸ್ ಎಲ್ಲ ಮತ್ತೆ ಬಂದಿದೆ, ಅಲ್ಲಿ ಅಪ್ಲೋಡ್. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್, ದ ಇಂಪ್ಯೂರಿಟಿ ಆಫ್ ಆಟಮ್ಸ್ ಆಡೆಡ್ ಟು ಸ್ಕ್ವೇರ್ ಪ್ಯೂರ್ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಟು ಕನ್ವರ್ಟ್ ಇನ್ ಟು ಪಿ ಟೈಪ್. ಇಂಪ್ಯೂರಿಟಿ ಆಟಮ್ಸ್ ಆಡೆಡ್ ಟು ಕನ್ವರ್ಟ್ ಟು ಪಿ ಟೈಪ್ ಇಸ್ ಕಾಲ್ಡ್ ಟ್ರೈವೆಲೆಂಟ್. ಒಂದು ಕಡಿಮೆ ಇರಬೇಕು. ಓ ವಿ ಕೆಮ್ ಸೆಮಿಕಂಡಕ್ಟರ್ಸ್, ಓ ಲಾಸ್ಟ್ ಚಾಪ್ಟರ್, ಎಸ್ ಮಾ ನಾನು ಮರ್ತೋಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಸೆಮಿ ಕಂಡಕ್ಟರ್ಗೆ ಟ್ರೈವೆಲೆಂಟ್, ಫಾರ್ ಎಕ್ಸಾಂಪಲ್ ಟ್ರೈವೆಲೆಂಟ್ ಅಂದರೆ ಒಂದು ಕಡಿಮೆ ಇರುತ್ತೆ ಮಕ್ಕಳೇ, ಕಡಿಮೆ ಇರುತ್ತೆ. ಸೊ ವಾಟ್ ಈಸ್ ಪಿ ಟೈಪ್ ಅಂದರೆ ಡಿಫಿಷಿಯಂಟ್ ಆಫ್ ಎಲೆಕ್ಟ್ರಾನ್ಸ್, ಅಲ್ಲೇನು ಪಾಸಿಟಿವ್ ಚಾರ್ಜ್ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಪಿ ಟೈಪ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಆಲ್ವೇಸ್ ರಿಮೆಂಬರ್ ದ್ಯಾಟ್. ಅದಾದಮೇಲೆ ವೆನ್ ಪಿ ಜಂಕ್ಷನ್ ಇಸ್ ಡೈರೆಕ್ಟ್ ಇಸ್ ರಿವರ್ಸ್ಡ್. ಈಗ ನಾನು ರಿವರ್ಸ್ ಮಾಡಿದಾಗ, ಸೊ ರಿವರ್ಸ್ ಮಾಡಿದಾಗ ಇದನ್ನು ಹೇಳಿದ್ದೀನಿ ಹಿಂಗೆ, ವಿಡ್ತು ಇನ್ಕ್ರೀಸ್ ಆಗುತ್ತೆ, ಹೈಟು ಇನ್ಕ್ರೀಸ್ ಆಗುತ್ತೆ, ಬ್ಯಾರಿಯರ್ ಹೈಟ್ ಇನ್ಕ್ರೀಸಸ್, ಬಟ್ barrier height and the width of diffusion increases. ಓಕೆ, ನೆನ್ಪಿಟ್ಕೊಂಡ್ರೆ ಆಪೋಸಿಟ್ ಬಂದರೆ ಕಡಿಮೆ ಆಗುತ್ತೆ. ಆ್ಯಂಡ್ ಇದು ಬಂದು ಓಕೆ ಈ ಥರ ಕೇಳ್ತಿದಾರಾ, ಇದು ನೆನ್ಪಿಟ್ಕೊಳ್ಳಿ, ಕಾರ್ಬನ್, ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಮ್ ಅಲ್ವಾ, ಇದು ಆರ್ಡರು. ಸೊ ವೆನ್ ಯು ಕಮ್ ಡೌನ್ ಕಡಿಮೆ ಆಗುತ್ತೆ ನಿಮ್ಮ ಎನರ್ಜಿ ಗ್ಯಾಪು. ಸೊ ಕಡಿಮೆ ಅಂದರೆ ಇಲ್ಲಿ ಜಾಸ್ತಿ ಇರುತ್ತೆ ನಿಮಗೆ, ಅರೌಂಡ್ 5 ಮೇಲೆ ಜಾಸ್ತಿ ಇರುತ್ತೆ, ನಿಮ್ಗೆ 5.5 ಅನಿಸುತ್ತೆ. ಸಿಲಿಕಾನ್ ಅಪ್ರಾಕ್ಸಿಮೇಟ್ಲಿ 1.1 ಇರುತ್ತೆ, ಇದನ್ನು ಅಪ್ರಾಕ್ಸಿಮೇಟ್ಲಿ 0.7 ಇರುತ್ತೆ. ಕೆಳಗಡೆ ಬಂದಷ್ಟು ಜಾಸ್ತಿ, ಕೆಳಗಡೆ ಬಂದಷ್ಟು ಕಡಿಮೆ ಆಗುತ್ತೆ. ಸೊ ದಟ್ ಮೀನ್ಸ್ ಸಿ ಈಸ್ ಲೆಸ್ ದ್ಯಾನ್ ಎಸ್ ಐ ಇಸ್ ಲೆಸ್ ದ್ಯಾನ್ ಜಿ. ಆನ್ಸರ್ ಇಸ್ ಸಿ ಈಸ್ ಮೋರ್ ದ್ಯಾನ್ ಎಸ್ ಐ ಇಸ್ ಮೋರ್ ದ್ಯಾನ್ ಜಿ. ಓಕೆ. ಅದಾದಮೇಲೆ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸಲ್ಲಿ ಇಟ್ ಈಸ್ ಬೈ ಹೀಟಿಂಗ್. ಒಂದು ಹೀಟ್ ಮಾಡಿದಾಗ ಒಂದು ಎಲೆಕ್ಟ್ರಾನ್, ಒಂದು ಹೋಲಿಂದ ಎಲೆಕ್ಟ್ರಾನ್ ಬಿಡುತ್ತೆ. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಆಚೆ ಹೋಗ್ತವೋ ಅಷ್ಟು ಪ್ರೋಟಾನ್ಸ್ ಇರುತ್ತೆ, ಅಷ್ಟು ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಸೊ ಆಲ್ವೇಸ್ NE ಈಸ್ ಈಕ್ವಲ್ ಟು NH, ಆಲ್ವೇಸ್ ಇನ್ ಕೇಸ್ ಆಫ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್. ಬಟ್ ಎಕ್ಸ್ಟ್ರೆನ್ಸಿಕಲ್ಲಿ ಇರೋದಿಲ್ಲ, ಡಿಪೆಂಡಿಂಗ್ ಆನ್ ಪಿ ಟೈಪ್ or N ಟೈಪ್. NE ಕ್ಯಾನ್ ಬಿ ಮೋರ್ ದ NH, or NH ಕ್ಯಾನ್ ಬಿ ಮೋರ್ ದಿ NE. ಎನರ್ಜಿ ಗ್ಯಾಪ್ ಬಿಟ್ವೀನ್ ಕಂಡಕ್ಟರ್ಸ್, ಇದು ಈಸಿ ಮಕ್ಕಳೇ. ಕಂಡಕ್ಟರ್ಸು 0 ಇರುತ್ತೆ ಆಲ್ಮೋಸ್ಟು. ಇದು ಲೆಸ್ ದ್ಯಾನ್ 3 ಇರುತ್ತೆ, ಇದು ಮೋರ್ ದ್ಯಾನ್ 3 ಇರುತ್ತೆ. ಏನು ಕೇಳ್ತಾ ಇದ್ದಾರೆ ಅವರು? ಈವನ್ ಈಕ್ವಲ್ ಟು ಇಲ್ಲ, ಸಾಧ್ಯ ಇಲ್ಲ ಬಿಡಿ. ಸೊ ಕಂಡಕ್ಟರ್ಸಲ್ಲಿ 0, ಕಂಡಕ್ಟರ್ಸಲ್ಲಿ ಕಡಿಮೆ, ಆಮೇಲೆ ಸೆಮಿಕಂಡಕ್ಟರ್ಸ್, ಆಮೇಲೆ ಇನ್ಸುಲೇಟರ್ಸ್. ಗ್ಯಾಪ್ ಈಸ್ ಮೋರ್ ಇನ್ ದಿಸ್ ಕೇಸ್. ಅರ್ಥ ಆಯ್ತಾ? ಅದಾದಮೇಲೆ ನೆಕ್ಸ್ಟು ಪ್ರೊಸೆಸ್ ಆಫ್ ಆ್ಯಡಿಂಗ್ ಇಂಪ್ಯೂರಿಟೀಸ್ ಕಾಲ್ಡ್ ಡೋಪಿಂಗ್. ಬಯಾಸಿಂಗ್ ಇಸ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ವೋಲ್ಟೇಜ್. ಮುಗಿಸಿ 5 slides ಮಕ್ಕಳೇ. Energy gap between the valence band and conduction band of conductor is less than 0. It is 0. It's overlapping. P type is electrically neutral. It is not positive, it's not negative. The intrinsic semiconductor, so having equal number of free electrons, equal number of electrons and holes at this one, because adu intrinsic doping irodilla. Intrinsic semiconductors only, again same questions. Intrinsic semiconductors only free for electrons present, only holes are present. Intrinsic again same, I don't know why. Okay, same question ಮಕ್ಕಳು, 4-5 ಕ್ವಶನ್ ಸೇಮ್ ಆಗಿಬಿಟ್ಟಿದೆ. ತುಂಬ ಡಿಲೀಟ್ ಮಾಡಿದೆ, ಬಟ್ ಇಟ್ಸ್ ಫೈನ್. ಓಕೆ. ನೆಕ್ಸ್ಟ್ ಈಸ್ ಎನರ್ಜಿ ಆಫ್ ಸಿಲಿಕಾನ್ ಇಸ್ 1.1. ಸೊ the list 1, list 2 respectively present materials, energy band gap, energy gap, e.g. identify the correct match. ಓಕೆ, ಸೇಮ್ ಕ್ವಶನ್ ನೀವೇ ಮಾಡಿ. ಕಂಡಕ್ಟರ್ಸ್ 0 ಇರುತ್ತೆ, ಇನ್ಸುಲೇಟರ್ಸ್ ಇಸ್ ಮೋರ್ ದ್ಯಾನ್ ಇರುತ್ತೆ, ಸೆಮಿಕಂಡಕ್ಟರ್ಸ್ ಲೆಸ್ ದ್ಯಾನ್ ಇರುತ್ತೆ. ಓಕೆ. ವೆನ್ ಫಾರ್ವರ್ಡ್ ಬಯಾಸ್ ಇಸ್ ಅಪ್ಲೈಡ್ ಟು PN junction, it decreases, lowers the barrier potential.
ಅರ್ಥ ಆಯ್ತಾ? ನೆಕ್ಸ್ಟ್ ಇಸ್ the energy band gap in the conductor and insulator. Again same question, I want you to try by yourself. First conductor ತುಂಬಾ ಕಡಿಮೆ ಇರುತ್ತೆ, next insulators. Okay, conductor is even, smaller than insulator. Last ಬರುತ್ತೆ, semiconductor is E3, then E2. ಚೆಕ್ ಮಾಡಿ ಯಾವ್ದು ಆಪ್ಷನ್ ಅಂತ. I think option D. Oh, last question. ಹೋಗ್ತಾ ಇದೀನಿ ನೆಕ್ಸ್ಟ್. ದಟ್ಸ್ ಗುಡ್. ಸೊ ಮಕ್ಕಳೇ, ಸೊ ಬೇಸಿಕಲಿ ಇಟ್ಸ್ ವೆರಿ, ಯಾರಿದ್ದೀರಾ? ಹೌ ಮಚ್ ಟೈಮ್ ಇಟ್ ಟುಕ್? 7:30, 12, 1. ಪರವಾಗಿಲ್ಲ ಕೊಂಡ್ರು, 2.5 hours ಫಿನಿಶ್ಡ್. ಎಲ್ಲ ಇದ್ದೀರಾ? ಹಾಯ್ ಮಕ್ಕಳೇ. ಆರ್ ಪಿ ಸಿ ಅಂದರೆ ರಾಹುಲ್ ಪಂಡಿತ್ ಸರ್ ಆರ್ ಪಿ ಅಂತ. ಆರ್ ಪಿ ನಿಮ್ಗೆ ಇನ್ನೊಂದು ಗೊತ್ತಾ, ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಈಗ ಕೆಮಿಸ್ಟ್ರಿ ಯಾರು ಜನ ಹತ್ರ ಅವರು ಆರೆ, ಬಯಾಲಜಿ ಮೇಡಮ್ ಹೆಸರು ನಿಮ್ಗೆ ಗೊತ್ತಾ, ರಕ್ಷಾ ಮೇಡಮ್ ಅಂತ, ಅವ್ರ ಹೆಸರು ಆರೆ. ಎವ್ರಿ ಒನ್ ಇಸ್ ಆರ್ ಓನ್ಲಿ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಸಂದೇಶ್ ಸರ್ ಇದ್ದಾರೆ, ಅವ್ರು ಎಸ್. ಸಂಗಮೇಶ್ ಸರ್ ಇನ್ನೊಬ್ರು ಇದ್ದಾರೆ. ಐ ಥಿಂಕ್ ಸಿಂಪ್ಲಿಫೈಡ್ ಮೈಂಡ್ಸ್ CET ಬ್ಯಾಚಸಲ್ಲಿ ಬರ್ತಾ ಇರ್ತಾರೆ. ಸೊ ದಿ ಹ್ಯಾಸ್ ಸಮ್ ಕಮಿಟ್ಮೆಂಟ್ಸ್. ಇವ್ರು ಆಲ್ಸೋ, ವಿ ಆರ್ ಆಲ್ ಟ್ರೈಯಿಂಗ್. ಓಕೆ, ಸೊ ಈ ಹ್ಯಾಸ್ ವೆರಿ ಮಚ್ ಎಕ್ಸ್ಪೀರಿಯನ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ ಪರ್ಸನ್. ಓಕೆ, ಇನ್ನೊಬ್ರು ಬರ್ತಾರೆ, ಅವರು ಆರ ಕೆಮಿಸ್ಟ್ರಿಗೆ. ಓಕೆ, ಎನಿವೇರ್ ಮಕ್ಕಳೇ, ಸೊ ಹೇಗಿತ್ತು ವೀಡಿಯೋಸ್? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬರ್ಡೇ ವಿಶಸ್. ಆ್ಯಂಡ್ ತುಂಬ ಧನ್ಯವಾದಗಳು. ಆ್ಯಂಡ್ 2.5 ಅವರ್ಸಲ್ಲಿ ಮುಗಿಸಿದ್ದೀನಿ. ಆ್ಯಂಡ್ ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಮಾಡಿದ್ನಾ? ಮಿಸ್ಟೇಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ, ಐ ಚೆಕ್ ದ್ಯಾಟ್. ಆ್ಯಂಡ್ ಚೆನ್ನಾಗಿ ಓದಿ ಎಲ್ಲರೂ. ನನಗೂ ಸುಸ್ತಾಗ್ಬಿಟ್ಟಿದೆ ಆ್ಯಕ್ಚುಲಿ. ಐ ಹ್ಯಾವ್ ಕಾನ್ಸ್ಟೆಂಟ್ಲಿ ಆರ್ ದೇರ್. So my friend Prajwal birthday is also today. Happy birthday Prajwal. ಎಲ್ಲರಿಗೂ ಯಾರು ಇದೆಯೋ ಅವ್ರಿಗೆಲ್ಲ ಬಾಯಿಂಡು. ಓಕೆ, ಜಾಯಿನ್ ಸಮ್ ಇನ್ಸ್ಟಿಟ್ಯೂಟ್. ಓಕೆ ಫೈನ್. ಎಸ್, PDF ಎಲ್ಲ ಕೊಡ್ತೀವಿ ನಿಮಗೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು ಸೋ ಮಚ್. ಸೊ ಮಕ್ಕಳೇ, ಹೇಗಿತ್ತು ಸೆಷನ್ನು? ಚೆನ್ನಾಗಿತ್ತಾ? ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಆರ್ ಸಬ್ಸ್ಕ್ರೈಬ್ಡ್. ನಾನು ಹೇಳ್ತಾ ಇದ್ದೀನಿ, ಸಿಂಪ್ಲಿಫೈಡ್ ಮೈಂಡ್ ವಿಡಿಯೋಸ್ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ. ಆ್ಯಂಡ್ ಕರ್ನಾಟಕ, ನಾವು ಕರ್ನಾಟಕದವರಪ್ಪ, ಸಪೋರ್ಟ್ ಮಾಡಿ. ಯು ಹ್ಯಾವ್ ಟು, ಎಲ್ಲ ಕಡೆ ಎಲ್ಲ ಯು ಹ್ಯಾವ್ ಟು ಇಂಪ್ರೂವ್ ಸಿಂಪ್ಲಿಫೈಡ್ ಮೈಂಡ್ಸ್. ಐ ಮೀನ್ ಕರ್ನಾಟಕ ಪೀಪಲ್. ಎನಿವನ್, ನನಗೆ ಐ ಈವನ್ ಹ್ಯಾವ್ ಸೋ ಮೆನಿ ಯೂಟ್ಯೂಬರ್ಸ್ ಕನ್ನಡದಲ್ಲಿ ಯಾರು ತುಂಬ ಜನ ಮಾಡ್ತಾ ಇರ್ತಾರೆ. ಐ ಅಪ್ರಿಷಿಯೇಟ್ ಎವ್ರಿ ಮ್ಯಾಮ್. ಕರ್ನಾಟಕ ಪೀಪಲ್ ಆರ್ ರಿಯಲಿ ಗುಡ್, ಇರ್ರೆಸ್ಪೆಕ್ಟಿವ್ ಆಫ್ ಬೇರೆ ಯಾವುದೇ ಚಾನಲ್ಸಲ್ಲಿ ಮಾಡಿದ್ರು ಯಾರೇನು, ಎಲ್ಲ ಒಳ್ಳೆಯವರು. ಬೇರೆ ಕಡೆ, ಬೇರೆ ಸ್ಟೇಟ್ಸಲ್ಲಿ ಆಲ್ ಫೈಟಿಂಗ್, ಬಟ್ ವಿ ಆರ್ ಆಲ್, ಐ ರಿಯಲಿ ಅಪ್ರಿಷಿಯೇಟ್ ಎವ್ರಿ ಒನ್. ತುಂಬ ಚೆನ್ನಾಗಿ ಮಾಡ್ತಾರೆ ಮಕ್ಕಳೇ. ಓ ಯಾ, ಥ್ಯಾಂಕ್ ಯು. ಸೊ ಇದಾದಮೇಲೆ, ಸೊ ನಿಮಗೆ ಫಿಸಿಕ್ಸು ಏನು ಮಾಡ್ತೀನಿ ಅಂದರೆ MCQs ಇನ್ನೂ ಪ್ರಿಪೇರ್ ಮಾಡ್ತೀನಿ. ಐ ಫೀಲ್ ಟು ಗೆಟ್ ಔಟ್ ಆಫ್ ಔಟ್ ಯು ನೀಡ್ ಲಿಟಲ್ ಬಿಟ್ ಮೋರ್. ದಿಸ್ ಈಸ್ ಓಕೆ ಟು 10, 12 ಎಲ್ಲ, ಬಟ್ ಔಟ್ ಆಫ್ ಔಟ್ ತೊಗೊಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಕು ನಿಮಗೆ. ಅದನ್ನು ನಾನು ಚಾಪ್ಟರ್ ವೈಸ್ ಮಾಡ್ತೀನಿ. ಆ್ಯಂಡ್ ನ್ಯೂಮರಿಕಲ್ಸ್ ಆಲ್ಮೋಸ್ಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒನ್ ಶಾಟ್ ಲೆಕ್ಚರ್ಸ್ ಆಗಿದೆ. ಇನ್ನೂ ಕೆಲವೊಂದು ಒನ್ ಶಾಟ್ ಲೆಕ್ಚರ್ಸ್ ಇದೆ. ಈಗ ಸೆಮಿಕಂಡಕ್ಟರ್ಸ್ ಎಲ್ಲಾನು ಲಾಸ್ಟ್ ಇಯರ್ ಮಾಡಿದ್ದೆ, ಬಟ್ ಈ ವರ್ಷ ಇನ್ನೂ ಚೆನ್ನಾಗಿ ಸ್ವಲ್ಪ ನಾವು AI ಎಲ್ಲ ಇದೆ, ವಿ ಕ್ಯಾನ್ ಯೂಸ್ ಬೆಟರ್ ಸ್ಲೈಡ್ಸ್ ಎಲ್ಲ ಮಾಡಿ. ಐ ಟ್ರೈ ಟು ಡೂ ಲಿಮಿಟೆಡ್ ನಂಬರ್ ಆಫ್ ಟೈಮಲ್ಲಿ ಮಾಡ್ತೀನಿ. ಸೊ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇದ್ದೀನಿ ಮಕ್ಕಳೇ, ಅರ್ಥ ಆಯ್ತಾ? ಓಕೆ, ನಿಮಗೆಲ್ಲ ಬರುತ್ತೆ. ಆ್ಯಂಡ್ ಎಲ್ಲ ಚೆನ್ನಾಗಿ ಓದಿ. ಥ್ಯಾಂಕ್ ಯು. ಕೆಮಿಸ್ಟ್ರಿ MCQs ಮಕ್ಕಳೇ, ನಿಮಗೆ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಐ ಥಿಂಕ್ ಕನ್ನಡ ಕೂಡ ಬರ್ತಾ ಇದ್ದೀನಿ, ನೋಡಿರ್ಬೋದು. ಕನ್ನಡ ಆ್ಯಂಡ್ ಇಂಗ್ಲೀಷ್, ಡೋಂಟ್ ವರಿ, ನಾವೆಲ್ಲ ಅದನ್ನು ಮಾಡ್ತೀವಿ. ನೀವು ಆರಾಮಾಗಿ ಟೆನ್ಷನ್ ತೊಗೊಬೇಡಿ ಅಷ್ಟೆ, ಅರ್ಥ ಆಯ್ತಾ? MCQs ಹೇಳ್ತೀನಿ ಮಕ್ಕಳೇ ನಿಮಗೆ. ಮ್ಯಾಥ್ಸ್ ಇದಾದ್ಮೇಲೆ ಮ್ಯಾಥ್ಸ್ ನೆಕ್ಸ್ಟ್ ಬರೋದು. ನಾನು ಮ್ಯಾಥ್ಸ್ ಚಿಂದಿ ಚಿತ್ರಣ ಮಾಡೋಣ ಬಿಡಿ, ಅರ್ಥ ಆಯ್ತಾ? ಆ್ಯಂಡ್ ರಾಹುಲ್ ಸರ್ ಕೆಲವೊಂದು ಚಾಪ್ಟರ್ಸ್ ಮಾಡ್ತಾ ಇರ್ತಾರೆ. ಸೊ ರಾಹುಲ್ ಸರ್ ಹೇಗೆ ಮಾಡ್ತಾರೆ ಏನು ಅಂತ ಅವ್ರ ಕಮೆಂಟ್ ಮಾಡಿ, ಅವ್ರನ್ನೂ ಡಿಮ್ಯಾಂಡ್ ಮಾಡಿ. ನೀವು, ನಾನೀಗ ಸಿಂಪ್ಲಿಫೈಡ್ ಮೈಂಡ್ಸ್ NEET ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗುತ್ತೆ, ಅದರಲ್ಲೂ ಕೆಲವೊಂದು ವೀಡಿಯೋಸ್ ನಾನು ಮಾಡಬೇಕು ಫಿಸಿಕ್ಸ್, ಬಿಕಾಸ್ ನಾನು ಆ್ಯಕ್ಚುಲಿ ಫಿಸಿಕ್ಸ್ ಫ್ಯಾಕಲ್ಟಿ. ಬಿಕಾಸ್ ಕೆಮಿಸ್ಟ್ರಿ, ಮ್ಯಾಥ್ಸು ನನಗೆ ಇಷ್ಟ. ಸೊ ಐ ವಿಲ್ ಡೂ ಮ್ಯಾಥ್ಸ್, ಎಸ್ಪೆಷಲಿ ಕ್ಯಾಲ್ಕುಲಸ್. ಆ್ಯಂಡ್ ಕೆಮಿಸ್ಟ್ರಿನೂ ನ್ಯೂಮರಿಕಲ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು, ಆಯಿತಾ? ನೀವು ಹೋಗಿ ಎಲ್ಲನೂ ಇಟ್ಕೊಬೇಕು, ಆಯಿತಾ?
Yes, this video will be recorded class will be there. IIT ಸ್ಟಡಿ ಅವರಾ? ನಾನು ಹೇಳ್ತೀನಿ ಮಕ್ಕಳು ಅವೆಲ್ಲ ಇದೆಲ್ಲ. ಯಾರೋ ಕ್ವಶನ್ ಕೇಳ್ತಾ ಇದ್ದಾರೆ ಸರ್, ಇಫ್ ಗೌರ್ಮೆಂಟ್ ಸಿ ಯುವರ್ ವಿಡಿಯೋಸ್ ಆ್ಯಂಡ್ ವಾಟ್ ಇಫ್ ದೇ ಚೇಂಜ್ ದ ಪೇಪರ್ ಟು ಹಾರ್ಡ್ ಅಂತ. ಸಿ ದ ಪ್ರಾಬ್ಲಮ್ ಫ್ಯಾಕ್ಟ್ ಅಂತ ಹೇಳಿದ್ರೆ ನಾನು ಎಲ್ಲಾದ್ರೂ ಟೀಚ್ ಮಾಡ್ತಾ ಇದ್ದೀನಿ, ಬಟ್ ಎಷ್ಟೊಂದು ಕಾಲೇಜಸಲ್ಲಿ ಟೀಚೇ ಮಾಡಿಲ್ವಲ್ಲ. ನಾನು ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ. ಮಕ್ಕಳು ನಾನು ಕಾಲ್ ಮಾಡಿ ನಾನು ಮಾತಾಡುವಾಗ ಹೇಳ್ತಾರೆ, ಸರ್ ನಮ್ಮ ಕಾಲೇಜಲ್ಲಿ ಏನು, ನಾನು ಎಲ್ಲ ಕಾಲೇಜ್ ಅಂತ ಹೇಳೋದಿಲ್ಲ, ಇಲ್ಲಿ ಮತ್ತೆ ಪಾಸಿಟಿವ್ ನೆಗೆಟಿವ್ ಇದೆ, ಬೇಡ ಕ್ಲಾಸ್ ಆಗ್ಬಿಡ್ಲಿ. ಓಕೆ ರಾಹುಲ್ ರೆಡಿ ಆಯ್ತು, ಬಾ ಸುಮ್ಮನೆ ವಿಡಿಯೋಗೆ ಬಾ. ಓಕೆ ಸೊ ಈಗ ನಮ್ಮ ಜೊತೆ ರಾಹುಲ್ ಪರೇಡಿ ಸರ್ ಇದ್ದಾರೆ, ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಕೋ ಫೌಂಡರ್. ಆ್ಯಂಡ್ ಮ್ಯಾಥ್ಸು ಸ್ವಲ್ಪ ಇವನು ಜಾಸ್ತಿ ಕೇಳಿ ನೀವು ಮಾಡೋದಕ್ಕೆ ನಿಮ್ಗೆ ಏನೇನು ಬೇಕೋ ಆಯಿತಾ. ಸಿಂಪ್ಲಿಫೈಡ್ SLC ಯೂಟ್ಯೂಬ್ ಚಾನಲ್ ಸಕ್ಕತ್ತಾಗಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವ್ರ ರ್ಯಾಂಕ್ ಈಸ್ ರ್ಯಾಂಕ್ ಈಸ್ 1000, ಐ ಥಿಂಕ್ 1200 ಮೈಕ್. ಓಕೆ 1000 ಹೇಳ್ತಾ ಇದ್ದಾರೆ, 1600 ರ್ಯಾಂಕ್ CET ಇವ್ರದ್ದು. ಆ್ಯಂಡ್ ಹಿ ಹಸ್ ಡನ್. ಓಕೆ ಥ್ಯಾಂಕ್ ಯು. ಮೆನಿ ಮೋರ್ ಅಂದರೆ ತುಂಬ ಸಪೋರ್ಟ್. ನಿಮ್ಗೆ ಗೊತ್ತಿಲ್ಲ, ಲೈಕ್ ಹ್ಯಾವ್ ಸೀನ್ ಬ್ಯಾಕ್ ಸ್ಟೇಜಲ್ಲಿ ಲೈಕ್ ಆಗಬೇಕು ಮಾಡಬೇಕು. ಇಟ್ಸ್ ನಾಟ್ ಎನ್ ಈಸಿ. ಸೊ ಆ್ಯಂಡ್ ಫಿಸಿಕ್ಸ್ ನಾಟ್ ಜಸ್ಟ್ ಮ್ಯಾಥ್ಸು ಹೇಳ್ತಾರೆ. ಸಾಕು, ಓಕೆ ದಟ್ಸ್ ಫೈನ್. ಓಕೆ ನೋಡಿ ಮಕ್ಕಳೇ, ಒನ್ ಮೋರ್ ಥಿಂಗ್. ಆ್ಯಂಡ್ ರಾಹುಲ್ ಪರೇಡಿ ಸರು ವಿ ಸ್ಟಡಿ ಟುಗೆದರ್ ಫ್ರಮ್ 6th ಕ್ಲಾಸ್. ಅಂದರೆ ಟುಗೆದರ್ ಅಲ್ಲ, ಈ 6th, I am 7th. ನಾನು 1 year ಸೀನಿಯರ್ ಇವ್ರಿಗೆ. ಸೊ ನಾನು 7th, ಇವ್ರು 6th. ಸೊ ವಿ ನೋ ಈಚ್ ಅದರ್ ಫ್ರಮ್ ವರ್ಷ 20 ವರ್ಷನಾ? They'll know our ages now. Why you told? They'll get. We know each other from 21 years. But they can guess from 6th and 7th ಹೇಳಿದ್ರೆ. ಆಯ್ತು, ಓಕೆ ಫೈನ್. ಸೊ ಇಟ್ಸ್ ಆ್ಯಂಡ್ ಈಗ ನಮ್ಮ ಸಿಂಪ್ಲಿಫೈ ಅವಾರ್ಡ್ ಬಂದಿದ್ದಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಇವರೆಲ್ಲ ರಾಹುಲ್ ಸರ್ ವಾಸ್ ಲೈಕ್ ಬಿಹೈಂಡ್ ದಟ್ ಥಿಂಗ್. ಲಾಸ್ಟ್ ಡೇ ಮಾತ್ರ ನಾನು ಹೇಳ್ಕೊಂಬರಕ್ಕೆ ಹೇಳಿದ್ರು. ಸೊ ಅವರ ಟೀಮ್ ಅಲ್ಲಿ ಇವರ ಗೌರ್ಮೆಂಟ್ ದಿಸ್ ಅವಾರ್ಡ್ ಇಲ್ಲ, ಕರ್ನಾಟಕ ಅವಾರ್ಡ್. ಆಕ್ಚುಲಿ ಹೇಳಬೇಕು ಅಂದರೆ RP ಸರ್ಗೆ ಒಂಥರ ಬರ್ತ್ಡೇ ಗಿಫ್ಟ್ ಅನ್ಬೋದು. ಬಿಕಾಸ್ ಎಸ್ಟರ್ಡೇ ನೈಟ್ ವಿ ಗಾಟ್ ದಿಸ್. Yesterday evening. ಬಟ್ ನನಗೂ ಇಟ್ ವಾಸ್ ವೆರಿ ಸರ್ಪ್ರೈಸ್, ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಬಿಕಾಸ್ 6 years ಬ್ಯಾಕ್ ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ಐ ಟೋಲ್ಡ್ ದ ಸ್ಟೋರಿ ವಾಸ್ ವೆರಿ ಡಿಫ್ರೆಂಟ್. ಇವತ್ತು ಐ ಗಾಟ್ ಗ್ರೇಸ್ ನಿಮ್ಮ ಇದರಿಂದ ಇಟ್ ವಾಸ್ ಗಾಟ್ ಸಪೋರ್ಟ್ ಆಯಿತು. ಮೇನ್ RP ಸರ್ ಸಪೋರ್ಟ್ ಆ್ಯಂಡ್ ಆಲ್ ನಿಮ್ಮ ಲವ್ ಸಪೋರ್ಟ್. ಸೊ ಹಿಂಗೆ ಇರಲಿ. ಸೊ SSLC ಚಾನಲ್ಗೂ ನಿಮ್ಮ ಜೂನಿಯರ್ಸ್ಗೆ ನೀವು ಚೆಕ್ ಮಾಡಿರಿ, ರೆಕಮೆಂಡ್ ಮಾಡಿರಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತು ಇನ್ನೇನು ಮಕ್ಕಳೇ ಅಷ್ಟೇ ಅಲ್ವಾ? ಆ್ಯಂಡ್ ಸಿ ಯು. ಆ್ಯಂಡ್ ಇನ್ನೊಬ್ರು ಯಾರು ಕೆಮಿಸ್ಟ್ರಿ ಜಾಯ್ನ್ ಅಂತ ಅವರು ಕೂಡ ಫ್ರೆಂಡ್ಸ್ ಆಫ್ ಅಸ್ ಉಂಟ್ರಿ, ನಮ್ಮವರೇ. ಓಕೆ ಆ್ಯಂಡ್ ಸೊ ವಿಲ್ ಸಿ ಯು ಆಲ್. ಏನೇನು ಡೌಟ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ಇಂಟಿಗ್ರೇಷನ್ ಎಲ್ಲ ಬರುತ್ತೆ ಮಕ್ಕಳೇ. ಓಕೆ ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು, ಧನ್ಯವಾದಗಳು. ವಾಟ್ ಈಸ್ ಯುವರ್ ಅಡ್ವೈಸ್ ಫಾರ್ ದ ಗೇಟ್ ರ್ಯಾಂಕ್? ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಮಕ್ಕಳೇ ನಾನು. ನೀವು ಯಾರ್ಯಾರು CET ಚೆನ್ನಾಗಿ ಓದ್ತಾ ಇಲ್ವೋ ಗೇಟ್ ಚೆನ್ನಾಗಿ ಓದಿ. ಸೊ ಎಸ್ ಯು ಕ್ಯಾನ್ ಗೆಟ್ ಇಂಟು IITs ಫಾರ್ ದ್ಯಾಟ್. ಓಕೆ ಇದೆಲ್ಲ ಬಾಯ್ ಹೇಳಿಬಿಟ್ರೆ ನಾನು ನೋಡ್ತೀನಿ. ಬಾಯ್ ಹೇಳಿ ಎಲ್ಲರೂ. ಗೇಟ್ ವಿಡಿಯೋ ಮಾಡ್ತೀನಿ. CET ಫಸ್ಟ್ ಮುಗಿಸ್ಬಿಟ್ರೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಗೇಟ್. ಕೋಲಾರ್ಗೆ ಬನ್ನಿ, ಕೋಲಾರ್ಗೆ ಬರ್ತಾನೆ ಇರ್ತೀನಿ ರೆಗ್ಯುಲರ್ ಆಗಿ. ಆ್ಯಂಡ್ ಡು ಯು ನೋ, ಫಸ್ಟ್ ಆಫ್ ಆಲ್ ನಾನು ಯಾವ ಡಿಸ್ಟಿಕ್ ಅಂತ ಗೊತ್ತಾ ನಿಮಗೆ? ಡೆಫಿನೆಟ್ಲಿ ಐ ಆಮ್ ನಾಟ್ ಫ್ರಮ್ ಬೆಂಗಳೂರು. ಸೊ ಬಾಯ್ ಆಯ್ತು ಬಿಟ್ಟು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿಶಸ್. ಓಕೆ ಜಾಸ್ತಿ ಎಕ್ಸ್ಟೆಂಡ್ ಮಾಡೋದು ಬೇಡ. ಬಾಯ್.